Praise the Lord. Praise the Lord. Hallelujah. Hallelujah. Praise the Lord. Hallelujah. ಇನ್ನು 1 ಗಂಟೆ ಇದೆ. ಯಾಕೆಂದರೆ ಇಲ್ಲಿ ದೊಡ್ಡ ಶಬ್ದ ಮಾಡಲಿಕ್ಕಿಲ್ಲ, ಸಂಗೀತ ಹಾಕಲಿಕ್ಕಿಲ್ಲ. ಕೇಳುವುದಿಲ್ವಾ? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕೇಳ್ತದೆ ಈಗ? ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 3 ಗಂಟೆವರೆಗೆ ದೊಡ್ಡ ಶಬ್ದ ಮಾಡಲಿಕ್ಕಿಲ್ಲ, ಸಂಗೀತ ಹಾಕಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ಬೇರೆಯವರಿಗೆಲ್ಲ ಡಿಸ್ಟರ್ಬ್ ಆಗುತ್ತದೆ. ಅದಕ್ಕೆ ಯಾರಿಗಾದರೂ ಸಾಕ್ಷಿ ನೀಡಲಿಕ್ಕೆ ಬಂದರೆ ನೀವು ಸಾಕ್ಷಿ ನೀಡ್ಬೋದು. कोणाय की साक्ष दिवंक असल्यार तुमकां काल आज ह्या रितीर वरवीं कितें सगळें बरेंपण जालें कोणाय की सांगूंक जाल्यार तुमी मुखार येवयेत. मुखार येवन तुमी साक्ष दिवयेत. ಯಾರಿಗಾದರೂ ಸಾಕ್ಷಿ ನೀಡಲು ನಿಮಗೆ ಮನಸ್ಸಿದ್ದರೆ ಮುಂದೆ ಬಂದು ಸಾಕ್ಷಿ ನೀಡ್ಬೋದು. 3 ಗಂಟೆ ತನಕ ನಾವು ಸ್ವಲ್ಪ ಸೈಲೆಂಟನ್ನು ಕಾಯಬೇಕು. ಯಾಕೆಂದರೆ ಬೇರೆಯವರಿಗೆಲ್ಲ ಡಿಸ್ಟರ್ಬ್ ಆಗ್ತದೆ. ಅದಕ್ಕಾಗಿ 3 घंटे ನಾವು प्रेज एंड वर्शिप आरंभिस्तೇವೆ. 3 वर आम्ही प्रेज एंड वर्शिप आरंभ करता. ते दळमसर कोणाकी साक्ष दिवंक असल्यार तुमी मुखार येवयेत. हे तुमची देवान केल्लें कितें बरेंपण तुमकां भोगलां जाल्यार तें तुमी वांटून घेवयेत. ಯಾರು ಬರ್ತಾರೆ? ಧೈರ್ಯದಿಂದ ಬನ್ನಿ. ನನಗೆಲ್ಲೂ ಬೆನ್ನು ನೋವಿತ್ತು. ಬರುವಾಗ ತುಂಬ ನೋವಿತ್ತು. ನನ್ನ ಹೆಸರು ಅಪೋಲಿನಾ ಅಂತ. ನಾನು ಮಂಜೇಶ್ವರ ಪಾವೂರು ಚರ್ಚಿಯಿಂದ ಬಂದಿದ್ದೇನೆ. ನನಗೆ ಬೆನ್ನು ತುಂಬ ಇತ್ತು ಬರುವಾಗ. ಹಾಗೆ ಈಗ ಮತ್ತೆ ಲಾಸ್ಟ್ ಪ್ರಾರ್ಥನೆಯಲ್ಲಿ ನನಗೆ ಸಂಪೂರ್ಣವಾಗಿ ಬೆನ್ನು ನೋವು ಕಡಿಮೆಯಾಗಿದೆ. ದೇವರಿಗೆ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. मुझे नाव जिटा हांगा ह्या जाग्यार येवन 15 वर्सां जालीं. ह्या मागण्यांक मुझे नाव जिटा हांगा ह्या जाग्यार येवन 15 वर्सां जालीं. सगल्यांनी मागण्या येतालीं. काल म्हाका व्हडली सकत पेंगटात आनी सगळें व्हडली सकत उठोवन गेल्ल्या जाली. म्हाका जेजून म्हाका इतलें बरेंपण केल्ल्या कारगांनी होगला कान. ಪ್ರೈಸ್ ಲಾರ್ಡ್. ಇವರು ಇಲ್ಲಿ ಮೊದಲಿಂದಲೂ ಪ್ರಾರ್ಥನೆಗೆ ಬರ್ತಾರೆ. ಪ್ರತಿ ಶುಕ್ರವಾರ ಇರ್ತಾರೆ. ಆದರೆ ಅವರು ತುಂಬ ಸರ್ತಿ ಪ್ರಾರ್ಥಿಸುವಾಗ ಕೆಲವು ಏನೋ ಅದ್ಭುತಗಳು ಆಗಿವೆ. ನಿನ್ನೆ ಒಂದು ದೊಡ್ಡ ಅದ್ಭುತ ಆಗಿದೆ. ಅವರ ಸೊಂಟ ನೋವು ಎಷ್ಟೋ ಒಂದು ಸೈಡಲ್ಲಿ ಹೀಗೆ ನಡೀತಿದ್ರು. ಅವರು ನೋಡ್ಬೋದು ಇಲ್ಲಿ ಬರುವವರಿಗೆ ಯಾವಾಗಲೂ ಹೀಗೆ ನಡೀತಿದ್ದರು. ಪ್ರೈಸ್ ಲಾರ್ಡ್. ಇವತ್ತು ನಿನ್ನೆಯಿಂದ ಅವರು ಸರಿಯಾಗಿ ನಡೀತಾರೆ. ಅದ್ಭುತ ಕಾರ್ಯ ದೇವರು ಅವರ ಜೀವನದಲ್ಲಿ ಮಾಡಿದ್ದಾರೆ. ಪ್ರೈಸ್ ಲಾರ್ಡ್. ಒಂದು ಗಟ್ಟಿ ಚಪ್ಪಾಳೆ ತಟ್ಟೋಣ ಪ್ರಿಯರೇ. ಪ್ರೈಸ್ ಲಾರ್ಡ್. ಚಪ್ಪಾಳೆ ತಟ್ಟಲಿಕ್ಕೆ ನಿಮಗೆ ನಿರ್ಬಂಧ ಇಲ್ಲ, ಆಯಿತಾ? ಚಪ್ಪಾಳೆ ತಟ್ಟಿ. ಪ್ರೈಸ್ ಲಾರ್ಡ್. ಇನ್ಯಾರಿದ್ದಾರಾ ಸಾಕ್ಷಿ ನೀಡಲು? ಕೊನೆ ಸಾಕ್ಷಿ ದಿವಂಗ ಸಾಧ್ಯ ಯಾರಾದರೂ ಇದ್ದರೆ ಮುಂದಕ್ಕೆ ಬರ್ಬೋದು. ತುಂಬ ಜನರಿಗೆ ಗುಣಮುಖ. ಇನ್ನು ಮುಂದಿನ ದಿನಗಳಲ್ಲಿ ಶುಕ್ರವಾರ ದಿವಸ ನೀವು ಬಂದು ಇಲ್ಲಿ ಸಾಕ್ಷಿ ನೀಡಬೇಕು. ಆ ಸಾಕ್ಷಿಯನ್ನು ನಾವು ರೆಕಾರ್ಡ್ ಮಾಡಿ ಚಾನೆಲ್ಗಳಲ್ಲಿ ಹಾಕ್ತೇವೆ. ಇತರರಿಗೂ ತುಂಬ
ಒಳ್ಳೆಯದಾಗ್ತದೆ, ಅವರ ವಿಶ್ವಾಸ ಹೆಚ್ಚಿಸ್ತದೆ, ವೃದ್ಧಿಸ್ತದೆ. ಅದಕ್ಕಾಗಿ ನೀವು ಸಾಕ್ಷಿ ನೀಡಲೇಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಇಲ್ಲೊಬ್ಬರು ಮೊದಲಿಂದಲೂ ಪ್ರಾರ್ಥನೆಗೆ ಬರ್ತಿದ್ರು. ಅವ್ರದ್ದು ಜೀವನದಲ್ಲಿ ಏನೋ ಒಂದು ದೊಡ್ಡ ಅದ್ಭುತ ಆಯಿತು. ಆದಮೇಲೆ ಪ್ರೇಯರ್ಗೆ ಬರ್ತಿದ್ರು. ಅದು ಸಾಕ್ಷಿ ಹೇಳಲಿಕ್ಕೆ ನಾನು ಯಾವತ್ತೂ ಕೇಳುವಾಗ, ಬೇಡ ನನಗೆ ನಾಚಿಕೆ ಆಗ್ತದೆ, ನನಗೆ ಆಗೋದಿಲ್ಲ, ಹಾಗೆ ಹೀಗೆ ಎಂದು 2 ವರ್ಷ ಹಾಗೇನೇ ಹೋಯಿತು. ಪ್ರೈಸ್ ದಿ ಲಾರ್ಡ್. ಅದು ಸಮಸ್ಯೆ 2 ವರ್ಷದ ನಂತರ ಪುನಃ ಅವರಿಗೆ ಆರಂಭ ಆಯಿತು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಮತ್ತೆ ಹೆದರಿ ಪುನಃ ಬಂದರು ಇಲ್ಲಿ ಪ್ರಾರ್ಥನೆಗೆ. ಯೇಸು ಪುನಃ ಗುಣಪಡಿಸಿದ್ರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಅವರನ್ನು ಗುಣಪಡಿಸಿದ ಮೇಲೆ ಓಡೋಡಿ ಬಂದರು ಸಾಕ್ಷಿ ನೀಡಲು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಅವರಿಗೆಂದ ಮನಸ್ಸಿನಲ್ಲಿ ಒಂದು ನೋವು ಎಂದರೆ, ನನಗೆ ದೇವರು ಒಳ್ಳೆಯದು ಮಾಡಿದರೆ ಅದ್ಭುತ ಮಾಡಿದ್ದಾರೆ, ಆದರೆ ಸಾಕ್ಷಿ ನಾನು ನೀಡಲಿಲ್ಲ, ಅದಕ್ಕಾಗಿ ಪುನಃ ಅದು ಹಾಗೇನೆ ಆಯ್ತಂತ. ಪ್ರೈಸ್ ದಿ ಲಾರ್ಡ್. ದೇವರಂತೂ ಹಾಗೆ ಮಾಡೋದಿಲ್ಲ, ಅವರ ಯೋಚನೆಗೆ ತಕ್ಕದ್ದು ಬಿಟ್ಟದ್ದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಪುನಃ ಓಡಿ ಬಂದು ಸಾಕ್ಷಿ ನೀಡಿದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ನಾನು ಹೇಳುವುದಂದರೆ ನಿಮಗೆ ಹಾಗೆ ಆಗುವುದು ಬೇಡ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಮೊದಲೇ ಸಾಕ್ಷಿ ನೀಡಿ, ಏನಾಗ್ತದೆ? ಒಂದು ದೊಡ್ಡ ಶಕ್ತಿ. ನಿಮಗೆ ಸಾಕ್ಷಿ ನೀಡಲು ಆಗೋದಿಲ್ಲ ಆದರೆ ಒಂದು ಒಳ್ಳೆಯ ರೀತಿಯಲ್ಲಿ ಬರೆದುಕೊಂಡು ಬನ್ನಿ, ನನ್ನ ಹತ್ರ ಕೊಡಿ. ನೀವು ಬಂದು ನಿಂತರೆ ಸಾಕು, ನಿಮ್ಮ ಪಕ್ಕದಲ್ಲಿ ನಿಂತು ನಾನು ಸಾಕ್ಷಿ ನೀಡುತ್ತೇನೆ ನಿಮಗಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಇನ್ನೇನು ಮಾಡ್ಬೋದು ನಾನು, ಅದಕ್ಕಿಂತ ಮಿಗಿಲಾಗಿ ಏನು ಮಾಡಲಿಕ್ಕೆ ಆಗೋಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕಾಗಿ ನಿನ್ನೆ ಎಷ್ಟೋ ಅದ್ಭುತ ಕಾರ್ಯಗಳು ನಡೆದಿವೆ. ಇವತ್ತು ಬೆಳಿಗ್ಗೆ ನೀವು ನೋಡಿದರೆ ಎಷ್ಟೋ ಅದ್ಭುತ ಕಾರ್ಯಗಳು ನಡೀತಾ ಇದೆ. ನೀವು ಅದನ್ನು ಕಣ್ಣಾರೆ ನೋಡಿದ್ದೀರಾ. ಎಷ್ಟೋ ಜನರಿಗೆ ಒಳಿತಾಗಿದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಸಾಕ್ಷಿ ನೀಡಬೇಕು. ಸಾಕ್ಷಿ ನೀಡಿದರೆ ಖಂಡಿತವಾಗಿ ಇನ್ನು ಮುಂದೆ ಅದು ರೋಗ ಖಂಡಿತವಾಗಿ ಬರುವುದಿಲ್ಲ. ಯಾಕಂದರೆ ದೇವರು ಮುಟ್ಟುವಾಗ ಸಂಪೂರ್ಣವಾಗಿ ಒಮ್ಮೆಲೆ ಮುಟ್ಟುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ದೇವರು ಅರ್ಧಂಬರ್ಧ ಯಾರನ್ನು ಮುಟ್ಟಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾರು ಬರ್ತಾರಾ ಮುಂದೆ? कोणी येत आदगी साक्ष दिवंक? ये आयल्यार तुमकां बरें. हेरान स्वयंभावार्थ तुमी इल्लोसो जिवाळ करतात. जायतीं जाणां आसात, आमी पळोवंक गेल्यार सगळीं पिडेस्तात. प्रेज द लॉर्ड. ಎಲ್ಲರೂ ರೋಗಿಗಳೇ, ಹೌದಲ್ವಾ? ಹಲೋ, ಪ್ರೈಸ್ ದ ಲಾರ್ಡ್. ಇನ್ನೊಂದು ಸಾಕ್ಷಿ ನಾವು ಕೇಳೋಣ. Praise the Lord. Hallelujah. 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 Thank you Jesus. Thank you Jesus. ನಾನು ಪೆರ್ಮನೂರ್ ಚರ್ಚಿನ ಶಿಬಾ ಅಂತ ಮಾತಾಡ್ತೇನೆ. ನನ್ನ ಜೀವಿತದಲ್ಲಿ ತುಂಬ ಕಷ್ಟ ಇತ್ತು. ನನ್ನ ಮಗಳ ವಿಷಯ ನಿಮಗೆ ಗೊತ್ತುಂಟು. ಅದರ ಮೇಲೆ ನನಗೆ ತುಂಬ ಕಷ್ಟ ಬಂತು. ಆದರೆ ಯೇಸುವನ್ನು ನಾನು ಬಿಡಲಿಲ್ಲ. ನನಗೆ ಡಿಸ್ಕ್ ಪ್ರಾಬ್ಲಮ್ 25 ವರ್ಷದಿಂದ ಉಂಟು. ಆದರೂ ನಾನು ಮದ್ದಿಗೆ ಹೋಗಲಿಲ್ಲ. ಥೈರಾಯ್ಡ್ ಉಂಟು, ಶುಗರ್ ಉಂಟು, ತುಂಬ ಕೊಲೆಸ್ಟ್ರಾಲ್ ಉಂಟು. ಆದರೂ ನಾನು ಮದ್ದಿಗೆ ಹೋಗೋದಿಲ್ಲ. ನನ್ನ ಹತ್ರ ಯೇಸು ಇದ್ದಾರೆ. ನಾನು ನಿಜವಾಗಿ ಹೇಳ್ತೇನೆ, ದೇವರನ್ನು ಸಮರ್ಪಿಸಿ ಆರಾಧನೆ ಮಾಡಿ ಯಾವ ರೋಗವೂ ಬರುವುದಿಲ್ಲ. ಇದ್ದರೂ ದೇವರದನ್ನು ಮುಟ್ತಾರೆ. ಇಲ್ಲಿ ಬರಬೇಕಾದ್ರೆ ಅಷ್ಟು ಧೈರ್ಯ ಇರಲಿಲ್ಲ, ನಾಚಿಗೆ ಹೌದು ಬ್ರದರ್ ಹೇಳಿದಾಗೆ. ಆದರೂ ನನ್ನ ಜೀವಿತದಲ್ಲಿ ಹೇಳ್ತೇನೆ, ಜೀವಂತ ದೇವರ ಹೆಸರಲ್ಲಿ ಇದ್ದೇನೆ. ನಾನು ಇಲ್ಲಿದ್ದೇನೆ. ಜನವರಿಯಲ್ಲಿ ನನಗೆ ದೊಡ್ಡ ಆಘಾತ ಬಂತು. ಸಾಯುವ ಪರಿಸ್ಥಿತಿಯಲ್ಲಿ ಅಲ್ಲಿದ್ದೆ. ಆಗ ರಾತ್ರಿ ದೇವರ ಮುಂದೆ ಹೇಳ್ತಿಳು, ನಾನು ನಿನ್ನ ಜೊತೆ ಇದ್ದೇನೆ. ಅದರ ಬುದೇ ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ಹೇಳಿದ್ರು, ಇನ್ನೆಷ್ಟು ಪ್ರಾಬ್ಲಮ್ ಅಲ್ಲಿ ಇದೆಯಾ. ಆದ್ರೆ ನನಗೆ ಅವರು ಅಡ್ಮಿಟ್ ಮಾಡಲಿಲ್ಲ. ನೀನು ಮನೆಗೆ ಹೋಗು, ಈ ಮಾತ್ರೆಯನ್ನು ತಿಂದು ನಿಲ್ಲು. ಕೊಲೆಸ್ಟ್ರಾಲ್, ಶುಗರ್, ಥೈರಾಯ್ಡ್ ಹೈ ಆಗಿತ್ತು. ನಾನು ಬಾತಿ ಹೋಗಿದ್ದೆ. ಆದರೂ ನನ್ನ ಹತ್ತಿರ ಯೇಸು ಮಾತ್ರ ಇದ್ರು. ನನ್ನ ಮಗಳು ಎಲ್ಲ ಕೆಲಸ ಮಾಡಿ ಸ್ಕೂಲಿಗೆ ಹೋಗ್ತಿದ್ಲು. ನನ್ನ ಜೊತೆಯಲ್ಲಿ ಯಾರು ಇರಲಿಲ್ಲ, ನಾನು ಒಬ್ಬಳೇ ಇದ್ದೆ ಮನೆಯಲ್ಲಿ. ಆಗ ನನ್ನ ಯೇಸು ನನ್ನ ಜೊತೆ ಇದ್ದರು. ನಾನು ಸತ್ಯವಾಗಿ ಹೇಳುತ್ತೇನೆ, ನಾನು ಸಮರ್ಪಿಸಿ ದೇವರಿಗೆ ಯಾವಾಗಲೂ ಆರಾಧನೆ ಸ್ತುತಿ ಮಾಡ್ತಾ ಇದ್ದೇನೆ.
ಇಷ್ಟು ಧೈರ್ಯದಿಂದ ನನಗೆ ಇಲ್ಲಿ ಸಾಕ್ಷಿ ಕೊಡ್ಲಿಕ್ಕೆ ಬಂದಕ್ಕೆ ನಾನು ಸ್ತೋತ್ರವನ್ನು Thank you, ಸಲ್ಲಿಸ್ತೇನೆ. Jesus. Thank you, Lord. Thank you, Jesus. ನನ್ನ ವಿಷಯ Hallelujah. ಗೊತ್ತುಂಟು. Thank you, ಅವರು Jesus. ನನ್ನ ಮಗಳಿಗೋಸ್ಕರ Thank you, ಇಷ್ಟು Lord. ಪೇರ್ ಮಾಡಿದ್ದಾರೆ. ಆ ಮಗಳನ್ನು ಜೀವಂತವಾಗಿರಲು ನಾನು ಇಲ್ಲಿ ಸಾಕ್ಷಿ ಹೇಳ್ತೇನೆ. Thank you, Jesus. ಆದರೂ ನಾನು ಇಲ್ಲದು ಪರ್ಸಿನಲ್ಲಿ ಜಪಮಾಲೆಯನ್ನು ತೆಗೆದು ನಾನು ಧೈರ್ಯದಿಂದ ಮುಂದೆ ಬಂದೆ ಆ ಸಾಕ್ಷಿಯನ್ನು ಕೊಡ್ಲಿಕ್ಕೆ. ಅದಕ್ಕೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. Praise the Lord. Thank you, Jesus. Thank you, Jesus. Praise the Lord. Praise the Lord. ಇವರು ತುಂಬ ವರ್ಷದಿಂದ ಇಲ್ಲಿ ಬರ್ತಾ ಇದ್ದಾರೆ. ಮತ್ತು ಇವರ ಮಗಳು ಸ್ನೇಹ, ಅವರಿಗೆ ನರ ದೌರ್ಬಲ್ಯದಿಂದ ನಡೀಲಿಕ್ಕೆ ಆಗದಿಲ್ಲ, ಎತ್ಕೊಂಡು ಬರ್ತಿದ್ರು ಪ್ರೇಯರಿಗೆ. ಅವಳೀಗ ಯಾವ ಕ್ಲಾಸಲ್ಲಿದ್ದಾರೆ? ಸೆಕೆಂಡ್ PUC ಅಲ್ಲಿ, ಸ್ಪೋರ್ಟ್ಸಲ್ಲಿ ಕೂಡ ನಂಬರ್ 1, ಕ್ಲಾಸಲ್ಲಿ ಕೂಡ ನಂಬರ್ 1. ಪ್ರೈಸ್ ದ ಲಾರ್ಡ್. ನೀವು ನಂಬ್ತೀರಾ? ನಡೆಯಲಿಕ್ಕೆ ಆಗದಂಥ ಹೆಣ್ಣುಮಗಳು, ಎತ್ತುಕೊಂಡು ಬರುವವಳು, ಸ್ಪೋರ್ಟ್ಸಲ್ಲಿ ಕೂಡ ನಂಬರ್ 1 ಬಂದಿದ್ದಾಳೆ. ಪ್ರೈಸ್ ದ ಲಾರ್ಡ್. ಇವರು ಜೀವನದಲ್ಲಿ ತುಂಬ ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ಆದರೆ ದೇವರಲ್ಲಿ ವಿಶ್ವಾಸ, ನಂಬಿಕೆ ತುಂಬ ಮಟ್ಟಿಗೆ ಇವರದ್ದು ವೃದ್ಧಿಯಾಗಿದೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಸಿಸ್ಟರ್. ಪ್ರೈಸ್ ದ ಲಾರ್ಡ್. ಇಲ್ಲಿ ಒಬ್ಬರು ಹುಡುಗಿದ್ದಾರೆ. ಇವರು ಏಂಜಲ್ ಫಾತಿಮಾ ಅಂತ. ಏಂಜಲ್ ಫಾತಿಮಾ ಇವಳಿಗೆ ಹೈ ಡಯಾಬಿಟಿಕ್ ಅಂದರೆ 2 ತಿಂಗಳ ಮೊದಲು, 3 ತಿಂಗಳ ಮೊದಲು ಕಂಕನಡಿ ಆಸ್ಪತ್ರೆಯಲ್ಲಿ ICU ಅಲ್ಲಿದ್ದಳು ಮತ್ತು ಕೋಮಕ್ಕೆ ಹೋಗಿದ್ಲು. ಯಾಕೆಂದರೆ ಅವರ ಡಯಾಬಿಟಿಸ್ 600ಕ್ಕೆ ಮೇಲೆ ಇತ್ತು, 600 ಮೇಲೆ ಇತ್ತು. ನಾವು ಇಲ್ಲಿ ಪ್ರಾರ್ಥಿಸಿದೆವು, ಮೂಡುಬಿದಿರೆ ಚರ್ಚಲ್ಲಿ ಇವರೇನು ಸಂಬಂಧಿಕರಿದ್ದಾರೆ, ಅಲ್ಲಿ ಕೂಡ ನಾವು ಪ್ರಾರ್ಥಿಸಿದೆವು. ಅಲ್ಲಿ ಪ್ರಾರ್ಥಿಸಿ 24 ಗಂಟೆ ಒಳಗೆ ICUನಿಂದ ಹೊರಗೆ ಬಂದು, ವೆಂಟಿಲೇಟರಿಂದ ಹೊರಗೆ ಬಂದು 2 ದಿವಸದಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದ ಮಗಳು ಇವಳು. ಪ್ರೈಸ್ ದಿ ಲಾರ್ಡ್. ಇವತ್ತು ಅವಳಿಗೆ ಪ್ರಾರ್ಥಿಸಬೇಕು, ಯಾಕೆಂದರೆ ಅವಳು ಈಗಲೂ ಕೂಡ ಇನ್ಸುಲಿನ್ನಲ್ಲಿದ್ದಾಳೆ. ಆದರೆ ಇದು ಒಂದು ಅದ್ಭುತ ಕಾರ್ಯ. ಸತ್ತು ಹೋದಂಥ ಮಗಳನ್ನು ಜೀವಕ್ಕೆ ಎಬ್ಬಿಸಿದಂಥ ಯೇಸು ಈ ಮಗಳು ಅವಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವರವರ ತಾಯಿ ಇವರು ಸುನೀತಾ ಅಂತ. ಇವರು ಬ್ರೆಸ್ಟ್ ಕ್ಯಾನ್ಸರಲ್ಲಿ ಒಳಗಾಗಿದ್ದರು. ಒಂದು ಬ್ರೆಸ್ಟ್ ಅವರದು ಆಪ್ರೇಟ್ ಮಾಡಿ ತೆಗೆಯಲಾಗಿದೆ. ಹಾಗೂ ಅವ್ರಿಗೆ 3 ಸ್ಟೇಜ್ ಕ್ರಾಸ್ ಆಗಿತ್ತು ಅವ್ರದ್ದು ಕ್ಯಾನ್ಸರ್ ರೋಗ. ಈಗ ಒಂದು 6 ತಿಂಗಳಿಂದ ಯಾವ ಕ್ಯಾನ್ಸರ್ ಇಲ್ಲ, ಕಂಪ್ಲೀಟಾಗಿ ನಾರ್ಮಲ್ ಆಗಿ ಇಲ್ಲಿ ಈ ತಾಯಿ ಕೂಡ ಇದ್ದಾರೆ, ಸುನೀತಾ, ಮತ್ತು ಅವರ ಮಗಳು ಏಂಜಲ್ ಫಾತಿಮಾ. ನೋಡಿ, ಇದು 2 ಅದ್ಭುತಗಳು ನಮ್ಮ ಮಧ್ಯೆ ಇವೆ. ಇದೊಂದು ದೊಡ್ಡ ಸಾಕ್ಷಿ ನಮಗೆ. ಇವರ ಕ್ಯಾನ್ಸರ್ ರೋಗ ಗುಣ ಆಗಿದೆ, ಇವಳ 600 ಮೇಲಕ್ಕಿಂತ ಡಯಾಬಿಟಿಕ್ ಗುಣ ಆಗಿದೆ, ಈಗ ಸಂಪೂರ್ಣ ನಾರ್ಮಲ್ಗೆ ಬಂದಾಗಿದೆ. ಖಂಡಿತವಾಗಿ ಇವತ್ತು ಈ ಮಗಳಿಗೆ ಗುಣ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಒಂದು ಗಳಿಗೆ ಕರಗಳನ್ನು ಮೇಲಕ್ಕೆತ್ತಿ ಮಗಳಿಗಾಗಿ ಪ್ರಾರ್ಥಿಸೋಣ ಪ್ರಿಯರೇ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ, 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 ಎಲ್ಲ ಸ್ತೋತ್ರ ಯೇಸುವೆ. ಎಲ್ಲ ಈ ಕಾಯಿಲೆಯ ಸಂಬಂಧಗಳು, ಡಯಾಬಿಟಿಸ್ ಸ್ಪಿರಿಟ್ಸ್, ಲಾರ್ಡ್ ಜೀಸಸ್, ಐ ಬೈಂಡ್ your power and nullify your power right now in the name of Jesus Christ. Go out right now and go to Jesus' feet and never to return or not to disturb her anymore. Amen. Lord Jesus, touch her, heal her and set her free, Lord Jesus. And Lord Jesus, touch her, heal her and set her free, Lord Jesus. Hallelujah, 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 hallelujah. ಒಂದು ಗಟ್ಟಿ ಚಪ್ಪಾಳೆ ಈ ತಾಯಿಗಾಗಿ ಮತ್ತು ಈ ಮಗಳಿಗಾಗಿ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೊಡ್ಡ ಸಾಕ್ಷಿಗಳು ನಮ್ಮ ಮಧ್ಯದಲ್ಲಿ ಇವೆ. ಅವರು ಪೆರಾರಿನಿಂದ ಬಂದಿದ್ದಾರೆ. ಈಗ ಅಲ್ಲಿ ಗಂಜಿಮಠ ಹೋಗಿ ಪೆರಾರ್ ಅಂತೂ ಒಂದು ಊರಿದೆ, ಆ ಊರಿನಿಂದ ಇಲ್ಲಿಗೆ ಬಂದವರು. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಜನರು ಇಲ್ಲಿ ದೂರದಿಂದ ಪ್ರತಿ ಶುಕ್ರವಾರ ಪ್ರೇಯರ್ಗೆ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹೋದ ಸಲ ಒಂದು 18 ವರ್ಷ ಮದುವೆಯಾಗಿ ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರು. ಅವರು ಒಂದೇ ವರ್ಷದೊಳಗೆ ಒಂದು ಗಂಡು ಮಗುವನ್ನು ತಗೊಂಡು ಇಲ್ಲಿ ಬಂದು ಸಾಕ್ಷಿ ನೀಡಿದ್ದಾರೆ. 19 ವರ್ಷ ಮದುವೆಯಾಗಿ ಮಕ್ಕಳಿಲ್ಲದೆ ಇರುವಂಥ ದಂಪತಿಗಳಿಗೆ ಒಂದು ಮಗುವನ್ನು ಆಶೀರ್ವದಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇಲ್ಲಿ ವಾಲಂಟಿಯರ್ಸ್ ಕೆಲಸ ಮಾಡುವ 2 ದಂಪತಿಗಳಿಗೆ ಮಕ್ಕಳಿಲ್ಲ, 3 ದಂಪತಿಗಳಿಗೆ ಮಕ್ಕಳಿಲ್ಲ. ಆ 3 ದಂಪತಿಗಳು ಕೂಡ 2 ವರ್ಷದೊಳಗೆ ಮಕ್ಕಳ ಭಾಗ್ಯ ಸೌಭಾಗ್ಯದಲ್ಲಿದೆ. ಈ ಜಾಗದಲ್ಲಿ ಪ್ರಾರ್ಥನೆ ಮಾಡಿ ಅವರು ಈಗ ಕೂಡ ವಾಲಂಟಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಬನ್ನಿ
ಬನ್ನಿ, ಮೇಲಕ್ಕೆ ಬನ್ನಿ. ಇನ್ನೊಂದು ಸಾಕ್ಷಿ ನಮ್ಮ ಮಧ್ಯದಲ್ಲಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನಾನು ಈ ಮಗಳ ಬಗ್ಗೆ ಸಾಕ್ಷಿ ಹೇಳಲು ಅಂದರೆ ಅವಳಿಗೆ ಹೇಳಲಿಕ್ಕೆ ಭಯ ಆಗ್ತದೆ ಎಂದು ಹೇಳ್ತಿದ್ದಾಳೆ, ಅವಳಿಗೆ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ನಾನು ಅವಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇವಳು ನಮ್ಮ ನೇಬರ್ ಮನೆಯಲ್ಲಿ ಹೆಲ್ಪರ್ ಆಗಿದ್ದಾಳೆ. ಇಲ್ಲಿ ಬಂದಾಗ ಅವಳು ಅವ್ರ ಮನೆಗೆ ಮೊನ್ನೆ ಬಂದು ಒಂದು 2 ತಿಂಗಳಾಗಿದೆ ಮಾತ್ರ. ಮೈಸೂರಿನಿಂದ ಬಂದವಳು, ಅನ್ಯ ಧರ್ಮದವಳು. ಆದರೆ ಯೇಸುವಲ್ಲಿ ವಿಶ್ವಾಸದಲ್ಲಿದ್ದಾಳೆ ಅವಳು. ಯೇಸುವನ್ನು ವಿಶೇಷವಾಗಿ ಇಟ್ಕೊಂಡಿದ್ದಾಳೆ. ಯಾಕೆಂದರೆ ಇವಳ ಹಸ್ಬೆಂಡ್ ಸಹ ಎಕ್ಸ್ಪೈರ್ಡ್ ಆಗಿದ್ದಾರೆ. 8ನೇ ಕ್ಲಾಸ್ದಲ್ಲಿ ಓದ್ತಾ ಇದ್ದ ಮಗಳು ಸಹ ಕ್ಯಾನ್ಸರ್ನಲ್ಲಿ, ಆ ಮಗಳು ಸಹ ಸತ್ತಿದ್ದಾಳೆ. ಇವಳಿಗೆ ಯಾರೂ ಇಲ್ಲದಾರು, ಅಕ್ಕ ತಂಗಿ ಅವರೆಲ್ಲ ಇದ್ದಾರೆ ಮನೆಯಲ್ಲಿ, ಅಷ್ಟೇ ಬಿಟ್ಟರೆ ಜೊತೆ ಯಾರಿಲ್ಲ ಇವಳಿಗೆ. ಇಲ್ಲಿ ಬಂದಾಗ ನನ್ನ ಹತ್ರ ಕೇಳ್ತಿದ್ಲು, ನನಗೆ ಏಸಪ್ಪಂದು ಹಾಡುಗಳನ್ನು ಕೊಡು ಅಂತ ಹೇಳಿ. ನಾನು ಅವಳಿಗೆ ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಇದು ಬರಲ್ಲ. ಅದಕ್ಕೋಸ್ಕರ ನಾನು ಅವಳಿಗೆ ಕೆಲವು ಯೂಟ್ಯೂಬಿಂದೆಲ್ಲ ಹಾಕಿ ಕೊಟ್ಟಿದ್ದೆ. ಮತ್ತು ಸಜಿತ್ ಬ್ರದರ್ದು ಇದು ಪ್ರೋಗ್ರಾಮ್ ಇದೆ ಹೇಳಬೇಕಾದ್ರೆ ನಾನು ಹೋಗ್ತೀನಿ ಬರ್ತೆ ಅಂತ ಹೇಳಿದ್ರು. ಅವರು ದನಿಗಳು ಹೇಳಿದ್ರು, ನೀನು ಹೇಗೂ ಕನ್ನಡ ಅವಳಿಗೆ ಬೇಕಲ್ವ, ಬೇರೆ ಲ್ಯಾಂಗ್ವೇಜ್ ಬರಲ್ಲ, ಕನ್ನಡದಲ್ಲಿದೆಲ್ಲ ಕರ್ಕೊಂಡೋಗು ಅಂತ ಹೇಳಿದರು. ನಿನ್ನೆ ಅವಳು ಬಂದಿದ್ಲು. ನಿನ್ನೆ ದಿನ ಬ್ರದರ್ ಹೇಳಿದ್ರು, 7 ಸಲ ಆತ್ಮಹತ್ಯೆ ಮಾಡಲಿಕ್ಕೆ ಹೊರಟ ಒಂದು ಹೆಂಗಸು ಇಲ್ಲಿದ್ದಾರೆ ಅಂತ ಹೇಳಿದ್ರು. ನನಗೆ ತಕ್ಷಣ ಇವಳಲ್ಲಿ ಇದಾಯಿತು, ನೀನೆಲ್ಲಾದರೂ ಆತ್ಮಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀಯ ಅಂತ ಕೇಳಿದಾಗ ತಲೆ ಕೆಳಗೆ ಹಾಕಿದ್ಲು ಅವಳು. ಆಮೇಲೆ ಎದ್ದು ನಿಂತೆ ಅವ್ರು ಯಾರದು ಹೇಳಿ, ಯೇಸು ನಿಮ್ಮನ್ನು ಅವ್ರದ್ದು ಬಿಡುಗಡೆ ಮಾಡಿ ಆಗಿದೆ ಅಂತ ಹೇಳಿದ ಕಳ್ಳೆ ಇವಳು ಎದ್ಲು. ಆಮೇಲೆ ಹೇಳಿದೆ, ಹೋಗು ಅಲ್ಲಿ ಮೇಲೆ ಅಂತ ಹೇಳಿ. ಈ ಮಗಳಿಗೆ ಯೇಸು ನಿನ್ನೆ ದಿನ ಬಿಡುಗಡೆ ಕೊಟ್ಟಿರೋದು ಇಲ್ಲಿ ಬಂದಾಗ. ದೇವರಿಗೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಸಾರಿ, ಅವಳ ಹೆಸರು ಹೇಳಿಲ್ಲ, ಪುಟ್ಟಮ್ಮ ಅಂತ ಹೇಳಿ ಅವಳ ಹೆಸರು. ತೊಂದರೆ ಇಲ್ಲ, ಅವರು ಪುಟ್ಟಾಗಿ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇನ್ಯಾರಿಗಾದರೂ ಸಾಕ್ಷಿ ನೀಡಲಿದ್ದರೆ ಒಂದು ಅವಕಾಶ ಬಿಡಬೇಡಿ. ಅವಕಾಶ ಸಣ್ಣ ಕತೆ. ನೀವು ಬಂದು ಸಾಕ್ಷಿ ಹೇಳುವಂಥದ್ದು ಒಂದು ದೊಡ್ಡ ಕಾರ್ಯ ದೇವರ ಮುಂದೆ. देव अमुक एक व्हडलें काम करचें तुमी देवाक साक्ष जावन रावचें तूं व्हडलें एक अजाप तें देखून कोणा साक्ष जावंक दिवंक आसा दया करून तुमी मुखार येवचें. ಯಾರಿಗೆಲ್ಲ ಸಾಕ್ಷಿ ನೀಡಲಿಕ್ಕಿದೆ ಎಲ್ಲ ನೀವು ಮುಂದಕ್ಕೆ ಬರಬಹುದು. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನನಗೆ 6 ತಿಂಗಳ ಮೊದಲು ಒಂದು ಆಕ್ಸಿಡೆಂಟ್ ಆಯಿತು ರೋಡ್ ದಾಟುವಾಗ. ಮತ್ತು ಏನಾಯಿತು ಅಂತ ನನಗೇನು ಗೊತ್ತಿಲ್ಲ, ಇವರು ಹೇಳ್ತಾರೆ ಎಲ್ಲನೂ. ಅವಳು ಆಕ್ಸಿಡೆಂಟ್ ಆಗಿ ಬಿದ್ದಾಗ ಅವಳಿಗೆ ಜ್ಞಾನ ಇಲ್ಲ. ಖಾಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಬಿದ್ದು ಒಂದು ಬೈಕ್ ಅಡ್ಡಾಯಿತು. ಬ್ರೈನಿಗೆ ಇದು ತಲೆ ಹೊಡೆತಾಗಿ ಎಲ್ಲ ರಕ್ತ ಬಂದು ಫಸ್ಟ್ ನ್ಯೂರೋ ಇದರಲ್ಲಿ ಅವಳು ಅಡ್ಮಿಟ್ ಆಗಿದ್ಲು. ಜ್ಞಾನವೂ ಇರಲಿಲ್ಲ. ICU ಹಾಕಿದ್ರು, ವಾಮಿಟ್ ಮಾಡಿದ್ಲು, ಮತ್ತು ಮಾತಾಡಲಿಕ್ಕೂ ಆಗ್ತಿರಲಿಲ್ಲ. ಡಾಕ್ಟ್ರೇ ಹೇಳಿದ್ರು ಇನ್ನು ತುಂಬ ದಿನ ಇವಳಿಗೆ ಇರಬೇಕು. ಬಹುಶಃ MRI ಎಲ್ಲ ತೆಗೆದ್ರು, ಒಳಗಡೆ ಕ್ಲಾಟ್ ಇದ್ದಂಗೆ ಇದೆ, ಅದಕ್ಕೋಸ್ಕರ ವಾಮಿಟ್ ಆಗ್ತಿದೆ ಅಂತ ಹೇಳಿದ್ರು. ಆಮೇಲೆ ಅವಳಿಗೆ ಅಡ್ಮಿಟ್ ICUಯಿಂದ ಇಲ್ಲಿ ಕಂಕನಾಡಿಗೆ ತಗೊಂಡೋದ್ವಿ. ಅಲ್ಲಿ ಡಾಕ್ಟ್ರೆಲ್ಲ ಹೇಳಿದ್ರು ಇವಳಿಗೆ ಇನ್ನು 1-2-3 ತಿಂಗಳಾದರೂ ಅವಳಿಗೆ ರೆಸ್ಟ್ ಬೇಕು ಅಂತ ಹೇಳಿ. ಆದರೆ ದೇವರು ಎಲ್ಲರ ಹತ್ರ ಪ್ರಾರ್ಥನೆ ಕೇಳಿದ್ದವಳು, ಎಲ್ಲರೂ ಇವಳಿಗಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಇವಳು 10-15 ದಿನದಲ್ಲೇ ಅವಳಿಗೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾಳೆ. ಮತ್ತು 2-3 ತಿಂಗಳು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಅವರು ಡಾಕ್ಟರ್ಗಳು. ಆದರೆ ಯೇಸು ಅವಳಿಗೆ 1-15 ದಿನದಲ್ಲೇ ಅವಳು ಕೆಲಸ ಮಾಡಲಿಕ್ಕೂ ತಯಾರಿದ್ಲು. ಯಾಕೆಂದರೆ ಅವಳಿಗೆ ಸೌಂಡ್ ಕೇಳಲಿಕ್ಕೆ ಆಗ್ತಿರ್ಲಿಲ್ಲ, ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ ಅವಳದು, ಅಷ್ಟು ಬ್ರೈನಲ್ಲಿ ಇದಾಗಿ ಹೋಗಿತ್ತು. ಆದರೆ ಇವತ್ತಿಗೂ ಸರಿಯಾಗಿ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಎಲ್ಲ ಕೆಲಸವನ್ನು ಅವಳೆಲ್ಲ ಮಾಡ್ತಾ ಇದ್ದಾಳೆ. ಯೇಸುವಿಗೆ ಸ್ತೋತ್ರ. ನಿನ್ನೆಯಿಂದ ಅವಳು ಬರ್ತಾ ಇದ್ದಾಳೆ ಇಲ್ಲಿ. ಯೇಸುಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಲ್ಲಿ ಧ್ಯಾನಕ್ಕಾಗಿ ಬರ್ತಾ ಇದ್ದಾಳೆ. ಪ್ರೈಸ್ ದ ಲಾರ್ಡ್. ಈ ಎಲ್ಲ ಶಕ್ತಿಯನ್ನು ಕೊಟ್ಟ ನನ್ನ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಇನ್ಯಾರಾದರೂ ಇದ್ದರೆ ಸಾಕ್ಷಿ ನೀಡಲಿದ್ದರೆ, ನಿನ್ನೆಷ್ಟು ಅದ್ಭುತಗಳಾಗಿವೆ, ಇವತ್ತು ಆಗಿವೆ. ಸಾಕ್ಷಿ ನೀಡಿ, ಏನಾಗಲ್ಲ. ಗಟ್ಟಿಯಾಗಿ ಒಂದು ಅವಕಾಶ ನಿಮಗೆ ಸಾಕ್ಷಿ ನೀಡಲು.
ಅವಕಾಶವನ್ನು ಬಿಟ್ಟು ಬಿಡಬೇಡಿ. ಯಾರಿಗೆ ಅರ್ಧಂಬರ್ಧ ಗುಣ ಆಗಿದೆ ಅಂತ ಹೇಳಿದ್ರೆ ಅವರು ಸಾಕ್ಷಿ ನೀಡಿ, ಸಂಪೂರ್ಣವಾಗುತ್ತೆ ಬಿಡುಗಡೆ. ಸಾಕ್ಷಿ ಕೊಡುವಾಗಲೇ ಸಂಪೂರ್ಣ ಬಿಡುಗಡೆ ಆಗುತ್ತೆ. ದಯಮಾಡಿ ಮುಂದಿನ ವೈಟ್ ಚೇರ್ಗಳು ಖಾಲಿ ರೋಗಿಗಳಿಗೆ ಮಾತ್ರ, ಉಳಿದವರು ದಯಮಾಡಿ ಹಿಂದಕ್ಕೆ ಹೋಗಿ. हांव राजेश पिराव. म्हाका 2 years जाले हांगा रायट सायड दुख आसली. ಮತ್ತು ಸ್ಕ್ಯಾನಿಂಗ್ वखत बरें केलें हांवें. म्हाका खंयची उणें जावंक कोत्तना ओडोल मागण्यांत संपूर्ण गुण जाले. हांव देवाक अर्घ पठयता. प्रेज यू जीसस. हालेलुया हालेलुया हालेलुया. ಇವತ್ತು ಬೆಳಿಗ್ಗೆ ಇಲ್ಲಿ ಪ್ರಾರ್ಥನೆ ಮಾಡುವಾಗ ಮಗನಿಗೆ ಬಿಡುಗಡೆ ಆದದ್ದು ನೀವು ನೋಡಿದ್ದೀರಿ. ಕೆಳಕ್ಕೆ ಬಿದ್ದು ಒದ್ದಾಡಿ ಆ ನೋವು ಆ ಮಗನನ್ನು ಬಿಟ್ಟು ಹೋಗಿ ಎಷ್ಟೋ ವರ್ಷದಿಂದ ಈ ಕಾಯಿಲೆಯಿಂದ ಬಳಲುತ್ತಿದ್ದರು ಅವರು. ಈ ಮಗನಿಗೆ ಸಂಪೂರ್ಣವಾಗಿ ಯೇಸು ಬಿಡುಗಡೆ ನೀಡಿದ್ದಾರೆ. ಒಂದು ಗಟ್ಟಿ ಚಪ್ಪಾಳೆ ಖಂಡಿತವಾಗಿ ದೇವರಿಗೆ. ಪ್ರೈಸ್ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನ್ನ ಹೆಸರು ದಿವ್ಯಾ, ನಾವು ವಲೇಶದಿಂದ ಬಂದಿದ್ದು. ನಿನ್ನೆ ಸ್ವಲ್ಪ ಒಂದು 3-4 ತಿಂಗಳಿಂದ ನಂಗೆ ಉಸಿರಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು. ನಿನ್ನೆ ಯಾರಿಗೆ ಉಸಿರಾಟದ ತೊಂದರೆ ಸ್ವಲ್ಪ ಅವ್ರದ್ದೆಲ್ಲ ಕ್ಲೀನ್ ಆಗಿದೆ ಅಂತ ಹೇಳಿದರು. ಅವಾಗ ನಿನ್ನೆ ಸ್ವಲ್ಪ ಇದಿತ್ತು, ಇವಾಗ ಫುಲ್ ಕ್ಲಿಯರ್ ಆಗಿದೆ. ಯೇಸುವಿಗೆ ಸ್ತೋತ್ರ. ಉಸಿರಾಡುವ ಸಮಸ್ಯೆಗಳಿಂದ ನಿನ್ನೆ ಅವರಿಗೆ ಯೇಸು ಬಿಡುಗಡೆಗೊಳಿಸ್ತಾರೆ ಎಂದು ಅವರು ಸಾಕ್ಷಿ ನೀಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ತುಂಬ ಅದ್ಭುತಗಳಾಗಿದೆ. ಯಾರಿಗೆ ಅದು ನೀವು ಅನುಭವಿಸಿದ್ದೀರೋ ದಯಮಾಡಿ ಮುಂದಕ್ಕೆ ಬಂದು ಸಾಕ್ಷಿ ನೀಡುವುದು. ಅನುಭವ ಮಾಡಿದರು ಏನಾದರೂ ದೇವರ ಅನುಭವ, ಪವಿತ್ರಾತ್ಮರ ಅಭಿಷೇಕ ಆದದ್ದು ಅನುಭವ ನಿಮಗೆ ಆಗಿದ್ದರೆ ನೀವು ಸಾಕ್ಷಿ ನೀಡಬಹುದು. ಪ್ರೇಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ. ತ್ರಯೇಕ ದೇವರೇ ನಿಮಗೆ ಕೋಟಿ ಕೋಟಿ ನಮನ. ನನ್ನ ಹೆಸರು ಮರ್ಲಿನ್ ಡಿಸೋಜಾ ಅಂತ ಬೆಂದೂರು ಚರ್ಚಿನಿಂದ ಬಂದಿದ್ದೇನೆ. ನನಗೆ ಸುಮಾರು 18-20 ವರ್ಷದ ಹಿಂದೆ ನಾನು ಬೈಕಿನಿಂದ ಬಿದ್ದಿದ್ದೆ. ಆದರೆ ಅದರ ನಂತರ ನನಗೆ ಆ ಸಮಯದಲ್ಲಿ ಗೊತ್ತಾಗಲಿಲ್ಲ. ಆದರೆ ಕ್ರಮೇಣ ನಾನು ಒಬ್ಬ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ನ ಕೊಪ್ಪ ತಾಲೂಕಿನಲ್ಲಿ ಕಾನ್ವೆಂಟ್ ಶಾಲೆಯಲ್ಲಿ. ಆದರೆ ನನಗೆ ಕ್ರಮೇಣ ನನಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಅಂತ ಗೊತ್ತಾಯಿತು. ನಮ್ಮ ಶಾಲೆ ಗುಡ್ಡದ ಮೇಲೆ ಇತ್ತು, ಹತ್ತಿ ಹೋಗಲಿಕ್ಕೆಲ್ಲ ಆಗ್ತಿರಲಿಲ್ಲ, ವಾಹನದಲ್ಲೇ ಹೋಗಬೇಕಿತ್ತು. ಸುಮಾರು ವರ್ಷ ನಾನು ಕಷ್ಟಪಟ್ಟೆ. ಆಮೇಲೆ ಅದಕ್ಕಾಗಿ ನಾನು 7 ವರ್ಷ ಇರುವಾಗಲೇ 33 ವರ್ಷ ಆದ ಕೂಡಲೇ ನಾನು VRS ತಗೊಂಡೆ. ನಾನು ತುಂಬ ಕಷ್ಟಪಡ್ತಾಯಿದ್ದೆ, ನೋವು ಅನುಭವಿಸ್ತಾ ಇದ್ದೆ. ಸೊಂಟದಲ್ಲಿ ನನಗೆ ಬಲ ಇರ್ತಿರಲಿಲ್ಲ. ಇಡೀ ಕಾಲು ನನಗೆ ಸೆಳೆತ ಇದಾಗ್ತಿತ್ತು. ಸಂಪೂರ್ಣ ಇದು ಸವೆದು ಹೋಗಿದೆ ಅಂತ ಹೇಳಿದರು. ಆದರೆ ನಿನ್ನೆ ದಿನ ಪ್ರಭು ಯೇಸು ಯಾರು ಬೆಲ್ಟ್ ಹಾಕಿದ್ದಾರೋ ಅವರು ಬನ್ನಿ ಅಂತ ಕರೆದರು ಬ್ರದರ್. ಹಾಗೆ ನಾನು ಬಂದಾಗ ನನ್ನನ್ನು ಪ್ರಾರ್ಥಿಸಿದರು. ಇವತ್ತಿನ ದಿವಸ ಕೂಡ ಯಾರು ಬೈಕಿನಿಂದ ಬಿದ್ದಿದ್ದೀರಿ ಅಂತ ಹೇಳಿದರು. ಆದಾಗಲೂ ಕೂಡ ನಾನು ಬಂದೆ, ನನಗಾಗಿ ಪ್ರಾರ್ಥಿಸಿದರು. ಪ್ರಭು ಯೇಸು ನನ್ನನ್ನು ನಿನ್ನೆ ದಿವಸ ಹಾಗೂ ಇಂದಿನ ದಿವಸ ನನ್ನನ್ನು ಮುಟ್ಟಿ ಗುಣಪಡಿಸಿದ್ದಾರೆ. ಆ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ ವಂದನೆಗಳು. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇನ್ನೂ ಅನೇಕ ಕಾಯಿಲೆಗಳು ನನ್ನಲ್ಲಿವೆ. ಆ ಪ್ರಭು ನನ್ನನ್ನು ಸೌಖ್ಯದಾಯಕ ಯೇಸು ನನ್ನನ್ನು ಮುಟ್ಟಿ ಗುಣಪಡಿಸಿದ್ದಾರೆ ಎಂದು ನಂಬುತ್ತೇನೆ, ವಿಶ್ವಾಸಿಸ್ತೇನೆ. ಆ ದೇವರಿಗೆ ಸ್ತೋತ್ರ ವಂದನೆ. ಪ್ರೈಸ್ ಲಾರ್ಡ್. ಇದ್ದ ಕಾಯಿಲೆಗಳನ್ನೆಲ್ಲ ಕಾಯಿಸಿ ತಿನ್ನಬೇಕು, ಅದು ಹೋಗುತ್ತೆ ಎಲ್ಲ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಇನ್ಯಾರಿದ್ದರೆ ಸಾಕ್ಷಿ ನೀಡಲು? ನನ್ನ ಹೆಸರು ಪುಷ್ಪ ಅಂತ, ನಾನು ಕೈಕಂಬದಿಂದ ಬಂದಿದ್ದೇನೆ. ನಿನ್ನೆ ನನಗೆ ಇಲ್ಲಿ ಬಂದ ಮೇಲೆ ಪ್ರೇಯರ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಪವಿತ್ರಾತ್ಮರು ನನಗೆ ತುಂಬ ಸುತ್ತ ಆವರಿಸ್ಕೊಂಡು ಬಲಪಡಿಸ್ತಾ ಇದ್ದರು. ನಿನ್ನೆಯಿಂದ ಇವತ್ತಿನವರೆಗೂ ನಾನಿದ್ದೇನೆ ಅಂತ ಹೇಳಿ ನನ್ನನ್ನು ಸುತ್ತ ಫುಲ್ ಆವರಿಸ್ಕೊಂಡಾಗೆ ಬಲಪಡಿಸಿದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಪ್ರೈಸ್ ಲಾರ್ಡ್. ಊಟ ಮಾಡಿದ್ದೀರಲ್ಲ ಮಧ್ಯಾಹ್ನ? ನೀವು ಎಲ್ಲರೂ ಮಾಡಿದ್ದೀರಲ್ಲ?
ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಓಕೆ, ಇನ್ನು ಯಾರಿದ್ದರೆ ಬರ್ಬೋದು. 3 ಗಂಟೆ ತನಕ ನಿಮಗೆ ಅವಕಾಶ ಉಂಟು, ಮನಸ್ಸು ಮಾಡಿ. ಪ್ರೈಸ್ ಲಾರ್ಡ್. ನನ್ನ ಹೆಸರು ಹೇಮಾ ಅಂತ ಅಂದ್ಬಿಟ್ಟು ಹಿಂದೂ ಕುಟುಂಬದಿಂದ ಬಂದಿರೋದು ನಾನು. ನಮ್ಮತ್ತೆ ನನಗೆ ಪ್ರೇಯರ್ ಮಾಡೋರು, ತುಂಬ ಪ್ರೇಯರ್ ಮಾಡೋರು ನಮ್ಮತ್ತೆ. ನಾನು ಇಲ್ಲಿ ಇದ್ದೀನಿ ಅಂತಂದರೆ ಟೇಜ್ ಮೇಲೆ ನಮ್ಮ ಅತ್ತೆಯಿಂದನೇ ಪ್ರೇಯರ್ ಮಾಡಿರೋದ್ರಿಂದ ಕಾರಣದಿಂದ ಹಿಂಗಿರೋದು. ಮತ್ತು ನನಗೆ ಮಾಮಿ ಅಂತ ಇದ್ದಾರೆ, ಅವರು ತುಂಬ ಪ್ರೇಯರ್ ಮಾಡಿದ್ದಾರೆ. ತುಂಬ ಕೋಪ, ನನಗೆ ತುಂಬ ಸಿಟ್ಟು. ಮತ್ತು ನಮ್ಮ ಅತ್ತೆ ಯಾವಾಗಲೂ ಪ್ರೇಯರ್ ಮಾಡುವಾಗ ತುಂಬ ಅವರಿಗೆ ಕೈ ಓಲಿ ಬರೋದು. ನಾನು ತುಂಬ ಅವ್ರನ್ನ ಕಿಂಡಲ್ ಮಾಡ್ತಾಯಿದ್ದೆ ಮನೆಯಲ್ಲಿ. ಇವ್ರು ಎಂಥಕ್ಕೆ ಈಗ ಓಲಿ ಬರೋದು ಅಂತ ನಾನು ತುಂಬ ಕಿಂಡಲ್ ಮಾಡ್ತಿದ್ದೆ. 8 ವರ್ಷದಿಂದ ಕಿಂಡಲ್ ಮಾಡ್ತಿದ್ದೆ ಅವರಿಗೆ. ಮತ್ತು ಒಂದಿನ ಮನೆಯಲ್ಲಿ ಪ್ರೇಯರ್ ಮಾಡುವಾಗ 8 ಗಂಟೆಗೆ ಪ್ರೇಯರ್ ಮಾಡುವಾಗ ನನಗೆ ಪವಿತ್ರಾತ್ಮರದು ಶಕ್ತಿ ಬಂದುಬಿಡ್ತು. ಓಲಿಯಾಗಿ ಹೀಗೆ ಬಂದುಬಿಡ್ತು. ಅದು ಆವಾಗ ಬಂದಿತ್ತು, ಕಿಂಡಲ್ ಮಾಡಿದ್ದಷ್ಟೇ, ಆವಾಗ ಬಂದಿತ್ತು. ಮತ್ತು ನನಗೆ ಇದುವರೆಗೂ ಹೋಗಲಿಲ್ಲ. ಪವಿತ್ರಾತ್ಮರ ಶಕ್ತಿ ತುಂಬ ಪ್ರಾರ್ಥನೆ ಮಾಡಿದ್ದೀನಿ, ತುಂಬ ಮನೆಗೆ ಪ್ರಾರ್ಥನೆ ಮಾಡಿದ್ದೀನಿ. ಮತ್ತು ದೇವರ ತುಂಬ ಪವಿತ್ರಾತ್ಮರ ಶಕ್ತಿಗಳು ಪಡ್ಕೊಂಡಿದ್ದೀನಿ. ಆಮೇಲೆ ನನ್ನ ಮಗಳಿಗೆಲ್ಲ ತುಂಬ ಬಿಡುಗಡೆ ಮಾಡಿದೆ. ತುಂಬ ಸಾಕ್ಷಿಗಳಿದ್ದಾವೆ, ಹೇಳಿದ್ರೆ ಸಾಕಾಗೋದಿಲ್ಲ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಲಾರ್ಡ್. ಅವ್ರದ್ದು ಸಾಕ್ಷಿ ಉದ್ದ ಉಂಟು, ನಿಮಗೆ ಕೇಳಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಶಾರ್ಟ್ಕಟ್ಟಾಗಿ ಹೇಳಿ ಅಂತ ಹೇಳಿದೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಅವರ ಜೀವನ ಎಷ್ಟು ಅದ್ಭುತಗಳು ನಡೆದಿದೆ, ಅದು ಹೇಳಿದರೆ ಇದು 3 ಗಂಟೆ ಸಾಕಾಗೋಲ್ಲ. ಪ್ರೈಸ್ ಆ್ಯಂಡ್ ವರ್ಷಿಪ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಓಕೆ. Good evening. When I came morning, I could not climb the steps as doctor told me not to climb and not to get down. So when I came, I hold my niece's hand and I came up. But while I went for lunch, I don't know how I went down and I came up. Now also I came and I'm going. So it's a live miracle. Jesus has really healed me. Thank you. Praise the Lord. Thank you, Jesus. ಪ್ರೈಸ್ ಲಾರ್ಡ್. ಇವ್ರದ್ದು ಹೆಸರು ಹಿಲ್ಡಾ ಪ್ಯಾರಿಸ್ ಅಂತ, ಆಂಚಲರ್ ಚರ್ಚಿನ, ನಾಗೋರಿ ಚರ್ಚಿನವರು. ಅವರಿಗೆ ಮೆಟ್ಟಲು ಹತ್ತಲಿಕ್ಕೆ ಮತ್ತು ಇಳಿಲಿಕ್ಕೆ ಯಾವತ್ತೂ ಆಗಲಿಲ್ಲ. ಡಾಕ್ಟ್ರು ಹೇಳಿದರು ಹತ್ತಬೇಡ ಅಂತ. ಈ ಡಾಕ್ಟ್ರು ಹೇಳಿದರು 10 ಅಂತ, ಅದಕ್ಕೆ 10ಕೊಂಡು ಬಂದಿದ್ದಾರೆ. ಯಾಕೆಂದರೆ ನಮ್ಮ ದೇವರು ಡಾಕ್ಟ್ರು ವೈದ್ಯರ ವೈದ್ಯರು ಯೇಸುವೆ ಆಗಿದ್ದಾರೆ. ಪ್ರೈಸ್ ಲಾರ್ಡ್. ಓಕೆ, ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್. ನಾನು ಮರಿಯಾ ಅಂತ ಬೆಳ್ತಂಗಡಿಯಿಂದ ಬಂದದ್ದು. ನನಗೆ ಅಲ್ಲಿ ಫ್ರ್ಯಾಂಕ್ಲಿನ್ ಫಾದರ್ ಮತ್ತು ಟಿ.ಕೆ. ಜಾರ್ಜ್ ಅಂತ ಪ್ರೇಯರ್ಗೆ ಬಂದರು ಬೆಳ್ತಂಗಡಿಗೆ. ಅಲ್ಲಿ ಪ್ರೇಯರ್ಗೆ ಹೋಗಿ ನಾನು ಅಲ್ಲಿ ನಾನು ಹೋಗುವಾಗ ಪ್ರೇಯರ್ಗೆ ಶುರು ಮಾಡಿದ್ದೆ. ಫಸ್ಟಿಗೆ ನನಗೆ ವಿಶ್ವಾಸ ಇರಲಿಲ್ಲ. ಮತ್ತು ನನಗೆ ಪ್ರೇಯರ್ಗೆ ಶುರು ಮಾಡಿದ ಮೇಲೆ ನನಗೆ ಎದೆ ನೋವೆಲ್ಲ ಇತ್ತು ಫಸ್ಟಿಗೆ. ಅದಕ್ಕೆ ನಾನು ಮಾತ್ರೆ ತಗೊಳ್ತಿದ್ದೆ. ಅಲ್ಲಿ ಹೇಳಿದರು, ಇವತ್ತಿನಿಂದ ಮಾತ್ರೆ ದೇವರ ಹೆಸರಲ್ಲಿ ಮಾತ್ರೆ ಬಿಡುವುದಾದರೆ ಬಿಡ್ಬೋದು ಅಂತ ಹೇಳಿದರು. ಅದಕ್ಕೆ ನಾನು ಎದೆ ನೋವಿನ ಮಾತ್ರೆ ನುಂಗಲಿಲ್ಲ. ನನ್ನ ಎದೆ ನೋವು ಗುಣ ಆಗಿದೆ. ಮತ್ತು ನನಗೆ ಬೈಬಲ್ ಓದಲಿಕ್ಕೆ ತುಂಬ ಆಸೆ ಇತ್ತು. ನನಗೆ ಓದಲಿಕ್ಕೆ ಬರ್ತಿರಲಿಲ್ಲ. ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೆ, ನನಗೆ ಓದಲಿಕ್ಕೆ ಬರಬೇಕು, ನನಗೆ ಬೈಬಲ್ ಓದಲಿಕ್ಕೆ ಬರಬೇಕು ಅಂತ. ಮತ್ತು ದಿನ ನಾನು ಬೈಬಲ್ ಇಟ್ಕೊಂಡು ಒಂದೊಂದು ಅಕ್ಷರ ಓದುವಾಗ ನನಗೆ ಎಲ್ಲ ಅಕ್ಷರ ನನಗೆ ಗೊತ್ತಾಯಿತು. ನಾನು ಓದಿದ್ದೇನೆ. ಮತ್ತು ಎದೆಯಲ್ಲಿ ಇದು ಕಲ್ಲುಗಟ್ಟಿದ್ದೆ, 2 ಕೂಡ ಕಲ್ಲುಗಟ್ಟಿ ನನಗೆ ತುಂಬ ಆಸ್ಪತ್ರೆಗೆ ಹೋಗುವಾಗ ಹೇಳಿದರು, ಇದು ಆಪ್ರೇಷನ್ ಆಗಬೇಕು ಅಂತ ಹೇಳಿದರು ಡಾಕ್ಟ್ರು. ಅದಕ್ಕೆ ನಾನು ಆಪ್ರೇಷನ್ ಬೇಡ, ನನ್ನ ದೇವರು ನನಗೆ ಖಂಡಿತ ಗುಣ ಮಾಡಿಯೇ ಮಾಡ್ತಾರೆ ಅಂತ ಮನೆಗೆ ಹೋಗಿ ನಾನು ಪ್ರಾರ್ಥನೆ ಮಾಡಿದೆ ಕೈ ಇಟ್ಟು. ನನಗೆ ದೇವರು ಗುಣ ಮಾಡಿದ್ದಾರೆ. ಈಗ ನನಗೆ ಸೊಂಟ ನೋವು ಉಂಟು. ಬಿದ್ದು ನಾನು 18 ವರ್ಷ ಆಯಿತು. ಸೊಂಟ ನೋವು ಬೆಲ್ಟ್ ಆಗ್ತಿದ್ದೆ. ಇಷ್ಟೊಂದಿಗೆ ನನಗೆ ನಿಲ್ಲಲಿಕ್ಕೆ ಆಗ್ತಿರಲಿಲ್ಲ. ಇವತ್ತು ನಾನು ನಿಂತಿದ್ದೇನೆ. ಯೇಸುವಿಗೆ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ.
ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಎಷ್ಟೋ ನಾವು ಕಲಿತವರು ಬೈಬಲ್ ಓದಲ್ಲ. ಏನು ಒಂದು ಕ್ಲಾಸಿಗೆ ಕೂಡ ಶಾಲೆಗೆ ಹೋಗದವರು ಕನ್ನಡದಲ್ಲಿ 2ನೇ ಕ್ಲಾಸಿಗೆ ಹೋಗಿದ್ದಾರಂತೆ, ಅದು ಸಂಪೂರ್ಣ ಆಗಲಿಲ್ಲ. ಆದರೂ ಕೂಡ ನೋಡಿ ಇವತ್ತು ಚೆನ್ನಾಗಿ ಒಂದೊಂದು ಅಕ್ಷರ ಬರೆತು ಜೋಡಿಸಿ ಓದಿ ಬೈಬಲು ಓದಿ ಮುಗಿಸಿದ್ದಾರೆ. ಖಂಡಿತವಾಗಿ ಒಂದು ಗಟ್ಟಿ ಚಪ್ಪಾಳೆ ಅವರಿಗೆ ಪ್ರಿಯರೇ, ಖಂಡಿತವಾಗಿ ಒಂದು ಅದ್ಭುತ ಕಾರ್ಯಗಳು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಾವು ಎಷ್ಟೆಲ್ಲ ಓದಿಕೊಂಡು ದೇವರು ಇಷ್ಟೆಲ್ಲ ಓದಿಸಿ ನಮ್ಮನ್ನು ಬೈಬಲ್ ಓದದೆ ಎಷ್ಟೋ ಜನ ಇದ್ದಾರೆ ಇಲ್ಲಿ ಕೂಡ. ಒಮ್ಮೆ ಕೂಡ ಬೈಬಲ್ ಓದದೆ, ಸಂಪೂರ್ಣ ಬೈಬಲ್ ಓದದೆ ಇದ್ದವರು ಇಲ್ಲಿ ಜಾಸ್ತಿ ಪರ್ಸೆಂಟೇಜ್ ಇದ್ದಾರೆ. ಪ್ರೈಸ್ ಲಾರ್ಡ್. ನಾವು ಹೇಳಿದರೆ ಅದು ನಾವಿಗೆ ಯಾರಿಗೆ ನಾಚಿಕೆ ಈಡು ಮಾಡೋದು ನಮ್ಮ ಕೆಲಸ ಅಲ್ಲ. ಪ್ರೈಸ್ ಲಾರ್ಡ್. ನೀವೇ ನಿಮಗೆ ಒಂದು ಕ್ವಶನ್ ಮಾರ್ಕ್ ಆಗಬೇಕು, ನಾನು ಇಷ್ಟು ಕಲಿತು ಏನು ಪ್ರಯೋಜನ ಅಂತ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. Argantuka samyanyezu, hoglaptuka samyanyezu, sutituka samyanyezu, aradantuka samyanyezu. Mazo yजमानी सरण मोंती सिक्वेरा. माझे नाव मोंती सिक्वेरा, माझे घर सिद्धगट्टे. तसे माझं यजमानी सरण 10 वर्ष झाली. ताच्या प्रांत हांव देदेस्पेर जाली. म्हजी जिणी सगळी देदेस्पेर जाल्ली. तसे म्हाका देवान सांगलें, हांव रेतीर गेले जाल्यार तुज्या भुरग्यांनी सोडल्यार हांव तुका सोण घाली सोन आमलें. त्या उपरांत हांव मस्त बरी जाली आनी मस्त देवाचो मग म्हाका देवान सांगलां, तूं केदाळे संतोश आसतलें, तूं केदेंच तुका हांव सांग घालसां, तूं खंय अशें जाल्यार हांव तुज्या सांगात आसतलो म्हूण म्हाका देवान धैर्य दिलें. पवित्र आत्म्यान म्हाका बळ दिलें आनी घटाय दिली. प्रेज द लॉर्ड. अर्गंतुका समयानेजो. हालेलुया, 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 हालेलुया. प्रेज द लॉर्ड. आनी मुखारी देव तुज्यो सांगत आसा जायते बाय. प्रेज द लॉर्ड. ಹಾಲೆಲೂಯ್ಯ, ಹಾಲೆಲೂಯ್ಯ. ನೋಡಿ ಹೇಗೆ ಎಲ್ಲ ದೇವರು ಮಾತಾಡ್ತಾರೆ ನೋಡಿ. ಏನು ಎಜುಕೇಷನ್ ಬೇಡ, ಏನು ಪ್ರಾರ್ಥನೆ ಬೇಡ, ಅಂಥವ್ರ ಹತ್ರ ದೇವರು ಮಾತಾಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಏಕೆಂದರೆ ಒಂದೇ ಒಂದು ಮಾತು ಸಾಕು ದೇವರಿಗೆ. ಅವರ ಕರಗಳಿಗೆ ಸಮರ್ಪಣೆ ಮಾಡಿ ಒಂದು ಸಾಷ್ಟಾಂಗ ಎರಗಿದ್ರೆ ಸಾಕು, ಅವರನ್ನು ಎಬ್ಬಿಸ್ತಾರೆ ದೇವರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಇಲ್ಲಿ ಜಾಗ ಎಲ್ಲ ಫುಲ್ಲಾಗಿದೆ. ದಯಮಾಡಿ ಯಾರು ಹಠ ಹಿಡಿಬೇಡಿ ಇಲ್ಲಿ ಬರಬೇಕಂತ. ಕೆಳಗೆ ಜಾಗ ಎಲ್ಲ ಚೇರ್ಸ್ಗಳನ್ನು ಹಾಕಿದ್ದಾರೆ, ಕೆಳಗೆ ಕೂತ್ಕೊಳ್ಳಿ. LCD TV ಹಾಕ್ತಾ ಇದ್ದಾರೆ. ನಿಮಗೆ ಅಲ್ಲಿ ಕೂಡ ಈ ಸ್ಟೇಜ್ ಎಲ್ಲ ನಿಮಗೆ ಕಾಣುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಗೆ ಮುಂದಕ್ಕೆ ರೋಗಿಗಳಲ್ಲದೆ ಯಾದರೆ ನಡೆಯಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ಮಾತ್ರ ಮುಂದೆ ಅವಕಾಶವನ್ನು ನಾವು ಕೊಡ್ತೀವಿ. ಬೇರೆಯವರಿಗೆ ದಯಮಾಡಿ ನಿಮ್ಮ ಜಾಗದಲ್ಲಿ ಸುರಕ್ಷಿತವಾಗಿ ನೀವು ಕೂತ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ಯಾರಿಗೆ ಸಾಕ್ಷಿ ನೀಡಲಿಕ್ಕೆ ಮುಂದೆ ಬನ್ನಿ. प्रेज गॉड. म्हजी टेस्टिमोनीज लंबा आसात. काले म्हण सांगल्यार हांव गुरुवार आसतना म्हाका हांव एक मॉर्नाक वचून म्हाका डिप्रेशन स्टार्ट जालें. इमिडिएट ती बॉडी पळयले तक्षण म्हाका डिप्रेशन स्टार्ट जाल्लें. ताच्या मागीर हांव 1 year डॉक्टर रवीश तुंगाचे मेडिसिन्स करता येत आसली. ब्रदर साजीत 5 वर्सां पयलें मँगलोराक आयिल्लो. त्या दळ हांव त्या टायमांतल्यान हांव कनेक्टेड आसा. तशें जाल्ल्यान थंय म्हाका ताणें रिलीज केलें आनी प्रेयरांत रावूंक सांगलें. आनी केदाळे हांव मागतली आनी ताचे पेजीस हांवें फॉलो केल्यात आनी हांव केदाळे ताचें मागणें पळयत येत आसा. तशें जाल्यार म्हाका मस्त बरेंपण मेळ्ळें. आतां म्हजें हेल्थ मस्त बरें आसा. पूण लॉकडावनाच्या टायमार हांव बाथरुमांत निसरून पडली आनी डिस्काचें प्रॉब्लेम जालें. ताकाय डॉक्टरा कडेन गेली. परत नी प्रॉब्लेम जालें. चलोवंक जायनातलें. म्हळ्यार म्हजें सालोन आसा. तशें जाल्ल्यान म्हाका हांव त्या स्टेपार देंवतना सडन म्हाका नी प्रॉब्लेम जाल्ल्यान परतून हांव डॉक्टरा कडेन गेली. डॉक्टरांक पयशे घाले. इवन डिस्काचे जावं दी, नीचे जावं दी, पूण खंयी हें जावं नातलें. म्हाका तांतूनी हांवें सोण सोडलें आनी हांव मेडिसिन्स काण घेवन हांव मागोनूच गूण जाता. ओके, तेंय गूण जालें. ताच्या मागीर म्हज्या लास्ट इयर म्हज्या भयणीचो चेरको कोवीड वॅक्सिनेशन काण घेवन विदीन 10 days ताका
एक साईड गेली, पॅरालिसिस जालें आनी 3 मेजर ब्रेन सर्जरीज आनी ताचें स्कल काण 3 months दुसऱ्या हॉस्पिटलान दवरलें. आनी ताका हांवें ब्रदर सजिताक हांव कंटिन्युअसली कनेक्टेड आसल्यान हांव ताका केदाळे मॅसेज घालतलें आनी ताका प्रे करून सांगलें. तशें जाल्यार तो प्रे केलो. प्रे करन ताणें सांगलें कांय भिये नाकात, कांय जायना, देव आसा तुमच्या सांगाता, तो हील जावन घरा येता म्हूण सांगून. डॉक्टर्स कावंट करताले 24 hours, 48 hours, 72 hours. तशें कावंट करून 3 दिसांनी डॉक्टर केदाळे ब्रदर सजितान म्हाका सांगलें त्या टायमार 3 दिसांनी सर्जरीज ताचे जाले. तो नॉर्मल जावंक स्टार्ट जालो. 3 months उपरांत परतून ताची सर्जरी जाली. स्कल रिप्लेस केलें ताचें करन परतून घरा पण हाडलें ताका. समज जालो 20 दिसांनी ताचे ब्रेनाक घाल्ले ते बोल्ट्स लूज जाले. जाल्यार परतून ताका हॉस्पिटला व्हरून ताका आतां परतून ते टायट केल्ले आनी कांय कॉम्प्लिकेशन्स येवनात. अजुनूय फिजिओर आसा तो. सकाळीं आनी दनपार उपरांत ताचे फिजिओ जावन आसा. ती बॉम्बेंत वस्ती करतात मिरा रोडांत. तशें जाल्ल्यान हांव देवाक अर्घन दितां. मस्त टेस्टिमनीज आनी की मस्त लंब आसात, बट मेजर खंयचें आमकां ट्रान्सफॉर्मेशन दिलां पळय हांवें तें सांगचें. फेथ मस्त गरजेचें. आमी कितलेंय कोणी मागोवन दित, कितलेंय हें आसून दित, मागण्याक वेचें गरज, पूण फेथ आमकां देवान एटीन तुमकां सुडका दिल्या जाल्यार तुमी तें फेथ घट्ट धरून काणगेचें. जेजो केदींच सोडी नजो. हांव ओडलता हांव वोसो जगी नाका गी वोसो. हांव मस्त टेस्टिमनीज दिल्यात, बट ब्रदर प्रकाशा कडेन मागूंक सांगलें तशें वोसो जगी नाका गी वोसो जगी नाका. म्हजें धूव ओडलतान पुष्कर तेत आसा. म्हाका वोस मम्मा म्हूण सांगो. तें 9 years ओल्ड. ताका घडये घडये एडमीट करतात आसल्या, बट देवान आमकां मस्त म्हळ्यार मस्त मिराकल्सां दिल्यात लायफांत. हर एक आनीक मुखार मिराकल्स करतलो. तुमच्या सगळ्यांच्या लायफांत मिराकल्स करून दी. हांव केदाळय एक मायक धरन मुखार वचून हांव केदाळी उलयल्ली मनीस न्ही, बट आज म्हाका हांगा इतलें फेथफुली म्हाका उलोवंक देवान फावो केलां. तशेंच तुमच्या लायफान मस्त बरेंपण जावं दी म्हूण सांगून हांव सदांच मागतां. हांगा आयलेल्या सर्वांक पासत मागतां. थँक्यू जीसस. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇನ್ನು ಬರೀ 10 ನಿಮಿಷ ಮಾತ್ರ ಇದೆ. ನಿಮ್ಮ ಜೀವನದಲ್ಲಿ ಸಾಕ್ಷಿ ನೀಡಲಿಕ್ಕೆ ಒಂದು ಅವಕಾಶ. 10 ನಿಮಿಷ ಮಾತ್ರ. ಮತ್ತು ಯಾರನ್ನು ನಾವು ಕರೆಯುವುದಿಲ್ಲ, ಯಾರಿಗೂ ನಾವು ಕರೆಯುವುದಿಲ್ಲ. ಯಾರೆಲ್ಲ ಸಾಕ್ಷಿ ನೀಡಲಿಕ್ಕೆ ಇದ್ದಾರೆ 10 ನಿಮಿಷ ಮಾತ್ರ ಬಾಕಿ ಇದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ. ಯಾರು ವಾಲಂಟಿಯರ್ಸ್ಗೆ ಸಾಕ್ಷಿ ನೀಡಲಿಕ್ಕೆ? ಸುಜಾತ. ಓಕೆ. ಅವ್ರದ್ದೊಂದು ದೊಡ್ಡ ಸಾಕ್ಷಿ ಇದೆ. ದೇವರು ಹೇಗೆ ಅವರಿಗೆ ದಯಪಾಲಿಸಿದ್ರು ಅಂತ. ನಮ್ಮ ಎಷ್ಟೋ ವರ್ಷದಿಂದ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರ ನಡುವೆಯಲ್ಲಿ ನಮ್ಮನ್ನು ಬಿಟ್ಟು ಎಲ್ಲಿ ಮಾರಿಷಸ್ ಎಲ್ಲ ಹೋಗಿ ಬಂದರು. ಇವತ್ತು ಪುನಃ ಬಂದು ಇಲ್ಲಿ ವಾಲಂಟಿಯರ್ಸ್ ಕೆಲಸ ಮಾಡ್ತಾಯಿದ್ದಾರೆ. ಖಂಡಿತವಾಗಿ ಸುಜಾತ. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಸುಜಾತ. ನಾನು ಇಲ್ಲಿ ನಾನು 4 ವರ್ಷದ ಮೊದಲಿಂದಲೇ ಬರ್ತಾ ಇದ್ದೇನೆ. ಇಲ್ಲಿ ಬಂದ ನಂತರವೇ ನನಗೆ ಈ ಪ್ರಾರ್ಥನೆ ಕಲ್ತದ್ದು, ಬೈಬಲ್ ಓದಲಿಕ್ಕೆ ಎಲ್ಲ ಕಲ್ತದ್ದು ನಾನು ಇಲ್ಲಿಂದಲೇ, ಈ ಡಿವೈನ್ ಪ್ರೇಯರ್ ಸೆಂಟರ್ನಿಂದ. ಮತ್ತು ನನಗೆ ಮಕ್ಕಳಿಲ್ಲದೆ 10 ವರ್ಷ ಆಯಿತು. 10 ವರ್ಷದ ಮಕ್ಕಳಿಲ್ಲದಿದ್ದೆವು ನಾವು. ನಾನಿಲ್ಲಿ ಬಂದು ಪ್ರಾರ್ಥಿಸ್ತಾ ಇದ್ದೆ. ಒಂದು ಸಲ ಇದೇ ಸಿಸ್ಟರ್ ಅವರು ನನಗೆ ಹೇಳಿದರು, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ, ಅದರ ಮೊದಲ ದಿವಸ ಅವರು ಹೇಳಿದರು, ಒಂದು ವಾರದ ಮೊದಲು, ನಿನ್ನ ಆ್ಯನಿವರ್ಸರಿ ದಿವಸ ನೀನು ಪ್ರಾರ್ಥನೆ ಮಾಡು, ನಿನಗೊಂದು ಗಿಫ್ಟಾಗಿ ಏನೋ ಸಿಗ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಅಂತ ಹೇಳಿದರು. 2-3 ತಿಂಗಳ ಮೊದಲು. ಆಗ ನಾನು ಅದೇ ಥರ ಪ್ರಾರ್ಥಿಸ್ತಿದ್ದೆ. ನನ್ನ 10ನೇ ವರ್ಷದ ಆ್ಯನಿವರ್ಸರಿಗೆ ನನಗೆ ಗೊತ್ತಾಯ್ತು ನಾನು ಪ್ರೆಗ್ನೆಂಟ್ ಅಂತ. ನನಗೆ ಒಂದು ಹೆಣ್ಣು ಮಗು ಇದೆ, ಅವಳಿಗೀಗ 3.5 ವರ್ಷ. ಅದರ ನಂತರ ಕೂಡ ನನಗೆ ತುಂಬ ಬ್ಲೆಸ್ಸಿಂಗ್ ನನ್ನ ಲೈಫಲ್ಲಿ ಸಿಕ್ಕಿದೆ. ಇಲ್ಲಿ ಬಂದ ನಂತರ ನನಗೆ ಪ್ರಾರ್ಥನೆ ಮಾಡೋದು ಮತ್ತು ಇಲ್ಲಿ ಪವಿತ್ರಾತ್ಮರ ಅಭಿಷೇಕ ಏನು ಅಂತ ನನಗೆ ಇಲ್ಲಿ ಬಂದ ಮೇಲೆ ತಿಳಿದದ್ದು. ಮತ್ತು ಇಲ್ಲಿ ಬಂದ ಮೇಲೆ ನಾನೀಗ ಇಲ್ಲಿಂದ 10 ತಿಂಗಳಿಂದ ನಾನು ಇಲ್ಲಿಲ್ಲ. ಈ ಡಿವೈನ್ ಸೆಂಟ್ರ್ ನಾನು ಹೊರದೇಶಕ್ಕೆ ಕೆಲಸಕ್ಕೆ ಹೋಗಿದ್ದೇನೆ, ಮಾಲ್ಡೀವ್ಸಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾನು ಪ್ರಾರ್ಥನೆ ಮಾಡ್ತಿದ್ದೆ ಅಕ್ಟೋಬರ್ ತಿಂಗಳಿಗೆ ನನಗೆ ರಜೆ ಸಿಗಬೇಕಂತ. ನಾನು ಅಕ್ಟೋಬರ್ ತಿಂಗಳಿಗೆ ಇಲ್ಲಿಗೆ ರಜೆಗೆ ಬಂದಿದ್ದೇನೆ. ಅದೇ ಸಮಯದಲ್ಲಿ ಇಲ್ಲಿ ಧ್ಯಾನ ಕೂಡ ನಡೀತು. ನನಗೆ ಅದೊಂದು ದೊಡ್ಡ ಒಂದು ಅಭಿಷೇಕ ಸಿಕ್ಕಿದಾಗೆ ಆಯ್ತು ಇಲ್ಲಿ ಬಂದ ಮೇಲೆ. ನಮ್ಮ ಜೀವನ ನಾವು 3 ಫ್ರೆಂಡ್ಸ್, ಆಗ ಹೇಳಿದ್ರು ಬ್ರದರ್, ನಾವು 3 ಜನ ಫ್ರೆಂಡ್ಸ್ ಇಲ್ಲಿ ಯಾವಾಗಲೂ ಪ್ರಾರ್ಥಿಸ್ತಿದ್ವಿ ಮಕ್ಕಳಿಗಾಗಿ.
ಫಸ್ಟ್ ನಾನು ಪ್ರೆಗ್ನೆಂಟ್ ಆದರೆ ಅದರ ನಂತರ 3 ತಿಂಗಳು ಬಿಟ್ಟು ನನ್ನ ಫ್ರೆಂಡ್ ಪ್ರೆಗ್ನೆಂಟ್ ಆದಳು. ಅದರ ನಂತರ 3 ತಿಂಗಳು ಬಿಟ್ಟು ನನ್ನ ಇನ್ನೊಬ್ಳು ಫ್ರೆಂಡ್. ನಾವು ಮೂವರ್ಸ್ ಕೂಡ, ನಮಗೆ ಮೂವರಿಗೆ ಕೂಡ ಈಗ ಮಕ್ಕಳಿದೆ. ಇಬ್ಬರಿಗೆ ಹೆಣ್ಣು ಮಕ್ಕಳು, ಒಬ್ಬಳಿಗೆ ಗಂಡು ಮಗು. ನಾವಿಬ್ಬರಿಗೆ ಇಲ್ಲಿದ್ದೇವೆ. ಒಬ್ಬಳ ಫ್ರೆಂಡ್ ಮಾತ್ರ ಇಲ್ಲಿಲ್ಲ, ಒಬ್ಬಳು ಅಲ್ಲಿದ್ದಾಳೆ. ಅವಳ ಮಗನಿಗೆ ಸ್ವಲ್ಪ ಹುಷಾರಿಲ್ಲ. ಎಲ್ಲರೂ ಅವಳ ಮಗನಿಗಾಗಿ ಪ್ರಾರ್ಥಿಸಬೇಕು. ಅವನು ಎದ್ದು ನಡೆಯುವಂತಾಗಬೇಕು. ಅದೇ ಒಂದು ಎಲ್ಲರ ಆಶೆ ಇಲ್ಲಿ. ಅವನು ನಡೀತಾ ಇಲ್ಲ, ಅವನಿಗೀಗ 3 ವರ್ಷ ಆಯಿತು. ಆದರೆ ಎಲ್ಲರ ಪ್ರಾರ್ಥನೆ ಆ ಮಗುವಿನ ಮೇಲೆ ಇರಬೇಕು. ನಾವೆಲ್ಲರೂ ಸಹ ಪ್ರಾರ್ಥಿಸ್ತಿದ್ದೇವೆ. ಆ ಮಗುವಿಗೊಂದು ಒಳ್ಳೆಯ ಅಭಿಷೇಕ ಸಿಕ್ಕಿ ಆ ಮಗು ನಡೆಯುವಂತಾಗಿ ಅವನದು ಒಂದು ಒಳ್ಳೆಯ ದೊಡ್ಡ ಸಾಕ್ಷಿಯಾಗಿ ಈ ಡಿವೈನ್ ಸೆಂಟ್ರಿಗೆ ಸಿಗಬೇಕು ಅಂತ ನಾವೆಲ್ಲರೂ ಪ್ರಾರ್ಥಿಸ್ತಿದ್ದೇವೆ. ಥ್ಯಾಂಕ್ ಯು. ನಿಮಗೆ ಒಂದು ಸಾಕ, 2 ಬೇಕಾ? ಇನ್ನೊಂದು ಕೂಡ ಬೇಕು, ಆದರೆ ನಾವು ವೇಟ್ ಮಾಡ್ತಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಖಂಡಿತ ಕೆಲವರಿಗೆ ಇಲ್ಲಿ ಮೊದಲೊಂದು ಇಬ್ಬರು ಪ್ರಾರ್ಥನೆಗೆ ಬರ್ತಿದ್ರು. ಪ್ರಾರ್ಥನೆಗೆ ಬಂದರು, ತುಂಬ ಬೇಡ್ತಾಯಿದ್ರು. ಒಂದು ದಿವಸ ನನಗೆ ಸಂದೇಶ ಸಿಕ್ಕಿತು. ನಾನು ಹೇಳಿದೆ, ಇಲ್ಲಿಬ್ಬರಿಗೆ 2 ಮಕ್ಕಳಿದ್ದಾರೆ, ಆದರೂ ಕೂಡ 3 ಮಕ್ಕಳು ಬೇಕಂತ ಪ್ರಾರ್ಥಿಸ್ತಾ ಇದ್ದಾರೆ. ಅವರಿಗೆ ದೇವರು ದಯಪಾಲಿಸ್ತಾರೆ ಅಂತ. ಪ್ರೈಸ್ ದಿ ಲಾರ್ಡ್. 1 ವರ್ಷದೊಳಗೆ ಅವರಿಬ್ಬರೂ 3ನೇ ಮಗುಗಳನ್ನು ತಂದು ಇಲ್ಲಿ ಸಾಕ್ಷಿ ನೀಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಸುಜಾತಗೆ ಮತ್ತು ಶಿಲ್ಪಗೆ ಇವರಿಗೆ ತುಂಬ ಇನ್ನೂ ಮಕ್ಕಳಾಗುವ ಆಸೆ ಇದೆ. ಖಂಡಿತ ಅವರಿಗೆ ವರ್ಷ ನಿಮಗೆ ಮಕ್ಕಳಾಗ್ತಾ ಇರಲಿ ಅಂತ ನಾವು ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ತುಂಬ ನಮಗೆ ಇಲ್ಲಿ ಕೆಲಸ ಮಾಡ್ತಾರೆ. ನಾವೆಂದರೆ ಸಹೋದರ ಸಹೋದರಿಯರಿದ್ದಂಗೆ ನಾವಿದ್ದೇವೆ ಇಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಇನ್ಯಾರಿಗಾದರೂ ಸಾಕ್ಷಿ ನೀಡಲಿದೆ? ಯಾರಿಗಾದರೂ 5 ನಿಮಿಷ ಇದೆ, ಖಾಲಿ 5 ನಿಮಿಷ, 5 ಮಿನಿಟ್ಸ್, 5 ನಿಮಿಷ. ಯಾರಿಗಾದರೂ ಒಳಗೆ ಮನಸ್ಸಿದೆ, ಆದರೆ ಹೇಳಲಿಕ್ಕೆ ಆಗೋದಿಲ್ಲ, ಬೇರೊಬ್ಬನು ಬಿಡುವುದಿಲ್ಲ ಹೇಳಲಿಕ್ಕೆ. ಕೂತ್ಕೋ ಅಂದ ಕೂತ್ಕೊಳಿಸ್ತಾನೆ. ಎದ್ದೇಳಿ, ಏನಾಗೋದಿಲ್ಲ, ಏನು ವಿಶೇಷ, ಏನಾಗೋದಿಲ್ಲ. ಸಾಕ್ಷಿ ನೀಡಿದರೆ ಬರಬೇಕು, ಸಾಕ್ಷಿ ನೀಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಗದ ಕಾರ್ಯಗಳು ಕೂಡ ಆಗುತ್ತವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನ್ನ ಹೆಸರು ಸೈಮನ್. ನನಗೆ ಈಗ ಬ್ರದರ್ಸ್ ಸ್ತುತಿಸುವಾಗ ಭಾಷಾವರದ ಗಿಫ್ಟ್ ಸಿಕ್ಕಿತು. ದೇವರಿಗೆ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಇವರಿಗೆಲ್ಲ ತುಂಬ ಕಿಡ್ನಿ ಸಮಸ್ಯೆಗಳು ಇತ್ತು. ತುಂಬ 2 ಕಿಡ್ನಿಗಳು 30% ಮಾತ್ರ ಕೆಲಸ ಮಾಡ್ತಿತ್ತು. ಈಗ ಅವರು ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತಾ ಇದ್ದಾರೆ. ಟ್ಯಾಬ್ಲೆಟ್ಸ್ ಕಮ್ಮಿ ಆಗುತ್ತಾ ಇದೆ, ನಾರ್ಮಲ್ ಆಗಿ ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರು ಪೆರ್ಮಂಕಿಯಿಂದ ಇಲ್ಲಿ ಪ್ರೇಯರ್ಗೆ ಬರ್ತಾರೆ ಪ್ರತಿ ಶುಕ್ರವಾರ, ಗಂಡ ಮತ್ತು ಹೆಂಡತಿ ಪೆರ್ಮಂಕಿಯಿಂದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಇನ್ನೊಬ್ಬರು ನಮ್ಮ ವಾಲಂಟಿಯರ್ಸ್ ಇದ್ದಾರೆ, ಕೆಲಸ ಮಾಡುವವರು. ಅವರ ಗಂಡ ಫೆಡ್ರಿಕ್ ಅಂತ ICU ಅಲ್ಲಿದ್ದಾರೆ. ಅವರನ್ನು ICU ಅಲ್ಲಿಟ್ಟು ಬೆಳಿಗ್ಗೆಯಲ್ಲಿ ವಾಲಂಟಿಯರ್ಸ್ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಪ್ರಾರ್ಥಿಸಲಿಕ್ಕಾಗಿ, ಅವರ ಫೆಡ್ರಿಕ್ಗಾಗಿ ಒಂದು ಗಳಿಗೆ ಕರಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸೋಣ. ಅವರ ICUಯಿಂದ ಹಿಂದೆ ಬರಲಿ, ಅವರು ಅವರಿಗೆ ಪುನಃ ದೇವರು ದಯಪಾಲಿಸಲಿ, ದೇವರ ಕೃಪೆ ವರದಾನಗಳು ಅವರಿಗೆ ಸಿಗಲೆಂದು ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸು ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬರೆ ಕಲಬರೆದಗ ಶಂದರಬರೆ ಕರ. Lord Jesus, touch him, heal him and set him free, Lord Jesus. All the powers of the darkness, which anything disturbing them, in the name of Jesus Christ, we bind all the powers of the darkness. We nullify that power right now in the name of Jesus Christ. Hallelujah, 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 hallelujah. Hírababare khalavaredaga shandarabare karabala urakhala. Jesus, 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 Jesus. Thank you, Lord Jesus. Praise the Lord. Glorify mighty God. Hallelujah, 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 hallelujah. Praise the Lord. ಈಗ ನೀವು ಪ್ರಾರ್ಥಿಸಿದಿರಲ್ಲ, ಯಾರಿಗಾಗಿ? ಫೆಡ್ರಿಕ್ಗಾಗಿ ಪ್ರಾರ್ಥಿಸಿದಿರಲ್ಲ. ಅವರು ICUಯಿಂದ 24 ಗಂಟೆ ಒಳಗೆ ಹೊರಗೆ ಬರ್ತಾರೆ ಅಂತ ನಂಬುವವರು ಕರಗಳನ್ನು ಮೇಲಕ್ಕೆತ್ತಿ. ಇಷ್ಟು ವಿಶ್ವಾಸ ಸಾಕು. ಒಂದು ಗಟ್ಟಿ ಚಪ್ಪಾಳೆ ತಟ್ಟುತ್ತ ದೇವರನ್ನು ನಾವು ಸ್ತುತಿಸೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಾವು ದೇವರನ್ನು ಸ್ತುತಿಸಲು, ದೇವರನ್ನು ಮಹಿಮೆಪಡಿಸಲು ನಾವು ಮುಂದಕ್ಕೆ ಸಾಗೋಣ ಪ್ರಿಯರೇ. ಇವತ್ತು ಈ ಧ್ಯಾನ ಕಟ್ಟಿನ 3ನೇ ಭಾಗ. ನಿನ್ನೆ 1ನೇ ಭಾಗ ಇತ್ತು, ಬೆಳಿಗ್ಗೆ 2ನೇ ಭಾಗ, ಈಗ 3ನೇ ಭಾಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರನ್ನು ಒಂದೇ ಒಂದು
ಆಸೆ ಇಟ್ಟು ನಾವು ಈ ಧ್ಯಾನ ಕೂಟವನ್ನು ನಡೆಸುವುದೆಂದರೆ ನಿಮಗೆಲ್ಲರಿಗೂ ಒಳಿತಾಗಬೇಕು. ಪ್ರೈಸ್ ದಿ ಲಾರ್ಡ್. ಯಾರೊಬ್ಬರು ಬರೀ ಕೈಯಲ್ಲಿ ಹಿಂದಕ್ಕೆ ಹೋಗಬಾರ್ದು ಇವತ್ತು. ಯಾರೊಬ್ಬರು, ಹಲೋ, ಪ್ರೈಸ್ ದಿ ಲಾರ್ಡ್, ಯಾರೊಬ್ಬರು ಬರೀ ಕೈಯಲ್ಲಿ ಹಿಂದಕ್ಕೆ ಹೋಗಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮಗೆಲ್ಲರಿಗೂ ದೇವರು ಖಂಡಿತವಾಗಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ಪವಿತ್ರಾತ್ಮಗೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಪೇತ್ರನು ಹೇಳಿದ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ತೀರಾ ಅಂತ ಯೇಸು ಅವರನ್ನು ಕೇಳಿದಾಗ, ಎಲ್ಲಿ ಹೋಗಲಿ ಸ್ವಾಮಿ, ನಿಮ್ಮಲ್ಲಿದೆ ಜೀವ ಕೊಡುವ ವಾಕ್ಯಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಕೂಡ ಹಾಡೋಣ, ನಿನ್ನಂಥ ದೇವರು ಯಾರೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ. ಅದಕ್ಕಾಗಿ ಅದ್ಭುತ ಕಾರ್ಯಗಳನ್ನು ಮಾಡುವಂಥ, ಸೂಚಕ ಕಾರ್ಯಗಳನ್ನು ಮಾಡುವಂಥ ಈ ಅದ್ಭುತ ಮಹೋತ್ಸವವನ್ನು ನೆರವೇರುವ ಸಂತ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಯೇಸುವಿಗೆ ಒಂದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ನಾವು ಸ್ವಾಗತಿಸೋಣ. ಗಟ್ಟಿ ಚಪ್ಪಾಳೆಯೊಂದಿಗೆ. ಪ್ರೈಸ್ ದಿ ಲಾರ್ಡ್. ನಿನ್ನಂಥ ದೇವರು ಯಾರೂ ಇಲ್ಲ, ಆಮೆನ್. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య 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 ನೀನಿಲ್ಲದೆ ನಾನಿಲ್ಲಯ್ಯ. ಚಪ್ಪಳೆ ತಟ್ಟುತ್ತಾ ಎಲ್ಲರೂ ಒಂದು ಕಾಲೇಜಾಗಿ ಸ್ವಲ್ಪ ಎರಡು ಕಾಲುಗಳನ್ನು ನೋಡಿ, ಒಮ್ಮೆಲೆ ಎರಡು ಕಾಲುಗಳನ್ನು ಎತ್ತಬೇಡಿ, ಒಂದೊಂದು ಕಾಲು ಮಾತ್ರ ಎತ್ತಿ, ಒಂದೊಂದು ಕಾಲು ಮಾತ್ರ. ಚೆನ್ನಾಗಿ ಚೆನ್ನಾಗಿ ಸ್ತುತಿಸೋಣ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಎಲ್ಲರೂ ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಎಲ್ಲರೂ ಗಟ್ಟಿಯಾಗಿ ಸ್ತುತಿಸೋಣ. ಚಪ್ಪಾಳೆ ತಟ್ಟುತ್ತಾ ಚೆನ್ನಾಗಿ ಕಾಲೇಜ್ ಹಾಕುತ್ತಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ
ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్య యేసಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನನ್ನ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಅವರಿಗೆ ದೇವರು ತಮ್ಮ ಮಕ್ಕಳನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ ಪ್ರಿಯರೇ. ಇರುವವರು ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ಬಲವ ಕೊಡುವವರು, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕಷ್ಟಗಳಲ್ಲಿ ದುಃಖಗಳಲ್ಲಿ ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು, ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನಾನಿಲ್ಲಯ್ಯ.
ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ಚಪ್ಪಾಳೆ ತಟ್ಟುತ್ತಾ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. Hallelujah, 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 hallelujah. Jesus. Thank you, Lord Jesus. Praise you, Lord. Glorify mighty God. Worship you, Lord Jesus. Hallelujah, hallelujah, hallelujah. Jesus, 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 Jesus. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಖಂಡಿತವಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಣ್ಣಿನ ತೊಂದರೆ ಇರುವವರಿಗೆ ದೇವರು ಗುಣಪಡಿಸ್ತಾ ಇದ್ದಾರೆ. ಯಾರಿಗಾದರೂ ಕಣ್ಣಿನ ತೊಂದರೆ, ತುಂಬ ಕಣ್ಣೀರು ಬರುವುದು, ಅದು ತುಂಬ ಅಂದರೆ ಕುರುಸು ಮಸ್ತು, ತುಂಬ ನಿಮಗೆ ಕಣ್ಣುಗಳು ತಿರುಚುವುದು, ಇಂಥ ಒಂದು ಸಮಸ್ಯೆಗಳಿದ್ದರೆ ಅಲರ್ಜಿ ಆಗ್ಬೋದು, ಕಣ್ಣುಗಳ ಅಲರ್ಜಿ ಆಗ್ಬೋದು. ಇದು ಯೇಸು ಗುಣಪಡಿಸ್ತಾ ಇದ್ದಾರೆ. ಯಾರಿಗಾದ್ರಿದ್ರೆ ಕರಗಳನ್ನು ಮೇಲಕ್ಕೆತ್ತಿ ಅವರಿಗಾಗಿ ಒಂದು ಗಳಿಗೆ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ, ಅದ್ಭುತಗಳನ್ನು ಮಾಡುವ ದೇವರಾಗಿದ್ದೀರಿ ನೀವು. ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಸಮಸ್ಯೆಗಳನ್ನು ಯೇಸುವೇ ನಮ್ಮಲ್ಲಿ ಎಲ್ಲ ಈಡೇರಿಸುವ ದೇವರು ನೀವಾಗಿದ್ದೀರಿ. ನಮ್ಮನ್ನು ಮುಟ್ಟುವಂಥ ದೇವರು ನೀವಾಗಿದ್ದೀರಿ ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲ ಕಣ್ಣಿನ ಸಮಸ್ಯೆಗಳನ್ನು ಮುಟ್ಟಿ ಗುಣಪಡಿಸಿರಿ ಅಪ್ಪ ತಂದೆಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಿರಬಬಿರೆ ಕಲ ಜೀಸಸ್, 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 ಜೀಸಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ನಿನ್ನೆ ಕೂಡ ನೋಡಿದಿರಿ, ಇವತ್ತು ಕೂಡ ನೋಡಿದ್ದೀರಿ. ಯೇಸು ನಮ್ಮೊಂದಿಗೆ ಬರುವಾಗ ದೆವ್ವಗಳು, ಸೈತಾನಗಳು ಉಚ್ಚಟಿಸಲ್ಪಟ್ಟವು, ಹೌದಲ್ವಾ? ಹಲೋ, ಕಣ್ಣಿನ ನೋಡಿದ್ರಿ ಅಲ್ಲ? ಯೇಸು ನಮ್ಮ ಮಧ್ಯದಲ್ಲಿ ಇರುವಾಗ ಏನಾಗ್ತದೆ? ದೆವ್ವಗಳು ಅವ್ರಿಗೆ ನಿಲ್ಲಿಕ್ಕೆ ಆಗುವುದಿಲ್ಲ, ವೈಬ್ರೇಟ್ ಆಗುತ್ತವೆ, ಬಿಟ್ಟು ತೊಲಗಲು ಪ್ರಯತ್ನಿಸ್ತವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಮನೆಗಳೆಲ್ಲ ಗಟ್ಟಿಯಾಗಿ ಸ್ತುತಿ ಆಡಬೇಕು ಮನೆಗಳಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವರ ಮನೆಗಳಲ್ಲಿ ಖಾಲಿ ಡ್ರೈ ಜಪಸಾರ, ಡ್ರೈ, ಅದರಲ್ಲಿ ಏನಿಲ್ಲ, ಒಂದು ಚೆನ್ನಾಗಿ ಒಂದು ಹಾಡುವುದಿಲ್ಲ, ಏನಿಲ್ಲ, ಒಂದು ಜಪಸಾರ ಆಯ್ತು, ಆಯ್ತು, ಫಿನಿಶ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಮನೆಗಳಲ್ಲಿ ಒಂದು ಅರ್ಧ ಗಂಟೆ ದೇವರನ್ನು ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಮೊದಲನೇ ನಿಮ್ಮ ಮನೆಗಳಲ್ಲಿ ಒಂದು ಆಲ್ಟರ್ ಉಂಟಾ ಇಲ್ವಾ? ಉಂಟಲ್ಲ? ಶೋಕೇಸಲ್ಲಿ ಬೇಡ, ಅದು ಪವಿತ್ರ ಸ್ಥಾನದಲ್ಲಿ ಇಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ಒಂದು ಆರಾಧನೆ ಮಾಡಬೇಕು ದೇವರಿಗೆ. ಮೊದಲು ಆರಾಧನೆ ಮಾಡಬೇಕು, ಮತ್ತೊಂದು ಸ್ತುತಿ ಆಡಬೇಕು, ಮತ್ತು ಪವಿತ್ರಾತ್ಮರ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು. ಆಮೇಲೆ ನಮ್ಮ ಮೊರೆಯ ಜಪಸಾರ, ಜಪಮಾಲೆ ಎಲ್ಲ ಮತ್ತೆ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಮನೆಯಲ್ಲಿ ಆರಾಧನೆ ಮಾಡುವಾಗ ಏನಾಗ್ತದೆ? ನಿಮ್ಮ ಮನೆಯಲ್ಲಿ ಇದ್ದಂಥ ದೇವರನ್ನು ನೀವು ಆರಾಧಿಸುವುದು, ಹೌದಲ್ವಾ? ಹಲೋ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ದೇವರನ್ನು ಸ್ತುತಿಸುವಾಗ ನಿಮ್ಮ ಮನೆಯಲ್ಲಿ ಇರುವಂಥ ದೇವರನ್ನು ಸ್ತುತಿಸುವುದು, ಹೌದಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಪವಿತ್ರಾತ್ಮನಿಗೆ ಪ್ರಾರ್ಥಿಸುವಾಗ ದೇವರ ವಾಕ್ಯ ಹೇಳ್ತದೆ, ಯಾರೆಲ್ಲ ನನ್ನ ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸ್ತಾರೋ ಆ ಕ್ಷಣದಲ್ಲೇ ನಾನು ಪವಿತ್ರಾತ್ಮರನ್ನು ಅವರಲ್ಲಿ ಕಳಿಸ್ತೇನೆ. ಇದು ಯೇಸುವಿನ ವಾಗ್ದಾನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ಷಣ ಮಾತ್ರದಲ್ಲಿ ಪವಿತ್ರಾತ್ಮ ಬಂದಾಗ್ತದೆ. ನೀವು ಪಾಪ ಮಾಡಿ, ಏನು ಮಾಡಿ, ಕುಡಿಯಿರಿ, ಏನು ಮಾಡಿ, ನೀವು ಪವಿತ್ರಾತ್ಮನ ಬೇಡುವಾಗ ತಕ್ಷಣವೇ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನಾವು ಅಂದರೆ ಎಷ್ಟು ನಾನು ಪ್ರಾರ್ಥನೆಯಲ್ಲಿ ಎಷ್ಟು ಇದ್ರೂ ಕೂಡ ನನ್ನಲ್ಲಿ ಕೂಡ ಕೆಲವು ಸೈತಾನನ ಫಲಗಳು ಇರುತ್ತವೆ, ಹೌದಲ್ವಾ? ಎಲ್ಲದರಲ್ಲಿ ಇದೆ. ಪ್ರೈಸ್ ದಿ ಲಾರ್ಡ್.
और ये कहते ಸೈತಾನಜಿ ಬಹಳ ಆಸದೆ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಅದನ್ನು ಬಡಿದೆಬ್ಬಿಸಬೇಕು ಅದನ್ನು ಬಡಿದೆಬ್ಬಿಸಬೇಕು ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಕೋಪ ಇಲ್ಲದವರು ಯಾರಾದರೂ ಇದ್ದಾರಾ ಹಲೋ ಯಾರಿಲ್ಲ ಅದು ಯಾರ್ದು ಫಲ ಸೈತಾನನ ಫಲ ಪ್ರೈಸ್ ದಿ ಲಾರ್ಡ್ ಮತ್ಸರ ಇಲ್ಲದವರು ಯಾರೂ ಇಲ್ಲ ಮತ್ಸರ ಹೌದಲ್ವಾ ನಮ್ಮ ಕೊಂಕಣಿಯಲ್ಲಿ ಒಂದು ಗಾದೆ ಇದೆ ಲೋಂಗ್ ಒಡ್ಲರ್ ಮೂಸೊರುತ್ತು ಬೈರೇದಾಗೈ ಪ್ರೈಸ್ ದಿ ಲಾರ್ಡ್ ನಮ್ಮದು ಮಂಗಳೂರಿನ ಕ್ರೈಸ್ತರಂತೆ ಏಡಿಗಳಂತೆ ಏಡಿಗಳು ಅಂದರೆ ಗೊತ್ತಾ ಕುರ್ಲು ಯಾಕಂದರೆ ಏಡಿಗಳು ಒಂದು ಮೇಲಕ್ಕೆ ಹೋದಾಗ ಇನ್ನೊಂದು ಕೆಳಗೆ ಇಯುತ್ತದೆ ನಮ್ಮದರಲ್ಲಿ ಹಾಗೆ ಅಲ್ವಾ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ನೀವು ಗಲ್ಫಲ್ಲಿ ಇದ್ದವ್ರು ಯಾರಾದಿರ ಕುವೈಟಲ್ಲಿ ಸೌದಿಯಲ್ಲಿ ದುಬೈಯಲ್ಲಿ ಇದ್ದವ್ರು ಯಾರಾದ್ರೂ ಇದ್ದಾರಾ ಇದ್ದವರು ಮೊದಲಿದ್ದವರು ಕೈ ಮೇಲೆ ಹಾಕಿ ಅಲ್ಲಿ ನಮ್ಮ ಮಂಗಳೂರಿನವರಿಗೆ ಏಡಿಗಳಂತ ಕರೀತಾರೆ ಮಂಗಳೂರು ಚುಕುರ್ಲಿಯೋ ಮುಂಡಾದ ಗಲ್ಫಾನ್ ಪ್ರೈಸ್ ದಿ ಲಾರ್ಡ್ ಇದಾಗ आमच्यात इल्लो मोसोर सोड गई काले हॅलो तुम्ही सांगा ना मला तुम्ही ಹಂಗ ಚಿತ್ತನೆ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಅದೆಲ್ಲವನ್ನು ಬಡಿದೆಬ್ಬಿಸಬೇಕು ಮದ ಮತ್ಸರ ಕಾಮ ಇದೆಲ್ಲ ಬಡಿದೆಬ್ಬಿಸಬೇಕು ನಾವು ಕೋಪ ದ್ವೇಷ ಎಲ್ಲವನ್ನು ಬಡಿದೆಬ್ಬಿಸಬೇಕು ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಅದಕ್ಕೆ ಒಂದು ಚೆನ್ನ ಒಂದು ಗೀತೆ ಇದೆ ಯಾವಾಗ ಯೇಸು ಬರ್ತಾರೆ ಸೈತಾನನು ಓಡಿ ಹೋಗ್ತಾನೆ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಹಿಂದಿಯಲ್ಲಿ ಸ್ವಲ್ಪ ಚೆನ್ನಾಗಿ ಗೀತೆ ಇದೆ ಅದು ಯೇಸು ಬಾಬಾ ಆಯಾ ಶೈತಾನ್ ಕೋ ಭಾಗಾಯ ಲೂಸಿಫರ್ भी आया उसको भी भगाया ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಒಂದು ಆ್ಯಕ್ಷನ್ ಇದೆ ಚೆನ್ನಾಗಿ ಆ್ಯಕ್ಷನ್ ಮಾಡ್ತೀರಾ ಬೆಳಿಗ್ಗೆ ನೀವು ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ದೀರಿ ಆ್ಯಕ್ಷನ್ ಮಾಡಿದವರೆಲ್ಲ ಗುಣ ಹೊಂದಿದ್ದಾರೆ ನೀವು ಈಗ ಮಾಡೋದಾದರೆ ಮತ್ತೆ ಖಂಡಿತ ಗುಣ ಹೊಂದ್ತೀರಿ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಮಧ್ಯಾಹ್ನದ ಊಟ ಚೆನ್ನಾಗಿತ್ತಾ ಚಿಕನ್ ಎಲ್ಲ ಇತ್ತಲ್ಲ ಹೊಟ್ಟೆ ಭಾರವಾಗಿದೆ ಎಷ್ಟು ಜನ ಕೂತ್ಕೊಂಡಿದ್ದಾರೆ ನೋಡಿ ಅದು ನಾನು ಹೇಳಿದ್ದೆ ಚಿಕನ್ ಕೊಡಬೇಡಿ ಅಂತ ಅವ್ರಿಗೆ ಹೇಳಿದ್ದೆ ಅವ್ರು ಕೇಳಲೇ ಇಲ್ಲ ಪ್ರೈಸ್ ದಿ ಲಾರ್ಡ್ ಆ ಜರ್ಮಿನ್ ಬ್ರದರ್ ಚಿಕನ್ ಕೊಟ್ಟದ್ದು ಇಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ ಈಗ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಅದಕ್ಕೆ ಪ್ರೈಸ್ ಆ್ಯಂಡ್ ವರ್ಷಿಪ್ ಆಗುವಾಗ ಎಲ್ಲರೂ ಎದ್ದುಕೊಳ್ಳಿ ಯಾರೆಲ್ಲ ನಿಮಗೆ ಕಷ್ಟ ಆಗ್ತದೆ ಅವ್ರು ಕೂತ್ಕೊಳ್ಳಿ ಅವ್ರಿಗೆ ಏನು ಹೇಳಲ್ಲ ಒಳ್ಳೆ ಇದ್ದವ್ರು ಕೂತ್ಕೊಂಡಿದ್ದಾರೆ ಅದಕ್ಕೆ ಹೇಳಿದ್ದು ನಾನು ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಅಂದರೆ ಚೆನ್ನಾಗಿ ಆ್ಯಕ್ಷನ್ ಮಾಡುವ ಹೀಗೆ ಎರಡು ಕರಗಳನ್ನು ಈಚೆ ಚಾಚಿ ನೋಡಿ ಹೀಗೆ ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ಇಡಿ ಸ್ವಲ್ಪ ಹೀಗೆ ಇಡಿ ಯೇಸು ಬಾಬಾ ಆಯಾ ನೋಡಿ 1 2 3 ಓಕೆ ಯೇಸು ಬಾಬಾ ಆಯಾ शैतान को भगाया लूसीफर भी आया उसको भी भगाया ಇಲ್ಲಿ ಒಂದು ಇಂಚು ಮೇಲಕ್ಕೆ ಬರಲಿಲ್ಲ ನೀವು ಒಂದು ಇಂಚು ಜಾಗ ಬಿಟ್ಟು ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಚೆನ್ನಾಗಿ ಮಾಡೋಣ ನೋಡಿ ಯೇಸು ಬಾಬಾ ಆಯಾ ಶೈತಾನ್ ಕೋ ಭಗಾಯ ಲೂಸಿಫರ್ भी आया उसको भी भगाया ಜಂಪ್ ಮಾಡಬೇಕು ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಯಾರೆಲ್ಲ ಪಾಪ ವೃದ್ಧರಿದ್ದಾರೆ ಅಬೌವ್ 60 ಸೀನಿಯರ್ ಸಿಟಿಸನ್ ಎರಡು ಕರಗಳನ್ನು ಮೇಲಕ್ಕೆ ಎತ್ತಬೇಡಿ ಎರಡು ಕಾಲುಗಳನ್ನು ಮೇಲಕ್ಕೆ ಎತ್ತಬೇಡಿ ಬಿದ್ದರೆ ನಾವು ಹತ್ರ ಇರೋಲ್ಲ ಅಲ್ಲಿ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಉಳಿದವರು ಮಾತ್ರ ಚೆನ್ನಾಗಿ ಆ್ಯಕ್ಷನ್ ಮಾಡಿ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ 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 ಬ್ರದರ್ ಸ್ಟಾರ್ಟ್ ಮಾಡೋಣ ಇವರು ಆ್ಯಕ್ಷನ್ ಮಾಡ್ತಾರೆ ಮಿಶಾಲ್ ಬರ್ತೀಯ ಆ್ಯಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ ಅವಳು ಒಳಗೆ ಕೂತ್ಕೊಂಡಲ್ಲಿ ನಿನ್ನೆ ಹೀಲಿಂಗ್ ಆಗಿದೆ ಸಾಕು ಈಗ ಒಳಗೆ ಕೂತ್ಕೊಂಡಿದ್ದಾಳೆ ಹೋಗಿ ಅಲ್ಲಿ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಬರ ಪ್ರೈಸ್ ದಿ ಲಾರ್ಡ್ ಅವರು ಕೂಡ ನಮ್ಮ ಟೀಮಲ್ಲಿದ್ದಾರೆ ಎಷ್ಟು ವರ್ಷದಿಂದ ಅವಳು ಕಷ್ಟದಲ್ಲಿದ್ದವಳು ಪಾಪ ಅವಳಿಗೆ ನಿನ್ನೆ ಯೇಸು ಗುಣಪಡಿಸಿದ್ದಾರೆ ನಿನ್ನೆ ಓಡ್ತಿದ್ದಿ ಇವತ್ತು ಆ್ಯಕ್ಷನ್ ಮಾಡಲಿಕ್ಕೆ ಆಗೋದಿಲ್ವಾ ಬಾ ಪ್ರೈಸ್ ದಿ ಲಾರ್ಡ್ ಓಕೆ ಯೇಸು ಬಾಬಾ ಆಯಾ ಶೈತಾನ್ಕೋ ಭಗಾಯ ಪ್ರೈಸ್ ದಿ ಲಾರ್ಡ್ ಒಳ್ಳೆ ಆ್ಯಕ್ಷನ್ ಮಾಡ್ತಾಳೆ ಅವ್ರು ನೋಡು ಎಲ್ಲರೂ ರೆಡಿನಾ ರೆಡಿನಾ ಎಲ್ಲರೂ ಹಿಂದುಗಡೆ ರೆಡಿನಾ ಹಿಂದುಗಡೆ ಇದ್ದವರು ಕೈ ಚಾಚಿ ರೆಡಿ ಇದ್ರೆ ಹಿಂದುಗಡೆ ಓ ನೀವು ಇದ್ದಾರಂತ ಮಾಡಿ ಚೆನ್ನಾಗಿ ಆ್ಯಕ್ಷನ್ ಮಾಡಿ ಓಕೆ यीशु बाबा आया शैतान को भगाया लूसीफर भी आया उसको भी भगाया तक दिना दिन दिन तक दिना दिन दिन तक दिना दिन दिन तक दिना दिन दिन अंबर से आए जोर से गाए हालेलुया अंबर से आए
जोर से गाए हालेलुया। इसी बात का न डर, कोई चिंता न फिक्र, किसी बात का न डर, कोई चिंता न फिक्र। यीशु बाबा आएगा, यीशु बाबा आएगा, यीशु बाबा आएगा, यीशु बाबा आएगा। ट्रिन 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 साइकिल गाड़ी, पम 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 मोटर गाड़ी। ट्रिन 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 साइकिल गाड़ी, पम 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 मोटर गाड़ी। हुर्रा बैलगाड़ी, हुर्रा बैलगाड़ी। यीशु चलाता है जीवन की गाड़ी, यीशु चलाता है जीवन की गाड़ी। यीशु ಪ್ರೈಸ್ ದಿ ಲಾರ್ಡ್. ಒಳ್ಳೆ ಆ್ಯಕ್ಷನ್ ಮಾಡ್ತೀರಲ್ಲ ನೀವು. ಓಕೆ ಓಕೆ ಓಕೆ. ನಿಮ್ಮ ಕರಗಳನ್ನು ಹೀಗೆ ತೆಗೆದುಕೊಳ್ಳಿ. ಒಂದೇ ಕರ, ಬಲ ಕೈಯನ್ನು ಸ್ವಲ್ಪ ಬೆನ್ನಿಗೆ ಹೀಗೆ ಮಾಡಿ ಶಾಬಾಸ್ ಅಂತ ತಟ್ಟಿ. ಶಾಬಾಸ್ ಶಾಬಾಸ್. ಒಳ್ಳೆ ಆ್ಯಕ್ಷನ್ ಮಾಡಿದಿರಿ ನೀವು, ಅದಕ್ಕಾಗಿ ಶಾಬಾಸ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಓಕೆ ಬ್ರದರ್, ರೆಡಿ ಬ್ರದರ್. ಓಕೆ ಎಲ್ಲರೂ यीशु बाबा आया, शैतान को भगाया, लूसीफर भी आया, उसको भी भगाया। यीशु बाबा आया, शैतान को भगाया, लूसीफर भी आया, उसको भी भगाया। तगदीना दिन दिन ता, तगदीना दिन दिन ता, तगदीना दिन दिन ता, तगदीना दिन दिन। अंबर से आए, जोर से आए हालेलुया। अंबर से आए, जोर से गाए हालेलुया। किसी बात का न डर, कोई चिंता न फिकर, किसी बात का न डर, कोई चिंता न फिकर। यीशु बाबा आएगा, यीशु बाबा आएगा, यीशु बाबा आएगा, यीशु बाबा आएगा। ट्रिन 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 साइकिल गाड़ी, पम 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 मोटर गाड़ी। ट्रिन 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 साइकिल गाड़ी, पम 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 मोटर गाड़ी। हुर्रा बैलगाड़ी, हुर्रा बैलगाड़ी। हालेलुया हालेलुया। यीशु चलाता है जीवन की गाड़ी, यीशु चलाता है जीवन की गाड़ी। कौन सी गाड़ी चल रही है भाइयों भाइयों? ಎಲ್ಲ ಗಂಡಸರಿದ್ದಾರಲ್ಲ, ಅವರಿಗೆ ತೋರಿಸಿ ಹೆಂಗಸರು ಅವರ ಗಾಡಿ ಯಾರು ಚಲಿಸ್ತಾರೆ ನೋಡಿ. ಆಗ ಕೆಲವರದ್ದು ಗಾಡಿ ಬೇರೆನೇ ಚಲಿಸಿದ್ರು, ಅವ್ರು ಬಿಡುಗಡೆ ಹೊಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಈಗ ನೀವು ತೋರಿಸ್ಬೇಕು, ಹೆಂಗಸರೆಲ್ಲ ಉಲ್ಟಾ ಹೀಗೆ ಇವರಿಗೆ ತೋರಿಸ್ಬೇಕು. ನೀನು ತೋರಿಸಪ್ಪ ನನಗೆ, ಯಾಕೆ ನನಗೆ ತೋರಿಸ. कौन सी गाड़ी चल रही है भाइयों भाइयों, कौन सी गाड़ी चल रही है बहनों बहनों. ಎಲ್ಲ ಸರಿಯಾಗಿ ಆಕ್ಷನ್ ಮಾಡಿ. ನಿಮ್ಮ ಹೆಂಡತಿದ್ದರೆ ಧೈರ್ಯ ಇದ್ದರೆ ತೋರಿಸಿ, ಮಾತ್ರ ರಾತ್ರಿ ಪೆಟ್ಟು ತಿನ್ಬೇಡಿ ಮಾತ್ರ ಹೋಗಿ. ಪ್ರೈಸ್ ದಿ ಲಾರ್ಡ್. ಧೈರ್ಯ ಇದ್ದರೆ ತೋರಿಸ್ಬೋದು. ಓಕೆ, ಅವರನ್ನು ಕೇಳಿ ಯಾಕಂದರೆ ಎಷ್ಟು ಹೆಂಡತಿ ಒಟ್ಟಿಗೆ ಇದ್ದಾರೆ, ನನಗೂ ಕೂಡ ಭಯ ಆಗ್ತದೆ ನಿಮಗೆ ಹೇಳಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಹಾಲೆ ಸರಿಯಾಗಿ ತೋರಿಸಿಬಿಡಿ, ಆಯಿತಾ? ಓಕೆ, ಚಪ್ಪಾಳೆ ತಟ್ಟುದಾ? कौन सी गाड़ी चल रही है भाइयों भाइयों, कौन सी गाड़ी चल रही है बहनों बहनों, कौन सी गाड़ी चल रही है भाइयों भाइयों, कौन सी गाड़ी चल रही है बहनों बहनों. यीशु चलाता है जीवन की गाड़ी, यीशु चलाता है जीवन की गाड़ी, यीशु चलाता है जीवन की गाड़ी, यीशु चलाता है जीवन की गाड़ी.
ट्रिंग 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 साइकिल गाड़ी पॉम 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 मोटर गाड़ी ट्रिंग 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 साइकिल गाड़ी पॉम 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 मोटर गाड़ी हुर्रा बैलगाड़ी हुर्रा बैलगाड़ी हालेलुया हालेलुया यीशु चलाता है जीवन की गाड़ी 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 ಪ್ರೈಸ್ ದಿ ಲಾರ್ಡ್. ಒಳ್ಳೆ ಆ್ಯಕ್ಷನ್ ಮಾಡಿದ್ದೀರಿ. ನೀವು ಒಂದು ಗಟ್ಟಿ ಚಪ್ಪಾಳೆ ತಟ್ಟೋಣ. ಪ್ರೈಸ್ ದಿ ಲಾರ್ಡ್. ಒಂದು ಮಿಶಲ್ಗೆ ಕೂಡ ಗಟ್ಟಿ ಚಪ್ಪಾಳೆ. ಓಕೆ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ತುಂಬ ಜನ ಒಳ್ಳೆ ಆ್ಯಕ್ಷನ್, ಯಾರೆಲ್ಲ ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ದಾರೆ ಕರಗಳನ್ನು ಮೇಲಕ್ಕೆತ್ತಿ, ಚೆನ್ನಾಗಿ ನಾಚಿಕೆ ಇಲ್ಲದೆ ಆ್ಯಕ್ಷನ್ ಮಾಡಿದವರು. ಓಕೆ, ಅವರೆಲ್ಲ ಮುಂದಕ್ಕೆ ಇಲ್ಲಿ ಬರ್ಬೋದು. ಆ್ಯಕ್ಷನ್ ಚೆನ್ನಾಗಿ ಮಾಡಿದವರು ಮುಂದಕ್ಕೆ ಬನ್ನಿ. ಇನ್ನೊಂದು ಅವಕಾಶ ನಮಗೆ ಕೊಡ್ತೀವಿ ನಾವು. ಯಾರಿಗೆ ಬರಲಿಕ್ಕುಂಟು? ಒಂದು 10 ಜನರಿಗೆ ಅವಕಾಶ ಕೊಡೋಣ. 10 ಜನರಿಗೆ ಯಾರೆಲ್ಲ ಬರ್ತೀರಿ? ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ರಂತ ಕೈ ಮೇಲೆ ಹಾಕಿದವರು. ಓಕೆ, ಪ್ರೈಸ್ ದಿ ಲಾರ್ಡ್. ಯಾರಿಲ್ವಾ? ಬರಲ್ವಾ? ಯಾರು ಬರ್ತಾರೆ? ಬನ್ನಿ. ಪ್ರೈಸ್ ದಿ ಲಾರ್ಡ್. ಹಾಂ, ಇಡೀ ಇಲ್ಲಿ 1,000 ಜನ ಉಂಟೀಗ. ಬರ. ನಿಮ್ಮ ಕಾಲಿನ ಮೆಟ್ಟ ಮಾತ್ರ ತೆಗೆಯಿರಿ, ಚಪ್ಪಲ್ಗಳನ್ನು ತೆಗೆದು ಬನ್ನಿ, ಏನಾಗೋದಿಲ್ಲ. ಇವರೆಲ್ಲ ಮೊದಲು ಗುಣ ಆಗಿದವರು. ಓಕೆ, ಯಾರು? ನೀ ಬಾರ. ಇವಳಿಗೆ ಸ್ಟೆಪ್ ಚೆನ್ನಾಗಿ ಗೊತ್ತುಂಟು. ಇವಳು ತುಂಬ ಒಳ್ಳೆ ಆ್ಯಕ್ಷನ್ ಮಾಡ್ತಾಳೆ. ಇಲ್ಲಿ ಬಾ. ಓಕೆ, ಪ್ರೈಸ್ ದಿ ಲಾರ್ಡ್. ವಿಶಾಲ್ ಬರಬೇಕಂತೆ. ಮಶಾಲ್. ಓಕೆ, ಇನ್ನೆಷ್ಟು ಜನ ಇದ್ದಾರೆ? ವಾಲಂಟಿಯರ್ಸ್ ತುಂಬ ನೋಡ್ತಾರೆ, ನಮ್ಮನ್ನು ಕರೆಯೋದಿಲ್ಲ ಅಂತ. ನೀವು ಬರ್ಬೋದು, ವಾಲಂಟಿಯರ್ಸ್ ಎಲ್ಲ ಬರ್ಬೋದು. ಯಾರಿಗಾಗಿ ಬರ್ಬೋದು. ಸುಮ್ಮಗೆ ನನ್ನ ಮುಖ ನೋಡ್ತಾ ಇದ್ದಾರೆ, ನನ್ನನ್ನು ಯಾಕೆ ಕರೆಯೋದಿಲ್ಲ ಅಂತ. ಬಾ ಜೇಸನ್, ಬರ್ತೀಯಾ? ಬಾ, ತೊಂದರೆ ಇಲ್ಲ. ಏನು ಕಂಡಕ್ಟರ್ ಕೆಲಸ ಮಾಡ್ತೀಯಾ ನೀನು? ಬ್ಯಾಗಲ್ಲೇ ಹಾಕ್ಕೊಂಡಿದ್ದಿ, ಅದನ್ನು ಕೊಟ್ಟು ಬಾ. ಪ್ರೈಸ್ ದಿ ಲಾರ್ಡ್. ಇನ್ನು ಓಕೆ, ಇಷ್ಟು ಜನ ಇರುವಾಗ ನಾನು ಯಾಕೆ, ನಾನು ಸ್ವಲ್ಪ ಆಚೆ ಹೋಗುತ್ತೀನಿ. ಪ್ರೈಸ್ ದಿ ಲಾರ್ಡ್. ಓಕೆ, ಚೆನ್ನಾಗಿ ಆ್ಯಕ್ಷನ್ ಮಾಡ್ತಾರೆ. ಇದೇ ಗೀತೆಯನ್ನು ಇನ್ನೊಮ್ಮೆ ಹಾಡೋದು. ಸ್ವರ್ಗ ಸಾಮ್ರಾಜ್ಯದಲ್ಲಿ. ನಿಮಗೆಲ್ಲರಿಗೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಲಿಕ್ಕೆ ಬೇಕಾ? ಹಾಂ, ನೀವು ಕೂತ್ಕೊಂಡದ್ದು ನೋಡುವಾಗ ಯಾರಿಗೂ ಹೋಗಲಿಕ್ಕೆ ಇಲ್ಲ ಅಂತ ಕಾಣುತ್ತೆ. ಸ್ವರ್ಗ ಸಾಮ್ರಾಜ್ಯದಲ್ಲಿ ಕೂತ್ಕೊಂಡು ದೇವರಿಗೆ ಸ್ತುತಿ ಆಡಲಿಕ್ಕೆ ಇಲ್ಲ. ನಿನ್ನೆ ಕೂಡ ನಾನು ಹೇಳಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಬೇಕಿದ್ರೆ ಪ್ರಕಟಣೆ ಗ್ರಂಥ ಓದಿ ನೋಡಿ, ಅಲ್ಲಿ ಹೇಳ್ತದೆ ಯಾರು. ಪ್ರೈಸ್ ದಿ ಲಾರ್ಡ್. ಓಕೆ, ಹಾಗಾದರೆ ನಾನು ಕೆಳಗೆ ಹೋಗುತ್ತೇನೆ. ಓಕೆ, ಪ್ರೈಸ್ ದಿ ಲಾರ್ಡ್. ನೀವು ಮಾಡಿ, ಆ್ಯಕ್ಷನ್ ಮಾಡಿ. ಓಕೆ, ನಾನು ಇಲ್ಲಿಂದ ಮಾಡ್ತೇನೆ. ಓಕೆ, ಚಪ್ಪಾಳೆ ತಟ್ಟಿದ. ಚೆನ್ನಾಗಿ. ಓಕೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ನೀವೆಲ್ಲರೂ ಮಾಡಿ, ಕೆಳಗಿದ್ದವರೆಲ್ಲ. यीशु बाबा आया, शैतान को भगाया, लूसीफर भी आया, उसको भी भगाया. यीशु बाबा आया, शैतान को भगाया, लूसीफर भी आया, उसको भी भगाया. तक दिन 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 तक, तक दिन दिन दिन, तक दिन 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 तक, तक दिन दिन दिन. अंबर से आए, जोर से गाए, हालेलुया. अंबर से आए, जोर से गाए, हालेलुया. कि
किसी बात का ना डर, कोई चिंता न फिकर, किसी बात का ना डर, कोई चिंता न फिकर। यीशु बाबा आएगा, यीशु बाबा आएगा, यीशु बाबा आएगा, यीशु बाबा आएगा। ट्रिन 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 साइकिल गाड़ी, पम 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 मोटर गाड़ी, ट्रिन 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 साइकिल गाड़ी, पम 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 मोटर गाड़ी। हुर्रा बैलगाड़ी, हुर्रा बैलगाड़ी। हालेलुया हालेलुया, यीशु चलाता है जीवन की गाड़ी, यीशु चलाता है जीवन की गाड़ी। कौन सी गाड़ी चल रही है भाइयों, कौन सी गाड़ी चल रही है बहनों, बहनों, कौन सी गाड़ी चल रही है भाइयों, कौन सी गाड़ी चल रही है बहनों, बहनों। यीशु चलाता है जीवन की गाड़ी, 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 यीशु चलाता है जीवन की गाड़ी। Praise the Lord. Hallelujah. ಇವರೆಲ್ಲ ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ದಾರಾ ಒಂದು ಗಟ್ಟಿ ಚಪ್ಪಾಳೆ ಖಂಡಿತವಾಗಿ ಇವರಿಗೆ. ಓಕೆ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಇನ್ನೊಂದು ಗಟ್ಟಿ ಚಪ್ಪಾಳೆ. ಪ್ರೈಸ್ ದಿ ಲಾರ್ಡ್. ಇದು ತುಂಬ ಒಳ್ಳೆಯ ರೀತಿಯಲ್ಲಿ ನೀವು ಚಪ್ಪಾಳೆ ತಿಟ್ಟಿದ್ದೀರಿ, ಸ್ವಲ್ಪ ಉದ್ದ ತಟ್ಟಿದ್ದೀರಾ, ಇದು ನಿಮಗಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಒಂದು ಒಳ್ಳೆ ಆ್ಯಕ್ಷನ್ ಮಾಡ್ತಾ ಇದ್ದೀರಾ, ದೇವರ ಕೃಪೆಯನ್ನು ನೀವು ಅನುಭವಿಸುವವರಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರನ್ನು ಸ್ತುತಿಸುವವರು ನಿರಾಶೆ ಹೊಂದುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ನಮಗೆ ಕಷ್ಟಗಳು ಬಂದಿವೆ, ಸೋಲುಗಳು ಬಂದಿವೆ, ಸಾಲದ ಬಾಧುಗಳು ಎದುರಾಗಿವೆ, ಅಪಘಾತಗಳಾಗಿವೆ. ಆದರೂ ಕೂಡ ಯಾವತ್ತೂ ದೇವರಲ್ಲಿ ಇದ್ದವರು ನಾವು ಖಂಡಿತವಾಗಿ ನಾವು ದೇವರನ್ನು ದೂರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯಾವತ್ತೂ ನಮಗೆ ಒಂದು ಅಪನಂಬಿಕೆಯನ್ನು ನನ್ನ ಜೀವನದಲ್ಲಿ ತರಲೇ ಇಲ್ಲ. ಪ್ರೈಸ್ ದಿ ಲಾರ್ಡ್. 25 ವರ್ಷ ಆಯಿತು. 1995ರಲ್ಲಿ ದೇವರಲ್ಲಿ ಬಂದು ಇಷ್ಟರ ತನಕ ಯಾವುದೂ ಒಂದು ಅಪನಂಬಿಕೆ ನನಗೆ ಬರಲಿಲ್ಲ. ನನ್ನ ದೇವರು ಯಾವತ್ತೂ ನನ್ನನ್ನು ಬಿಟ್ಟು ಬಿಡಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ನನ್ನನ್ನಾಗಲಿ ನನ್ನ ಕುಟುಂಬವಾಗಲಿ ದೇವರ ಸೇವೆಯಲ್ಲಿದ್ದೇವೆ, ಯಾವತ್ತೂ ಅವರು ನಮ್ಮನ್ನು ಬಿಟ್ಟು ಬಿಡಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅದಕ್ಕಾಗಿ ಪ್ರಿಯ ಸಹೋದರ ಸಹೋದರರೇ, ನಿಮ್ಮನ್ನು ಯಾವತ್ತೂ ದೇವರು ಕೈ ಬಿಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಿಮ್ಮನ್ನು ಯಾವತ್ತೂ ದೇವರು ಕೈ ಬಿಡುವುದಿಲ್ಲ. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗೆ ಇರಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ. ನನಗೊಂದು 6 ತಿಂಗಳ ಮೊದಲು ನಾನು ಕೂತ್ಕೊಂಡಾಗ ಏಳಲಿಕ್ಕಾಗಲಿಲ್ಲ, ಕೈ ಕಾಲಿಗೆ ಬಲ ಇಲ್ಲ. ಏನು ಮಾಡೋದು? ನಾನು ಹೇಗೂ ನನ್ನ ಹೆಂಡತಿ ಕೈಗೆ ತಗೊಂಡು ಬೆಡ್ಡಲ್ಲಿ ಹಾಕಿಬಿಟ್ಲು. ಏಳಲಿಕ್ಕಾಗೋದಿಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ. ಯಾರೋ 2 ಜನ ಕರ್ಕೊಂಡು ಬಂದು ನನ್ನನ್ನು ಆಸ್ಪತ್ರೆಗೆ ತಗೊಂಡು ಹೋದರು. ಡಾಕ್ಟ್ರೆಲ್ಲ ಚೆಕ್ ಮಾಡಿದರು, ಎಲ್ಲ ಎಕ್ಸ್ರೇ ಮಾಡಿದರು. ಡಾಕ್ಟ್ರ್ ಹೇಳಿದರು, ಇನ್ನು 6 ತಿಂಗಳು ನೀನು ಏಳಲಿಕ್ಕೆ ಆಗೋದಿಲ್ಲ, ನಿನಗೆ ಮೇಜರ್ ಸ್ಲಿಪ್ ಡಿಸ್ಕ್ ಆಗಿದೆ. ಯಾಕೆಂದರೆ ಆ ಸ್ಲಿಪ್ ಡಿಸ್ಕಿಂದ ಮಾಂಸ ಎಲ್ಲ ಹೊರಗೆ ಬಂದಿದೆ, ಮಸಲ್ಸ್ ಎಲ್ಲ ಹೊರಗೆ ಬಂದಿದೆ. ಆ ಎಕ್ಸ್ರೇ ಕೂಡ ತೋರಿಸಿದ್ರು, ನಿನಗೆ ಈ ಪರಿಸ್ಥಿತಿಯಲ್ಲಿ ಇದೆಯಾ ನೀನು, ಒಂದು 6 ತಿಂಗಳು ಡ್ರೈವ್ ಮಾಡಲಿಕ್ಕಾಗೋದಿಲ್ಲ, ಎಲ್ಲೂ ಹೋಗ್ಲಿಕ್ಕಾಗೋದಿಲ್ಲ, ಮನೆಯಲ್ಲಿ ಬೆಡ್ ರೆಸ್ಟಲ್ಲಿ ಇರಬೇಕು, ಫಿಸಿಯೋಥೆರಪಿ ತಗೊಳ್ಬೇಕು ಅಂತ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಮತ್ತೆ ಒಂದು 5 ದಿವಸದ ಮಾತ್ರೆ ಕೊಟ್ಟರು. 5 ದಿವಸದಲ್ಲಿ ನಾನು 5 ದಿವಸ ಫಿಸಿಯೋಥೆರಪಿಗೆ ಹೋದೆ. 6ನೇ ದಿವಸ ನಾನು ಬೈಕ್ ರೈಡ್ ಮಾಡಿ ನನ್ನ ಕೆಲಸಕ್ಕೆ ಹೋದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಈಗ ಕೂಡ 6 ತಿಂಗಳು ಆಗಲಿಲ್ಲ. ನಾನು ಎಲ್ಲಿ ಗೋವಾಕ್ಕೆ ಮೊನ್ನೆ ಹೋಗಿ ಬಂದೆ, ಬ್ಯಾಂಗ್ಳೂರಿಗೆ 2 ಸಲ ಹೋಗಿ ಬಂದೆ. ನಾನು ಸ್ವಂತ ಡ್ರೈವ್ ಮಾಡಿ ಬಂದೆ. ಪ್ರೈಸ್ ದಿ ಲಾರ್ಡ್.
ಎಂಥ ಒಂದು ನೋವು ಇಲ್ಲ, ಯಾವ ಸ್ಲಿಪ್ ಡಿಸ್ಕೂ ಇಲ್ಲ, ಏನಿಲ್ಲ. ನಮ್ಮ ದೇವರಿದ್ದರೆ ಸಾಕು, ಯಾವ ವೈದ್ಯರ ಅವಶ್ಯಕತೆಯೂ ನಮಗೆ ಬೀಳಲಿಕ್ಕಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ. ನಾನು ಎಷ್ಟೋ ಪೇಷಂಟ್ಗಳನ್ನು ತಗೊಂಡು ಹೋಗ್ತಾ ಇರ್ತೀನಿ ಆ್ಯಂಬುಲೆನ್ಸಲ್ಲಿ. ಕೆಲವರಿಗೆ ತಗೊಂಡು ಫ್ರೀ ಸರ್ವಿಸ್ ಇದೆ ನಮ್ಮದು. ನಮ್ಮ ಆ್ಯಂಬುಲೆನ್ಸ್ ಎಲ್ಲ ಯಾವ ಪೇಮೆಂಟ್ ಇಲ್ಲ, ಫ್ರೀ ಸರ್ವಿಸ್ ಮಾಡ್ತಾ ಇರ್ತೇವೆ. ತಗೊಂಡು ಹೋಗ್ತೇವೆ. ಡಾಕ್ಟ್ರು ಹೇಳ್ತಾರೆ, ನೀನು ನಡ್ಕೊಂಡು ಬಂದಿದ್ಯಾ, ನೀನು ಡ್ರೈವ್ ಮಾಡಿಕೊಂಡು ಬಂದಿದ್ಯಾ, ನಿನಗೆ ನಾನು ರೆಸ್ಟ್ ಹೇಳಿದ್ದನಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ದೆ, ಡಾಕ್ಟ್ರೇ ಇದು ಏರೆ ಕಂಡಲ್ಲ ರೆಸ್ಟ್ ಪನ್ಲಿ ಇಂಕ ರೆಸ್ಟ್ ಪಣುಚಿ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಅದ್ಭುತವಾದ ದೇವರು. ನಮ್ಮ ದೇವರನ್ನು ನೀವೊಂದು, ಅವರು ಕೂಡ ನಮ್ಮ ಡಾಕ್ಟ್ರು ಕೂಡ ಒಂದು ಕ್ರಿಶ್ಚಿಯನ್ ಹುಡುಗಿಯನ್ನು ಮದುವೆ ಆಗಿದ್ದಾರೆ, ನಿಮಗೆ ಬೇಗನೆ ತಿಳಿತದೆ ಅಂತ ಹೇಳಿದೆ ಅವರಿಗೆ ಕೂಡ. ಅವರು ಕೂಡ ಖಂಡಿತವಾಗಿ ಒಂದೊಮ್ಮೆ ಒಂದು ದಿವಸ ಖಂಡಿತ ದೇವರಲ್ಲಿ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಅದಕ್ಕಾಗಿ ಪ್ರಿಯರೇ, ನಮ್ಮ ಕಷ್ಟಗಳು ಕಾರ್ಪಣ್ಯಗಳು ಏನಿದ್ರು ಒಂದುಗಳಿಗೆ ಕಣ್ಣುಗಳನ್ನು ಮುಚ್ಚಿ ಸಮರ್ಪಣೆ ಮಾಡಿ. ಯಾವುದು ಕಷ್ಟಗಳಾಗಲಿ, ಯಾವುದು ದುಃಖಗಳಾಗಲಿ, ಯಾವ ಸೋಲುಗಳಾಗಲಿ, ಯಾವುದು ನಿಮಗೆ ನಡೆಯದ ಅವಸ್ಥೆ ಇರಬಹುದು. ಈಗ ಇವತ್ತು ನೀವು ನಂಬಿದರೆ ನಡ್ಕೊಳ್ತೀರಾ, ಇವತ್ತು ನೀವು ನಂಬಿದರೆ ಬಿಡುಗಡೆ ಹೊಂದುತ್ತೀರಾ, ಇವತ್ತು ನೀವು ನಂಬಿದರೆ ಈ ಸೈತಾನನ ದುಷ್ಟ ಶಕ್ತಿಗಳಿಂದ ನೀವು ಬಿಡುಗಡೆ ಹೊಂದುತ್ತೀರಾ. ಯಾಕೆಂದರೆ ದೇವರು ನಮ್ಮೊಂದಿಗಿದ್ದಾರೆ, ಯೇಸು ನಮ್ಮೊಂದಿಗಿದ್ದಾರೆ. ಆ ದೇವರನ್ನು ಸಮರ್ಪಣೆ ಮಾಡಿ, ದೇವರಿಗೆ ಸಮರ್ಪಣೆ ಮಾಡಿ. ನಿಮ್ಮ ಎಲ್ಲ ಕಷ್ಟಗಳು, ನಿಮ್ಮ ದಾಂಪತ್ಯ ಜೀವನವನ್ನು, ನಿಮ್ಮ ಮಕ್ಕಳ ಜೀವಿತವನ್ನು, ನಿಮ್ಮ ಯುವ ಜನರ ಜೀವಿತವನ್ನು ಯೇಸುವಿಗೆ ಒಂದುಗಳಿಗೆ ಸಮರ್ಪಣೆ ಮಾಡಿ ಪ್ರಾರ್ಥಿಸಿರಿ. ಅವರಿಗಾಗಿ ಪ್ರಾರ್ಥಿಸಿ, ಅವರಿಗಾಗಿ ಒಂದುಗಳಿಗೆ ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಹೆಸರು ಇಮ್ಯಾನ್ಯುಯಲ್. ದೇವರು ನಮ್ಮೊಂದಿಗೆ ಇದ್ದಾರೆ. ಇಮ್ಯಾನ್ಯುಯಲರಿಂದ ದೇವರು ನಮ್ಮೊಂದಿಗೆ ಜೀವಿಸುವ ದೇವರು. ಅವ ನಮ್ಮ ಹೊರಗೆ ಇಲ್ಲ, ನಮ್ಮ ಒಳಗೆ ಇದ್ದಾರೆ. ನಿಮ್ಮ ಸಮರ್ಪಣೆ ಆಗಲಿ. ನಿಮ್ಮ ಕಷ್ಟಗಳು, ನಿಮಗೆ ಬಂದಂಥ ನಷ್ಟಗಳು, ಸೋಲುಗಳು, ನಿರಾಶೆಗಳು, ಸಾಲದ ಬಾಧೆಗಳು, ಎಲ್ಲ ರೋಗ ರುಜಿನಗಳು ಎಲ್ಲವೂ ಸಮರ್ಪಣೆ ಮಾಡಿ. ದೇವರ ಶಕ್ತಿಯನ್ನು ನಿಮಗೆ ಬಲಗೊಳಿಸ್ತದೆ. ಈ ಕ್ಷಣದಲ್ಲಿ ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದೆ. ಈ ಕ್ಷಣದಲ್ಲಿ ಎಲ್ಲರೂ ನಾವು ಪ್ರಾರ್ಥಿಸೋಣ. ದೇವರು ನನಗೆ ಆಶ್ರಯ ದುರ್ಗ, ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ನಿನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಚಪ್ಪಾಳೆ ತಟ್ಟುತ್ತಾ ದೇವರ ಪ್ರಸನ್ನತೆಯಲ್ಲಿ ನಾವಿದ್ದೇವೆ.
ದೇವರ ಇರುವಿಕೆಯನ್ನು ನಾವು ಕಾಣೋಣ. ದೇವರಲ್ಲಿ ನಾವು ಬಲಾಢ್ಯರಾಗೋಣ, ಶಕ್ತಿಯನ್ನು ತುಂಬೋಣ, ಆತ್ಮಾಭಿಷೇಕದಿಂದ ನಾವು ಪ್ರಾರ್ಥಿಸೋಣ. ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವರು, ತಂಪಾದ ಬುಗ್ಗೆಯಿಂದ ದಾಹ ತಣಿಸುವರು. ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹ ತಣಿಸುವನು. ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವರು, ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ತೊಡಿಸುವನು. ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ, ಅತ್ತಿಗೆ ಬರುವಂತೆ ಯೌವನ ಬರಮಾಡುವ, ಹತಿಗೆ ಬರುವಂತೆ ಯೌವನ ಬರಮಾಡುವ, ಅತ್ತಿಗೆ ಬರುವಂತೆ ಯೌವನ ಬರಮಾಡುವ, ಹತಿಗೆ ಬರುವಂತೆ ಯೌವನ ಬರಮಾಡುವ, ಯೌವನ ಬರಮಾಡುವ, ಯೌವನ ಬರಮಾಡುವ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ.
ಬಲಿಪೂಜೆಗೆ ಹೋಗುವ ಮೊದಲು ನಾವು ಅಭಿಷೇಕದೊಂದಿಗೆ ಬಲಿಪೂಜೆಗೆ ಹೋಗುವುದು ಒಳ್ಳೆಯದು. ಈ ಕ್ಷಣದಲ್ಲಿ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸೋಣ. ದೇವರ ಶಕ್ತಿ ನಮ್ಮಲ್ಲಿ ಬಂದು ಆ ರೊಟ್ಟಿಯ ರೂಪದಲ್ಲಿ ಯೇಸು ಬರುವಾಗ, ಅದೇ ರೊಟ್ಟಿ ರೂಪದಲ್ಲಿ ನಮ್ಮಲ್ಲಿ ಬರುವಾಗ ನಾವೊಂದು ಹೊಸ ರೂಪವನ್ನು ತಾಳಿ ದೇವರ ಮಕ್ಕಳಾಗುವ ಒಂದು ಅವಕಾಶವನ್ನು ದೇವರು ಬಲಿಪೂಜೆಯಲ್ಲಿ ನೀಡುತ್ತಾರೆ. ಅದಕ್ಕೆ ಬ್ರದರ್ ಹೇಳಿದ್ದು, ದಿನಾಲು ನಾವೊಂದು ಬಲಿಪೂಜೆಯನ್ನು ತಪ್ಪಬಾರದಂತ. ನಮಗೆ ಬಲಿಪೂಜೆಯ ಶಕ್ತಿ ಗೊತ್ತಿದೆ, ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿದೆ. ಇತರರಿಗೆ ಅದೊಂದು ಖಾಲಿ ಬಲಿಪೂಜೆ ಆಗಿ ಹೋಗಿದೆ. ಬಲಿಪೂಜೆಯನ್ನು ನೋಡಲಿಕ್ಕೆ ಹೋಗ್ತಾರೆ, ಬಲಿಪೂಜೆಯನ್ನು ಕೇಳಲಿಕ್ಕೆ ಹೋಗ್ತಿದ್ದಾರೆ. ಬಲಿಪೂಜೆಯನ್ನು ಮಾಡಲಿಕ್ಕೆ ಹೋಗುವವರು ತುಂಬ ವಿರಳವಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಯಾಕೆಂದರೆ ನಮಗೆ ದೇವರು ಅಷ್ಟೊಂದು ಸಸಾರವಾಗಿ ಹೋಗಿದ್ದಾರೆ. ಯಾಕೆಂದರೆ ನಮಗೆ ದಿನಾಲು ಆ ದೇವರ ಬಗ್ಗೆ ಕೇಳ್ತೇವೆ, ನಾವು ದಿನಾಲು ಆರಾಧಿಸ್ತೇವೆ. ಅದಕ್ಕಾಗಿ ಅವರ ಮಹತ್ವ ನಮಗೆ ತಿಳಿದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ನನ್ನ ಜೀವನದಲ್ಲಿ 33 ವರ್ಷ ನನಗೂ ಕೂಡ ಆ ದೇವರ ಮಹತ್ವ ತಿಳಿದಿರಲಿಲ್ಲ. ನಾನು ಕೂಡ ಒಂದು ಬಲಿಪೂಜೆಗೆ ಖಾಲಿ ಒಂದು ನಂಬರ್ಗಾಗಿ ಮನೆಯವರು ಹೇಳ್ತಾರೆ ಅಂತ ಹೋಗ್ತಾ ಇದ್ದೆ. ನಾನು ನಿಜವಾದ ಅರ್ಥ ತಿಳಿದಿಲ್ಲ. ಆದರೆ ಯಾವಾಗ ದೇವರು ನಮ್ಮನ್ನು ಮುಟ್ಟಿದ್ರು ಆ ದಿವಸ ತಿಳಿಯಿತು ಆ ಬಲಿಪೂಜೆಯ ಶಕ್ತಿ ಏನಂತ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕಾಗಿ ನಾವು ಈಗ 4 ಗಂಟೆಗೆ ಬಲಿಪೂಜೆಯನ್ನು ಆರಂಭಿಸ್ತೇವೆ. ಅದರ ಮೊದಲು ಅಭಿಷೇಕದೊಂದಿಗೆ, ನಿನ್ನೆ ಕೂಡ ನೀವು ಬಲಿಪೂಜೆಗೆ ಬರುವ ಮೊದಲು ಅಭಿಷೇಕ ಹೊಂದಿ ಬಲಿಪೂಜೆಯನ್ನು ಮಾಡಿದ್ದೀರಾ. ನೀವು ಇವತ್ತು ಕೂಡ ಅದೇ ಅಭಿಷೇಕದೊಂದಿಗೆ ಇವತ್ತಿನ ಬಲಿಪೂಜೆಯನ್ನು ನಾವು ಖಂಡಿತವಾಗಿ ನೆರವೇರಿಸಬೇಕು. ಆ ಬಲಿಪೂಜೆಯಲ್ಲಿ ನಾವು ಪಾತ್ರರಾಗಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಆ ಪವಿತ್ರತೆ ನಮ್ಮೊಂದಿಗೆ ಇಲ್ಲದಿದ್ದರೆ ಆ ಬಲಿಪೂಜೆಯಲ್ಲಿ ಪಾತ್ರರಾಗಲು ಆಗಲ್ಲ. ಆ ಪವಿತ್ರತೆಯನ್ನು ನಾವು ಇರಬೇಕು. ಆ ಪವಿತ್ರತೆಯನ್ನು ಈಗ ನಾವು ಪಡೆದುಕೊಳ್ಳುವಂತಹ ಸಮಯ. ಅಗ್ನಿಯ ಜ್ವಾಲೆಯಲ್ಲಿ ಪವಿತ್ರಾತ್ಮ ಇಳಿದು ಬರುವಾಗ ನಮ್ಮಲ್ಲಿರೋದ ಪಾಪದ ಶಕ್ತಿಗಳು, ದುರಾಶೆಗಳು, ದುರಾತ್ಮದ ಶಕ್ತಿಗಳು ಎಲ್ಲವೂ ದಹಿಸಲ್ಪಡುತ್ತದೆ, ಎಲ್ಲವೂ ದಹಿಸಲ್ಪಡುತ್ತದೆ. ಈಗ ಅಭಿಷೇಕದ ಸಮಯ. ಅದಕ್ಕಾಗಿ ಎಲ್ಲರೂ ನಾವು ಎದ್ದು ನಿಂತುಕೊಳ್ಳೋಣ, ಕರಗಳನ್ನು ತೆರೆದಿಟ್ಟುಕೊಳ್ಳೋಣ, ಮನಸ್ಸಿನಲ್ಲಿ ಪ್ರಾರ್ಥಿಸೋಣ. ಪವಿತ್ರಾತ್ಮರೇ, ನನ್ನ ಜೀವನದಲ್ಲಿ ಬನ್ನಿ ಅಪ್ಪ ತಂದೆ. ನನ್ನ ವಿವಾಹ ಜೀವನದಲ್ಲಿ ಬನ್ನಿ, ನನ್ನ ಮಕ್ಕಳ ಜೀವನದಲ್ಲಿ ಬನ್ನಿ, ನಮ್ಮ ಸೊಸೆಯರ ಜೀವನದಲ್ಲಿ ಬನ್ನಿ. ಯಾರೆಲ್ಲ ನಿಮ್ಮ ಮನೆಯವರಿದ್ದಾರೆ ಅವರೆಲ್ಲರ ಜೀವನಕ್ಕೆ ನೀವು ಬರಮಾಡಿಕೊಳ್ಳಿ ಆ ಪವಿತ್ರಾತ್ಮನನ್ನು. ಪವಿತ್ರಾತ್ಮ, ನಾನು ಹೇಳಿದ ಆಗಲೇ ಒಂದು ಗಳಿಗೆ ನೀವು ಪವಿತ್ರಾತ್ಮನು ಕರೆದರೆ ಸಾಕು, ಅದೇ ಕ್ಷಣದಲ್ಲಿ ಪವಿತ್ರಾತ್ಮರು ಬಂದು ನಿಮ್ಮಲ್ಲಿ ನೆಲೆಸುವ ಶಕ್ತಿಯನ್ನು ಕೊಡ್ತಾರೆ. ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಆತ್ಮನನ್ನು ನಾವು ಪ್ರಾರ್ಥಿಸೋಣ, ಆತ್ಮನನ್ನು ನಮ್ಮಲ್ಲಿ ಬರಮಾಡಿಕೊಳ್ಳೋಣ. ನಮ್ಮ ಕುಟುಂಬಕ್ಕೆ, ನಾವು ನೆಲೆಸುವ ಮನೆಗೆ ಬರಮಾಡಿಕೊಳ್ಳೋಣ. ಇವತ್ತು ನೀವು ಯಾವುದಾದ್ರೂ ನಿಮಗೆ ಪ್ರಾಪರ್ಟಿ ಇದ್ದರೆ, ಜಾಗಗಳಿದ್ದರೆ, ಪ್ರಾಪರ್ಟಿ ಇದ್ದರೆ ಅದರ ಮೇಲೆ ಕೂಡ ಪವಿತ್ರ ಆತ್ಮನ ಶಕ್ತಿ ನೀವು ಈಗ ಪ್ರಾರ್ಥಿಸಿರಿ ಪ್ರಿಯರೇ. ನಿಮ್ಮ ಜಾಗಗಳು ಕೂಡ ಪವಿತ್ರವಾಗಲಿ, ಅಲ್ಲಿ ಕೂಡ ಪವಿತ್ರ ಆತ್ಮನ ಶಕ್ತಿ ನೆಲೆಸಲಿ. ಇವತ್ತು ನಾವು ಪ್ರಾರ್ಥಿಸೋಣ, ದೇವರ ಶಕ್ತಿಗಾಗಿ ಪ್ರಾರ್ಥಿಸೋಣ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆ
ಕೃಪೆ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಶಿವವಾಗಿದ್ದ ನನ್ನ ಹೌದು ಸ್ವಾಮಿ ನೂರಕ್ಕೆ ನೂರರಷ್ಟು ಯೋಗ್ಯನೆಂದು ನನ್ನ ಕರೆದದು ಅಪ್ಪ ತಂದೆ ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ ಹೌದು ಸ್ವಾಮಿ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಹಾಲೆಲೂಯಾ ಹಾಲೆಲೂಯಾ Jesus touch Hallelujah Jesus let your power flow Lord Jesus Hallelujah 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 Hallelujah
ಕರೆಯೋಣ, ಯೇಸುವೆ ನನ್ನ ಯೇಸುವೆ, ಎಲ್ಲರೂ ಕರೆಯೋಣ. ಬಾ ಯೇಸುವೆ, ಬಾ ಯೇಸುವೆ, ಬಾ ಯೇಸುವೆ ನನ್ನ ಯೇಸುವೆ, ಬಾ ಯೇಸುವೆ, ಬಾ ಯೇಸುವೆ, ಬಾ ಯೇಸುವೆ ನನ್ನ ಯೇಸುವೆ, ಬಾ ಯೇಸುವೆ, ಬಾ ಯೇಸುವೆ, ಬಾ ಯೇಸುವೆ ನನ್ನ ಯೇಸುವೆ. ಇರಬವರಿ ಕೆಲವರು Thank you Lord, thank you Lord, thank you Lord. Praise you Lord, glory, 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 glory. Mighty God, hallelujah. Worship you Lord, hallelujah, hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಮಹಿಮೆ, hallelujah, hallelujah. ಇರಬವರಿ ಕೆಲವರು ಚಂದರವರೆ ಕರವಲರ Jesus, Jesus, Jesus. The mighty anointing of the Holy Spirit. ವರೆ ಕಬಬ ಹಿರಲ ಕಬಬ ಚಂದರವರೆ ಕರವಲರ ಕಲ Jesus, Jesus. ಪಾರದಂತನನ್ನ ಗಣನೀಯ ಮಾಡಿದು ನಿನ್ನ ಕೃಪೆಯೇ, ಗಣನೆಗೆ ಬಾರದಂತ ನನ್ನ ಗಣನೀಯ ಮಾಡಿದು ನಿನ್ನ ಕೃಪೆಯೇ, 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನ ಕೆತ್ತಿದು ನನ್ನ ಜ್ಞಾನದಿಂದಲ್ಲ, ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆಯೇ, 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 ಯೇಸು ಅಪ್ಪ ಎಲ್ಲ 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 ನಿನ್ನ 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 ಕೃಪೆಯೇ. Hallelujah.
Hallelujah, 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 The mighty anointing of the Holy Spirit come upon us. In the name of Jesus Christ, hallelujah, 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 hallelujah. ಒಂದು ವೇಳೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ದೇವರು ನಿಮ್ಮ ಹತ್ರ ಏನೆಲ್ಲ ಮಾತಾಡ್ತಾರೆ ಕಿವಿ ಕೊಡಿ. ಸ್ವಲ್ಪ ಅಂತರಾತ್ಮದಿಂದ ಮಾತಾಡ್ತಾರೆ. ನಿಮಗೆ ಏನೆಲ್ಲ ದರ್ಶನವನ್ನು ನೀಡಬಹುದು. ಕೆಲವರಿಗೆ ಪವಿತ್ರಾತ್ಮರ ಅಭಿಷೇಕದ ಅನುಭವ ಆಗಬಹುದು. ತಣ್ಣೀರು ಬಿದ್ದಂಗೆ, ಬೆಂಕಿ ದೇಹದ ಮೇಲೆ ಬಿದ್ದಂಗೆ ಅಂತಹ ಅನುಭವಗಳು ಆಗುತ್ತವೆ. ಕೆಲವರಿಗೆ ದರ್ಶನವನ್ನು ನೀಡ್ತಾರೆ, ಕೆಲವರ ಹತ್ರ ದೇವರು ಮಾತಾಡ್ತಾರೆ. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಪ್ರಿಯರೇ. ದೇವರು ನಿಮಗೆ ಕೊಡುವಂಥ ಅನುಭವ ನಿಮಗೆ ಆಗಲಿ. ಈಗ ಕ್ಷಣದಲ್ಲಿ ದೇವರು ಅನುಭವ ನಿಮಗೆ ಕೊಡ್ತಾ ಇದ್ದಾರೆ. ಅವರ ಪ್ರಸನ್ನತೆ ನಿಮಗೆ ಅರಿವಾಗ್ತಾ ಇದೆ. ದೇವರ ಚಿತ್ತ ನಿಮ್ಮಲ್ಲಿ ನೆರವೇರುತ್ತಾ ಇದೆ. ಎಷ್ಟೋ ಜನರಿಗೆ ಬಿಡುಗಡೆಯನ್ನು ದೇವರು ನೀಡ್ತಾ ಇದ್ದಾರೆ. ಕ್ಷಣದಲ್ಲಿ ನಿಮ್ಮ ಮನಸ್ಸಿನ ವೇದನೆಗಳೆಲ್ಲ ದೂರ ಆಗ್ತಾ ಇದೆ. ತುಂಬ ಚಿಂತೆಯಲ್ಲಿ ಬಂದಿದ್ದವರಿಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತಾ ಇದೆ. ನಿಮ್ಮ ಹೃದಯದಲ್ಲಿ ಇದ್ದಂಥ ಭಾರಗಳೆಲ್ಲ ದೇವರು ಈಗ ನಿಮ್ಮ ಹೃದಯದಿಂದ ತೆಗೀತಾ ಇದ್ದಾರೆ. ಯಾಕಂದರೆ ದೇವರು ನಿಮ್ಮ ಹೃದಯದಲ್ಲಿ ಬಂದಿದ್ದಾರೆ. ಪವಿತ್ರ ಆತ್ಮರ ಶಕ್ತಿ ನಿಮ್ಮಲ್ಲಿ ಬಳಗೊಳ್ತಾ ಇದೆ. ನಿಮ್ಮ ಬಲ ಇಲ್ಲದ ಅಂಗಾಂಗಗಳು ಬಲವನ್ನು ಪಡೆಯುತ್ತಾ ಇದೆ. ಕ್ಷಣದಲ್ಲಿ ದೇವರ ಆತ್ಮ ನಮ್ಮಲ್ಲಿ ನೆಲೆಸಿದ್ದಾರೆ, ನಮ್ಮ ಒಳಗೆ ಇದ್ದಾರೆ. ಈ ಕ್ಷಣದಲ್ಲಿ ಈ ಬಲಿ ಪೂಜೆಗಾಗಿ ನಾವು ಸಿದ್ಧರಾಗೋಣ ಪ್ರಿಯರೇ. ಜೀವಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವನೇ. 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 ಹಲ್ಲೆಲೂಯಾ 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 ಹಲ್ಲೆಲೂಯಾ
Hallelujah, Hallelujah. ಚಪ್ಪಾಳೆ ತಟ್ಟುತ್ತಾ ಮರಣದ ಬಂಧನದಿ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಮರಣದ ಬಂಧನದಿ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. Hallelujah, 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 Hallelujah. ಜೀವ ಸ್ವರೂಪನೇ ನನ್ನ ತಂದೆ, ಜೀವಹಾದಿಯಲ್ಲಿ ನನ್ನ ನಡೆಸುವನೇ. ಜೀವ ಸ್ವರೂಪನೇ ನನ್ನ ತಂದೆ, ಜೀವಹಾದಿಯಲ್ಲಿ ನನ್ನ ನಡೆಸುವನೇ. ನೋವಿನ ಸಮಯದಿ ಕೂಗುವಾಗ ಹತ್ತಿರವಿದ್ದು ಆತ ಉತ್ತರಿಸಿದ. ನೋವಿನ ಸಮಯದಿ ಕೂಗುವಾಗ ಹತ್ತಿರವಿದ್ದು ಆತ ಉತ್ತರಿಸಿದ. ಒಟ್ಟಿಯಾಗಿ ಕುಳಿತು ನಾಳುತ್ತಿರಲು ಸ್ನೇಹಿತನಾಗಿ ಆಲಂಬಿಸಿದ. ಒಟ್ಟಿಯಾಗಿ ಕುಳಿತು ಅಳುತ್ತಿರಲು ಸ್ನೇಹಿತನಾಗಿ ಆಲಂಬಿಸಿದ. Hallelujah, 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 Hallelujah. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವನೇ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವನೇ. ಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವನೇ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವನೇ. ಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವನೇ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವನೇ. Hallelujah, 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 Hallelujah. യേശു തൻ്റെ ജനത്തെ പഠിപ്പിച്ചു. യേശു തന്ന ಜನತೆಯನ್ನು ಈ ರೀತಿ ಕಲಿಸಿಕೊಟ್ಟರು. ഞാൻ സ്വർഗ്ഗത്തിൽ നിന്ന് ഇറങ്ങി വന്ന ജീവനുള്ള അപ്പമാണ്. ನಾನು ಸ್ವರ್ಗದಿಂದ ಇಳಿದುವಂತಹ ಜೀವಂತ ರೊಟ್ಟಿ. എന്നെ ഭക്ഷിക്കുന്നവൻ മരിച്ചാലും ജീവിക്കും. ನನ್ನನ್ನು ಭುಜಿಸುವವನು ಮರಣಗೊಂಡರೂ ಜೀವಿಸುವನು. നമ്മുടെ ജീവന്റെ ഭക്ഷണമായി യേശു നമുക്ക് നൽകിയത്, ನಮ್ಮ ಜೀವದ ಆಹಾರವಾಗಿ ಯೇಸು ನಮಗೆ ಕೊಟ್ಟದ್ದು തൻ്റെ ശരീരവും രക്തവുമാണ്. ತನ್ನ ಶರೀರವನ್ನು ತನ್ನ ರಕ್ತವನ್ನು. വിശുദ്ധ കുർബാനയിലൂടെ നാം പങ്കുവയ്ക്കുന്നത്, ಪರಿಶುದ್ಧ ಬಲಿಯಲ್ಲಿ ನಾವು ಪಾಲ್ಗೊಳ್ಳುವಾಗ യേശുവിൻ്റെ ശരീരവും യേശുവിൻ്റെ രക്തവുമാണ്. ಯೇಸುವಿನ ಶರೀರ ಮತ್ತು ಯೇಸುವಿನ ರಕ್ತದಲ್ಲಿ. ഇന്നത്തെ വിശുദ്ധ ബലിയിൽ, ಇಂದಿನ ಈ ಪರಿಶುದ್ಧ ಬಲಿಯಲ್ಲಿ നിങ്ങളുടേതായ 5 നിയോഗങ്ങളെ നിങ്ങൾ സമർപ്പിക്കുക. ನಿಮ್ಮ 5 ಬೇಡಿಕೆಗಳನ್ನು ಸಮರ್ಪಿಸಿಕೊಳ್ಳಿ. കണ്ണുകളടച്ചിരു കരങ്ങൾ നെഞ്ചോട് ചേർത്ത് വെച്ച് ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿಕೊಂಡು ഈ ബലിയർപ്പണ സമയത്ത്, ಈ ಪರಿಶುದ್ಧ ಬಲಿಯ ಹೊತ್ತಿನಲ್ಲಿ നിങ്ങൾക്ക് വേണ്ടതായ യേശുവിൻ്റെ
കരങ്ങളിൽ കൊടുക്കുവാനുള്ള 5 നിയോഗങ്ങളെ സമർപ്പിക്കുക. ನಿಮಗೆ ಬೇಕಾದುದನ್ನು ಯೇಸುವಿನ ಕರಗಳಲ್ಲಿ ಕೊಡುವಂತಹ ಸಮಯವಿದು. ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಬರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನು ದಯಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧಾ ಮತ್ತು ಪವಿತ್ರಾತ್ಮರೇ ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವ ಉಂಟು ಮಾಡಿದ. ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವ ಉಂಟು ಮಾಡಿದ. ಸೂರ್ಯ ಚಂದ್ರ ನಕ್ಷತ್ರಗಳು ಆತನಲ್ಲಿ ಸ್ತುತಿಸುವೆವು. ಸೂರ್ಯ ಚಂದ್ರ ನಕ್ಷತ್ರಗಳು ಆತನಲ್ಲಿ ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ನಾನು ನೀನು ನಾವುಗಳು ಆತನಲ್ಲಿ ಸ್ತುತಿಸುವೆವು. ನಾನು ನೀನು ನಾವುಗಳು ಆತನಲ್ಲಿ ಸ್ತುತಿಸುವೆವು. ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನನ್ನು ಕಾಯುವನು. ನನ್ನನ್ನು ಕಾಯುವನು. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆಪಡಿಸುತ್ತೇವೆ.
ಪಿತಾ ಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ, ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ತನುವೋ ತಾರಕನೇ ನಮನ, ಆತ್ಮೋ ತಾರಕನೇ ನಮನ, ತನುವೋ ತಾರಕನೇ ನಮನ, ಆತ್ಮೋ ತಾರಕನೇ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೋಗಲಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಾಣದಿಂದ ಹೋಗಲಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುಡಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುಡಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂದರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತ್ಯರ್ಹರು, ಸರ್ವಶಕ್ತರು, ಅಮರ್ತರು ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ ಸುಧಾ ಮತ್ತು ಪವಿತ್ರಾತ್ಮರೇ ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಗಲಾತ್ಯರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯ 1-6. ನಾವು ಮುಕ್ತ ಸ್ವತಂತ್ರದಿಂದ ಬಾಳಬೇಕೆಂದು ಕ್ರಿಸ್ತ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದರು. ಆದ್ದರಿಂದ ದೃಢವಾಗಿರಿ,
ಗುಲಾಮಗಿರಿಯ ನೊಗಕ್ಕೆ ಪುನಃ ಕೊರಳನ್ನು ಒಡ್ಡದಿರಿ. ಪೌಲನಾದ ನಾನು ಹೇಳುವುದನ್ನು ಕೇಳಿ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತ ಯೇಸುವಿನಿಂದ ನಿಮಗೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನು ಇಡೀ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅನುಸರಿಸಲು ಬದ್ಧನಾಗಿದ್ದಾನೆ ಎಂದು ಪುನಃ ನಿಮಗೆ ನಾನು ಒತ್ತಿ ಹೇಳುತ್ತೇನೆ. ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅನುಸರಿಸುವುದರ ಮೂಲಕವೇ ದೇವರೊಡನೆ ಸತಸ್ಪಂದ ಪಡೆಯಬೇಕೆಂದಿರುವ ನೀವು ಕ್ರಿಸ್ತ ಯೇಸುವಿನಿಂದ ಬೇರ್ಪಟ್ಟಿದ್ದೀರಿ, ದೈವಾನುಗ್ರಹದಿಂದ ದೂರವಾಗಿದ್ದೀರಿ. ನಾವಾದರೂ ಪವಿತ್ರಾತ್ಮರ ಮುಖಾಂತರ ವಿಶ್ವಾಸದಿಂದ ದೇವರಿಗೆ ಸತಸ್ಪಂದವನ್ನು ಹೊಂದುತ್ತೇವೆಂಬ ನಿರೀಕ್ಷೆ ಉಳ್ಳವರಾಗಿದ್ದೇವೆ. ಈ ನಿರೀಕ್ಷೆ ಸಫಲವಾಗುವುದನ್ನು ಎದುರು ನೋಡುತ್ತಿದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿ ಬಾಳುವವರಿಗೆ ಸುನ್ನತಿ ಮಾಡಿಸಿಕೊಳ್ಳುವುದೋ ಅಥವಾ ಮಾಡಿಸಿಕೊಳ್ಳದಿರುವುದೋ ಮುಖ್ಯವಲ್ಲ. ಪ್ರೀತಿಯಿಂದ ಕಾರ್ಯ ಎಸಗುವ ವಿಶ್ವಾಸವೇ ಪ್ರಮುಖವಾದುದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎದ್ದು ನಿಲ್ಲೋಣ. Hallelujah, 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 ಸಂತ ಮಾರ್ಕನು ಅರುಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 1 ವಾಕ್ಯಗಳು 40ರಿಂದ. ಒಮ್ಮೆ ಕುಷ್ಠರೋಗಿಯೊಬ್ಬನು ಯೇಸುಸ್ವಾಮಿಯ ಬಳಿಗೆ ಬಂದು ಮೊಣಕಾಲೂರಿ, ತಾವು ಮನಸ್ಸು ಮಾಡಿದಲ್ಲಿ ನನ್ನನ್ನು ಗುಣಮಾಡಬಲ್ಲರಿ ಎಂದು ದೈನ್ಯದಿಂದ ಬೇಡಿಕೊಂಡನು. ಯೇಸುವಿನ ಮನ ಕರಗಿತ್ತು. ಅವರು ಕೈಚಾಚಿ ಕುಷ್ಠರೋಗಿಯನ್ನು ಮುಟ್ಟಿ ಖಂಡಿತವಾಗಿ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ ಎಂದರು. ತಕ್ಷಣ ಅವನ ಕುಷ್ಠವು ಮಾಯವಾಯಿತು. ಅವನು ಗುಣ ಹೊಂದಿದನು. ಯೇಸು ಅವನಿಗೆ, ಎಚ್ಚರಿಕೆ, ನೀನು ಗುಣ ಹೊಂದಿರುವುದನ್ನು ಯಾರಿಗೂ ಹೇಳಕೊಡದು. ಆದರೆ ನೆಟ್ಟಗೆ ಯಾಜಕನ ಬಳಿಗೆ ಹೋಗು, ಅವನು ನಿನ್ನನ್ನು ಪರೀಕ್ಷಿಸಿ ನೋಡಲಿ. ಅನಂತರ ಮೋಶೆ ನೇಮಿಸಿರುವ ಶುದ್ಧೀಕರಣ ವಿಧಿಗಳನ್ನು ಅನುಸರಿಸು. ಇದು ಜನರಿಗೆ ಸಾಕ್ಷಿಯಾಗಲಿ ಎಂದು ಎಚ್ಚರಿಸಿ ಅವನನ್ನು ಕೂಡಲೇ ಕಳಗಿಸಬಿಟ್ಟರು. പ്രഭു ക്രിസ്തരികെ മഹിമയാകലി. കണ്ണുകളടച്ച് ഇരുകരങ്ങളും നെഞ്ചോട് ചേർത്ത് വെച്ച് കണ്ണുಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿಕೊಂಡು സൗഖ്യം തരുന്ന നാഥന്റെ മുമ്പില് ಸೌಖ್ಯಪಡಿಸುವಂತಹ ಆ ಗುರುವಿನ ಮುಂದೆ ഒരു രോഗി അപേക്ഷിച്ച, ಒಬ್ಬ ರೋಗಿ ಬೇಡಿಕೊಂಡರೆ ഒരിക്കലും ആ അപേക്ഷ അവിടുന്ന് നിരസിക്കില്ല. ಯಾವತ್ತೂ ಆ ಪ್ರಾರ್ಥನೆಯನ್ನು ಆತನು ತಿರಸ್ಕರಿಸುವುದಿಲ್ಲ.
നമ്മുടെ എല്ലാ നിയോഗങ്ങളെയും നമുക്ക് സമർപ്പിക്കാം. ನಮ್ಮ ಎಲ್ಲ ಕೋರಿಕೆಗಳನ್ನು ಸಮರ್ಪಿಸಿಕೊಳ್ಳುವ. എല്ലാവരും ಕೂತುಕೊಳ್ಳಿರಿ. ಎಲ್ಲರೂ ಕೂತುಕೊಳ್ಳಿ. കാഴ്ചയായ എല്ലാ നിയോഗങ്ങളെയും കർത്താവിൻ്റെ സന്നിധിയിലേക്ക് സമർപ്പിക്കുക. ಕಾಣಿಕೆಯಾಗಿ ನಿಮ್ಮ ಪ್ರಾರ್ಥನೆಗಳನ್ನು ಸಮರ್ಪಿಸಿಕೊಳ್ಳಿರಿ. നിന്റെ രോഗവും ನಿನ್ನ ರೋಗವು, നിന്റെ വേദനകളും, ನಿನ್ನ ವೇದನೆಗಳು, നിന്റെ ദുഃഖങ്ങളും, ನಿನ್ನ ದುಃಖಗಳು, നിന്റെ കഷ്ടങ്ങളും, ನಿನ್ನ ಕಷ್ಟಗಳು, കടബാധ്യതകളും, ನಿನ್ನ ಸಾಲದ ಬಾಧೆಗಳು, നീ അനുഭവിക്കുന്ന പ്രശ്നങ്ങളെയും സമർപ്പിക്കുക. ನೀನು ಅನುಭವಿಸುತ್ತಿರುವಂತಹ ಎಲ್ಲಾ ಸಮಸ್ಯೆಗಳನ್ನು ಸಮರ್ಪಿಸಿಕೊ. पिता यीशु मुझे है जीवी सानुं पाकी जीवी नितळ माका तुगा समर्पिता यीशु मुझे जीवन मुझे दीना तुका यीशु मिया हे तुमका जीवन मुझे दीना तुका. കർത്താവായ ദൈവമേ, ഈ അപ്പത്തോടും ദ്രാക്ഷാരസത്തോടും ചേർത്ത് ಪ್ರಭುವಾದ ದೇವರೇ, ಈ ರೊಟ್ಟಿಯೊಂದಿಗೂ ದ್ರಾಕ್ಷಾರಸದೊಂದಿಗೂ ഈ ധ്യാന കേന്ദ്രത്തെ ഞങ്ങൾ നിന്റെ കരങ്ങളിൽ സമർപ്പിക്കുന്നു. ಈ ಧ್ಯಾನ ಕೇಂದ್ರವನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸಿಕೊಳ್ಳುತ್ತಿದ್ದೇವೆ. ഇവിടെ നടന്നുകൊണ്ടിരിക്കുന്ന എല്ലാ ശുശ്രൂഷകളെയും സമർപ്പിക്കുന്നു. ಇಲ್ಲಿ ನಡೆಯುತ್ತಿರುವಂತಹ ಎಲ್ಲಾ ಶುಶ್ರೂಷೆಗಳನ್ನು ಸಮರ್ಪಿಸುತ್ತಿದ್ದೇವೆ. ഇവിടെ ഒത്തുകൂടിയിരിക്കുന്ന ഈ ജനസമൂഹത്തെ സമർപ്പിക്കുന്നു. ಇಲ್ಲಿ ಬಂದಿರುವಂತಹ ಈ ದೇವ ಸಮೂಹವನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ. കർത്താവേ, എല്ലാ മക്കൾക്കും ಪ್ರಭುವೇ, ನಿಮ್ಮ ಎಲ್ಲಾ ಮಕ್ಕಳಿಗೂ നിന്നോട് മാത്രമായി പറയുവാനുള്ള ഒത്തിരി സങ്കടങ്ങളുണ്ട്. ನಿನ್ನಲ್ಲಿ ಮಾತ್ರ ಹೇಳಲು ಬಂದಿರುವಂತಹ ಅನೇಕ ಸಂಕಟಗಳಿಂದ ಬಂದಿದ್ದಾರೆ. ആ സങ്കടങ്ങളെല്ലാം അവർ നിന്റെ പക്കൽ സമർപ്പിച്ചു കഴിഞ്ഞു. ಆ ಸಂಕಟವನ್ನೆಲ್ಲ ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸಿ ಆಯಿತು. ഈ കാഴ്ച വസ്തുക്കളോടൊപ്പം ಈ ಕಾಣಿಕೆ ವಸ್ತುಗಳೊಂದಿಗೆ അവരുടെ എല്ലാ സങ്കടങ്ങളെയും പീഡകളെയും നീ ഏറ്റെടുക്കണം. ಅವರ ಎಲ್ಲಾ ಸಂಕಟಗಳನ್ನು, ವೇದನೆಗಳನ್ನು ನೀನು ಸ್ವೀಕರಿಸಬೇಕು. ഈ വിശുദ്ധ ബലി അവർക്ക് അനുഗ്രഹമായി മാറട്ടെ. ಈ ಪರಿಶುದ್ಧ ಬಲಿ ಅವರಿಗೆ ಅನುಗ್ರಹವಾಗಿ ಮಾರ್ಪಡಲಿ. അവർക്ക് മാത്രമല്ല കർത്താവേ, ಅವರಿಗೆ ಮಾತ್ರವಲ್ಲ ಪ್ರಭುವೇ, അവരുടെ കുടുംബത്തിനും ಅವರ ಕುಟುಂಬಕ್ಕೂ ഈ നാടിനും ಈ ನಾಡಿಗೂ ഈ ദേശത്തിനും ಈ ದೇಶಕ್ಕೂ അനുഗ്രഹമായി ബലിയെ നീ മാറ്റിത്തരേ. ಅನುಗ್ರಹವಾಗಿ ಈ ಬಲಿಯನ್ನು ಮಾರ್ಪಡಿಸಿರಿ ಸ್ವಾಮಿ. എല്ലാ ശുശ്രൂഷകരെയും നീ അനുഗ്രഹിക്കുക. ಎಲ್ಲಾ ಶುಶ್ರೂಷಕರನ್ನು ಅನುಗ್ರಹಿಸಿರಿ. നിന്റെ വിളി കേട്ട് വന്നവരാണ് ഈ ജനം മുഴുവൻ. ನಿನ್ನ ಕರೆ ಸ್ವೀಕರಿಸಿ ಬಂದವರು ಈ ಜನವಿಡಿ. ഇന്നലെ മുതൽ ನಿನ್ನೆಯಿಂದ നിന്റെ സൗഖ്യ സ്പർശനത്തിന് വേണ്ടി ദാഹത്തോടെ കാത്തിരിക്കുന്ന മക്കളാണ് ഇവർ. ನಿನ್ನ ಸೌಖ್ಯದ ಸ್ಪರ್ಶನಕ್ಕಾಗಿ ದಾಹದಿಂದ ಕಾದಿರುವಂತಹ ನಿನ್ನ ಮಕ್ಕಳು. അവരുടെ കണ്ണുനീര് നീ കാണണം. ಅವರ ಕಣ್ಣೀರನ್ನು ನೀನು ಕಾಣಬೇಕು. അവരുടെ വേദനയ്ക്ക് നീ ഉത്തരം കൊടുക്കുക. ಅವರ ವೇದನೆಗೆ ನೀವು ಉತ್ತರ ನೀಡಬೇಕು. അവർക്ക് ആശ്വാസം നൽകി അനുഗ്രഹിക്കുക. ಅವರಿಗೆ ಆಶ್ವಾಸ ಸಮಾಧಾನ ಕೊಟ್ಟು ಅನುಗ್ರಹಿಸಬೇಕು. എല്ലാവരും എദ്ദനെന്ത് കൊള്ളരി.
ಕೀರ್ತನ ಸಲ್ಲಲಿ ಪಿದನಾನ್ಮಜರಿಗೂ ವಂದನ ಪಾವನಾನ್ಮನಿಗೂ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು ಶಾಂತಿಯು ಬರಲಿ ಈ ಜಗದಿ ಸ್ತುತಿಗಳು ಸಲ್ಲಲಿ ದೇವರ ಜನರೇ ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು ಮುಕ್ತಿಯ ಅರಸನು ನಮಗವನು ಯಾಕೋಬನ ದೇವಾ ಆಶ್ರಯದಾತನು ಇರುವನು ನಮ್ಮೊಡನೆ ಅವನು ನಿದ್ರಾದೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯವು ಅರಳಿ ಮನಸ್ಸಿನ ಭಾವಗಳು ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ಪ್ರೇತತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬೆಲಿ ಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಅನಂತ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ ಕೃತಜ್ಞತೆಯಾದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ.
ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ರೆನ್ಮನೆಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿದನ ದಿವ್ಯ ಪ್ರೇಮವು ದಿವ್ಯ ಸುಧನವರ ಪ್ರಸಾದವು ಪಾವನಾನ್ಮಾರ್ಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮನ ಮೇಲೆ ಕೆರಲಿ ಸ್ವರ್ಗ ಸೇರುವ ಭಾವ ಒಮ್ಮಲಿ. ನಿಮ್ಮ ಹೃಮನ ಮೇಲೆ ಕೆರಲಿ ಸ್ವರ್ಗ ಸೇರುವ ಭಾವ ಒಮ್ಮಲಿ. ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ, ಆರಾಧ್ಯನು ರಾಜನೇ, ನಿಮ್ಮ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯ ಯುದ್ಧದ ಯಾಗವಿದುವೆ, ಯೋಗ್ಯ ಯುದ್ಧದ ಯಾಗವಿದುವೆ, ಯೋಗ್ಯ ಯುದ್ಧದ ಯಾಗವಿದುವೆ, ಯೋಗ್ಯ ಯುದ್ಧದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿದಾಸುಧಾ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಧರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವೆಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲೇ ಸಾಷ್ಟಾಂಗವರೆಗೆ ಆರಾಧಿಸುತ್ತಾರೆ. ಆಜ್ಞೆಯೆಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. Hosanna, Hosanna, Hosanna in the highest. Hosanna, Hosanna, Hosanna in the highest. Lord, we lift up your name, with our hearts filled with praise. Be exalted, O Lord our God. Hosanna in the highest. Holy, holy, holy is the Lamb of God. Holy, holy, holy is the Lamb of God. Lord, we lift up your name. Lord, we lift up your name. With our hearts filled with praise. With our hearts filled with praise. Be exalted, O Lord our God. Holy is the Lamb of God.
Hosanna in the highest. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂದೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನತ್ತೆ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಅಂದೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ
ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅಂತರಂಗದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿವರು, ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧೀಶರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ, ಪ್ರೇಷಿತರ, ಹುತಾತ್ಮರ, ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಪುನೀತರು ಆದ ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದು ಗೆಲ್ಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರಣವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ಆಗಮನವಾಗಲಿ. ಎಲ್ಲರಿದ್ದೆ ಸ್ವರ್ಗವ ತೆರೆದಿರಿಸಿ ಹಾರಿ ಬಂದಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಸ್ವರ್ಗವ ತೆರೆದಿರಿಸಿ ಹಾರಿ ಬಂದಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಆತ್ಮರೇ, ಆತ್ಮರೇ ಬೇಗ ಬಂದಿರಿ, ಆತ್ಮರೇ, ಆತ್ಮರೇ ಬೇಗ ಬಂದಿರಿ. ಆತ್ಮರೇ, ಆತ್ಮರೇ ಬೇಗ ಬಂದಿರಿ, ಆತ್ಮರೇ, ಆತ್ಮರೇ ಬೇಗ ಬನ್ನಿರಿ. ಜೀವ ಜಲವಾಗಿ ಜೀವ ತನ್ನಿರಿ, ಅಗ್ನಿ ಜ್ವಾಲೆಯಾಗಿ ಪ್ರಜ್ವಲಿಸಿರಿ. ಜೀವ ಜಲವಾಗಿ ಜೀವ ತನ್ನಿರಿ, ಅಗ್ನಿ ಜ್ವಾಲೆಯಾಗಿ ಪ್ರಜ್ವಲಿಸಿರಿ. ತಂಗಾಡಿಯಾಗಿ ಬಿಸಿ ಬನ್ನಿರಿ, ಆತ್ಮಾಭಿಷೇಕವ ಕರುಣಿಸಿರಿ. ತಂಗಾಳಿಯಾಗಿ ಬಿಸಿ ಬನ್ನಿರಿ, ಆತ್ಮಾಭಿಷೇಕವ ಕರುಣಿಸಿರಿ. ಆತ್ಮರೇ, ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ, ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ, ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ, ಆತ್ಮರೇ ಬೇಗ ಬನ್ನಿರಿ, ಬೇಗ ಬನ್ನಿರಿ, ಬೇಗ ಬನ್ನಿರಿ. ಸಜೀವವು, ಪವಿತ್ರವು, ಜೀವದಾಯಕವು ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್.
ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರ್ಗವು ಪವಿತ್ರವು, ಜೀವದಾಯಕವು, ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವು ನಮ್ಮಲ್ಲಿ ಸಲ್ಲಲಿ. ಸಜೀವವು ಜೀವದಾಯಕವೂ ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷರುಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದೊಂದಿಗೆ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪರಿಶುದ್ಧರಾಗೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತನೇ, ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ, ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನಿರ್ಮಲ ಹೃದಯರು, ಪ್ರಸನ್ನ ವದನರು, ನಿಷ್ಕಳಂಗರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆ ಆಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಈಗ ಪರಮ ಪ್ರಸಾದದ ಸಮಯ. ದಯಮಾಡಿ ಯಾರೆಲ್ಲ
ದೀಕ್ಷಾಸ್ಥಾನ ಪಡೆದುಕೊಂಡಿದ್ದಾರೆ ಅವರು ಮಾತ್ರ ಪರಮ ಪ್ರಸಾದವನ್ನು ಸ್ವೀಕರಿಸುವುದು. ಮತ್ತು ಪ್ರತ್ಯೇಕವಾಗಿ ಇಲ್ಲಿ 6 ಕಡೆಯಲ್ಲಿ ಪರಮ ಪ್ರಸಾದ ವಿತರಿಸಲಾಗುವುದು. ಹೊರಗೆ ಇದ್ದವರು ಅಲ್ಲಿಯೇ ನಿಂತುಕೊಳ್ಳಿ, ಅಲ್ಲಿಯೇ ನಿಮಗೆ ಪರಮ ಪ್ರಸಾದವನ್ನು ಅಲ್ಲಿ ಕೊಡ್ತಾ ಇರ್ತಾರೆ. ಅದಕ್ಕಾಗಿ ಪ್ರಿಯರು ಯಾರೆಲ್ಲ ಈ ಬಲಿಪೂಜೆಗೆ ತಡವಾಗಿ ಬಂದಿದ್ದಾರೋ ಅವರು ಯಾರು ಈ ಪರಮ ಪ್ರಸಾದವನ್ನು ಸ್ವೀಕರಿಸಬಾರದಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವು ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. 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 ನನ್ನ ಆಸೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು 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 ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ತಳ್ಳಲ್ಪಟ್ಟ ನನ್ನನು ನಿನಗೆಂದೇ ಮೊದಲೇ ಆರಿಸಿ, ಯಾರು ಗ್ರಹಿಸದಂತ ಯೋಜನೆ ಇಟ್ಟವನೇ. ತಳ್ಳಲ್ಪಟ್ಟ ನನ್ನನು ನಿನಗೆಂದೇ ಮೊದಲೇ ಆರಿಸಿ, ಯಾರು ಗ್ರಹಿಸದಂತ ಯೋಜನೆ ಇಟ್ಟವನೇ. ಹುಟ್ಟಿದ ದಿನದಿಂದ ಎಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ, ಏನನ್ನು ಕೊಟ್ಟರು ನಿನ್ನಯ ಪ್ರೀತಿಗೆ ಇಲ್ಲೇ ಆಗದೆಯಾ. ಹುಟ್ಟಿದ ದಿನದಿಂದ ಎಲ್ಲಿಯ
ಬಗೆಗೂ ಕಣ್ಣಿಟ್ಟು ಕಾದಿರುವೆ. ಏನೆಯ ಕೊಟ್ಟರು ನಿನ್ನಯ ಪ್ರೀತಿಗೆ ಈಡೇ ಆಗದೆಯ. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನು ಕೊಡುವೆನು. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನು ಕೊಡುವೆನು. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ರವು ನಿತ್ಯವು ಮಾಡುವೆ. ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು. ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ರವು ನಿತ್ಯವು ಮಾಡುವೆ. ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು. ಹಿಂಸೆ ನೋವು ಸಂಕಟದಿಂದ ಏನೇ ಬಂದರು, ಜೀವವ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು. ಹಿಂಸೆ ನೋವು ಸಂಕಟದಿಂದ ಏನೇ ಬಂದರು, ಜೀವವ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನು ಕೊಡುವೆನು. 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 ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನು ಕೊಡುವೆನು. ಕೊಡುವೆನು 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 ನಿನ್ನ ಸೇವೆಗಾಗಿ ನನ್ನನ್ನು ಕೊಡುವೆನು. ಕೊಡುವೆನು ಕೊಡುವೆನು
anointed one, Jesus, holy and anointed one, Jesus, Jesus, risen and exalted one, Jesus, risen and exalted one, Jesus, Jesus, call on his name, Jesus,
തൻ്റെ ശരീരവും രക്തവും ഭക്ഷണപാനീയമായി നമ്മുടെ കർത്താവിനെ നമുക്ക് ആരാധിക്കാം. ತನ್ನ ಶರೀರವನ್ನು ರಕ್ತವನ್ನು ಆಹಾರವಾಗಿಯೂ ರಕ್ತವಾಗಿಯೂ ನಮಗೆ ಕೊಟ್ಟಂತಹ ದೇವರನ್ನು ಆರಾಧಿಸುವ. ദൈവം തൻ്റെ സ്വർഗം നമുക്കായി പങ്കുവച്ചു തരികയായിരുന്നു. ದೇವರು ನಮಗಾಗಿ ಸ್ವರ್ಗವನ್ನೇ ತೆರೆದಿಟ್ಟರು. ഒന്നുമില്ലാതിരുന്ന നമ്മെ സ്വർഗത്തിന് അവകാശികളാക്കി മാറ്റുകയായി. ಏನೂ ಇಲ್ಲದಂತಹ ನಮ್ಮನ್ನು ಸ್ವರ್ಗದ ಅವಕಾಶಿಗಳನ್ನಾಗಿ ಮಾರ್ಪಡಿಸಿದರು. ഈ ഭൂമിയിലെ നമുക്കുണ്ടായ തകർച്ചകളും രോഗങ്ങളും ಈ ಲೋಕದಲ್ಲಿ ನಮಗೆ ಬಂದಂತಹ ಸೋಲುಗಳು, ಕಷ್ಟಗಳು, നമ്മുടെ വേദനകളും നമ്മുടെ ദുഃഖങ്ങളും എല്ലാം, ನಮ್ಮ ವೇದನೆಗಳನ್ನು, ದುಃಖವನ್ನೆಲ್ಲ യേശു പരിഹാരം കണ്ടെത്തിയത് ಯೇಸು ಸ್ವಾಮಿ ಪರಿಹಾರ ಮಾಡಿದ್ದು കുരിശിലെ ബലിയിലാണ്. ಆ ಶಿಲುಬೆಯ ಬಲಿಯ ಮುಖಾಂತರ. ആ ബലിയിലാണ് യേശുവിൻ്റെ ശരീരവും നമുക്ക് ഭക്ഷണപാനീയമായി നൽകപ്പെട്ടത്. ಆ ಶಿಲುಬೆಯ ಮುಖಾಂತರ ನಮಗೆ ತನ್ನ ಶರೀರವನ್ನು, ರಕ್ತವನ್ನು ನೀಡಿತು. ഈ ലോകത്തെ അതിജീവിക്കുവാൻ, ಈ ಲೋಕವನ್ನು ಜಯಿಸಲು നമുക്ക് യേശുവിൻ്റെ ശരീരവും രക്തവും ആവശ്യമാണ്. ನಮಗೆ ಯೇಸುವಿನ ಶರೀರ, ರಕ್ತ ಅತ್ಯವಶ್ಯ. നമ്മുടെ മനസ്സ് നന്ദിയും സ്തുതിയും കൊണ്ട് നിറയട്ടെ. ನಮ್ಮ ಮನಸ್ಸು ಸ್ತುತಿಯಿಂದಲೋ ಕೃತಜ್ಞತೆಯಿಂದಲೋ ತುಂಬಲ್ಪಡಲಿ. യേശുവേ വന്ദനേ, യേശുവേ ವಂದನೆ, യേശുവേ ആരാധನೆ, യേശുവೇ ಆರಾಧನೆ, യേശുവേ സ്തുതി, യേശുവೇ ಸ್ತುತಿ, യേശുവേ മഹിമേ, യേശുവೇ ಮಹಿಮೆ, യേശുവേ സ്തോത്ര, യേശുവೇ ಸ್ತೋತ್ರ. ഹല്ലേലൂയ, 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 ഹല്ലേലൂയ. ഹല്ലേലൂയ. എല്ലാവരും എദ്ദിനത് കൊള്ളരെ. പരിപാവന ബലി പൂജയലി ಸುರನಾದನ ನಮಿ ಸಿಧ ನಮಗೆ ಪರಿಪೂಜಿತವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ ದೈವಿಕ ರಾಜ್ಯ ಮಹತ್ತಗಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರವಾಗಿ ನಮನ ಪಾವನ ಸಭಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ವಾರ ಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ ಶಿರವಾಗಿ ನಮನ 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 ಶಿರವಾಗಿ ನಮನ. ಪೌತ್ರಿಕರಣ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ, ನಿನ್ನಿಂದ ನಾನು ಸ್ವೀಕರಿಸಿದ ಪರಮಪ್ರಸಾದವು ಋಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನು ಅರಿಯನು. എല്ലാവരും ഇരിക്കുക. ಎಲ್ಲರೂ ಕೂತ್ಕೊಳ್ಳಿ.
നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳಿ. വചന രോഗശാന്തി ശുശ്രൂഷയ്ക്കായി നമുക്ക് നമ്മെ തന്നെ സമർപ്പിക്കാം. ವಾಕ್ಯದ ಮೂಲಕ ರೋಗ ಸೌಖ್ಯದ ಶುಶ್ರೂಷೆಗಾಗಿ ನಮ್ಮನ್ನು ನಾವು ಸಮರ್ಪಿಸೋಣ. കർത്താവിന്റെ സന്നിധിയിൽ നമുക്ക് എളിമപ്പെട്ട് നിൽക്കാം. ಯೇಸುವಿನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. അവിടുത്തെ തിരുരക്തം കൊണ്ട് അഭിഷേകം ചെയ്യപ്പെടുവാൻ വേണ്ടി നമുക്ക് പ്രാർത്ഥിക്കാം. ರಕ್ತದಿಂದ ಅಭಿಷೇಕಿಸಲ್ಪಡಲೆಂದು ಪ್ರಾರ್ಥಿಸೋಣ. കരുണാനായ കർത്താവേ, ಕರುಣಾಮಯನಾದಂತ ದೇವರೇ, ഞങ്ങളുടെ മേൽ നിന്റെ കരുണ ನಮ್ಮ ചൊരിയണമേ. ಮೇಲೆ ನಿಮ್ಮ ಕರುಣೆಯನ್ನು ಸುರಿಸಿರಿ. തിരുശരീരത്തിനുള്ളിൽ തിരുരക്തം ഞങ്ങളുടെ മേൽ തളിക്കണമേ. ಪರಿಶುದ್ಧ ಶರೀರ ಪರಿಶುದ್ಧ ರಕ್ತ ನಮ್ಮ ಮೇಲೆ ಚಿಮುಕಿಸಿ. തിരുരക്തത്തിന്റെ അഭിഷേകം ഈ നിമിഷം ഞങ്ങളിലേക്ക് ഉറയ്ക്കണമേ. ಪರಿಶುದ್ಧ ರಕ್ತದ ಅಭಿಷೇಕ ಈ ನಿಮಿಷ ನಮ್ಮಲ್ಲಿಗೆ ಚೆಲ್ಲಿ ഞങ്ങളുടെ പാപങ്ങളെയും ബലഹീനതകളെയും അവിടെ ഏറ്റെടുക്കണം. ನಾವು ಮಾಡಿರುವ ಪಾಪಗಳನ್ನು ಬಲಹೀನತೆಗಳನ್ನು ಮನ್ನಿಸಿ ഞങ്ങളുടെ കുറവുകളെല്ലാം നീ ഏറ്റെടുക്കണം. ನಮ್ಮೆಲ್ಲ ತಪ್ಪುಗಳನ್ನು ಹೋಗಲಾಡಿಸಿರಿ. കർത്താവായ ദൈവമേ, ಕರ್ತರಾದ ದೇವರೇ, ദാഹത്തോടെ വന്നിരിക്കുന്ന ದಾಹದಿಂದ ಬಂದಿರುವ നിന്റെ മക്കളെ നീ ನಿಮ್ಮ അനുഗ്രഹിക്കണം. ಮಕ್ಕಳನ್ನು ಆಶೀರ್ವದಿಸಿರಿ. കർത്താവായ ദൈവമേ, ಕರ್ತರಾದ ದೇವರೇ, പൗരോഹിത്യത്തിന്റെ അധികാരം ഉപയോഗിച്ചുകൊണ്ട് ಪಟ್ಟದ ಅಧಿಕಾರವನ್ನು ಉಪಯೋಗಿಸಿಕೊಂಡು ഈ ആലയത്തിലേക്കുന്ന എല്ലാ ಈ മക്കളെയും ಆಲಯದಲ್ಲಿರುವ ಎಲ್ಲ ಮಕ್ಕಳನ್ನು എല്ലാ ശുശ്രൂഷകരെയും ಎಲ್ಲಾ ಶುಶ್ರೂಷಕರನ್ನು ಪ್ರತ್ಯೇಕವಾಗಿ ഇന്ന് വചന സന്ദേശം നൽകുന്ന ಎಂದು ವಾಕ್ಯದ ಸಂದೇಶವನ್ನು ಕೊಡುತ್ತಿರುವಂತಹ സജിത് ബ്രദറിനെയും ಸಜಿತ್ ಬ್ರದರ್ ಅನ್ನು ಚರಿಯನ್ ಬ್ರದರ್ ಅನ್ನು നിന്റെ പരിശുദ്ധാത്മാവിന്റെ നിറവ് നൽകി അവിടെ നിന്ന് ನಿಮ್ಮ അനുഗ്രഹിക്കണം. ಪವಿತ್ರಾತ್ಮರಿಂದ ತುಂಬಿಸಿ ಆಶೀರ್ವದಿಸಿರಿ. പിതാവിന്റെയും പുത്രന്റെയും പരിശുദ്ധാത്മാവിന്റെയും നാമത്തിൽ ಆಮೆನ್. ನೀರನ್ನ ಆಶ್ರಯವು ನೀರನ್ನ ಕೋಟೆಯು ನೀರನ್ನ ಪ್ರಾಣನಾಥ ನೀನಂದೇವಾ ನೀರನ್ನ ಆಶ್ರಯವು ನೀನನ್ನ ಕೋಟೆಯು ನೀನನ್ನ ಪ್ರಾಣನಾಥ ನೀನಂದೇವಾ ನೀನಂದೇವಾ ಆರಾಧಿಸುವೆ ಪುನಃ ಹರಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀವೇ ಸರ್ವವೆಂದು ಆರಾಧನಾ ಆರಾಧನಾ ದೇವಾ ದಾಸರುನಾ ದೇವಾ ದಾಸರುನಾ ದೇವಾ ದಾಸರುನಾ ದಾಸರುನಾ ದೇವಾ ದಾಸರುನಾ ದೇವಾ ದಾಸರುನಾ ದೇವಾ ದಾಸರುನಾ പിതാവായ ദൈവമേ, ತಂದೆಯಾದ ದೇವರೇ, അവിടുത്തെ സ്നേഹത്താൽ ನಿಮ್ಮ ಪ್ರೀತಿಯಿಂದ ഞങ്ങളുടെ മനസ്സിനെ നിറയ്ക്കണമേ. ನಮ್ಮ ಮನಸ್ಸನ್ನು ತುಂಬಿಸಿರಿ. പുത്രനായ യേശുവേ, ಪುತ್ರನಾದ ಯೇಸುವೇ, അവിടുത്തെ കൃപയാൽ ನಿಮ್ಮ ಕೃಪೆಯಿಂದ
ഞങ്ങളെ ആഴമായി സ്പർശിക്കണമേ. ನಮ್ಮನ್ನು ಆಳವಾಗಿ ಮುಟ್ಟಿರಿ. പരിശുദ്ധാത്മാവേ, ಪರಿಶುದ್ಧಾತ್ಮರೇ, നിത്യ കൂട്ടായ്മയുടെ വസന്തം കൊണ്ട് ನಿತ್ಯ ಒಗ್ಗೂಟದ ವಸಂತದಿಂದ ഞങ്ങളുടെ ഹൃദയത്തെ ನಮ್ಮ നിറയ്ക്കണമേ. ಹೃದಯವನ್ನು ತುಂಬಿಸಿರಿ. പിതാവായ ദൈവത്തിന് നന്ദി. ತಂದೆಯಾದ ದೇವರಿಗೆ ಸ್ತೋತ್ರ. പുത്രനായ യേശുവിന് ആരാധന. ಪುತ್ರನಾದ ಯೇಸುವಿಗೆ ಆರಾಧನೆ. പരിശുദ്ധാത്മാവായ ദൈവത്തിന് ആരാധന. ಪವಿತ್ರಾತ್ಮರಾದ ದೇವರಿಗೆ ಆರಾಧನೆ. ത്രിയേക ദൈവത്തിന് ತ್ರಯೇಕ ದೇವರಿಗೆ ആരാധന. ആരാധನೆ. ചാടി എഴുന്നേറ്റ് രണ്ട് കരങ്ങളെയും തട്ടി ചേർത്തടിച്ചുകൊണ്ട് പിതാവാം ദൈവത്തിന് ആരാധന. ಬೇಗ ಎದ್ದು ನಿಂತುಕೊಂಡು ಎರಡು പുത്രനാം ಕರಗಳನ್ನು ദൈവത്തിന് ತಟ್ಟುತ್ತೇನೆ. ആരാധന. ಪಿತನಾದ ದೇವರಿಗೆ പരിശുദ്ധാത്മാവാം ಆರಾಧನೆ. ദൈവത്തിന് ಪುತ್ರನಾದ ആരാധന. ದೇವರಿಗೆ ಆರಾಧನೆ. ಪರಿಶುದ್ಧಾತ್ಮರಾದ ದೇವರಿಗೆ ಆರಾಧನೆ. ತ್ರಯೇಕ ದೇವರಿಗೆ ಆರಾಧನೆ. ಚಪ್ಪಾಳೆ ಗಟ್ಟಿಯಾಗಿ ತಟ್ಟುತ್ತಾ ದೇವರಿಗೆ ಆರಾಧನಾ, ಯೇಸುವಿಗೆ ಆರಾಧನಾ, ಅಮರಾದ ದೇವರಿಗೆ ಆರಾಧನಾ, ತ್ರಿಯೇಕ ದೇವರಿಗೆ ಆರಾಧನಾ, പിതാവാം ദൈവത്തിന് ആരാധന. പുത്രനാം യേശുവിന് ആരാധന. ആത്മാവാം ദൈവത്തിന് ആരാധന. ത്രിയേക ദൈവത്തിന് ആരാധന. പിതാവേ, അങ്ങേ ഞങ്ങൾ ആരാധിക്കുന്നു. പുത്രനെ അങ്ങേ ഞങ്ങൾ ആരാധിക്കുന്നു. ആരാധിക്കുന്നു. ത്രിയേക ദൈവത്തിന് ആരാധന. പിതാവേ, അങ്ങേ ഞങ്ങൾ പുത്രനാം യേശുവിന് ദൈവത്തെ ആരാധിക്കുന്നു. ത്രിയേക ദൈവ ആരാധന. പിതാവേ, ഞങ്ങൾ ആരാധിക്കുന്നേ. പുത്രനെ അങ്ങേ ഞങ്ങൾ ആരാധിക്കുന്നേ. ആത്മാവേ അങ്ങേ ഞങ്ങൾ ആരാധിക്കുന്നേ. ത്രിയേക ദൈവത്തിന് ആരാധന. കരങ്ങളെ ഉയർത്തി ആരാധന 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 ആരാധന. മനസ്സുകളെ ബലപ്പെടുത്തണമേ. ನಮ್ಮ ಮನಸ್ಸುಗಳನ್ನು ಬಲಪಡಿಸಿರಿ. ഹൃദയങ്ങളെ ആശ്വസിപ്പിക്കണമേ. ಹೃದಯಗಳನ್ನು ಸಂತೈಸಿರಿ. സങ്കടങ്ങളെ എടുത്തു മാറ്റണമേ. ಸಂಕಟಗಳನ್ನು ನೀಗಿಸಿರಿ. രോഗങ്ങളെ സൗഖ്യമാക്കണമേ. ರೋಗಗಳನ್ನು ಗುಣಪಡಿಸಿರಿ. ഞങ്ങൾ സ്വീകരിച്ച ನಾವು ಸ್ವೀಕರಿಸಿರುವ പരിശുദ്ധ കുർബാനയുടെ ಪರಿಶುದ್ಧ ಪರಮ ಪ್ರಸಾದದ ഐശ്വര്യം ഞങ്ങളിൽ നിറയട്ടെ. ಐಶ್ವರ್ಯ ನಮ್ಮಲ್ಲಿ ತುಂಬಲಿ. ഹല്ലേലൂയ 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 ഹല്ലേലൂയ. ആരാധന ആരാധന. സ്ഥാനങ്ങളിരിക്കാം. ಶಾಂತವಾಗಿ ಕುಳಿತುಕೊಳ್ಳಿ. സ്തുതിയായിരിക്കട്ടെ. ಆಚೆ ಈಚೆ ಕುಳಿತಿರೋರ ಮುಖ ನೋಡಿ ಹೇಳಿ, ಯೇಸುವಿಗೆ ಸ್ತುತಿಯಾಗಲಿ. ಕುಳಿತುಕೊಳ್ಳಿ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. എത്ര പേർക്ക് സന്തോഷമുണ്ട് ഇവിടെ ആയിരിക്കാൻ? ಇಲ್ಲಿಗೆ ಬಂದಿರುವುದರಲ್ಲಿ ಎಷ್ಟು ಮಂದಿಗೆ ಸಂತೋಷ ಇದೆ? ഇന്ന് രാവിലെ നമ്മൾ കേട്ടു, ಕೇಳಿಸಿಕೊಂಡೆವು. കർത്താവേ ഞങ്ങളുടെ കണ്ണ് തുറപ്പിക്കണമേ. ಯೇಸುವೇ, ನಮ್ಮ ಕಣ್ಣನ್ನು ತೆರೆಯಿರಿ. ഓപ്പൺ അവർ ഐസ് ലോർഡ്. ನಮ್ಮ ಕಣ್ಣನ್ನು ತೆರೆಯಿರಿ ದೇವರೇ. നമ്മളെല്ലാവരും പ്രാർത്ഥിച്ചു. ನಾವೆಲ್ಲರೂ ಪ್ರಾರ್ಥನೆ ಮಾಡಿದೆವು. ഇപ്പൊ കണ്ണ് തുറന്നു കഴിയുമ്പോൾ ಕಣ್ಣನ್ನು ತೆರೆಯಲ್ಪಟ್ಟರೆ പിന്നാണ് പരിശോധനകളുടെ ദിവസം. ಮತ್ತೆಯಾಗಿದೆ ಪವಿತ್ರಾತ್ಮರಿಂದ ತುಂಬುವುದು. വിശ്വാസത്തിന്റെ പരിശോധനയാണ്. ವಿಶ್ವಾಸದ ಪರಿಶೋಧನೆಯಾಗಿದೆ. നിങ്ങൾ കണ്ണ് തുറന്ന് കണ്ടവനെ നിങ്ങളുടെ ഹൃദയത്തിലും മനസ്സിലും ഉറപ്പിക്കുന്ന പരിശോധന. ನೀನು ಕಣ್ಣು ತೆರೆದು ಕಂಡವನನ್ನು ನಿನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತ ಪರಿಶೋಧನೆ. ഹൃദയം തുറന്ന് കാണുമ്പോൾ
ಹೃದಯ ತೆರೆದು ಕಾಣುವಾಗ പക്ഷെ നമ്മുടെ മനസ്സ് സമ്മതിക്കത്തില്ല. ನಮ್ಮ ಮನಸ್ಸು ಒಪ್ಪುತ್ತಾ ಇಲ್ಲ. കാരണം മനസ്സ് കാഴ്ചയാണ്. ಮನಸ್ಸು ಒಂದು ದೃಶ್ಯವಾಗಿದೆ. കണ്ണിൽ മുന്നേ കാണുന്നത്, ಕಣ್ಣುಗಳ ಮುಂದೆ തൊട്ട് ಕಾಣುತ್ತಿರುವುದು, നോക്കുന്നത്, ಮುಟ್ಟಿ ನೋಡುವುದು, കേൾക്കുന്നത്, ಕೇಳಿಸಿಕೊಳ್ಳುವುದು, രുചിച്ചറിയുന്നത്, ರುಚಿಸಿ വിശ്വസിക്കുകയുള്ളൂ. ತಿಳಿಯುವುದನ್ನು ನಂಬುವುದು. അപ്പോൾ ഹൃദയം ആദ്യം തുറക്കും ദൈവം. ಹೃದಯವನ್ನು ದೇವರು ಮೊದಲು ತೆರೆಯುತ್ತಾರೆ. ദൈവത്തിന്റെ അരുളപ്പാടുകളെല്ലാം ആദ്യം ഹൃദയത്തിലേക്കാണ് വരുന്നത്. ದೇವರ ನುಡಿಗಳೆಲ್ಲ ಮೊದಲು ಬರುವುದು ನಮ್ಮ ಹೃದಯಕ್ಕೆ. ഇറ്റ് ഈസ് ഹാർട്ട് നോളജ് ഫസ്റ്റ്. ಅದು ನಮ್ಮ ಹೃದಯದ ಜ್ಞಾನ. അത് കഴിഞ്ഞ് മനസ്സിനെ പുതുക്കുക. ಅದು ಅದರ ನಂತರ ಮನಸ್ಸನ್ನು ನವೀಕರಿಸುತ್ತದೆ. പിന്നാണ് ഹെഡ് നോളജിലേക്ക് വരുന്നത്. ನಂತರವಾಗಿದೆ ತಲೆಯ ಹಂತಕ್ಕೆ ಬರುವುದು. ആദ്യം ദൈവം തന്നെ നമ്മുടെ തലയിലേക്ക് വെളിപ്പെടുത്തിയാൽ, ಮೊದಲು ದೇವರು ತನ್ನನ್ನೇ ನಮ್ಮ ತಲೆಗೆ ಪ್ರಕಟಪಡಿಸಿದರೆ, ഹൃദയത്തിൽ വരാതെ മനസ്സിൽ ഹെഡിലോട്ട് വന്നാൽ, അറിവിൽ വന്നാൽ, ಹೃದಯದಲ್ಲಿಗೆ ಬಾರದೆ ನಮ್ಮ ತಲೆಯಲ್ಲಿಗೆ ಬಂದರೆ നമ്മൾ ഇരുമനസ്സുള്ളവരായി പോകും. ನಾವು ಎರಡು ಮನಸ್ಸುಳ್ಳವರಾಗುತ್ತೇವೆ. ഇരുമനസ്സുള്ളവൻ ദൈവത്തിൽ നിന്ന് ഒന്നും പ്രാപിക്കത്തില്ല. ಎರಡು ಮನಸ್ಸುಳ್ಳವನು ದೇವರಿಂದ ಏನು ಪಡೆಯುವುದಿಲ್ಲ. അപ്പോൾ ആദ്യം ഹൃദയത്തിൽ ദൈവം വെളിപ്പെടുത്തി തരും. ಮೊದಲು ದೇವರು ಹೃದಯದಲ್ಲಿ ಪ್ರಕಟಣೆ ಕೊಡುತ್ತಾರೆ. ശിഷ്യന്മാരും അത് തന്നെയാണ്. ಶಿಷ್ಯಂದ್ರು ಅದೇ ರೀತಿ. കർത്താവ് അപ്പം നുറുക്കിയപ്പോൾ, ಯೇಸು ರೊಟ್ಟಿಯನ್ನು ಮುರಿದಾಗ ഹൃദയ കണ്ണ് തുറന്നു, ಅವರ ಹೃದಯದ ಕಣ್ಣನ್ನು ತೆರೆದರು. ആ സമയത്ത് വചനം പറയുന്നു അവൻ അപ്രത്യക്ഷനായ. ಆ ಸಮಯದಲ್ಲಿ ಬೈಬಲ್ ಹೇಳುತ್ತಾ ಇದೆ, ಅವನು അപ്രത്യക്ഷനാದ. ഹല്ലേലൂയ. 30-ാമത്തെ വചനം, അവരോടൊപ്പം ഭക്ഷണത്തിന് ഇരിക്കുമ്പോഴാണ് അപ്പം എടുത്ത് ആശീർവദിച്ച് മുറിച്ചു കൊടുത്തു. അപ്പോൾ അവരുടെ കണ്ണ് തുറക്കപ്പെട്ടു. ಅವರ ಜೊತೆ ಊಟಕ್ಕಾಗಿ ಕುಳಿತಾಗ ರೊಟ್ಟಿ ತೆಗೆದು അവർ അവനെ തിരിച്ചറിഞ്ഞു, പക്ഷേ അവൻ അവരുടെ മുമ്പിൽ നിന്ന് അപ്രത്യക്ഷനായി. ಆಶೀರ್ವದಿಸಿ ಮುರಿದು ಹಂಚಿದಾಗ ಅವರು ಅವನನ್ನು ಗುರುತಿಸಿದರು, ಆದರೆ ಅಷ್ಟರೊಳಗಡೆ ಅವನು ಅವರ ಮಧ್ಯದಿಂದ ಅಪ್ರತ್ಯಕ್ಷನಾದ. അപ്പോൾ ആദ്യം അവരുടെ ഹൃദയ കണ്ണൊന്ന് തുറന്നു കണ്ടു. ಮೊದಲು ಅವರ ಹೃದಯವೆಂಬ ಕಣ್ಣನ್ನು ತೆರೆದರು. അപ്പോൾ ദൈവം അവിടുന്ന് അപ്രത്യക്ഷനായി. ಕೂಡಲೇ ದೇವರು ಅಲ್ಲಿಂದ ಅಪ್ರತ್ಯಕ್ಷರಾದರು. ഉടനെ താഴോട്ട് പോകുന്നവർ 36-ാമത്തെ വചനത്തിൽ പറയുന്നു, 36ನೇ ವಾಕ್ಯದಲ್ಲಿ ಹೀಗೆನ್ನುತ್ತಾ ಇದೆ, അവർ ഇത് പറഞ്ഞുകൊണ്ട്, ഇപ്പോൾ നമുക്കറിയാം ശിഷ്യന്മാർ ആ 2 പേര് തിരിച്ച് ജെറുസലേമിലേക്ക് പോയി മറ്റേ ശിഷ്യന്മാരോടുകൂടെ കൂടി. ನೋಡಿ, ಇಬ್ಬರು ಶಿಷ್ಯಂದ್ರು ಮರಳಿ ಜೆರುಸಲೇಮಿಗೆ ಹೋದರು, ಇನ್ನಿತರ ಶಿಷ್ಯಂದ್ರ ಜೊತೆಗೆ ಸೇರಿದರು. 35-ാം വാക്യം പറയുന്ന, വഴിയിൽ വെച്ച് സംഭവിച്ചതും അപ്പം മുറുക്കുമ്പോൾ ഞങ്ങൾ അവനെ തിരിച്ചറിഞ്ഞതും അവരും വിവരിച്ചു. ದಾರಿಯಲ್ಲಿ ಸಂಭವಿಸಿದ್ದು, ರೊಟ್ಟಿ ಮುರಿದಾಗ ತಾವು ಅವನನ್ನು ಕಂಡದ್ದನ್ನು ಅವರು ಅವರಿಗೆ ವಿವರಿಸಿದರು. അപ്പോൾ കണ്ണ് തുറന്ന് കണ്ട ദൈവത്തെ അവർ പോയി പറഞ്ഞു, അപ്പം നുറുക്കിയപ്പോൾ ഞങ്ങൾ ദൈവത്തെ ഞങ്ങളുടെ ഹൃദയത്തിൽ കണ്ടു. കണ്ണ് തുറന്നു. ಕಣ್ಣು ತೆರೆದುಕೊಟ್ಟ ದೇವರ ಬಗ್ಗೆ ಅವರು ಹೇಳಿದ್ದು, ರೊಟ್ಟಿ ಮುರಿದು ಕೊಟ್ಟಾಗ ನಾವು ಅವನನ್ನು ಗುರುತಿಸಿದೆವು. പോയി ബാക്കി ശിഷ്യന്മാരോട് ഇതെല്ലാം വിവരിച്ചു. ಮತ್ತುಳಿದ ಶಿಷ್ಯಂದರಿಗೆ ನಡೆದದೆಲ್ಲ ವಿವರಿಸಿದರು. ഉടനെ അടുത്ത പരിശോധന വരിക. ನಂತರ ಇನ್ನೊಂದು ಪರಿಶೋಧನೆ. എന്താ പരിശോധന? നിങ്ങൾ തളർത്താനോ തകർക്കാനോ അല്ല പരിശോധനകൾ. ನೋಡಿ, ಈ ಪರಿಶೋಧನೆ ಎನ್ನುವುದು ನಮ್ಮನ್ನು ಕುಂದಿಸಲಿಕ್ಕಾಗಿ ಬರುವುದಲ್ಲ. എന്തിനാണെന്നറിയോ? നിങ്ങളുടെ ഹൃദയത്തിൽ കണ്ടത് മനസ്സ് തുറന്ന് മനസ്സിനകത്ത് ഉറപ്പിക്കാൻ. ಹೃದಯದಲ್ಲಿ ಕಂಡು ಮನಸ್ಸು ತೆರೆದು ಮನಸ್ಸಲ್ಲೇ ಅದನ್ನು ದೃಢಪಡಿಸಲು. 36-ാം വാക്യം പറയുന്ന, അവർ ഇത് പറഞ്ഞുകൊണ്ടിരിക്കുമ്പോൾ യേശു അവരുടെ മധ്യേ പ്രത്യക്ഷനായി അവരോട് അരുളി ചെയ്തു, നിങ്ങൾക്ക് സമാധാനം. 36ನೇ ವಾಕ್ಯ, ಇದನ್ನು ಹೇಳುತ್ತಿರುವಂತೆ ಯೇಸು ಅವರ ಮಧ್ಯದಲ್ಲಿ ಪ್ರತ್ಯಕ್ಷರಾಗಿ ನುಡಿದರು, ನಿಮಗೆ ಶಾಂತಿ. നിങ്ങളൊന്ന് മനസ്സിലാക്കണം, അടച്ചിരിക്കുന്ന ഒരു മുറിക്കകത്ത്, ತಿಳಿದುಕೊಳ್ಳಿ, ಮುಚ್ಚಲ್ಪಟ್ಟಿರುವ ಒಂದು ರೂಮಿನಲ್ಲಿ ഈ 11 ശിഷ്യന്മാർ ഇരിക്കുക. ಈ 11 ಶಿಷ್ಯರು ಕುಳಿತಿದ್ದಾರೆ. പെട്ടെന്ന് നടുവിലേക്ക് പ്രത്യക്ഷപ്പെടുന്നു യേശു. ಕೂಡಲೇ ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾದ ಯೇಸು. വചനം പറയുന്നവർ ഭയപ്പെട്ടു. ಬೈಬಲ್ ಹೇಳುತ್ತಾ ಇದೆ, ಅವರು ಭಯಪಟ್ಟರು. ഇത് കണ്ട മനസ്സ് തുറന്ന് കണ്ടതല്ലേ, ഉയർത്തെഴുന്നേറ്റ കർത്താവിനെ കണ്ടു. അവർ പറഞ്ഞു, ഞങ്ങൾ കണ്ടു. ನೋಡಿ, ಪುನರುದ್ಧಾನಗೊಂಡ ಯೇಸುವನ್ನು ಅವರು ಕಂಡಿದ್ದಾರೆ. ಅವರು ಹೇಳಿದ್ರು, ನಾವು ಕಂಡೆವು. ഇതിൽ കർത്താവ് പറയും, നിങ്ങൾക്ക് സമാധാനം. ಕೂಡಲೇ ಯೇಸು ಹೇಳಿದ್ರು, ನಿಮಗೆ ಶಾಂತಿ. അവർ ഭയന്ന് വിറച്ചു. ಅವರು ಭಯದಿಂದ ನಡುಗಿದರು. ഭൂതത്തെയാണ് കാണുന്നതെന്ന് അവർ ತಾವು വിചാരിച്ചു. ಭೂತವನ್ನು ಕಾಣುತ್ತಿದ್ದೇವೆಂದು ನಂಬಿದರು. അവൻ അവരോട് പറഞ്ഞു, നിങ്ങൾക്ക് സമാധാനം. ಆತನು ಅವರಿಗೆ ಹೇಳಿದನು, ನಿಮಗೆ ಶಾಂತಿ. അവർ ഭയന്ന് വിറച്ചു. ಅವರು ಭಯದಿಂದ ನಡುಗಿದರು.
യേശു അവരോട് ചോദിച്ചു, നിങ്ങൾ എന്തിനാണ് അസ്വസ്ഥരാകുന്നത്? ಯೇಸು ಕೇಳಿದ್ರು, ಯಾಕೆ ನೀವು ಅಸಮಾಧಾನಗೊಂಡಿದ್ದೀರಿ? നിങ്ങളുടെ മനസ്സിൽ ചോദ്യങ്ങൾ ഉയരുന്നത് എന്തിനാ? ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರುತ್ತಿರುವುದು ಯಾಕೆ? എന്റെ കൈയും കാലുകളും കണ്ട് ഇത് ഞാൻ തന്നെ എന്ന് മനസ്സിലാക്കുവിൻ. ನನ್ನ ಕೈ ಮತ್ತು ಕಾಲುಗಳನ್ನು ಕಂಡು ಇದು ನಾನೇ ಎಂದು ತಿಳಿಯಿರಿ. എന്നെ സ്പർശിച്ചു നോക്കുവിൻ. ನನ್ನನ್ನೊಮ್ಮೆ ಮುಟ್ಟಿ ನೋಡಿರಿ. എനിക്കുള്ളതുപോലെ മാംസവും അസ്ഥിയും ನನಗಿರುವಾಗೆ ಮಾಂಸ ഭൂതത്തിനില്ലല്ലോ. ಭೂತಕ್ಕಿಲ್ಲವಲ್ಲ. 45 വാക്യം പറയുന്നത്, വിശുദ്ധ ലിഖിതങ്ങൾ ഗ്രഹിക്കാൻ തക്കവണ്ണം അവരുടെ മനസ്സും അവൻ തുറന്നു. 45ನೇ ವಾಕ್ಯ, ಪವಿತ್ರ ಗ್ರಂಥವನ್ನು ಗ್ರಹಿಸುವ ಹಾಗೆ ಅವರ ಮನಸ್ಸನ್ನು ಅವನು ತೆರೆದನು. ഹൃദയത്തിൽ കണ്ട ദൈവത്തെ മനസ്സിനകത്തൂടെ അവർ ഉറപ്പിച്ചു. ಹೃದಯದಲ್ಲಿ ಕಂಡ ದೇವರನ್ನು ಮನಸ್ಸಿನ ಒಳಗಡೆ ಅವರು ದೃಢಪಡಿಸಿದರು. എൻ്റെ ദൈവമക്കളെ, ഇന്ന് നിങ്ങളുടെ കണ്ണ് തുറന്ന് ഈ ഉയർത്തെഴുന്നേറ്റ കർത്താവിനെ നിങ്ങൾ കണ്ടു കാണും. ದೈವ ಮಕ್ಕಳೇ, ಇಂದು ನಿಮ್ಮ ಕಣ್ಣನ್ನು ತೆರೆದು ಪುನರುದ್ಧಾನಗೊಂಡ ಯೇಸುವನ್ನು ನೀವು ಕಂಡಿರಬಹುದು. അതുകൊണ്ട് നിങ്ങളുടെ ജീവിതത്തിൽ ഉറപ്പായിട്ടും പരിശോധനകൾ, പരീക്ഷകൾ വരും. ಆದ್ದರಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಪರೀಕ್ಷೆಗಳು ಬಂದೇ ಬರುತ್ತದೆ. കാരണം നിങ്ങളുടെ മനസ്സും തുറക്കണം. ಕಾರಣ ನಿನ್ನ ಮನಸ್ಸು ತೆರೆಯಬೇಕು. ഹൃദയവും മനസ്സും ഒരുമനപ്പെട്ട് വരണം. ಹೃದಯ ಮತ್ತು ಮನಸ್ಸು ಒಂದೇ ರೀತಿ ಇರಬೇಕು. അതാണ് പറയുന്നത് സിംഗിൾ മൈൻഡഡ്, ഒരു മനസ്സാണ്. ಅದಾಗಿದೆ ಹೇಳುತ್ತಿರುವುದು, ಒಂದೇ ಮನಸ್ಸು. ഇംഗ്ലീഷിൽ അതിന് അബൈഡിങ് ഓർ അലൈൻമെന്റ് എന്ന് പറയും. അലൈൻമെന്റ്, ಒಂದೇ ಮನಸ್ಸು. ഹൃദയവും മനസ്സും ഒന്നാകുമ്പോഴാണ് ಹೃದಯ ಮತ್ತು ಮನಸ್ಸು ಒಂದಾಗುವಾಗ ഹൃദയത്തിൽ കണ്ടത് മനസ്സുകൊണ്ട് പുതുക്കി നിങ്ങൾ സാക്ഷാൽ ഉയർത്തെഴുന്നവൻ ജീവിക്കുന്നു, എൻ്റെ ഉള്ളിൽ ജീവിക്കുന്നുള്ള ഒരു ഉറപ്പ് നിങ്ങൾക്ക് കിട്ടും. ಹೃದಯದಲ್ಲಿ ಕಂಡಿರುವುದನ್ನು ಮನಸ್ಸಲ್ಲಿ ನಿಜವಾಗಿ ಜೀವಂತಗೊಂಡ ಯೇಸು ನನ್ನಲ್ಲಿ ವಾಸಿಸುತ್ತಿದ್ದಾರೆ ಎಂಬ ಗ್ಯಾರಂಟಿ ಬರುವುದು. നമുക്കെല്ലാം അകത്തൊരു മനുഷ്യനുണ്ട്, ക്രിസ്തുവിലുള്ളവനാണ്. ನಿಜವಾದ ನೀನೆಂದ್ರೆ ನಿನ್ನ ಒಳಗಡೆ ಇರುವಂತ ಮನುಷ್ಯ, ಅದು ಯೇಸು. അതേസമയം നമുക്ക് പുറത്തൊരാളുണ്ട്. ಅದೇ ಸಮಯ ನಮಗೆ ಹೊರಗಡೆ ಒಬ್ಬರಿದ್ದಾರೆ. നമ്മുടെ ಇಂದ್ರಿಯങ്ങൾ കൊണ്ട് കാണുന്നതും ചിന്തിക്കുന്നതും, ನಮ್ಮ ಇಂದ್ರಿಯಗಳಿಂದ ಕಾಣುತ್ತಿರುವುದು, ತಿಳಿಯುತ್ತಿರುವುದು. ഇവിടാണ് നമ്മുടെ കൺഫ്യൂഷൻ എപ്പോഴും നമുക്ക് പ്രശ്നം വരുന്നത്. ಇಲ್ಲಿಯಾಗಿದೆ ಯಾವಾಗಲೂ ನಮಗೆ ಸಮಸ್ಯೆಗಳು ಬರುವುದು. ഇവിടെ ഉറയ്ക്കും, ಇಲ್ಲಿ ದೃಢವಾಗ್ತದೆ. കാരണം അവന്റെ അടിപ്പിണറാൽ സൗഖ്യം വന്നു, വചനമുണ്ട്, ഞാൻ വിശ്വസിക്കുന്നു. ಕಾರಣ ಅವನ ಗಾಯಗಳಿಂದ ನಾವು ಗುಣಮುಖರಾಗಿದ್ದೇವೆ, ನಾವು ಅದನ್ನು ನಂಬುತ್ತೇವೆ. പക്ഷെ എൻ്റെ മനസ്സ് പറയാം, പിന്നെ എന്താ എനിക്ക് ഇങ്ങനെ? ಮತ್ತೆ ನಮ್ಮ ಮನಸ್ಸು ಹೇಳ್ತದೆ, ಮತ್ತೆ ಯಾಕೆ ನನಗೆ ಹೀಗೆ? എനിക്ക് എന്താ കൈ പൊക്കാൻ വയ്യാത്ത? ನನಗೆ ಯಾಕೆ ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲ? എന്താ എൻ്റെ നടുവേന പുറത്തുവേന മാറാത്ത? ಸೊಂಟ ನೋವು, ಬೆನ್ನು ನೋವು ನೀಗುತ್ತಾ ಇಲ್ಲ. അതിനാണ് ഇരുമനസ്സെന്ന് പറയുന്നത്. ಅದಾಗಿದೆ ಎರಡು ಮನಸ್ಸು ಎನ್ನುವುದು. ഇരുമനസ്സുള്ളവൻ ദൈവത്തിൽ നിന്ന് ഒന്നും പ്രാപിക്കത്തില്ല. ಎರಡು ಮನಸ್ಸುಳ್ಳವನು ದೇವರಿಂದ ಏನು ಪಡೆಯುವುದಿಲ್ಲ. അപ്പൊ കണ്ണ് തുറന്നവന്റെ കണ്ണ് മനസ്സും തുറക്കണം. കണ്ണു തെരിയൽപ്പെട്ടവന മനസ്സു തെരിയಬೇಕು. അതിനാണ് നമ്മുടെ എന്റെയും നിങ്ങളുടെയും ജീവിതത്തിൽ ഓരോ പരീക്ഷണങ്ങളും പരിശോധനകളും വരുന്നത്. ಆದ್ದರಿಂದಲೇ ನನ್ನ ಮತ್ತು ನಿನ್ನ ಬಾಳಿನಲ್ಲಿ ಒಂದಲ್ಲ ಒಂದು ರೀತಿಯ ಪರೀಕ್ಷೆಗಳು, ಪರಿಶೋಧನೆಗಳು ಬರುತ್ತಿರುವುದು. എന്തിനാ? നിങ്ങളുടെ വിശ്വാസത്തെ ഉറപ്പിക്കാൻ. ಯಾಕೆಂದ್ರೆ ನಿನ್ನ ವಿಶ್ವಾಸವನ್ನು ದೃಢಪಡಿಸಲು. നിങ്ങളുടെ ഹൃദയത്തിൽ ഉറക്കണം, ನಿನ್ನ ಹೃದಯದಲ್ಲಿ മനസ്സിൽ ഉറക്കണം, ಮನಸ್ಸಿನಲ್ಲೂ ದೃಢವಾಗಬೇಕು. മനസ്സും ഹൃദയം ഒരുമനപ്പെട്ട് വരണം. ಮನಸ್ಸು ಮತ್ತು ಹೃದಯ ಒಂದೇ ಆಗಬೇಕು. എന്നേലേ നമ്മുടെ മനസ്സിനകത്തുനിന്ന് അവിശ്വാസവും സംശയങ്ങളും എല്ലാം ദൂരീകരിക്കപ്പെടും. ಆದ್ದರಿಂದಲೇ ಮನಸ್ಸಿನಿಂದ ಅವಿಶ್ವಾಸ, ಸಂಶಯವೆಲ್ಲ ಹೋಗುವುದು. കണ്ണ് തുറന്ന ശിഷ്യന്മാർ പെട്ടെന്ന് യേശുവിനെ തന്റെ മുറിയിൽ നടുവിൽ നിൽക്കുന്ന കണ്ടപ്പോൾ ഭയന്നു. ಕಣ್ಣು ತೆರೆದ ಶಿಷ್ಯಂದರು ಆಕಸ್ಮಿಕವಾಗಿ ಯೇಸು ತಮ್ಮ ಮಧ್ಯದಲ್ಲಿ ನಿಂತಿರುವುದನ್ನು ಕಂಡಾಗ ಭಯಪಟ್ಟರು. പക്ഷെ ഇത് വാക്യം എഴുതുമ്പോൾ കർത്താവ് പുറത്താ. ನೋಡಿ, ಈ ವಾಕ್ಯ ಬರೆಯಲ್ಪಡುವಾಗ ಯೇಸು ಸ್ವಾಮಿ ಹೊರಗಡೆ ಇದ್ದಾರೆ. ഇന്ന് നിങ്ങളുടെ ഉള്ളിൽ മഹത്വത്തിന്റെ പ്രത്യാശ ക്രിസ്തു നിങ്ങളുടെ ഉള്ളിലുണ്ട്. ಇಂದು ಮಹಿಮೆಯ ಭರವಸೆಯಾಗಿರುವ ಯೇಸು ನಿನ್ನ ಅಂತರಂಗದಲ್ಲಿದ್ದಾರೆ. ಹಲ್ಲೆಲೂಯಾ. ഉള്ളിൽ വന്ന ക്രിസ്തുവിന്റെ പരിജ്ഞാനം എങ്ങനെയാ വളരുന്നത്? ಒಳಗಡೆ ಬಂದಿರುವಂತ ಯೇಸುವಿನ ಕುರಿತು ಜ್ಞಾನ ಹೇಗೆ ಉಂಟಾಗುವುದು? വചനം നമ്മുടെ ഹൃദയത്തിൽ ഉറപ്പിക്കണം. ವಾಕ್ಯ ನಮ್ಮ ಹೃದಯದಲ್ಲಿ ದೃಢಪಡಿಸಬೇಕು. എന്നിട്ട് അതിനെ പരിശുദ്ധാത്മാവ് എടുത്ത് നിങ്ങളുടെ മനസ്സിനും പുതുക്കി രൂപാന്തരപ്പെടണം. ಅದನ್ನು ಪವಿತ್ರಾತ್ಮರ ಮೂಲಕ ನಿಮ್ಮ ಮನಸ್ಸಿನಲ್ಲೂ ರೂಪಾಂತರ ಉಂಟಾಗಬೇಕು. എന്താണ് എൻ്റെ ഹൃദയ കണ്ണ് കണ്ടത്? ನನ್ನ ಹೃದಯವೆಂಬ ಕಣ್ಣು ಏನು ಕಂಡಿದೆಯೋ എൻ്റെ പുറത്തെ മനസ്സ് പുതുക്കി അത് തന്നെ കാണുമ്പോഴാണ്
ನನ್ನ ಹೊರಗಿನ ಮನಸ್ಸು ನವೀಕರಿಸಿ ಅದನ್ನೇ ಕಾಣುವಾಗ രോഗമുള്ളവർ അപ്പോഴാണ് മനസ്സിലായത് നിങ്ങളുടെ സാക്ഷാൽ നിങ്ങളുടെ സൗഖ്യം വെളിപ്പെട്ട് വരുന്നത്. ರೋಗಿಗಳಿಗೆ ಆವಾಗಿದೆ ನಿಜವಾದ ನಿನ್ನ ಸೌಖ್ಯ ನಿನ್ನಲ್ಲಿ ಪ್ರಕಟವಾಗುವುದು. കാരണം അവന്റെ അടിപ്പിണറാൽ സൗഖ്യം വന്നിരിക്കുന്നു. ಆತನ ಗಾಯಗಳಿಂದ ಸೌಖ್ಯ ಬಂದಿದೆ. അതേ യേശു നിങ്ങളുടെ ഉള്ളിൽ ഇരിക്കുന്നു. ಅದೇ ಯೇಸು ನಿನ್ನ ಅಂತರಂಗದಲ್ಲಿ ಇದ್ದಾರೆ. പക്ഷെ നിങ്ങളുടെ മനസ്സ് പറയുന്നു ഇല്ല. ನಿನ್ನ ಮನಸ್ಸು ಹೇಳ್ತಾ ಇದೆ ಇಲ್ಲ. എനിക്ക് ഇപ്പോഴും കൈ പൊക്കാൻ വയ്യ. ನನಗೆ ಈಗಲೂ ಕೈ ಎತ್ತಲಿಕ್ಕೆ ಆಗ್ತಾ എനിക്ക് ಇಲ್ಲ. ഇപ്പോഴും വേദനയാണ്. ನನಗೆ ಈವಾಗಲೂ ನೋವಿದೆ. എന്റെ കാല് ചലിക്കുന്നില്ല. ನನ್ನ ಕಾಲು ನಡೆಯಲಿಕ್ಕೆ ಆಗ್ತಾ ಇಲ್ಲ. കാരണം ഹൃദയത്തിൽ വന്ന കണ്ണ് തുറന്നത് ഹൃദയದ കണ്ണನ್ನು ತೆರೆದಿರುವುದು. മനസ്സ് പുതുക്കിയിട്ടില്ല. ഈ മനസ്സ് ಇನ್ನೂ ಹೊಸದಾಗಲಿಲ್ಲ. ഇന്ന് ഞങ്ങളുടെ വചന പ്രഘോഷണം കൊണ്ട് നിങ്ങളുടെ ഹൃദയ കണ്ണ് തുറക്കുകയും മനസ്സ് തുറക്കുകയുമാണ് ചെയ്യുന്നത്. ಇಂದು ನಮ್ಮ ಪ್ರಬೋಧನೆಯ ಮೂಲಕ ನಿನ್ನ ಹೃದಯವೆಂಬ ಕಣ್ಣು ತೆರೆಯಲ್ಪಟ್ಟು ಮನಸ್ಸು ನವೀಕರಿಸಲ್ಪಡಬೇಕು. അപ്പോഴാണ് സൗഖ്യം പൂർണ്ണമായിട്ട് നിങ്ങളുടെ ജീവിതത്തിൽ വെളിപ്പെടുന്നത്. ಆವಾಗಿದೆ ಪೂರ್ಣವಾಗಿ ಸೌಖ್ಯ ನಿಮ್ಮ ಜೀವನದಲ್ಲಿ ಪ್ರಕಟವಾಗುವುದು. ഞങ്ങൾക്ക് ആർക്കും ആരെയും സൗഖ്യമാക്കാനുള്ള സിദ്ധിയില്ല. ನೋಡಿ, ನಮ್ಮಿಂದ ಯಾರನ್ನು ಗುಣಪಡಿಸಲಿಕ್ಕಾಗಿರುವಂತ ಸಿದ್ಧಿ ಇಲ್ಲ. യേശുവാണ് സൗഖ്യദായകൻ. ಯೇಸುವಾಗಿದ್ದಾರೆ ಸೌಖ್ಯ ആ ಕೊಡುವುದು. യേശു ഇന്ന് ഇവിടെ ഉണ്ട്. ಆ ಯೇಸು ಇಂದು ಇಲ್ಲಿ ಇದ್ದಾರೆ. നിങ്ങളുടെ കണ്ണാദ്യം ഹൃദയം ഒന്ന് തുറക്കണം. ಮೊದಲು ನಿನ್ನ ಕಣ್ಣು ಹೃದಯವನ್ನು ತೆರೆಯು. മനസ്സൊന്ന് തുറക്കണം. ಮನಸ್ಸನ್ನೊಮ್ಮೆ ತೆರೆಯು. ഇത് രണ്ടും ഒരുമനപ്പെടുമ്പോൾ ಇದೆರಡು ಒಂದೇ ಆಗುವಾಗ ഈ കണ്ണുകൊണ്ടല്ല നിങ്ങൾ പിന്നെ കാണുന്നത്. ಅಲ್ಲ ಮತ್ತೆ നിങ്ങൾ തൊടുന്നതല്ല നിങ്ങൾ ನೀನು വിശ്വസിക്കുന്നത്. ಮುಟ್ಟುವುದಲ್ಲ ನಂಬುವುದು. എന്റെ ഹൃദയത്തിൽ എന്റെ ആത്മാവിൽ വന്ന സൗഖ്യം, ನನ್ನ ಹೃದಯದಲ್ಲಿ ಆತ್ಮದಲ್ಲಿ ಬಂದಿರುವ ಸೌಖ್ಯ, എന്റെ മനസ്സിനകത്തുണ്ടാകുന്ന സകല സംശയങ്ങളെ എടുത്തു മാറ്റി ನನ್ನ ಮನಸ್ಸಿನಲ್ಲಿ ಬರುವ ಎಲ್ಲ ಸಂಶಯಗಳನ್ನು എന്റെ ಹೋಗಲಾಡಿಸಿ ജഡത്തിൽ അക്ഷരാർത്ഥത്തിൽ വെളിപ്പെടുന്നതാണ്. ನನ್ನ ಶರೀರದಲ್ಲಿ ನಿಜವಾಗಿ ಅದು ಪ್ರಕಟವಾಗುತ್ತದೆ. അത് ഞങ്ങൾക്ക് ആർക്കും ചെയ്യാൻ പറ്റത്തില്ല. ಅದು ನಮ್ಮಿಂದ ಯಾರಿಂದೂ ಮಾಡ್ಲಿಕ್ಕೆ ಆಗೋದಿಲ್ಲ. യേശു പറഞ്ഞു, എന്നെ കൂടാതെ നിങ്ങൾക്ക് ഒന്നും ചെയ്യാൻ പറ്റില്ല. ಯೇಸುವೇ ಹೇಳಿದ್ರು, ನನ್ನಿಂದಲ್ಲದೆ ನಿಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. But without us he won't do anything also. നമ്മളെ കൂടാതെ ദൈവം ഒന്നും ചെയ്യത്തുമില്ല. ನಮ್ಮ ಮೂಲಕವಲ್ಲದೆ ಯೇಸು ಏನು ಮಾಡುವುದಿಲ್ಲ. അപ്പോൾ ഞങ്ങൾ പ്രസംഗിക്കുന്നു, ನಾವು ಪ್ರಬೋಧಿಸುತ್ತೇವೆ, ഹൃദയം തുറക്കുന്നു, ಹೃದಯ ತೆರೆಯುತ್ತೇವೆ, അതുകൊണ്ട് മനസ്സ് പുതുക്കുന്നു, ಮನಸ್ಸು ನವೀಕರಿಸುತ್ತೇವೆ. ഞങ്ങൾ കൈവെക്കുമ്പോൾ സാക്ഷാൽ യേശുവിന്റെ കരമാണ് നിങ്ങളെ തൊടുന്നത്. ನಾವು ಕೈ ಇಡುವಾಗ ನಿಜವಾಗಿ ಯೇಸುವಿನ ಕೈ ನಿಮ್ಮನ್ನು ಮುಟ್ಟುತ್ತದೆ. അപ്പൊ അങ്ങനെയാണ് സൗഖ്യങ്ങൾ ಈ വെളിപ്പെടുന്നത്. ರೀತಿಯಾಗಿದೆ ಸೌಖ್ಯಗಳು ಪ್ರಕಟವಾಗುವುದು. അല്ല, ഈ ബ്രദറിനോ ആർക്കും സൗഖ്യമാക്കാനുള്ള സിദ്ധിയില്ല. ನೋಡಿ, ಈ ಇಬ್ಬರು ಬ್ರದರ್ಗೆ ಯಾರನ್ನು ಗುಣಪಡಿಸಲಿಕ್ಕಾಗಿರುವ ಸಿದ್ಧಿ ಇಲ್ಲ. നിങ്ങൾ ഉറപ്പിക്കണം. ഇന്ന് ನೀನಿಂದು ದೃಢಪಡಿಸು. നിങ്ങളുടെ ഉള്ളിൽ ആത്മാവിൽ സൗഖ്യം ഇരിപ്പുണ്ട്. ನಿನ್ನ ಅಂತರಂಗದಲ್ಲಿ ಆತ್ಮದಲ್ಲಿ ಸೌಖ್ಯ ಇದೆ. ഹൃദയ കണ്ണ് തുറന്ന്, ಹೃದಯದ ಕಣ್ಣನ್ನು ತೆರೆದು, മനസ്സും തുറന്ന്, ಮನಸ್ಸು ತೆರೆದು, ഇത് രണ്ടും വചനത്തിലാലും ಇದೆರಡು ವಾಕ್ಯದಿಂದ നമ്മുടെ തിരുവത്താഴം ശുശ്രൂഷയിലും ನಾವು ಬಲಿ ആ ಪೂಜೆ ജീവൻ സ്വീകരിക്കുക വഴി, ಆ ಪರಮ ಪ್ರಸಾದವನ್ನು ആ ജീവൻ നിങ്ങളുടെ ಸ್ವೀಕರಿಸುವುದರ ಮೂಲಕ ആത്മാവിനെ ഉത്തേജിപ്പിക്കുക വഴി, ಆ ಆತ್ಮವನ್ನು ಆ ರೊಟ್ಟಿ ನಮ್ಮ ಆತ್ಮವನ್ನು ಬೆಳಗಿಸಿ മനസ്സ് പുതുക്കുകയും ചെയ്യുമ്പോൾ ಮನಸ್ಸನ್ನು ನವೀಕರಿಸುವಾಗ ഒരുപാട് അത്ഭുതങ്ങൾ നിങ്ങളുടെ ജീവിതത്തിൽ തരും. ಅತಿ ಹೆಚ್ಚು ಅದ್ಭುತ ನಿನ್ನ ಜೀವನದಲ್ಲಿ ನಡೆಯುತ್ತದೆ. ഹല്ലേലൂയ. ಹಾಲೆಲೂಯಾ. സ്വരമുയർത്തി ഹല്ലേലൂയ. ಗಟ್ಟಿಯಾಗಿ ಹಾಲೆಲೂಯಾ. ശബ്ദമുയർത്തി ഹല്ലേലൂയ. ಹಾಲೆಲೂಯಾ. ഹല്ലേലൂയ. ಹಾಲೆಲೂಯಾ. കരമുയർത്തി ഒന്ന് ചേർത്തടിച്ച് ಎಲ್ಲರೂ ഹല്ലേലൂയ. ಕೈಗಳನ್ನು ಎತ್ತಿ ಚಪ್ಪಾಳೆ ತಟ್ಟಿ, ಕೈಗಳನ್ನು ಎತ್ತಿ ಚಪ್ಪಾಳೆ ತಟ್ಟಿ. ശക്തിയോടെ ಗಟ್ಟಿಯಾಗಿ ഹല്ലേലൂയ. ಗಟ್ಟಿಯಾಗಿ ತಟ್ಟಿ. ഞായറാഴ്ച രാവിലെ ಭಾನುವಾರ ಬೆಳಿಗ್ಗೆ യേശു ഉയർത്തെഴുന്നേറ്റ ഞായറാഴ്ച രാവിലെ ಯೇಸು ಸ್ವಾಮಿ ಪುನರುದ್ಧಾನಗೊಂಡ ಭಾನುವಾರ ದಿನ ಬೆಳಿಗ್ಗೆ യേശുവിന്റെ ഉയർത്തെഴുന്നേൽപ്പ് കാണാതെ, ಯೇಸುವಿನ ಪುನರುದ್ಧಾನವನ್ನು ಕಾಣದೆ ജെറുസലേം വിട്ട് 12 മൈൽ അപ്പുറത്ത്, 12 ಮೈಲ್ 12 കിലോമീറ്റർ അപ്പുറത്ത്, 12 കിലോമീറ്റർ ದೂರದಲ್ಲಿ, 7 മൈൽ അപ്പുറത്ത് 7 ಮೈಲ್ ದೂರದಲ್ಲಿ എമൗസ് എന്ന് പറയുന്ന സ്ഥലത്തേക്ക് ಎಮ್ಮಾವು ಎಂಬ ಗ್ರಾಮಕ್ಕೆ ക്ലയാഫാസ് എന്ന് പേരുള്ളവനും ಕ್ಲಯೋಪ ಎಂಬ ಹೆಸರಿನವನು കൂടെയുള്ളവരും പോവുകയാണ്. ಅವನು ಸಂಗಡಿಗರು ಹೋದರು. അവർ യേശുവിനോടൊപ്പം ಅವರು ഉണ്ടായിരുന്നവരാണ്. ಯೇಸುವಿನ ಜೊತೆಯಲ್ಲೇ ಇದ್ದವರು. പക്ഷേ ഇപ്പോൾ അവരുടെ യേശു ക്രൂശിക്കപ്പെട്ടു. ಆದ್ರೆ ಇಂದು ಅವರ ಯೇಸು ಶಿಲುಬೆಗೇರಿಸಲ್ಪಟ್ಟರು. അവരുടെ പ്രതീക്ഷകളെല്ലാം ಅವರ നഷ്ടപ്പെട്ടു. ಭರವಸೆ ಎಲ್ಲ ಮುಗಿಯಿತು. അവർ നിരാശരായി പോവുകയാണ്. ಅವರು ನಿರಾಶೆಯಿಂದ ಹೊರಟರು. അവർ എമൗസിൽ എത്തിയപ്പോൾ ಅವರು ಎಮ್ಮಾವುಗೆ ಬಂದಾಗ വൈകുന്നേരമായി. ಸಾಯಂಕಾಲವಾಯಿತು. കൂടെ യേശു നടന്നു. ಜೊತೆಯಲ್ಲೇ ಯೇಸು ನಡೆದರು. അവരുടെ കൂടെ നടക്കുന്ന യേശുവാന്ന് അവർ അറിഞ്ഞില്ല. ತಮ್ಮ ಜೊತೆಯಲ್ಲಿ ನಡೆಯುತ್ತಿರುವುದು ಯೇಸು ಅಂತ ಅವರಿಗೆ ಗೊತ್ತಿಲ್ಲ. അവരോടൊപ്പം
അവരോടൊപ്പം ഇതിനു മുമ്പ് യേശു നടന്നിട്ടുണ്ട്. ಅವರ ಜೊತೆಯಲ್ಲಿ ಇದಕ್ಕಿಂತ ಮುಂಚೆ ಯೇಸು ನಡೆದಿದ್ದಾರೆ. ഇതുപോലെ യേശു നടന്നിട്ടില്ല. ಇದೇ ರೀತಿ ಯೇಸು ನಡೆದಿರಲಿಲ್ಲ. യേശുവാണ് നടക്കുന്നതെന്ന് അവർക്ക് മനസ്സിലായില്ല. ಯೇಸು ನಡೆಯುತ್ತಿದ್ದಾರೆ ಎಂದು ಅವರಿಗೆ അവർ ಗೊತ್ತಾಗಲಿಲ್ಲ. യേശുവിനെ കുറിച്ച് സംസാരിച്ചുകൊണ്ടിരുന്നു. ಅವರು ಯೇಸುವಿನ ಬಗ್ಗೆ ಮಾತನಾಡ್ತಾ ಇದ್ದರು. യേശു തന്നെ കുറിച്ചുള്ള പൂർണ്ണമായ ബോധ്യം അവർക്ക് കൊടുത്തു. ಯೇಸು ತನ್ನ ಕುರಿತು ಪೂರ್ಣವಾಗಿ ಅವರಿಗೆ ತಿಳಿಸಿಕೊಟ್ಟರು. മന്ദീഭവിച്ച ബുദ്ധിയുള്ളവരെ, ಮಂದಹೀನರೇ, മതിഹീനരേ, ಮತಿಹೀನರೇ, മത്തിഹീനരെ, മതിഹീനരേ, ಮತಿಹೀನರೇ. നിങ്ങൾ ഞാൻ ഇവിടുന്ന് പോയാലോ ആ വാക്ക് ഓർത്ത് വെക്കും അല്ലേ? ನಾವಿಲ್ಲಿಂದ ಹೋದ್ರೆ ಈ ಮಾತು ನೆನಪಲ್ಲಿ ಇಟ್ಕೊಳ್ತೀರಲ್ವಾ? മതിഹീനരേ, യേശു അവരെ വിളിക്കുകയാണ് മതിഹീനരേ. ಯೇಸು ಅವರನ್ನು ಕರೆಯುತ್ತಿದ್ದಾರೆ ಮತಿಹೀನರೇ. അവരോടൊപ്പം സഞ്ചരിച്ചിട്ട് ನೋಡಿ ಅವರ ಜೊತೆಯಲ್ಲೇ ನಡೆದು അവർക്കൊന്നും മനസ്സിലായില്ല. ಅವರಿಗೆ ಏನು ಅರ್ಥವಾಗಲಿಲ್ಲ. യേശു തന്നെ കുറിച്ച് അവർക്ക് വിശദീകരിച്ചു കൊടുക്കുക. ಯೇಸು ತನ್ನ ಕುರಿತು ಅವರಿಗೆ ವಿವರಿಸಿಕೊಟ್ಟರು. അപ്പോൾ ಆಗ 35ാമത്തെ വചനം, അപ്പോൾ അവൻ പറഞ്ഞു ഭോഷന്മാരെ, ಆಗ ಅವನು ಹೇಳಿದನು ಮೂರ್ಖರೇ. പ്രവാചകന്മാർ പറഞ്ഞിട്ടുള്ളത് വിശ്വസിക്കാൻ കഴിയാത്ത വിധം ഹൃദയം മന്ദീഭവിച്ചവരെ, ಪ್ರವಾದಿಗಳು ಹೇಳಿರುವುದನ್ನು ನಂಬಲಿಕ್ಕಾಗದ ಹಾಗೆ ಹೃದಯವು ಮಂದೀಭವಿಸಿರುವವರೇ. ലൂക്ക 24:26, ലൂക്ക 24:20, ഇതെല്ലാം ക്രിസ്തു ഇതെല്ലാം സഹിച്ച് മഹത്വത്തിലേക്ക് പ്രവേശിക്കേണ്ടിയിരിക്കുന്നുവെന്ന് മോശ തുടങ്ങി പ്രവാചകന്മാർ വിശുദ്ധ ഗ്രന്ഥത്തിൽ തന്നെ കുറിച്ച് എഴുതിയിരിക്കുന്ന എല്ലാം അവൻ അവർക്ക് വ്യാഖ്യാനിച്ചു കൊടുത്തു. ಯೇಸು ಸ್ವಾಮಿ ಇದೆಲ್ಲವನ್ನು ಸಹಿಸಿ ಮಹಿಮಾ ಸಿದ್ಧಿಯನ್ನು ಪಡೆಯಬೇಕು ಎನ್ನುವುದು ಮೋಶೆಯಿಂದ ಹಿಡಿದು ಎಲ್ಲಾ ಪ್ರವಾದಿಗಳು ಹೇಳಿರುವುದನ್ನು ಅವನು ಅವರಿಗೆ ವಿವರಿಸಿಕೊಟ್ಟನು. അവൻ അവർക്ക് വ്യാഖ്യാനിച്ചു കൊടുത്തു. ಅವನು ಅವರಿಗೆ ವಿವರಿಸಿಕೊಟ್ಟನು. 28ാമത്തെ വാക്യം, 28ನೇ ವಾಕ್ಯ. അവർ എത്തേണ്ടിയിരുന്ന ഗ്രാമത്തോടടുത്തു. ಅವರು ತಲುಪಬೇಕಾದ ಊರಿಗೆ ಬಂದರು. അവനാകട്ടെ യാത്ര തുടരാൻ ഭാവിച്ചു. ಅವನು ಪ್ರಯಾಣ ಮುಂದುವರಿಸುವ ಹಾಗೆ ತೋರ್ಪಡಿಸಿದನು. 12 കിലോമീറ്റർ യേശുവിന്റെ കൂടെ നടന്നു. 12 ಕಿಲೋಮೀಟರ್ ಯೇಸುವಿನ ಜೊತೆಯಲ್ಲಿ ನಡೆದರು. എമൗസ് എന്ന് പറയുന്ന അവർക്ക് എത്തേണ്ടിയ ഗ്രാമത്തിലെത്തി. ಎಮ್ಮಾವು ಎಂಬ ಅವರಿಗೆ ಹೋಗಬೇಕಾದ ಗ್ರಾಮಕ್ಕೆ ಬಂದರು. വൈകുന്നേരമായി, ಸಾಯಂಕಾಲವಾಯಿತು. കൂടെ ഉണ്ടായിരുന്ന യാത്രക്കാരൻ മുന്നോട്ട് യാത്ര ചെയ്യാൻ ഭാവിച്ചു. ಜೊತೆಯಲ್ಲಿರುವ ಪ್ರಯಾಣಿಕನು ಮುಂದಕ್ಕೆ ಹೋಗುವಾಗೆ ನಟಿಸಿದನು. അവനാകട്ടെ യാത്ര തുടരുകയാണെന്ന് ഭാവിച്ചു. ಅವನು ಪ್ರಯಾಣ ಮುಂದುವರಿಸುವ ಹಾಗೆ ತೋರಿಸಿದನು. അവർ അവനെ നിർബന്ധിച്ചു പറഞ്ഞു, ಅವರು ಇವನಿಗೆ ಒತ್ತಾಯದಿಂದ ಹೇಳಿದರು, ഞങ്ങളുടെ കൂടെ താമസിക്കുക, ನಮ್ಮ ಜೊತೆಯಲ್ಲೇ ತಂಗಿರಿ. നേരം വൈകുന്നു, ಸಮಯ ಸಾಯಂಕಾಲವಾಗಿದೆ, പകൽ അസ്തമിക്കാറായി. ಹಗಲು ಮುಗಿಯುತ್ತಾ ಇದೆ. അവൻ അവരോടുകൂടെ താമസിക്കാൻ കയറി. ಅವನು ಅವರ ಜೊತೆಯಲ್ಲಿ ತಂಗಲಿಕ್ಕಾಗಿ അവരോടൊപ്പം ഭക്ഷണത്തിന് ഇരിക്കുമ്പോൾ ಅವರ ಜೊತೆ ಊಟಕ್ಕಾಗಿ ಕುಳಿತಾಗ അവൻ അപ്പമെടുത്ത് ಅವನ ರೊಟ್ಟಿ ತೆಗೆದು ആശീർവദിച്ചു മുറിച്ചു കൊടുത്തു. ಆಶೀರ್ವದಿಸಿ ಮುರಿದು ಕೊಟ್ಟನು. കരമുയർത്തി എല്ലാരും പറഞ്ഞ് അപ്പമെടുത്ത് ಎಲ್ಲರೂ ಹೇಳಿ ರೊಟ್ಟಿ ತೆಗೆದು ആശീർവദിച്ചു മുറിച്ചു കൊടുത്തു. ಆಶೀರ್ವದಿಸಿ ಮುರಿದು ಕೊಟ್ಟನು. ഇതാണ് ക്രൈസ്തവ രഹസ്യം. ಇದಾಗಿದೆ ಕ್ರೈಸ್ತವರ ರಹಸ್ಯ. ഈ ഒറ്റ വാക്യത്തിനകത്താണ് മുഴുവൻ രഹസ്യങ്ങളും. ಈ ಒಂದೇ ಒಂದು ವಾಕ್ಯದಲ್ಲಾಗಿದೆ ಎಲ್ಲ ರಹಸ್ಯವಿರುವುದು. 12 കിലോമീറ്റർ സംസാരിച്ചുകൊണ്ട് നടന്നിട്ട് 12 ಕಿಲೋಮೀಟರ್ ಮಾತನಾಡುತ್ತಾ ನಡೆದರು. അവർക്കൊന്നും മനസ്സിലായില്ല. ಅವರಿಗೆ ಏನು ಅರ್ಥವಾಗಲಿಲ್ಲ. ഈശോ അവരോടൊപ്പം മുറിയിൽ പ്രവേശിച്ചു. ಯೇಸು ಅವರ ಜೊತೆಯಲ್ಲಿ ರೂಮಿಗೆ ಬಂದರು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. അവൻ അപ്പമെടുത്ത് ആശീർവദിച്ചു മുറിച്ചവർക്ക് കൊടുത്തു. ಅವನು ರೊಟ್ಟಿ ತೆಗೆದು ಆಶೀರ್ವದಿಸಿ ಮುರಿದು ಹಂಚಿದನು. അപ്പോൾ അവരുടെ കണ്ണ് തുറന്നു. ಆಗ ಅವರ ಕಣ್ಣು ತೆರೆಯಲ್ಪಟ್ಟಿತು. ചാടി എഴുന്നേറ്റ് കരമടിച്ചു. ಎಲ್ಲರೂ ಬೇಗ ಎದ್ದು ನಿಂತುಕೊಳ್ಳಿ, ಚಪ್ಪಾಳೆ ತಟ್ಟಿ, ಬೇಗ ಬೇಗ ಎದ್ದು ഹല്ലേലൂയ, ನಿಂತುಕೊಳ್ಳಿ, ഹല്ലേലൂയ, 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 ಎದ್ದು ನಿಂತು ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. ഹല്ലേലൂയ, 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 ഹല്ലേലൂയ. ಹಾಲೆಲೂಯ, ಗಟ್ಟಿಯಾಗಿ ഹല്ലേലൂയ, ಗಟ್ಟಿಯಾಗಿ ഹല്ലേലൂയ, ಚಪ್ಪಾಳೆ ತಟ್ಟಿ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. നിന്നുകൊണ്ട് കേൾക്കുക, ಇನ್ನು ಗಮನಿಸಿ, നിന്നുകൊണ്ട് കേൾക്കുക. ನಿಂತುಕೊಂಡು ಗಮನಿಸಿ. അവൻ അവരോടൊപ്പം യാത്ര ചെയ്ത് വീട്ടിലെത്തി യാത്ര തുടരുന്നു എന്ന് ഭാവിച്ചു. ಅವನು ಅವರ ಜೊತೆಯಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಬಂದು ತಲುಪಿದಾಗ അവൻ അവനെ നിർബന്ധിച്ചു, ಪ್ರಯಾಣ ಮುಂದುವರಿಸುವ ಹಾಗೆ ഞങ്ങളോടുകൂടെ താമസിക്കുക. ಅವರು ಒತ್ತಾಯಪಡಿಸಿ ಹೇಳಿದ್ರು, ನಮ್ಮ നേരം ಜೊತೆ ತಂಗಿರಿ, വൈകുന്നു. ಸಮಯ ಸಾಯಂಕಾಲವಾಗುತ್ತಿದೆ. ഞായറാഴ്ച രാവിലെ അവർ യാത്ര തുടങ്ങി. ಭಾನುವಾರ ಬೆಳಿಗ್ಗೆ ಪ್ರಯಾಣ ഞായറാഴ്ച ಪ್ರಾರಂಭಿಸಿದರು. വൈകുന്നേരമായി. ഇപ്പോൾ ಭಾನುವಾರ ಸಾಯಂಕಾಲವಾದಾಗ അവർ എത്തേണ്ടിയ സ്ഥലത്തെത്തി. ಅವರು ತಲುಪಬೇಕಾದ ಸ್ಥಳಕ್ಕೆ ಬಂದರು. 12 കിലോമീറ്റർ. 12 ಕಿಲೋಮೀಟರ್. യേശു തന്നെ കുറിച്ച് മാത്രം സംസാരിച്ചു. ಯೇಸು ತನ್ನ
ಕುರಿತು ಮಾತ್ರ ಮಾತನಾಡಿದರು. പ്രവാചകന്മാർ തന്നെ കുറിച്ച് പറഞ്ഞത് പറഞ്ഞു. ಪ್ರವಾದಿಗಳು ತನ್ನ ಬಗ್ಗೆ ಹೇಳಿರುವುದನ್ನು ಹೇಳಿದರು. താൻ വളരെ സഹിക്കണമെന്ന് പറഞ്ഞു. ತಾನು ಅತಿ ಹೆಚ್ಚು ಸಹಿಸಬೇಕೆಂದು ಹೇಳಿದರು. തനിക്ക് സഹനമുണ്ടെന്ന് പറഞ്ഞു. ತನಗೆ ಸಂಕಷ್ಟವಿದೆ ಎಂದರು. ഈ ഉപദേശം അവർക്ക് മനസ്സിലായില്ല. ಈ ಹೇಳಿದ್ದೇನು ಅವರಿಗೆ ಅರ್ಥವಾಗಲಿಲ್ಲ. അപ്പം വർദ്ധിപ്പിച്ചു കൊടുത്ത ഉപദേശം അവർക്ക് മനസ്സിലായി. ರೊಟ್ಟಿ ಹೆಚ್ಚಿಸಿದ್ರ ಬಗ್ಗೆ ಅವರಿಗೆ ಅರ್ಥವಾಗಲಿಲ್ಲ. കുരുടന്റെ കണ്ണ് തുറന്ന ഉപദേശം അവർക്ക് മനസ്സിലായി. ಕುರುಡನ ಕಣ್ಣು ತೆರೆದದ್ರ ಬಗ್ಗೆ ಅವರಿಗೆ ಅರ್ಥವಾಗಲಿಲ್ಲ. തന്നോട് കൂടെ സഹിക്കണം. ತನ್ನ ಜೊತೆ ಸಹಿಸಬೇಕು. എന്റെ കൂടെ സഹിക്കണം. ನನ್ನ ಜೊತೆ ಸಹಿಸಬೇಕು. ഇത് അവർക്ക് മനസ്സിലായില്ല. ಇದು ಅವರಿಗೆ ಅರ್ಥವಾಗಲಿಲ್ಲ. എന്നാൽ വചനം പറയുന്നു, ಆದರೆ ವಾಕ್ಯ ಹೇಳುತ್ತಾ ಇದೆ, ഹല്ലേലൂയ. ഹല്ലേലൂയ. 31ാമത്തെ വചനം, 31ನೇ ವಾಕ್ಯ. അപ്പം എടുത്ത് ആശീർവദിച്ചു മുറിച്ചു കൊടുത്തു. ರೊಟ್ಟಿ ತೆಗೆದು ಆಶೀರ್ವದಿಸಿ ಮುರಿದು അപ്പോൾ അവരുടെ കണ്ണ് തുറന്നു. ಅವರ ಕಣ್ಣು ತೆರೆಯಲ್ಪಟ್ಟಿತು. കരം ഉയർത്തി പറ, അപ്പോൾ അവരുടെ കണ്ണ് തുറന്നു. ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಹೇಳಿ ശക്തമായിട്ട് പറ, ಗಟ್ಟಿಯಾಗಿ. അപ്പോൾ ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟಿತು. ಜೋರಾಗಲಿ, ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟಿತು. ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟಿತು. ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟಿತು. ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟಿತು. അപ്പോൾ അവരുടെ കണ്ണ് തുറന്നു. ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ഹല്ലേലൂയ. ഹല്ലേലൂയ. ഏത് കണ്ണാ തുറന്നത്? ಯಾವ ಕಣ್ಣಾಗಿದೆ ತೆರೆದದ್ದು? ഈ കണ്ണല്ല, ಈ ಕಣ್ಣಲ್ಲ, ഹൃദയ കണ്ണ്, ಹೃದಯದ ಕಣ್ಣು. ഹല്ലേലൂയ. 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 അടുത്ത വാക്യം വായിക്കുമ്പോൾ നിങ്ങൾ ശരിക്കും ഇത് മനസ്സിലാക്കണം. ಇನ್ನೊಂದು ವಾಕ್ಯ ಓದುವಾಗ ಚೆನ್ನಾಗಿ ಆಲಿಸಿ. ഹല്ലേലൂയ. 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 പക്ഷെ അവൻ അവരുടെ മുമ്പിൽ നിന്ന് അപ്രത്യക്ഷനായി. ಆದರೆ ಅವನು ಅವರ ಎದುರಿನಿಂದ ಅಪ್ರತ್ಯಕ್ಷನಾದ. അപ്പത്തിന്റെ രൂപത്തിൽ അവൻ വെളിപ്പെട്ടിട്ട് ರೊಟ್ಟಿಯ ರೂಪದಲ್ಲಿ ಕಾಣಿಸಿಕೊಂಡು അവരുടെ മുമ്പിൽ നിന്ന് അവൻ അപ്രത്യക്ഷ. ಅವರ ಮುಂದಿನಿಂದ ಅಪ್ರತ್ಯಕ್ಷನಾದ. അപ്പൊ അവർക്ക് എന്നാ കാണാൻ പറ്റുന്നുണ്ട്? ಇನ್ನು ಅವರಿಗೆ ಏನಾಗಿದೆ ಕಾಣಿಸುತ್ತಿರುವುದು? അപ്പത്തെ കാണാൻ പറ്റും. ರೊಟ್ಟಿಯನ್ನು ಕಾಣಿಸ್ತಾ ಇದೆ. അപ്പത്തിന്റെ രൂപത്തിൽ വെളിപ്പെട്ടിട്ട് ರೊಟ್ಟಿಯ ರೂಪದಲ್ಲಿ ಕಾಣಿಸಿಕೊಂಡು അവൻ അവരുടെ മുമ്പിൽ അപ്രത്യക്ഷ. ಅವರ ಮುಂದಿನಿಂದ ಅಪ್ರತ್ಯಕ್ಷನಾದ. കരം ഒന്നുകൂടെ ഉയർത്തിക്കൊണ്ട് പറ, അപ്പത്തിന്റെ രൂപത്തിൽ വെളിപ്പെട്ടിട്ട് ಕೈ ಎತ್ತಿ ಹೇಳಿ, ರೊಟ್ಟಿಯ ರೂಪದಲ್ಲಿ ಕಾಣಿಸಿಕೊಂಡು അവൻ അവരുടെ മുമ്പിൽ നിന്ന് അപ്രത്യക്ഷ. ಅವನು ಅವರ ಎದುರಿನಿಂದ ಅಪ್ರತ್ಯಕ್ಷನಾದ. ഇനി അവനെ കാണുന്നത് എങ്ങനെയാണ്? ಇನ್ನು ಅವನನ್ನು ಕಾಣುವುದು ಯಾವ ರೂಪದಲ್ಲಿ? ഇനി അവനെ കാണുന്നത് എങ്ങനെയാണ്? ಇನ್ನು ಅವನನ್ನು ಕಾಣುವುದು ಯಾವ ರೂಪದಲ್ಲಿ? അപ്പത്തിന്റെ രൂപത്തിൽ. ರೊಟ್ಟಿ ರೂಪದಲ್ಲಿ. കരമടിച്ച് ഹല്ലേലൂയ. 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 ഇനി അവനെ കാണുന്നത് എങ്ങനെയാണ്? ಇನ್ನು ಅವನನ್ನು ಕಾಣುವುದು ಯಾವ ರೂಪದಲ್ಲಿ? അപ്പത്തിന്റെ രൂപത്തിൽ. ರೊಟ್ಟಿ ರೂಪದಲ್ಲಿ. വിശുദ്ധ കുർബാനയിൽ നിങ്ങൾ കണ്ടത് ആരെയാണ്? ಪರಿಶುದ್ಧ ಬಲಿ ಪೂಜೆಯಲ್ಲಿ ನೀವು ಕಂಡದ್ದು ಯಾರನ್ನು? ഏത് രൂപത്തിലാ കണ്ടത്? ಯಾವ ರೂಪದಲ್ಲಿ ಕಂಡಿದ್ದೀರಾ? അപ്പത്തിന്റെ രൂപത്തിലാ കണ്ടത്. ರೊಟ್ಟಿ ರೂಪದಲ್ಲಿ ಕಂಡಿದ್ದೀರಿ. വേറൊരു രൂപം ഇനി അവനില്ല. ಇನ್ನು ಬೇರೊಂದು ರೂಪ ಅವನಿಗಿಲ್ಲ. വേറൊരു ഭാവം ഇനി അവനില്ല. ಬೇರೊಂದು ಭಾವ ಅವನಿಗಿಲ್ಲ. അവൻ അവരുടെ മുമ്പിൽ നിന്ന് അപ്രത്യക്ഷമായി. ಅವನು ಅವರ ಎದುರಿನಿಂದ ಅಪ್ರತ್ಯಕ್ಷನಾದ. അന്ന് മുതൽ ഇന്ന് വരെ ಅಂದಿನಿಂದ ಇಂದಿನ ತನಕ അവൻ പ്രത്യക്ഷപ്പെടുന്നു. ಅವನು ಪ್ರತ್ಯಕ್ಷನಾಗುತ್ತಿದ್ದಾನೆ. അപ്പത്തിന്റെ രൂപത്തിൽ. ರೊಟ್ಟಿ ರೂಪದಲ್ಲಿ അവൻ പ്രത്യക്ഷപ്പെടുന്നു. ಅವನು ಪ್ರತ್ಯಕ್ಷನಾಗುತ್ತಿದ್ದಾನೆ. അപ്പത്തിന്റെ രൂപത്തിൽ. ರೊಟ್ಟಿ ರೂಪದಲ್ಲಿ. ഹല്ലേലൂയ. ഹല്ലേലൂയ. അതുകൊണ്ട് നമുക്ക് ಆದ್ದರಿಂದ ನಮಗೆ ഈ അപ്പം ഒരു ഓർമ്മയല്ല. ಈ ರೊಟ್ಟಿ ಒಂದು ಸ್ಮರಣೆಯಲ್ಲ. ഇത് ഈശോ തന്നെയാണ്. ಇದು ಯೇಸುವೇ ಆಗಿದ್ದಾರೆ. കുർബാനയിൽ നിങ്ങൾ ഭക്ഷിച്ചത് ಪರಮ ಪ್ರಸಾದದ ಮೂಲಕ ನೀವು ತಿಂದಿರುವುದು ഈശോയെ തന്നെയാണ്. ಯೇಸುವನ್ನೇ ಆಗಿದೆ. ഹല്ലേലൂയ. ഹല്ലേലൂയ. ലോകത്തിലേക്ക് വെച്ചിന്ന് നിങ്ങൾക്ക് കാണാൻ കഴിയുന്ന ഏറ്റവും വലിയ അത്ഭുതം, ಲೋಕದಲ್ಲಿ ಇಂದು ಕಾಣಿಸುತ್ತಿರುವ ಅತಿ ದೊಡ್ಡ ಅದ್ಭುತ, ഏറ്റവും വലിയ അത്ഭുതം ಅತಿ ದೊಡ್ಡ ಅದ್ಭುತ അപ്പത്തിന്റെ രൂപത്തിലുള്ള യേശുവാണ്. ರೊಟ್ಟಿ ರೂಪದಲ್ಲಿರುವ ಯೇಸುವನ್ನಾಗಿದೆ. അപ്പത്തിന്റെ രൂപത്തിലുള്ള യേശുവാണ്. ರೊಟ್ಟಿ ರೂಪದಲ್ಲಿರುವ ಯೇಸುವನ್ನು ഏറ്റവും വലിയ അത്ഭുതം. ಅತಿ ದೊಡ್ಡ ಅದ್ಭುತ. അടുത്തിരിക്കുന്ന ആൾക്ക് കൈ കൊടുത്ത് പറ, ഏറ്റവും വലിയ അത്ഭുതം. ಆಚೆ ಈಚೆ ನಿಂತಿರುವವರ ಕೈ ಹಿಡಿದು തിരുവോസ്തി രൂപനായ യേശു. ಅತಿ ದೊಡ್ಡ ಅದ್ಭುತ ರೊಟ್ಟಿ ರೂಪದಲ್ಲಿರುವ ಯೇಸು. ಹೇಳಿ,
ಆಚೆ ಈಚೆ ನಿಂತಿರೋರ ಕೈ ಹಿಡಿದು ಹೇಳಿ, ഏറ്റവും വലിയ അത്ഭുതം. ಅತಿ ದೊಡ್ಡ ಅದ್ಭುತ. പുറത്തെ ഗ്രൗണ്ടിൽ ഇരിക്കുന്നവര് പറ, ಹೊರಗಡೆ ಗ್ರೌಂಡ್ ಅಲ್ಲಿ ಕುಳಿತಿರೋರು ಹೇಳಿ, ಅತಿ ದೊಡ್ಡ ಅದ್ಭುತ ರೊಟ್ಟಿ ರೂಪದಲ್ಲಿರುವ ಯೇಸು ಹೇಳಿ. പുറത്തെ ഇരിക്കുന്നവര് കരം ഉയർത്തി പറ. ಹೊರಗಡೆ ನಿಂತಿರುವವರ ಕೈ ಎತ್ತಿ ಹೇಳಿ, ಅತಿ ದೊಡ್ಡ ಅದ್ಭುತ ರೊಟ್ಟಿ ರೂಪದಲ್ಲಿರುವ ಯೇಸು ಹೇಳಿ. ഇവിടെ ഇരിക്കുന്നതിനേക്കാൾ വലിയ ആൾക്കാർ പുറത്തിരിപ്പാണ്. ಇಲ್ಲಿ ನಿಂತಿರುವುದಕ್ಕಿಂತಲೂ ಹೆಚ್ಚು ಮಂದಿ ಹೊರಗಡೆ ನಿಂತಿದ್ದಾರೆ. ഏറ്റവും വലിയ അത്ഭുതം ഏതാ? ಅತಿ ದೊಡ್ಡ ಅದ್ಭುತ ಯಾವುದು? അപ്പമായ യേശു. ರೊಟ್ಟಿಯಾಗಿರುವ ಯೇಸು. അപ്പത്തിന്റെ രൂപത്തിൽ വെളിപ്പെട്ടിരിക്കുന്ന ರೊಟ್ಟಿ ರೂಪದಲ್ಲಿ ಬಂದಿರುವ ಯೇಸು. കരമുയർത്തി ഹല്ലേലൂയ, ഹല്ലേലൂയ, ഉച്ചസ്വരത്തിൽ ഹല്ലേലൂയ, ഹല്ലേലൂയ. ഇന്ന് യേശുവിനെ കാണണോ? ಇಂದು ಯೇಸುವನ್ನು ಕಾಣಬೇಕಾ? ആർക്ക് യേശുവിനെ കാണണം? ಯಾರಿಗೆ ಯೇಸುವನ್ನು ಕಾಣಬೇಕು? ആർക്ക് യേശുവിനെ കാണണം? ಯಾರಿಗೆ ಯೇಸುವನ್ನು ನೋಡಬೇಕು? വിശുദ്ധ കുർബാനയിൽ ചെന്നാ മതി. ಬಲಿ ಪೂಜೆಗಾಗಿ ಹೋಗಿ വിശുദ്ധ കുർബാന സ്വീകരിച്ചാ മതി. ಪರಮ ಪ್ರಸಾದವನ್ನು ಸ್ವೀಕರಿಸು. എനിക്ക് യേശുവിനെ കാണാൻ പോണം. ನನಗೆ ಯೇಸುವನ್ನು ನೋಡಬೇಕು. എവിടെയും പോകണ്ട. ಎಲ್ಲಿಗೆ ಹೋಗಬೇಡಿ. നിന്റെ പള്ളിയിൽ, ನಿನ್ನ ಚರ್ಚಿನಲ್ಲಿ തിരുവോസ്തി രൂപനായി ರೊಟ್ಟಿ ರೂಪದಲ್ಲಿ അവിടുന്ന് വെളിപ്പെട്ട് വരുന്നുണ്ട്. ಆತನು ಪ್ರಕಟವಾಗುತ್ತಿದ್ದಾನೆ. ഹല്ലേലൂയ, ഹല്ലേലൂയ. അപ്പത്തിന്റെ രൂപത്തിൽ പ്രത്യക്ഷനായി കഴിഞ്ഞിട്ട് ರೊಟ್ಟಿ ರೂಪದಲ್ಲಿ ಕಾಣಿಸಿಕೊಂಡು അവിടുന്ന് അപ്രത്യക്ഷനായി. ಆತನು ಅಪ್ರತ್ಯಕ್ಷನಾದ. ഹല്ലേലൂയ, ഹല്ലേലൂയ. അപ്പത്തിന്റെ രൂപത്തിൽ പ്രത്യക്ഷപ്പെട്ടിട്ട് ರೊಟ್ಟಿ ರೂಪದಲ್ಲಿ ಪ್ರತ್ಯಕ್ಷನಾಗಿ അവിടുന്ന് അപ്രത്യക്ഷനായി. ಆತನು ಅಪ್ರತ್ಯಕ್ಷನಾದ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. 33ാമത്തെ വചനം, 33ನೇ ವಾಕ್ಯ, ലൂക്ക 24:33. ಲೂಕ 24:33. അവർ അപ്പോൾ തന്നെ എഴുന്നേറ്റ് ಅವರು ಆಗಲೇ ಎದ್ದು ജെറുസലേമിലേക്ക് തിരിച്ചുപോയി. ಜೆರುಸಲೇಮಿಗೆ ತೆರಳಿದರು. ഇവരെവിടുന്നാ വന്നേ? ಅವರು ಬಂದದ್ದು ಎಲ್ಲಿಂದ? ജെറുസലേം. ಜೆರುಸಲೇಮಿನಿಂದ. സമയം ഇപ്പൊ എത്രയായി? ಈಗ ಸಮಯ ಎಷ್ಟಾಯ್ತು? രാത്രിയായി. ರಾತ್ರಿ ಆಯ್ತು. അതുകൊണ്ട് കൂടെയുള്ള ആളോട് പറഞ്ഞത്, ಆದ್ದರಿಂದಲೇ ಜೊತೆಯಲ್ಲಿದ್ದವನಿಗೆ ಹೇಳಿದ್ದು, നീ പോവല്ലേ, രാത്രിയായില്ലേ, ಹೋಗ್ಬೇಡ, ರಾತ್ರಿ ಆಯ್ತಲ್ವಾ. അപ്പം എടുത്ത് വാഴ്ത്തി നുറുക്കി ರೊಟ್ಟಿ ತೆಗೆದು ಆಶೀರ್ವದಿಸಿ ಮುರಿದು അവരുടെ കണ്ണുകൾ തുറന്നു. ಅವರ ಕಣ್ಣುಗಳನ್ನು ತೆರೆದರು. ആ രാത്രിയിൽ തന്നെ ರಾತ್ರಿಯಲ್ಲೇ അവർ ജെറുസലേമിലേക്ക് പോയി. ಅವರು ಜೆರುಸಲೇಮಿಗೆ ಹೋದರು. ഹല്ലേലൂയ, 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 ഹല്ലേലൂയ. മിണ്ടിക്കേ ഹല്ലേലൂയ. ಗಟ್ಟಿಯಾಗಿ ಹೇಳಿ ഹല്ലേലൂയ. ഇല്ല മനസ്സിലായില്ല, ഒന്നുകൂടെ. ಇನ್ನೊಮ್ಮೆ ಜೋರಾಗಿ ಹೇಳಿ. അവരിപ്പോ അല്ലല്ല, ഈ വചനം മനസ്സിലായിട്ടില്ല. ಈ ವಾಕ್ಯ ಗಮನಿಸಿ. അവർ എവിടെന്നാ വന്നേ? ಅವರು ಬಂದದ್ದೆಲ್ಲಿಂದ? കേട്ടില്ല. ಕೇಳಿಸ್ತಾ ಇಲ್ಲಪ್ಪ. ಬಂದದ್ದೆಲ್ಲಿಂದ? കേട്ടില്ല. ಕೇಳಿಸ್ತಾ ಇಲ್ಲ, ಹೇಳಿ ಎಲ್ಲಿಂದ? ഓ, ജെറുസലേമിൽ നിന്നാ വന്നേ അല്ലേ? ಜೆರುಸಲೇಮಿಂದ ಬಂದಿದ್ದಾರಲ್ವಾ? എത്ര കിലോമീറ്റർ ഉണ്ട്? ಎಷ್ಟು ಕಿಲೋಮೀಟರ್ ಇದೆ? എത്ര മൈലുണ്ട്? ಎಷ್ಟು ಮೈಲ್ ಇದೆ? 7 മൈലുണ്ട്. 7 ಮೈಲು. ഹല്ലേലൂയ, ഹല്ലേലൂയ. സമയം ഇപ്പൊ എത്രയായി? ಈಗ ಸಮಯ ಎಷ್ಟಾಯ್ತು? രാത്രിയായി. ರಾತ್ರಿ ಆಯ್ತು. അങ്ങോട്ട് പോകാനാണ് പിന്നെ എന്തിനാ ഇങ്ങോട്ട് വന്നേ? ಅಲ್ಲಿಗೆ ಹೋಗ್ಲಿಕ್ಕಾಗಿದ್ರೆ ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ದಾರೆ? പകല് മുഴുവൻ നടന്ന് ಹಗಲಿಡೀ ನಡೆದು ജെറുസലേമിൽ നിന്ന് എമൗസി വന്നേ ഉള്ളൂ. ಜೆರುಸಲೇಮಿನಿಂದ ಎಮ್ಮಾವು ಗ್ರಾಮಕ್ಕೆ ಬಂದದಷ್ಟೇ. 33ാമത്തെ വചനം പറയുന്നു, 33ನೇ ವಾಕ್ಯ ಹೇಳುತ್ತೀವಿ, അവർ അപ്പോൾ തന്നെ എഴുന്നേറ്റ് ಅವರು ಆಗಲೇ ಎದ್ದು ജെറുസലേമിലേക്ക് പോയി. ಜೆರುಸಲೇಮಿಗೆ ಹೋದರು. എന്നാ അവരെ തിരിച്ച് ജെറുസലേമിലേക്ക് പോകാൻ പ്രേരിപ്പിച്ചത്? ಅವರಿಗೆ ಮರಳಿ ಜೆರುಸಲೇಮಿಗೆ ಹೋಗಲು ಪ್ರೇರಣೆ ಕೊಟ್ಟದ್ದೇನು? കുർബാന. പരമ പ്രസാദ. കുർബാന. പരമ പ്രസാദ. കുർബാന സ്വീകരിച്ചു. പരമ പ്രസാദ ಸ್ವೀಕರಿಸಿದರು. തിരുവോസ്തി രൂപനെ സ്വീകരിച്ചു. ರೊಟ್ಟಿ ರೂಪದಲ್ಲಿ ಅವನನ್ನು ಸ್ವೀಕರಿಸಿದರು. ഹല്ലേലൂയ, ഹല്ലേലൂയ. ഇത് സ്വീകരിക്കുന്ന നിനക്ക്, ಇದನ್ನು ಸ್ವೀಕರಿಸುವ ನಿನಗೆ ഈ ലോകത്തിലെ എന്തിനേയും നേരിടാനുള്ള ശക്തിയാണ്. ಈ ಲೋಕದಲ್ಲಿ ಏನು ಬಂದರೂ ಎದುರಿಸಲು ಶಕ್ತಿಯಾಗಿದೆ. ഹല്ലേലൂയ, ഹല്ലേലൂയ. തിരിച്ച് ജെറുസലേമിലേക്ക് പോയാൽ ವಾಪಸ್ಸು ಜೆರುಸಲೇಮಿಗೆ ಹೋದರೆ അവിടെ ചിലപ്പോൾ ക്രൂശിക്കപ്പെടും. ಅಲ್ಲಿ ಒಂದೊಮ್ಮೆ ಶಿಲುಬೆಗೇರಿಸುವರು. യേശുവിനെ കൊന്നവർ ಯೇಸುವನ್ನು ಕೊಂದವರು നിന്നെയും കൊല്ലും. ನಿನ್ನನ್ನು ಕೊಲೆ ಮಾಡುವರು.
പക്ഷേ അവർ ಜೆರುಸಲೇಮಿലേക്ക് ಹೋದರು. ಆದರೆ ಅವರು ಜೆರುಸಲೇಮಿಗೆ ಹೋದರು. ಅವರಿಗೆ ಪ್ರಾಣ ಭಯವಿಲ್ಲ. ಅವರಿಗೆ ಪ್ರಾಣದ ಮೇಲೆ ಮರಣ ಭಯವಿಲ್ಲ. ಮರಣದ ಭಯವಿಲ್ಲ. ಒಟ್ಟ ಕುರ್ಬಾನ ಸ್ವೀಕರಣ. ಒಂದೇ ರೊಟ್ಟಿ ಭುಜಿಸಿದ್ದು. ಒಟ್ಟ ಕುರ್ಬಾನ ಸ್ವೀಕರಣ. ಒಂದೇ ಪರಮ ಪ್ರಸಾದ. ಒಟ್ಟ ಕುರ್ಬಾನ ಒಂದೇ ಪರಮ ಪ್ರಸಾದ. ಒಟ್ಟ ಕುರ್ಬಾನ ಒಂದೇ ರೊಟ್ಟಿ ಭುಜಿಸಿದ್ದು. ಅವರೇ ತಿರುಚು നടന്നു. ಅವರು ವಾಪಸ್ ಹೋದರು. ಅವರು പറകയാ, ಅವರು ಹೇಳ್ತಾ ಇದ್ದಾರೆ, തിരുവോസ്തി രൂപനായി ರೊಟ್ಟಿ ರೂಪಿಯಾಗಿ യേശു അകത്തുണ്ടെങ്കിൽ, ಯೇಸು ಒಳಗಡೆ ಇದ್ದರೆ ഏത് പ്രതികൂലത്തെയും നേരിടാം. ಯಾವ ಪ್ರತಿಕೂಲವಾದರೂ ഏത് പ്രതികൂലത്തെയും നേരിടാം. ಯಾವ ಪ್ರತಿಕೂಲವನ್ನು ಎದುರಿಸುತ್ತೇವೆ. ഹല്ലേലൂയ, ಹಲ್ಲೆಲೂಯ. മംഗളൂർ ദേശത്തുള്ളവരോട്, ಮಂಗಳೂರು ದೇಶದಲ್ಲಿರುವವರಲ್ಲಿ ഞങ്ങൾക്കുള്ള ഏറ്റവും വലിയ അപേക്ഷ, ನಮಗಿರುವ ಅತಿ ದೊಡ್ಡ ಕೋರಿಕೆ, കുർബാന സ്വീകരിക്കാത്ത ഒരു ദിവസം പോലും നിങ്ങളുടെ ജീവിതത്തിൽ ഉണ്ടാകരുത്. ಪರಮ ಪ್ರಸಾದ ಸ್ವೀಕರಿಸದೇ ಇರುವ ಒಂದು ದಿನವಾದರೂ ನಿಮ್ಮ ಜೀವನದಲ್ಲಿ ಇರಲೇಬಾರದು. ഒന്നുകൂടെ പറ. ಪರಮ ಪ್ರಸಾದ ಸ್ವೀಕರಿಸದೇ ಇರುವ ಒಂದು ದಿನವಾದರೂ ನಿನ್ನ ಜೀವನದಲ್ಲಿ ಇನ್ನು ಮುಂದೆ ಇರಲೇಬಾರದು. അത് മതി, ಅಷ್ಟೇ ಸಾಕು. ഏത് ജെറുസലേമിലേക്കും ಯಾವ ಜೆರುಸಲೇಮಿನಲ್ಲಿಗೂ രാത്രി തന്നെ അവര് പുറപ്പെട്ടു. ರಾತ್ರಿಯಲ್ಲೇ ಅವರು ಹೊರಟರು. അവര് പറഞ്ഞു, ഞങ്ങൾ ജെറുസലേമിലേക്ക് പോവാം. ಅವರು ಹೇಳಿದ್ರು, ನಾವು ಜೆರುಸಲೇಮಿಗೆ ಹೋಗುತ್ತೇವೆ. അല്ല, നേരം വെളുത്തിട്ട് പോയാ പോരെ? ಅಲ್ಲ, ಬೆಳಗಾದ ನಂತರ ಹೋದ್ರೆ ಸಾಕಿತ್ತು. ഈ രാത്രി തന്നെ പോകണം. ಈ ರಾತ್ರಿಯಲ್ಲಿ ಹೋಗ್ಬೇಕಾ? ഈ രാത്രി തന്നെ ಈ പോകണം. ರಾತ್ರಿಯಲ್ಲೇ ಹೋಗಬೇಕಾ? What made them to face persecutions? ഉപദ്രവങ്ങളെ നേരിടാൻ, ಉಪದ್ರವಗಳನ್ನು ಎದುರಿಸಲು, എല്ലാ പ്രശ്നത്തിന്റെ നടുവിലേക്ക് പോയി പെടാൻ, ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿ ಬೀಳಲು അവർക്ക് ശക്തി കിട്ടിയത് എവിടുന്ന്? ಅವರಿಗೆ ಶಕ್ತಿ ಸಿಕ್ಕಿರುವುದೇ യേശു പറഞ്ഞു, ಯೇಸು ಹೇಳಿದರು, എന്റെ ശരീരം ഭക്ഷിക്കുകയും ನನ್ನ ಶರೀರವನ್ನು ಭುಜಿಸಿರಿ, എന്റെ രക്തം പാനം ചെയ്യുകയും ನನ್ನ ರಕ್ತವನ್ನು ಕುಡಿದರೆ ജീവനുണ്ട്. ನಿಮಗೆ ಜೀವ ಇದೆ. ഹല്ലേലൂയ, ഹല്ലേലൂയ, ಹಲ್ಲೆಲೂಯ. ഞങ്ങൾ രണ്ടുപേരും പെന്തക്കോസ്ത് പാസ്റ്റർമാരായി. ನೋಡಿ, ಇವರಿಬ್ಬರು ಪೆಂತಕೋಸ್ತ ಪಾಸ್ಟರುಗಳಾಗಿದ್ದರು. ಆಗಿದ್ದರು ಇವರಿಬ್ಬರು. ಪೆಂತಕೋಸ್ತ ಪ್ರೊಟೆಸ್ಟೆಂಟ್ ಗೊತ್ತಿಲ್ಲ, ಅದರ ಪಾಸ್ಟರ್ಗಳಾಗಿದ್ದರು ಇವರಿಬ್ಬರು. 6 വർഷം സെമിനാരി പഠിച്ചു. 6 ವರ್ಷ ಅವರ ಸೆಮಿನಾರಿಯಲ್ಲಿ ಕಲಿತವರು. അച്ഛൻ പോയ സെമിനാരിയിലല്ല, ಈ ಗುರುಗಳು ಕಲಿತ ಸೆಮಿನಾರಿಯಲ್ಲಿ ಅಲ್ಲ, പെന്തക്കോസ്ത് സെമിനാരി പഠിച്ചു. ಈ ಪ್ರೊಟೆಸ್ಟೆಂಟ್ ಪೆಂತಕೋಸ್ತ ಸೆಮಿನಾರಿಯಲ್ಲಿ ಕಲಿತಿದ್ದಾರೆ. ഈ മംഗലാപുരത്തെ 15,000 പേരുടെ ക്രൂസൈഡ് ഞാൻ വന്ന് പ്രസംഗിച്ചിട്ടുണ്ട്. ಈ ಮಂಗಳೂರಿನಲ್ಲಿ 15,000 ಜನರ ಮಧ್ಯದಲ್ಲಿ ಇವರು ಬಂದು ಪ್ರಬೋಧನೆ ಮಾಡಿದ್ದಾರೆ. ഇവിടെ സ്കൂൾ ഗ്രൗണ്ടില്, ಇಲ್ಲೇ ಸ್ಕೂಲ್ ಗ್ರೌಂಡಿನಲ್ಲಿ വലിയ ക്രൂസൈഡ്, ದೊಡ್ಡ ಕ್ರೂಸೈಡ್ ನಲ್ಲಿ. അന്ന് ഞാൻ ഈശോയെ ഇങ്ങനെ വിശ്വസിച്ചിരുന്നില്ല. ಅಂದು ಇವರು ಯೇಸುವನ್ನು ಪರಮ ಪ್ರಸಾದದಲ್ಲಿ ನಂಬಿದವರಲ್ಲ, തിരുവോസ്തി രൂപനായ ഈശോയെ വിശ്വസിച്ചു. ರೊಟ್ಟಿ ರೂಪದಲ್ಲಿ ಯೇಸು ಇದ್ದಾರೆಂದು ನಂಬಿದವರಲ್ಲ. ഞങ്ങളെല്ലാം ഞായറാഴ്ച ഒരു 1,500 പേർക്കെങ്കിലും അപ്പവും വീഞ്ഞും കൊടുക്കുന്നവരായിരുന്നു. ಇವರು ಪ್ರತಿ ಭಾನುವಾರ 1,500 ಮಂದಿಗೆ ರೊಟ್ಟಿ ಮತ್ತು ದ್ರಾಕ್ಷರಸ ಇವರೇ ಹಂಚುತ್ತಾ ಇದ್ರು. ബേക്കറിയിൽ നിന്ന് ഒരു ബ്രെഡ് മേടിക്കും, ಬೇಕರಿಯಿಂದ ಒಂದು ಬ್ರೆಡ್ ತರುತ್ತಾರೆ, കുറച്ച് മുന്തിരിച്ചാറെടുക്കും, ಸ್ವಲ್ಪ ದ್ರಾಕ್ಷರಸ ತೆಗೆಯುತ್ತಾರೆ, മുറിച്ച് മുറിച്ച് കൊടുക്കും. ಅದನ್ನು ಮುರಿದು ಮುರಿದು ಹಂಚುತ್ತಾ ಇದ್ರು. ഹല്ലേലൂയ, ಹಲ್ಲೆಲೂಯ. എന്നാൽ ഒരു പ്രാവശ്യം പോലും ಆದರೆ ಒಮ್ಮೆಯಾದರೂ ഇത് ഈശോയുടെ ശരീരമാണെന്ന് വിശ്വസിച്ചിരുന്നില്ല. ಇದು ಯೇಸುವಿನ ಶರೀರ ಎಂದು അത് ನಂಬಿರಲಿಲ್ಲ. വിശ്വസിക്കാൻ തുടങ്ങിയ നിമിഷം ಅದನ್ನು ನಂಬಲು ಪ್ರಾರಂಭಿಸಿದ ಸಮಯ കത്തോലിക്ക സഭയിലേക്ക് അടുത്തുകൊണ്ടിരുന്നു. ಕ್ಯಾಥಲಿಕ್ ಧರ್ಮ ಸಭೆಗೆ ಬಂದು ಸೇರಿದರು. ഹല്ലേലൂയ. ಹಲ್ಲೆಲೂಯ. ഈ ലോകത്തിൽ ಈ ಲೋಕದಲ್ಲಿ ഈ രഹസ്യം വിശ്വസിക്കുന്ന ಈ ರಹಸ್ಯವನ್ನು ನಂಬುತ್ತಿರುವ ഏക സഭ ಒಂದೇ ಒಂದು ಧರ್ಮ ಸಭೆ, പരിശുദ്ധ കത്തോലിക്ക സഭയാണ്. ಪರಿಶುದ್ಧ ಕ್ಯಾಥಲಿಕ್ ಧರ್ಮ ಸಭೆ. ഹല്ലേലൂയ. ಹಲ್ಲೆಲೂಯ. ഈശോയുടെ ശരീരമാണ് അപ്പം. ಯೇಸುವಿನ ಶರೀರವಾಗಿದೆ ರೊಟ್ಟಿ. ഇതാണ് ആ രഹസ്യം. ಇದಾಗಿದೆ ಆ ರಹಸ್ಯ. ഇത് അപ്പമാണ് ಇದು ರೊಟ್ಟಿಯಾಗಿದೆ എന്ന് വിശ്വസിക്കുന്ന നല്ല രഹസ്യം. ಎಂದು ನಂಬುವುದಲ್ಲ ರಹಸ್ಯ. എന്തുകൊണ്ടാ സഭ ഇതിനെ കൂദാശ എന്ന് വിളിക്കുന്നത്? ಯಾಕೆ ಧರ್ಮಸಭೆ ಇದನ್ನು ಸಂಸ್ಕಾರ ಎಂದು ಕರೆಯುವುದು? എന്തുകൊണ്ടാ സഭ ഇതിനെ കൂദാശ എന്ന് വിളിക്കുന്നത്? ಯಾಕೆ ಧರ್ಮಸಭೆ ಇದನ್ನು ಸಂಸ್ಕಾರ ಎಂದು ಕರೆಯುವುದು? ഇത് കൂദാശയാകുന്നത്, ಇದು ಸಂಸ್ಕಾರವಾಗುವುದು, ഇത് തിരു ശരീരവും തിരു രക്തവുമായത് കൊണ്ടാണ്. ಇದು ಪವಿತ್ರ ಶರೀರ ಮತ್ತು ಪವಿತ್ರ ರಕ್ತವಾದುದರಿಂದ. കരമടിച്ചേശുവേ, ಚಪ್ಪಾಳೆ ತಟ್ಟಿ ಕರೀರಿ ಯೇಸುವೇ. ശക്തിയോടെ ಗಟ್ಟಿಯಾಗಿ
ഹല്ലേലൂയ 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 യേശുവേ ആരാധന യേശുവേ ആരാധന ഹല്ലേലൂയ 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 ഹല്ലേലൂയ. ഡോക്ടർ അമേരിക്കയിൽ പോയി ಇವರು ಡಾಕ್ಟರ್ ಆಗಿದ್ದಾರೆ. ಇವರು ಅಮೆರಿಕದಲ್ಲಿ ಹೋಗಿ ഈ ഡോക്ടറിൻ ഈ ഉപദേശം പഠിച്ചയാളാണ്. ಇವರು ಅಮೆರಿಕದಲ್ಲಿ ಹೋಗಿ ಈ ಉಪದೇಶವನ್ನು ಕಲಿತುಕೊಂಡು ಬಂದವರು. ഞങ്ങൾ രണ്ടുപേരും ഇതിന്റെ പ്രഘോഷകരായി. ಇವರಿಬ್ಬರು ಇದರ ಪ್ರಬೋಧಕರಾಗಿ. ഈ ഒരു യാഥാർത്ഥ്യം, ಈ ಒಂದು ಸತ್ಯ, ഈ ഒരു യാഥാർത്ഥ്യം, ಈ ಒಂದು ಸತ್ಯ, യേശുവിന്റെ ശരീരം, ಯೇಸುವಿನ ಶರೀರ, യേശുവിന്റെ രക്തം, ಯೇಸುವಿನ ರಕ್ತ. അപ്പം മുറിച്ചു കൊടുത്തിട്ട് ರೊಟ್ಟಿ ಮುರಿದು ಕೊಟ್ಟು അവൻ അപ്രത്യക്ഷനായി. ಅವನ ಅಪ್ರತ್ಯಕ್ಷನಾದ. നിങ്ങൾ വായിച്ചു നോക്ക്. ನೀವು ಓದಿ ನೋಡಿ. അപ്പം മുറിച്ചു കൊടുത്തിട്ട് ರೊಟ್ಟಿ ಮುರಿದು ಕೊಟ್ಟು പിന്നെ യേശു അപ്രത്യക്ഷനായി. ಮತ್ತೆ യേശು ಕಾಣಿಸಲೇ ಇಲ್ಲ. പിന്നെ യേശുവിനെ കാണുന്നേ ഇല്ല. ಮತ್ತೆ യേಸು ಕಾಣಿಸುತ್ತಲೇ അയ്യോ ಇಲ್ಲ. യേശുവേ അങ്ങേ ഇനി കാണണ്ടേ? ಅಯ್ಯೋ ಯೇಸುವೆ ನಿಮ್ಮನ್ನು ನೋಡುವುದು ಬೇಡವಾ? എന്നെ നിങ്ങൾ കാണൂ. ನನ್ನನ್ನು ನೀವು ನೋಡುವಿರಿ അപ്പത്തിന്റെ രൂപത്തിൽ, ರೊಟ್ಟಿ ರೂಪದಲ್ಲಿ. ഹല്ലേലൂയ ഹല്ലേലൂയ. ഇത് വിശ്വസിക്കുന്ന മക്കൾ ഒന്ന് കരം ഉയർത്തി ചേർത്തടിച്ചെന്ന്. ಇದನ್ನು ನಂಬುವವರು ಕೈಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. നിങ്ങൾ തകർന്നവരാണോ? ನೀನು ಕುಂದಿದವನಾಗಿದ್ದೀಯಾ? ഹല്ലേലൂയ ഹല്ലേലൂയ. ഒരു രോഗസൗഖ്യ പ്രാർത്ഥനയും തേടി നിങ്ങൾ നടക്കണ്ട. ಯಾವ ರೋಗ ಸೌಖ್ಯ ಪ್ರಾರ್ಥನೆಗಾಗಿ ಯಾರನ್ನು ಹುಡುಕುತ್ತಾ ಹೋಗಬೇಡಿ. ഏറ്റവും വലിയ സൗഖ്യം നൽകുന്ന ഔഷധം, ಅತಿ ದೊಡ್ಡ ಸೌಖ್ಯ ಕೊಡುವ ಔಷಧಿ പരിശുദ്ധ കുർബാനയാണ്. ಪರಿಶುದ್ಧ ಬಲಿ ಪೂಜೆಯಾಗಿದೆ. ഹല്ലേലൂയ ഹല്ലേലൂയ. ഓടിക്കണം നിങ്ങളുടെ ഇടവകയിലേക്ക്. ನಿಮ್ಮ ವಿಚಾರಣೆಯಲ್ಲಿ ಓಡಿ ಹೋಗಬೇಕು. നിങ്ങൾ എത്ര തിരക്കുള്ളവരായി, ನಿನಗೆ ಎಷ್ಟೇ ಕೆಲಸವಿರಲಿ, എത്ര തിരക്കില്ലാത്തവരായി, ಎಷ್ಟೇ ಕೆಲಸವಿಲ್ಲದವರೇ ಆಗಿರಲಿ, ഒരു ദിവസം മുഴുവൻ, ಒಂದು ದಿನವಿಡೀ, ഒരു ദിവസം എന്നല്ല ഒരായുസ് മുഴുവൻ, ಇಡೀ ಒಂದು ಆಯುಷ್ಯ നിങ്ങൾക്കുള്ള ഔഷധം, ನಿನಗಿರುವ ಔಷಧಿ, നിങ്ങൾക്കുള്ള മരുന്ന്, ನಿನಗಿರುವ ಮದ್ದು വിശുദ്ധ കുർബാനയാണ്. ಪರಿಶುದ್ಧ ಪರಮ ಪ್ರಸಾದ. ഹല്ലേലൂയ. ഹല്ലേലൂയ. അത് സ്വീകരിക്കുന്ന നിങ്ങളെ ಅದನ್ನು ಸ್ವೀಕರಿಸುವ ನಿನ್ನನ್ನು തകർക്കാൻ കഴിയുകയില്ല, ನಾಶ ಮಾಡ್ಲಿಕ್ಕಾಗುವುದಿಲ್ಲ, തകർക്കാൻ കഴിയുകയില്ല. ನಿನ್ನನ್ನು ನಾಶ ಮಾಡ್ಲಿಕ್ಕಾಗುವುದಿಲ್ಲ. നിങ്ങൾ വളർന്നുകൊണ്ടേയിരിക്കും. ನೀನು ಬೆಳೆಯುತ್ತಲೇ ಇರುತ್ತಿ. നിങ്ങൾ ഭയപ്പെട്ട ജെറുസലേമിലേക്ക്, ನೀನು ಭಯಪಟ್ಟ ಜೆರುಸಲೇಮಿಗೆ ഒരു തിരിച്ചുപോക്ക്, ವಾಪಸ್ ಹೋಗುವುದು, ഒരു തിരിച്ചുപോക്ക്. ಒಂದು ವಾಪಸ್ ಹೋಗುವುದು. നിങ്ങൾ ആരായിക്കോട്ടെ, ನೀನು ಯಾರೇ ಆಗಿರು, ഏതായിക്കോട്ടെ, ಏನೇ ಆಗಿರು, എത്ര വലിയ പ്രശ്നത്തിലായിക്കോട്ടെ, ಎಷ್ಟೇ ದೊಡ್ಡ ಸಮಸ್ಯೆಯಲ್ಲಿ എങ്ങനെ നേരിടുമെന്ന് ചോദിക്കും. ಹೇಗೆ ಎದುರಿಸುವುದು ಅಂತ ಕೇಳಬಹುದು. കുർബാന സ്വീകരിച്ചില്ലേ? ಪರಮಪ್ರಸಾದ ಸ್ವೀಕರಿಸಲಿಲ್ಲವೇ? സ്വീകരിച്ചില്ലേ? ಸ್ವೀಕರಿಸಿದ್ದೀಯಲ್ಲವೇ? സ്വീകരിച്ചില്ലേ? ಸ್ವೀಕರಿಸಲಿಲ್ಲವೇ? അത് മതി. ಅಷ್ಟೇ ಸಾಕು. ശരി, ജെറുസലേമിലേക്ക് പോകാം. ಜೆರುಸಲೇಮಿಗೆ ಹೋಗಬಹುದು. ശരി, ജെറുസലേമിലേക്ക് പോകാം. ಸರಿ, ಜೆರುಸಲೇಮಿಗೆ ಹೋಗೋಣ. പോകാം. ಹೋಗೋಣ, ಸಿದ್ಧರಿದ್ದೀರಾ? ജെറുസലേമിലേക്ക് പോകാം. ಜೆರುಸಲೇಮಿಗೆ ಹೋಗೋಣ, ಸಿದ್ಧರಿದ್ದೀರಾ? അടുത്തിരിക്കുന്ന ആളോട് ചോദിച്ചേ, പ്രശ്നങ്ങളുള്ള ജെറുസലേമിലേക്ക് പോകാം. ಹತ್ತಿರದಲ್ಲಿ ಕುಳಿತಿರುವವರಲ್ಲಿ ಕೇಳಿ, ಸಮಸ್ಯೆಗಳಿರುವ ಜೆರುಸಲೇಮಿನಲ್ಲಿ ಹೋಗೋಣವೇ? ಹೋಗೋಣವೇ? സീറ്റ് ബെൽറ്റ് ഒക്കെ ഇട്ടോ. ജെറുസലേമിലേക്ക് പോകാം. ಜೆರುಸಲೇಮಿಗೆ ಹೋಗಲು ಸಿದ್ಧರಿದ್ದೀರಾ? പോകാം. ಸಿದ್ಧರಿದ್ದೀರಾ? സിദ്ധരെത്തീരാ, സിദ്ധരെത്തീരാ, ಸಿದ್ಧರಿದ್ದೀರಾ? സിദ്ധരിത്തീരാ. സിദ്ധരിത്തീരാ. Let us go. ಹೋಗೋಣ. പോകാം. ಹೋಗೋಣವೇ? അയ്യോ, അവിടെ യേശുവിനെ ക്രൂശിച്ച സ്ഥലമാ. ಅಯ್ಯೋ, ಅಲ್ಲಿ ಯೇಸುವನ್ನು ಶಿಲುಬೆಯಲ್ಲಿ ಜಡಿದ ಜಾಗ. പോകാം. ಹೋಗೋಣ. അവിടെ കടഭാരം കാത്തിരിപ്പുണ്ട്. ಅಲ್ಲಿ ಸಾಲಗಳು ಕಾಯುತ್ತಿದೆ. പോകാം. ಹೋಗೋಣವೇ? അവിടെ പ്രശ്നങ്ങളുണ്ട്. ಅಲ್ಲಿ ಸಮಸ್ಯೆಗಳಿದೆ. അയ്യോ, ആ വീട്ടിൽ ചെന്ന ഭയങ്കര പ്രശ്നമാ. ಅಯ್ಯೋ, ಆ ಮನೆಗೆ ಹೋದ್ರೆ ತುಂಬಾ ತೊಂದರೆ. അവിടെ മന്ത്രവാദമുണ്ട്. ಅಲ್ಲಿ ಮಂತ್ರವಾದವಿದೆ, ആഭിചാരമുണ്ട്, ಮಾಟ ಮಂತ್ರ ಇದೆ. പോണോ? ಹೋಗ್ಬೇಕಾ? ഓ വേണ്ട. പോണോ? ಹೋಗ್ಬೇಕಾ? പോകാം. യേസ് പറ. യേസ്. ಹೋಗಬೇಕಾ? പോണോ? ಹೋಗ್ಬೇಕಾ? പോണോ? ಹೇಳಿ, ಹೋಗಬೇಕಾ? അവിടെ ഒറ്റപ്പെടുത്തും. ಅಲ್ಲಿ ಒಂಟಿಯಾಗಿಸುತ್ತಾರೆ. ಹೋಗ್ಬೇಕಾ? പോണോ? ಹೋಗಬೇಕಾ? പോണോ? ಹೇಳಿ, ಹೋಗ್ಬೇಕಾ?
ഇത് നിങ്ങൾ ഉറപ്പിക്കാതെ ഞങ്ങൾ മുമ്പോട്ട് പോകത്തില്ല. ಇದನ್ನು ನೀವು ಎಲ್ಲರೂ പറഞ്ഞിಲ್ಲ. ಖಚಿತಪಡಿಸದೆ ಎಲ್ಲರೂ ಏನು ಹೇಳಿಲ್ಲ. പുറത്ത് ಇದನ್ನು ನೀವು പുറത്തെ ಹೇಳದೆ ನಾವು ഗ്രൗണ്ടിൽ ഇരിക്കുന്നവരോട് ಮುಂದುವರಿಸುವುದು. ചോദിക്കട്ടെ, ಹೊರಗಡೆ ಗ್ರೌಂಡ್ ಅಲ್ಲಿ ಕುಳಿತವರೇ ನಿಮ್ಮಲ್ಲಿ ಕೇಳುತ್ತಿದ್ದೇನೆ, ജെറുസലേമിലേക്ക് പോകാം. ಜೆರುಸಲೇಮಿಗೆ ಹೋಗಲು ಸಿದ್ಧರಿದ್ದೀರಾ? ജെറുസലേമിലേക്ക് പോകാം. ಹೇಳಿ, ಜೆರುಸಲೇಮಿಗೆ ಹೋಗಲು ಸಿದ್ಧರಿದ್ದೀರಾ? പോകാം. ಸಿದ್ಧರಿದ್ದೀರಾ? പോകാം. ಸಿದ್ಧರಿದ್ದೀರಾ? പോകാം. ಸಿದ್ಧರಿದ್ದೀರಾ? ജെറുസലേമിലേക്ക് പോകാം. ಜೆರುಸಲೇಮಿಗೆ ಹೋಗಲು ಸಿದ್ಧರಿದ್ದೀರಾ? പോകാം. ಹೇಳಿ, ಸಿದ್ಧರಿದ್ದೀರಾ? പോണ ಹೋಗ್ಬೇಕಾ? പോകാം. ಹೇಳಿ, ಹೋಗ್ಬೇಕಾ? തയ്യാറാണോ? ಸಿದ್ಧರಿದ್ದೀರಾ? തയ്യാറാണോ? ಸಿದ್ಧರಿದ್ದೀರಾ? തയ്യാറാണോ? ಸಿದ್ಧರಿದ್ದೀರಾ? ಹೊರಗಡೆ പുറത്ത് ഗ്രൗണ്ടിൽ ഇരിക്കുന്നവരോട് ഞാൻ പോയി ചോദിച്ചിട്ട് വരാം. ಹೊರಗಡೆ ಗ್ರೌಂಡ್ ಅಲ್ಲಿ ಕುಳಿತವರಲ್ಲಿ ಕೇಳಲು ಬ್ರದರ್ ಆಚೆ ಬರ್ತಾ ಇದ್ದಾರೆ. പോകാൻ തീരുമാനിച്ചോ? ನೀವು ಹೋಗಲು ಸಿದ್ಧರಿದ್ದೀರಾ? ಗಟ್ಟಿ ಹೇಳಿ, ಗಟ್ಟಿ ಹೇಳಿ, ಸಿದ್ಧರಿದ್ದೀರಾ? അവിടെ പ്രശ്നങ്ങളുണ്ട്, ಅಲ್ಲಿ ಸಮಸ್ಯೆಗಳಿದೆ, അവിടെ രോഗമുണ്ട്, ಅಲ್ಲಿ ರೋಗಗಳಿದೆ, കടബാധ്യതയുണ്ട്. ಸಾಲಗಳಿದೆ. ജെറുസലേമിലേക്ക് പോകാം. ಜೆರುಸಲೇಮಿಗೆ ಹೋಗಲು ಸಿದ್ಧರಿದ್ದೀರಾ? ഹല്ലേലൂയ, 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 ഹല്ലേലൂയ. അവിടെ വലിയ പ്രശ്നങ്ങളുണ്ട്, ಅಲ್ಲಿ ದೊಡ್ಡದಾದ ಸಮಸ್ಯೆಗಳಿದೆ, അവിടെ നിന്നെ കൊല്ലാൻ ആൾക്കാരുണ്ട്, ಅಲ್ಲಿ ನಿನ್ನನ್ನು ಕೊಲೆ ಮಾಡಲು ಜನರಿದ್ದಾರೆ, നിന്നെ തീർത്ത് കളയാൻ ആൾക്കാരുണ്ട്. ನಿನ್ನ ಕತೆ ಮುಗಿಸಲು ಜನರಿದ್ದಾರೆ. കുർബാന സ്വീകരിച്ചവനെ, ಪರಮ ಪ್ರಸಾದ ಸ್ವೀಕರಿಸಿದವನೇ, ഈശോയെ സ്വീകരിച്ചവനെ, ಯೇಸುವನ್ನು ಸ್ವೀಕರಿಸಿದವನೇ, നീ ഇനി ഒന്നിനെയും ഭയക്കേണ്ട, ನೀನು ಯಾವುದನ್ನು ಭಯಪಡಬೇಡ, ഒന്നിനെയും ഭയക്കേണ്ട, ಯಾವುದನ್ನು ಭಯಪಡಬೇಡ. നിങ്ങൾ എഴുന്നേറ്റ് നിന്നുകൊണ്ട് പറ, ಎದ್ದು ನಿಂತುಕೊಂಡು ಹೇಳಿ. നിങ്ങൾ മാത്രം ಹೊರಗಡೆ ಇದ್ದವರು ಮಾತ್ರ ಎದ್ದು ನಿಂತುಕೊಳ್ಳಿ. ಹೊರಗಡೆ ಇದ್ದವರು ജെറുസലേമിലേക്ക് പോകാം. ಜೆರುಸಲೇಮಿಗೆ ಹೋಗಲು ಸಿದ್ಧರಿದ್ದೀರಾ? അവിടെ പ്രശ്നങ്ങളുണ്ട്, ಅಲ್ಲಿ ಸಮಸ್ಯೆಗಳಿದೆ, അവിടെ വലിയ പ്രശ്നങ്ങളുണ്ട്. ಅಲ್ಲಿ ದೊಡ್ಡ ಸಮಸ್ಯೆಗಳಿದೆ. കുർബാന സ്വീകരിച്ചോ? ಪರಮ ಪ್ರಸಾದ ಸ್ವೀಕರಿಸಿದ್ದೀರಾ? Now you are strong. ನೀವು ಶಕ್ತಿಯುತರು, നീ ഇപ്പൊ ശക്തിയുള്ളവൻ, ನೀನು ಇಂದು ಶಕ್ತಿಯುತನು. നിനക്ക് ജെറുസലേമിലേക്ക് പോകാം. ನಿನಗೆ ಜೆರುಸಲೇಮಿಗೆ ಹೋಗಬಹುದು. നിനക്ക് ഒന്നിനെയും ഭയപ്പെടേണ്ട ನೀನು ആവശ്യമില്ല. ಯಾವುದನ್ನು ಭಯಪಡಬೇಕಾಗಿಲ್ಲ. ഈ രാത്രിയിൽ തന്നെ, ಈ ರಾತ್ರಿಯಲ್ಲೇ, ഈ രാത്രിയിൽ തന്നെ, ಈ ರಾತ್ರಿಯಲ್ಲೇ. ഹല്ലേലൂയ, ഹല്ലേലൂയ. പറഞ്ഞു, ഈ രാത്രിയിൽ ಹೇಳಿ, തന്നെ. ಈ ರಾತ್ರಿಯಲ್ಲೇ. നേരം വെളുത്തിട്ട് പോയാ പോരെ? ಬೆಳಿಗ್ಗೆ ಆದ್ರೆ ಹೋದ್ರೆ ಸಾಕಲ್ಲವೇ? പോരാ, ಸಾಲದು, പോരാ, ಸಾಲದು. ഈ രാത്രി തന്നെ പോണം. ಈ ರಾತ್ರಿಯಲ್ಲೇ ಹೋಗ್ಬೇಕು. രാത്രി തന്നെ പോണോ? ರಾತ್ರಿಯಲ್ಲೇ ಹೋಗ್ಬೇಕಾ? നേരം വെളുത്തിട്ട് പോയാ പോരെ? ಬೆಳಿಗ್ಗೆ ಆದ ನಂತರ ಹೋದ್ರೆ ಸಾಕಲ್ವಾ? നേരം വെളുത്തിട്ട് പോയാ പോരെ? ಬೆಳಿಗ್ಗೆ ಆದ ನಂತರ ಹೋದ್ರೆ ಸಾಕಲ್ವಾ? പോരാ, ಸಾಲದು. ഈ രാത്രി തന്നെ ಈ പോണം. ರಾತ್ರಿಯಲ್ಲೇ ಹೋಗ್ಬೇಕು. പോരാ, ഈ രാത്രി തന്നെ ಈ പോണം. ರಾತ್ರಿಯಲ್ಲೇ ಹೋಗ್ಬೇಕು. ഈ രാത്രി തന്നെ പോണം. ಈ ರಾತ್ರಿಯಲ್ಲೇ ಹೋಗ್ಬೇಕು. അയ്യോ രാത്രിയായി, ಅಯ್ಯೋ ರಾತ್ರಿ ಆಯ್ತು. ഏത് രാത്രിയിലും ഞാൻ പോകും. ಯಾವ ರಾತ್ರಿಯಲ್ಲೂ ನಾನು ಹೋಗುವೆ. ഏത് പ്രശ്നത്തിലും ഞാൻ പോകും. ಯಾವ ಸಮಸ್ಯೆ ಇದ್ರೂ ಹೋಗುವೆ. കാരണം വിശുദ്ധ കുർബാന സ്വീകരിച്ചു. ಕಾರಣ ಪರಮ ಪ್ರಸಾದವನ್ನು ಸ್ವೀಕರಿಸಿದ್ದೇನೆ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. ഒറ്റ കാര്യം ചെയ്താൽ മതി. ಒಂದೇ ಒಂದು ಕಾರ್ಯ ಮಾಡಿ. നീ ജീവിതത്തിൽ തകരത്തില്ല. ನಿನ್ನ ಜೀವನದಲ್ಲಿ ನೀನು ಸೋಲುವುದಿಲ್ಲ. നിന്നെ തളർത്താൻ ഒരു ശക്തിക്കും പറ്റില്ല. ನಿನ್ನನ್ನು ಸೋಲಿಸಲು ಯಾವ ಶಕ್ತಿಯಿಂದಲೂ ಆಗದು. എല്ലാ ദിവസവും ಪ್ರತಿದಿನ വിശുദ്ധ കുർബാന സ്വീകരിക്കും. ಪರಮ ಪ್ರಸಾದ ಸ್ವೀಕರಿಸು. കുംഭസാരിച്ച്, ಪಾಪ ನಿವೇದನೆ ಮಾಡು. കുംഭസാരിച്ച്, ಪಾಪ ನಿವೇದನೆ ಮಾಡಿ. മുഴുവൻ കുംഭസാരം നടത്തി ಒಳ್ಳೆಯ ಪಾಪ ನಿವೇದನೆ ಮಾಡಿ. തെറ്റുകൾ ജീവിതത്തിൽ സംഭവിക്കാത്ത മനുഷ്യരാരുണ്ട്? ತಪ್ಪುಗಳು ಜೀವನದಲ್ಲಿ ಸಂಭವಿಸದೇ ಇರುವ ಮನುಷ್ಯರು നീ ಯಾರಿದ್ದಾರೆ? ആ തെറ്റിൽ തുടരുന്നുണ്ടോ? ಆ ತಪ್ಪಿನಲ್ಲೇ ಮುಂದುವರಿಯುತ್ತಾ ಇದ್ದೀಯಾ? കുംഭസാരിച്ച് ಪಾಪ ನಿವೇದನೆ ಮಾಡು. പുതിയ മനുഷ്യനായി ಹೊಸ ಮನುಷ್ಯನಾಗಿ ഈശോയെ സ്വീകരിക്കുക. ಯೇಸುವನ್ನು ಸ್ವೀಕರಿಸು. നിനക്ക് ഈ രാത്രിയിൽ തന്നെ ನಿನಗೆ ಈ ರಾತ್ರಿಯಲ್ಲೇ ജെറുസലേമിലേക്ക് പോകണം. ಜೆರುಸಲೇಮಿಗೆ ಹೋಗಬಹುದು. ഹല്ലേലൂയ, ഹല്ലേലൂയ. എന്റെ പ്രിയ സഹോദരങ്ങളെ, ನನ್ನ ಒಲವಿನ ಸಹೋದರರೇ, നീണ്ട 15-ലധികം വർഷം 15ಕ್ಕಿಂತಲೂ ಹೆಚ್ಚು ವರ್ಷ ഈ രഹസ്യം മനസ്സിലാകാതെ യാത്ര ಈ ചെയ്തു. ರಹಸ್ಯವನ್ನು ತಿಳಿದುಕೊಳ್ಳದೆ ನಾನು ಸಂಚರಿಸಿದೆ. ഹല്ലേലൂയ. ಹಲ್ಲೇಲೂಯ. എന്നാൽ ഇപ്പോഴേ ಆದರೆ ಇಂದು സഭയുടെ മക്കളായി ധർമ്മസഭೆಯ ಮಕ್ಕಳಾಗಿ ഇവിടെ നിൽക്കുമ്പോൾ ಇಲ್ಲಿ ನಿಂತಿರುವಾಗ ഹല്ലേലൂയ, 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 ಹಲ್ಲೇಲೂಯ. യേശുവേ ആരാധന, ಯೇಸುವೇ ಆರಾಧನೆ, യേശുവേ ആരാധന. ಯೇಸುವೇ ಆರಾಧನೆ. സമയമായി ಸಮಯವಾಯಿತು.
നമ്മൾക്ക് ನಮಗೆ കുർബാന കേന്ദ്രീകൃതമായ ജീവിതത്തിലേക്ക് പോകാൻ സമയമായി. ಬಲಿ ಪೂಜೆಯನ್ನು ಕೇಂದ್ರೀಕರಿಸಿ ಜೀವನ ಸಾಗಿಸಲು ಸಮಯವಾಯಿತು. അവിടെ പോയാൽ വിടുതല കിട്ടും. ಅಲ್ಲಿಗೆ ಹೋದ್ರೆ ಬಿಡುಗಡೆ ಸಿಗುತ್ತದೆ. ആ സഭയിൽ ചേർന്നാൽ വിടുതല കിട്ടും. ಆ ಸಭೆಯಲ್ಲಿ ಸೇರಿದ್ರೆ ಬಿಡುಗಡೆ ಸಿಗುತ್ತದೆ. ഈ സഭയിൽ ചേർന്നാൽ വിടുതല ಈ കിട്ടും. ಸಭೆಯಲ್ಲಿ ಸೇರಿದ್ರೆ ಬಿಡುಗಡೆ ಸಿಗುತ್ತದೆ. അങ്ങനെ ഒത്തിരി ഓടിയതാ ഞാന്. ಹಾಗೆ ತುಂಬಾ ಇವರು ಓಡಿದವರು. നിങ്ങളും അങ്ങനെ ഓടുന്നവരായിരിക്കും. ನೀವು ಒಂದೊಮ್ಮೆ ಆ ರೀತಿ ಓಡುವವರಾಗಿರಬಹುದು. നിങ്ങളും ഇങ്ങനെ ഓടുന്നവരായിരിക്കും. ನೀವು ಒಂದೊಮ್ಮೆ ಆ ರೀತಿ ಓಡುವವರಾಗಿರಬಹುದು. ഞാൻ ಆ ಮಿನಿಸ್ಟ್ರಿ പോയി. ನಾನು ಆ ಮಿನಿಸ್ಟ್ರಿಗೆ ಹೋದೆ. ഞാൻ ഈ ബ്രദറിന്റെ അടുത്ത് ನಾನು പോയി. ಈ ಬ್ರದರ್ನ ಹತ್ತಿರ ಹೋದೆ. എന്റെ അടുത്ത് ഒത്തിരി ഓടിയിട്ടുണ്ട്. ಇವರು ಸಹ ತುಂಬಾ ಓಡಿದವರು. തിരിച്ചു വാ, ವಾಪಸ್ಸು ಬಾ, തിരിച്ചു വാ, ವಾಪಸ್ಸು ಬಾ, പരിശുദ്ധ കുർബാനയിലേക്ക് വാ, ಪರಿಶುದ್ಧ ಬಲಿ ಪೂಜೆಯೆಡೆಗೆ ಬಾ. ഹല്ലേലൂയ, 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 ഹല്ലേലൂയ. ഇതാണ് ഏറ്റവും വലിയ രഹസ്യം. ಇದಾಗಿದೆ ಅತಿ ದೊಡ್ಡ ರಹಸ್ಯ. ബ്രദറെ, ആ രാത്രിയിൽ അവർ തീരുമാനിച്ചു. ಅದೇ ರಾತ್ರಿಯಲ್ಲಿ ಅವರು ನಿರ್ಧರಿಸಿದರು. ആ രാത്രിയിൽ അവർ ಆ തീരുമാനിച്ചു. ರಾತ್ರಿಯಲ್ಲಿ ಅವರು ನಿರ್ಧರಿಸಿದರು. ഞങ്ങൾ തിരികെ പോവുക, ನಾವು ವಾಪಸ್ ಹೋಗ್ತೇವೆ, ഞങ്ങൾ തിരികെ പോവുക, ನಾವು ಮರಳಿ ಹೋಗುತ್ತೇವೆ, ഞങ്ങൾ തിരികെ പോവുക. ನಾವು ವಾಪಸ್ ಹೋಗುತ್ತೇವೆ. കരം ഉയർത്തി പറ, ಕೈಗಳನ್ನು ಎತ್ತಿ ಹೇಳಿ, എന്നാ നിങ്ങളുടെ ജെറുസലേം? ಯಾವುದಾಗಿದೆ ನಿಮ್ಮ ಜೆರುಸಲೇಮ್? ನಿಮ್ಮ ജെറുസലേം ಯಾವುದು? നിനക്ക് പ്രശ്നമുള്ള സ്ഥലം, ನಿನಗೆ ಸಮಸ್ಯೆ ಇರುವ ಸ್ಥಳ, നീ ജോലി ചെയ്യുന്ന സ്ഥലം, ನೀನು ಕೆಲಸ ಮಾಡುವ ಸ್ಥಳ, നിനക്ക് പോരാട്ടമുള്ള സ്ഥലം, ನಿನಗೆ ಸರಿ ಹೊಂದದ ಸ್ಥಳ. അവിടെ ഓടി ഒളിക്കാനല്ല, ಅಲ್ಲಿಂದ ಓಡಿ ಅಡಗಲಿಕ್ಕಲ್ಲ, അവിടേക്ക് പോകാൻ, ಅಲ್ಲಿಗೆ ಹೋಗು, അവിടേക്ക് പോകാൻ, ಅಲ್ಲಿಗೆ ಹೋಗು, അവിടേക്ക് പോ. ಅಲ್ಲಿಗೆ ಹೋಗು. ശക്തിയില്ല, ಶಕ್ತಿ ಇಲ್ಲ, ശക്തിയില്ല, ಶಕ್ತಿ ಇಲ್ಲ. പോയി കുർബാന സ്വീകരിക്കും. ಹೋಗಿ ಪರಮಪ್ರಸಾದ ಸ್ವೀಕರಿಸು. ಹೌದು, പോയി പരമപ്രസാദം സ്വീകരിക്കും. ಹೋಗಿ ಪರಮಪ್ರಸಾದ ಸ್ವೀಕರಿಸು. അത് നിന്നെ ശക്തിപ്പെടുത്തും. ಅದು ನಿನಗೆ ಶಕ್ತಿ ಕೊಡುತ್ತದೆ. അത് നിന്നെ ശക്തിപ്പെടുത്തും. ಅದು ನಿನಗೆ ಶಕ್ತಿ ಕೊಡುತ್ತದೆ. അത് നിന്നെ ശക്തിപ്പെടുത്തും. ಅದು ನಿನಗೆ ಶಕ್ತಿ ಕೊಡುತ್ತದೆ. ഹല്ലേലൂയ, ഹല്ലേലൂയ. വചനം ഇങ്ങനെ വായിക്കുന്നു. ವಾಕ್ಯವು ಹೀಗೆ ಎನ್ನುತ್ತಾ ಇದೆ. ലൂക്ക 24:33. ಲೂಕ 24:33. അവർ അപ്പോൾ തന്നെ എഴുന്നേറ്റു ಅವರು ಆವಾಗಲೇ ಎದ್ದರು, ജെറുസലേമിലേക്ക് തിരിച്ചു പോയി. ಜೆರುಸಲೇಮಿಗೆ ತೆರಳಿದರು. പിന്നീട് അവർ എമൗസിലേക്ക് വന്നിട്ടില്ല. ಮತ್ತೆ ಅವರು ಎಮ್ಮಾವಿಗೆ ಬರಲೇ ಇಲ್ಲ. പിന്നീട് അവർ പേടിച്ചോടിയിട്ടില്ല. ಮತ್ತೆ ಅವರು ಭಯದಿಂದ ಓಡಲಿಲ್ಲ. അവര് പറഞ്ഞു, ಅವರು ಹೇಳಿದರು, കർത്താവ് സത്യമായും ഉയർത്തെഴുന്നേറ്റു. ಯೇಸು ಸ್ವಾಮಿ ಸತ್ಯವಾಗಿಯೂ ಜೀವಕ್ಕೆ ശിമയോന് പ്രത്യക്ഷപ്പെട്ടു. ಸೀಮೋನನಿಗೆ ಪ್ರತ್ಯಕ್ಷರಾದರು. 35ാമത്തെ വാക്യം, 35ನೇ ವಾಕ್ಯ. വഴിയിൽ വെച്ച് സംഭവിച്ചതു, ದಾರಿಯಲ್ಲಿ ಸಂಭವಿಸಿರುವುದು, അപ്പം മുറിക്കുമ്പോൾ ರೊಟ್ಟಿ ಮುರಿದಾಗ ഞങ്ങൾ അവനെ തിരിച്ചറിഞ്ഞു ನಾವು ಅವನನ್ನು ಗುರುತಿಸಿದ್ದು അവര് വിവരിച്ചു. ಅವರು ವಿವರಿಸಿದರು. എപ്പോൾ തിരിച്ചറിഞ്ഞു? ಯಾವಾಗಿದೆ ತಿಳಿದುಕೊಂಡದ್ದು? അപ്പം മുറിക്കുമ്പോൾ, ರೊಟ್ಟಿ ಮುರಿದಾಗ. ഹല്ലേലൂയ, ഹല്ലേലൂയ. ഒന്നുകൂടെ വഴിയിൽ വെച്ച് സംഭവിച്ചതു, ದಾರಿಯಲ್ಲಿ ಸಂಭವಿಸಿದ್ದು, അപ്പം മുറിക്കുമ്പോൾ ರೊಟ್ಟಿ ಮುರಿದಾಗ ഞങ്ങൾ അവനെ തിരിച്ചറിഞ്ഞു. ನಾವು ಅವನನ್ನು ಗುರುತಿಸಿರುವುದು. 2022 വർഷം 2022 ವರ್ಷ പുൾപിറ്റില്ലായിരുന്നു. പുൾപിറ്റ് പ്രസംഗ പീഠം. ನೋಡಿ, ಇದೇ ರೀತಿ ಪ್ರಬೋಧನೆ ಮಾಡುವ ಪೀಠ ಅಂದು ಇರಲಿಲ್ಲ. ಇದಿರಲಿಲ್ಲ. പ്രസംഗകരില്ലായിരുന്നു. ಪ್ರಬೋಧಕರು ಇರಲಿಲ್ಲ. പക്ഷേ ಆದರೆ ഹല്ലേലൂയ, ഹല്ലേലൂയ, ഈശോ ಯೇಸು തിരുവോസ്തി രൂപനായി വെളിപ്പെട്ടു. ರೊಟ್ಟಿ ರೂಪದಲ್ಲಿ ಕಾಣಿಸಿಕೊಂಡರು. കരമടിച്ചു വിളിച്ചേ, ತಟ್ಟಿ ಕರೀರಿ. ഹല്ലേലൂയ, 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 ഹല്ലേലൂയ ಎಂದು ಕರೀರಿ. ഹല്ലേലൂയ, 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 യേശുവേ, ഹല്ലേലൂയ, 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 ഹല്ലേലൂയ. പരിശുദ്ധാത്മാവേ, പരിശുദ്ധാത്മരേ, ചേർന്ന് പറഞ്ഞേ, പരിശുദ്ധാത്മാവേ, പരിശുദ്ധാത്മരേ, ആരാധന, ആരാധന, പരിശുദ്ധാത്മാവേ, പരിശുദ്ധാത്മരേ, ആരാധന, ആരാധന, യേശുവിന്റെ ആത്മാവേ, യേശുവിന്റെ ആത്മരേ, ആരാധന, ആരാധന. സ്വരമുയർത്തി കരമുയർത്തി ഇങ്ങനെ പറഞ്ഞാട്ടെ, കർത്താവായ യേശുവേ. സ്വരമെത്തി കൈಗಳನ್ನು എത്തി ಹೇಳಿ, ಕರ್ತರಾದ അവിടുന്ന് ನೀವು അപ്പരൂപത്തിൽ, ರೊಟ್ಟಿ ರೂಪದಲ್ಲಿ, അപ്പത്തിന്റെ രൂപത്തിൽ, ರೊಟ್ಟಿ ರೂಪದಲ್ಲಿ പ്രത്യക്ഷനായിരിക്കുന്നു. ಪ್ರತ್ಯಕ್ಷರಾಗಿದ್ದೀರಿ. ഞാൻ വിശ്വസിക്കുന്നു. ನಾನು ನಂಬುತ್ತೇನೆ.
അവിടുന്ന് അപ്പത്തിന്റെ രൂപത്തിൽ ನೀವು ರೊಟ್ಟಿ ರೂಪದಲ್ಲಿ പ്രത്യക്ഷനായിരിക്കുന്നുവെന്ന് ഞാൻ വിശ്വസിക്കുന്നു. ನಾನು ನಂಬುತ್ತೇನೆ. പറഞ്ഞു അവിടുന്ന് അപ്പത്തിന്റെ ಹೇಳಿ, രൂപത്തിൽ ನೀವು ರೊಟ್ಟಿ ರೂಪದಲ್ಲಿ ಪ್ರತ್ಯಕ್ಷರಾಗಿದ್ದೀರೆಂದು ನಾನು ನಂಬುತ್ತೇನೆ. പറഞ്ഞു അവിടുന്ന് അപ്പത്തിന്റെ രൂപത്തിൽ ಹೇಳಿ ಗಟ್ಟಿಯಾಗಿ, ಯೇಸುವೇ ನೀವು ರೊಟ್ಟಿ ರೂಪದಲ್ಲಿ ಪ್ರತ್ಯಕ್ಷರಾಗಿದ್ದೀರಿ, ഞാൻ വിശ്വസിക്കുന്നു. ನಾನು ನಂಬುತ್ತೇನೆ. ഹല്ലേലൂയ, ഹല്ലേലൂയ. ನಾನು ನಂಬುತ್ತೇನೆ. ನಾನು ನಂಬುತ್ತೇನೆ. ഹല്ലേലൂയ, 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 ഹല്ലേലൂയ. എന്റെ ജീവിതത്തിൽ ഒരു അത്ഭുതം വേണമെന്ന് താല്പര്യമുണ്ടോ? ನಿನ್ನ ಜೀವನದಲ್ಲಿ ಒಂದು ಅದ್ಭುತ ನಡೆಯಬೇಕೆಂಬ ಆಸೆ ಇದೆಯಾ? നിങ്ങൾ ആദ്യം അന്വേഷിക്കുന്നത് ಮೊದಲು ನೀನು ಹುಡುಕುವುದು എവിടെ കൺവെൻഷൻ നടക്കുന്നു എന്നല്ല, ಎಲ್ಲಿ ಕನ್ವೆನ್ಷನ್ ನಡೆಯುತ್ತದೆ ಎಂದಲ್ಲ, ആര് പ്രസംഗിക്കാൻ വരുന്നു എന്നല്ല, ಯಾರು ಪ್ರಬೋಧನೆಗಾಗಿ ಬರುತ್ತಾರೆ ಎಂದಲ್ಲ, എവിടെ ചെന്നാൽ എനിക്ക് കുർബാന സ്വീകരിക്കാം, ಎಲ್ಲಿಗೋದರೂ ನನಗೆ ಪರಮ ಪ್ರಸಾದ ಸ್ವೀಕರಿಸಬಹುದು. ഹല്ലേലൂയ. നിങ്ങൾ വിശ്വപ്രഖ്യാതനായ ബെന്നിഹിനെ കേട്ടിട്ടുണ്ടോ? ನೀವು ವಿಶ್ವದಲ್ಲಿ ಹೆಸರುವಾಸಿಯಾದ ಬೆನ್ನಿಹಿನ್ ಅವರ ಬಗ್ಗೆ ಕೇಳಿಸಿಕೊಂಡಿದ್ದೀರಾ? വലിയ അത്ഭുതങ്ങളൊക്കെ നടക്കുന്ന ഒരു വ്യക്തി, ಅತಿ ಹೆಚ್ಚು ಅದ್ಭುತಗಳು ನಡೆಯುವುದು ಅವರ ಪ್ರಬೋಧನೆಯಲ್ಲಿ ಕೇಳಿಸಿಕೊಂಡಿದ್ದೀರಾ? ലോകമെമ്പാടും സഞ്ചരിച്ച് സുവിശേഷ പ്രസംഗം ചെയ്ത് ഒരുപാട് സൗഖ്യങ്ങൾ ಲೋಕದ ಎಲ್ಲೆಡೆಯಲ್ಲಿಗೆ ಹೋಗಿ ಶುಭ ಸಂದೇಶವನ್ನು ಸಾರಿ ತುಂಬಾ ಅದ್ಭುತಗಳನ್ನು ಮಾಡ್ತಾ ആ ಇರಬಹುದು. വ്യക്തി അടുത്ത സമയത്ത് ಆ ಬೆನ್ನಿಹಿನ್ ಇತ್ತೀಚೆಗೆ കൺഫെഷൻ, ആ വ്യക്തിയുടെ കൺഫെഷനാണ്. ನೋಡಿ, ಅವರು ಎತ್ತಿ ಹೇಳಿರುವುದಾಗಿದೆ ಅವರ ಪಾಪ ನಿವೇದನೆ. അതായത് കത്തോലിക്ക സഭയില്, ಕ್ಯಾಥಲಿಕ್ ಧರ್ಮಸಭೆಯಲ್ಲಿ കുർബാനയുടെ സമയത്ത് നടക്കുന്ന അത്ഭുതങ്ങൾ. ನೋಡಿ, ಬೆನ್ಹಿನ್ ಈ ರೀತಿ ಎತ್ತಿ ಹೇಳಿದ್ದಾರೆ, ಕ್ಯಾಥಲಿಕ್ ಧರ್ಮಸಭೆಯಲ್ಲಿ ಬಲಿಪೂಜೆಯ ಸಮಯದಲ್ಲಿ ನಡೆಯುತ್ತಿರುವುದು പുള്ളിയുടെ മീറ്റിംഗിൽ നടക്കുന്ന അത്ഭുതങ്ങളുടെ ഇരട്ടിയാണെന്നാ പുള്ളി പറഞ്ഞത്. ಅವರು ಹೇಳ್ತಾ ಇರುವುದು ತನ್ನ ಪ್ರಬೋಧನೆಯಲ್ಲಿ ನಡೆಯುವುದಕ್ಕಿಂತಲೂ ಇಮ್ಮಡಿಯಾಗಿ ಅದ್ಭುತವಾಗಿದೆ ಕ್ಯಾಥಲಿಕ್ ಬಲಿಪೂಜೆಯಲ್ಲಿ ನಡೆಯುತ್ತಿರುವುದೆಂದು ಅವರು ಲೋಕಕ್ಕೆ ಸಾರಿದ್ದಾರೆ. കണ്ണ് തുറക്കണം. ಇಂದು ನಮ್ಮ ಕಣ್ಣು ತೆರೆಯಲ್ಪಡಬೇಕು. നമ്മുടെ ഉള്ളിൽ തന്നെ ഉണ്ട്, നമ്മുടെ നടുവിലുണ്ട്. ನೋಡಿ, ನಮ್ಮ ಅಂತರಂಗದಲ್ಲಿ, ನಮ್ಮ ಮಧ್ಯದಲ್ಲಿ ആരെയും തേടി സൗഖ്യത്തിന് പോകണ്ട. ಯಾರ ಬಳಿಯಲ್ಲಿ ಸೌಖ್ಯಕ್ಕಾಗಿ ಹೋಗಬೇಡಿ. നിങ്ങൾ ഇത് അനുഭവിക്കുക. ನೀವಿದನ್ನು ಅನುಭವಿಸು. തന്റെ ശരീരമായിട്ട്, ತನ್ನ ಶರೀರವಾಗಿ, തന്റെ രക്തവും, ತನ್ನ ರಕ್ತ. ഞങ്ങളിത് പറയുന്നത്, ನಾವಿದು ಹೇಳುತ್ತಿರುವುದು ഈ സഭ വിട്ട് പോയിട്ട് തിരിച്ചു വന്നിട്ടാണ്. ಈ ಸಭೆ ಬಿಟ್ಟು ಹೋಗಿ ಮರಳಿ ಬಂದ ನಂತರವಾಗಿದೆ. ഹല്ലേലൂയ, 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 ഹല്ലേലൂയ. ഈ വിശുദ്ധ കുർബാനയും ಈ ಪರಿಶುದ್ಧ ಬಲಿಪೂಜೆಯನ್ನು, ഈ പൗരോഹിത്യവും, ಈ ಗುರುಪಟ್ಟವನ್ನು, ഈ ഇടവക ജീവിതം എല്ലാം വിട്ടുപോയവരായിരുന്നു. ಈ ವಿಚಾರಣ ಜೀವನವನ್ನು ಬಿಟ್ಟು ಬಿಟ್ಟು ಅವರ ಜೊತೆ ഇതെല്ലാം തെറ്റെന്ന് വിശ്വസിച്ചവരായിരുന്നു. ಇದೆಲ್ಲ ತಪ್ಪು ಎಂದು ನಂಬಿದವರಾಗಿದ್ದೆವು. എന്നാൽ ഈ തിരിച്ചറിവ് കിട്ടിയപ്പോൾ, ಆದರೆ ಈ ತಿಳುವಳಿಕೆ ಬಂದಾಗ തിരിച്ച് സഭയിലേക്ക് വന്നു, ವಾಪಸ್ಸು ಧರ್ಮಸಭೆಗೆ ಬಂದೆವು. അതുകൊണ്ടാ പറയുന്നേ, ಆದ್ದರಿಂದಲೇ ಹೇಳುತ್ತಿದ್ದೇನೆ, നിങ്ങൾ എവിടെയും വിടുതൽ അന്വേഷിച്ച് നടക്കണ്ട. ಎಲ್ಲಿಯೂ ಬಿಡುಗಡೆಗಾಗಿ ಹೋಗಬೇಡಿ. അത്ഭുതം വേണോ? ಅದ್ಭುತ ಬೇಕಾ? കുർബാന സ്വീകരിക്കുക. ಪರಮ ಪ್ರಸಾದ ಸ್ವೀಕರಿಸು. അതിശയം വേണോ? ಪವಾಡಗಳು ನಡೆಯಬೇಕಾ? കുർബാന സ്വീകരിക്കുക. ಪರಮ ಪ್ರಸಾದ ಸ್ವೀಕರಿಸು. അടുത്തിരിക്കുന്ന ആൾക്ക് കൈ കൊടുത്ത് പറ, കുർബാനയാണ് അത്ഭുതം. ಹತ್ತಿರದಲ್ಲಿ ಕುಳಿತಿರೋರ ಕೈ ಹಿಡಿದು ಹೇಳಿ, അത്ഭുതത്തിന്റെ ಬಲಿಪೂಜೆಯಾಗಿದೆ താക്കോൽ, ಅದ್ಭುತದ ಬೀಗದ ಕೈ പരിശുദ്ധ കുർബാന, ಪರಿಶುದ್ಧ ಬಲಿಪೂಜೆಯಾಗಿದೆ. ಹೇಳಿ, ಅದ್ಭುತದ ಬೀಗ ಪರಿಶುದ್ಧ ಬಲಿಪೂಜೆಯಾಗಿದೆ. ഹല്ലേലൂയ, ഹല്ലേലൂയ. ഒന്ന് രണ്ട് ഉദാഹരണം പഴയ നിയമത്തിൽ തന്നെ എടുത്തു പറയാം. ಹಳೆಯ ಒಡಂಬಡಿಕೆಯಿಂದಲೇ ಒಂದೆರಡು ಉದಾಹರಣೆ. എബ്രഹാമിനെ കുറിച്ച് കേട്ടിട്ടുണ്ടല്ലോ. ಅಬ್ರಹಾಮನ ಬಗ್ಗೆ ಕೇಳಿಸಿಕೊಂಡಿದ್ದೀರಲ್ಲವೇ? എബ്രഹാം യുദ്ധത്തിന് പോയി, ಅಬ್ರಹಾಮನ ಯುದ್ಧಕ್ಕಾಗಿ ಹೋದ, സൈന്യങ്ങളെ രാജാക്കന്മാരെയും തോൽപ്പിച്ച്, ಸೈನಿಕರನ್ನು ಅರಸರುಗಳನ್ನು ಸೋಲಿಸಿ, തന്റെ സഹോദരനായ ലോത്തിനെയും കുടുംബത്തെയും വീണ്ടെടുത്ത്, ತನ್ನ ಸೋದರನಾದ ಲೋಟನನ್ನು ಅವರ ಮನೆಯವರನ್ನು ಮರಳಿ ತಂದು തിരിച്ചു വരുമ്പോൾ അവനെ എതിരേൽക്കുന്നത് സാലേം രാജാവും ಸಾಲೋಮಿನ ರಾಜನು മൽക്കിദേസിന്റെ ക്രമപ്രകാരമുള്ള മഹാപുരോഹിതനാണ്. ಮಲ್ಕಿಸದೇಕನೆಂಬ ಮಹಾಪುರೋಹಿತನು എന്താണ് ആദ്യം ചെയ്യുന്നത്? ಮೊದಲು ಅವರು ಮಾಡಿದ್ದೇನು? അപ്പം നുറുക്കി വീഞ്ഞു കൊടുത്തു. ರೊಟ್ಟಿಯನ್ನು ಮುರಿದು ദ്രാക്ഷാരസವನ್ನು ಹಂಚಿದರು. പഴയ നിയമത്തിനകത്ത് തന്നെ ഇതിന്റെ വെളിപ്പാട് മറഞ്ഞിരിപ്പുണ്ട്. ಹಳೆಯ ಒಡಂಬಡಿಕೆಯಲ್ಲೇ ಇದರ ಪ್ರಕಟಣೆಯನ್ನು ಕಾಣುತ್ತೇವೆ. എബ്രഹാമിന് 75ാമത്തെ വയസ്സിലാന്ന് പറഞ്ഞ് നീ ബഹുജാതികളുടെ പിതാവാകും. ಅಬ್ರಹಾಮನು 75
5ನೇ ವಯಸ್ಸಿನಲ್ಲೇ ಆಗಿದೆ ಅವನಿಗೆ ಸಂದೇಶ ಬಂದದ್ದು ಅನೇಕ ಜನರ ತಂದೆಯಾಗುತ್ತಿ ಎಂದು. പക്ഷെ 100 വയസ്സായപ്പോഴാണ് ഒരു കുഞ്ഞ് ജനിക്കുന്നത്. ಆದರೆ 100 ವಯಸ್ಸಾದಾಗ ಆಗಿದೆ ಒಂದು ಮಗು ಹುಟ್ಟಿರುವುದು. 99 വയസ്സായപ്പോൾ 99 ವಯಸ್ಸಾದಾಗ ദൈവം 2 മാലാഖമാരെയും കൂട്ടിക്കൊണ്ട് അബ്രഹാമിന് പ്രത്യക്ഷപ്പെടുന്നു. ದೇವರು 2 ದೇವದೂತರೊಂದಿಗೆ ಅಬ್ರಹಾಮನ ಮುಂದೆ ಕಾಣಿಸಿಕೊಂಡರು. ഉൽപ്പത്തി 18ന്റെ 16 വായിച്ചു നോക്കിയാൽ കാണും. ಆದಿಕಾಂಡ 18ನೇ ಅಧ್ಯಾಯ 16ರಿಂದ ಇರುವ ವಾಕ್ಯಗಳು. എബ്രഹാമിന് കണ്ടപ്പോൾ മനസ്സിലായി ഇവർ സാധാരണ ആൾക്കാരല്ല. ಅಬ್ರಹಾಮನಿಗೆ ಗೊತ್ತಾಯಿತು ಇವರು ಸಾಧಾರಣ ಜನರಲ್ಲ. അവരെ വിളിച്ച് തന്റെ കൂടാരത്തിൽ കൊണ്ടുപോയി ಅವರನ್ನು ಕರೆದುಕೊಂಡು ತನ್ನ അവരെ ಗುಡಾರಕ್ಕೆ സൽക്കരിച്ചു. ಅವರಿಗೆ ಸತ್ಕರಿಸಿದನು. അവിടെ ഇരുത്തിയിട്ട് പറഞ്ഞു, ഓടി കൂടാരത്തിൽ ചെന്ന് സാറയോട് പറഞ്ഞു, എളുപ്പം 3 പറ മാവെടുത്ത് അപ്പം ഉണ്ടാക്കാൻ പറഞ്ഞു. ಅವರನ್ನು ಕುಳ್ಳಿರಿಸಿದ ನಂತರ ಓಡಿ ಹೋಗಿ ಸಾರಾಳಲ್ಲಿ ಹೇಳಿದರು, ಬೇಗನೆ ನೀನು ಹಿಟ್ಟು ತೆಗೆದು ರೊಟ್ಟಿ ಮಾಡು. അപ്പവും വീഞ്ഞും അവർക്ക് കൊടുത്തു. ರೊಟ್ಟಿ ಮತ್ತು ದ್ರಾಕ್ಷರಸ ಅವರಿಗೆ ಹಂಚಿದನು. അത് കഴിച്ച് അവർ പോകുന്ന നേരത്ത് പറഞ്ഞു, ಅದನ್ನು ತಿಂದು ಅವರು ಹೊರಡುವ ಸಮಯದಲ್ಲಿ ಹೇಳಿದರು, എബ്രഹാമേ, ಅಬ್ರಹಾಮನೇ, ഇതേ ദിവസം ಇದೇ ದಿನ അടുത്ത വർഷം ಮುಂದಿನ ವರ್ಷ നിനക്കും സാറയ്ക്ക് ഒരു കുഞ്ഞ് ജനിക്കും. ನಿನಗೂ ಸಾರಾಳಿಗೆ ಒಬ್ಬ ಮಗನು ಹುಟ್ಟುವನು. അത്ഭുതം നടന്നവിടെ. ಅಲ್ಲಿ ಅದ್ಭುತ ನಡೆಯಿತು. കുർബാനയിൽ അത്ഭുതം നടക്കും. ಬಲಿ ಪೂಜೆಯಲ್ಲಿ ಅದ್ಭುತ ನಡೆಯುತ್ತದೆ. അതിന്റെ സൂചനകൾ പഴയ നിയമത്തിൽ തന്നെ ഒളിഞ്ഞു കിടപ്പുണ്ട്. ಸೂಚನೆ ಹಳೆಯ ಒಡಂಬಡಿಕೆಯಲ್ಲೇ ಇದೆ. അതുകൊണ്ടാണ് യേശു ഇറങ്ങിയപ്പോൾ പറഞ്ഞത്, ಆದ್ದರಿಂದ ಯೇಸು ಸ್ವಾಮಿ ಹೇಳಿರು, വളരെ പുരുഷാരം യേശുവിന്റെ കൂടെ വന്നു. ಜನರ ಗುಂಪು ಯೇಸುವಿನ ಜೊತೆಯಲ್ಲಿ ಬಂದರು. അപ്പം വർദ്ധിപ്പിച്ചു കൊടുത്തു. ರೊಟ್ಟಿಯನ್ನು ಹೆಚ್ಚಿಸಿ ಕೊಟ್ಟರು. അടുത്ത ദിവസവും അവർ പിന്നെ യേശുവിന്റെ അടുക്ക വന്നു. 6ನೇ ದಿನ ಪುನಃ ಅವರು ಯೇಸುವಿನ ಬಳಿಗೆ ಬಂದರು. അവർ വിചാരിച്ച അന്നും അപ്പം വർദ്ധിപ്പിച്ചു കൊടുക്കും. ಅವರು ತಿಳಿದ್ರು ಇವತ್ತು ರೊಟ್ಟಿ ಹೆಚ್ಚಿಸಿ ಕೊಡ್ತಾರೆ. പക്ഷെ അന്ന് അപ്പം വർദ്ധിപ്പിച്ചില്ല. ಆದ್ರೆ ಅಂದಿನ ದಿನ ರೊಟ್ಟಿ ಹೆಚ್ಚಿಸಲಿಲ್ಲ. പക്ഷെ സാക്ഷാൽ അപ്പം ആരാ എവിടുന്നാ വരുന്നെന്ന് വെളിപ്പെടുത്തി കൊടുത്തു. ಆದ್ರೆ ನಿಜವಾದ ರೊಟ್ಟಿ ಯಾರು ಎನ್ನುವುದನ್ನು ತಿಳಿಸಿಕೊಟ್ಟರು. എന്നിട്ട് പറഞ്ഞു, ഞാൻ സ്വർഗ്ഗത്തിൽ നിന്ന് ഇറങ്ങി വന്ന സാക്ഷാൽ അപ്പമാണ്. ಆತನು ಹೇಳಿದನು, ನಾನೇ ಸ್ವರ್ಗದಿಂದ എന്നെ ರೊಟ್ಟಿ, ನನ್ನನ್ನು ತಿನ್ನಿರಿ, എന്നെ ഭക്ഷിക്കുകയും ನನ್ನನ್ನು ಭುಜಿಸಿರಿ, എന്റെ രക്തം കുടിക്കുകയും ചെയ്യുന്നവൻ ಕುಡಿಯುವುದಿರಿ, ജീവനുണ്ട്. ನಿಮಗೆ ಜೀವ ಸಿಗುತ್ತದೆ. കുർബാനയ്ക്കകത്ത് ജീവനുണ്ട്. ಬಲಿ ಪೂಜೆಯಲ್ಲಿ ಜೀವ ಇದೆ, സൗഖ്യമുണ്ട്, ಸೌಖ್ಯ ಇದೆ, വിടുതലുണ്ട്. ಬಿಡುಗಡೆ ಇದೆ. സ്വീകരിച്ച നിങ്ങൾക്ക് ಇಂದು ಸ್ವೀಕರಿಸಿರುವ ನಿಮಗೆ സൗഖ്യം ഇന്ന് ഇവിടെ ഉറപ്പ്. ಸೌಖ್ಯ ಇಂದು ಇಲ್ಲಿ ಸಿಗುತ್ತದೆ. വിടുതൽ ഉറപ്പ്. ಬಿಡುಗಡೆ ಗ್ಯಾರಂಟಿ. കടബാധ്യതനകത്ത് വിടുതലുണ്ട്. ಸಾಲದಿಂದ ಬಿಡುಗಡೆ ഇത് ಇದೆ. നിങ്ങൾ ഉറക്കണം. ಇದನ್ನು ನಂಬು. നിങ്ങളുടെ ഹൃദയം തുറക്കണം. ನಿನ್ನ ಹೃದಯ ತೆರೆಯು, മനസ്സ് തുറക്കണം. ಮನಸ್ಸು ತೆರೆಯು. ഇന്ന് സൗഖ്യം നിങ്ങൾക്ക് ഇവിടുന്ന് അനുഭവിച്ചിട്ടേ പോകാവൂ. ಇಂದು ಇಲ್ಲಿ ಸೌಖ್ಯ ಪಡೆದುಕೊಂಡೇ ಹೋಗ್ಬೇಕು. അതാണ് മിസ്റ്ററി ഓഫ് ദി യൂക്കറിസ്റ്റ്. ಅದಾಗಿದೆ ಪರಮ ಪ್ರಸಾದದ ഇതാണ് രഹസ്യം. ಇದಾಗಿದೆ ರಹಸ್ಯ. തലമുറകളാൽ മറഞ്ഞു കിടന്നത് ತಲೆಮಾರುಗಳಿಂದ ಮರೆಯಾಗಿ സഭയായി ഇന്ന് വെളിപ്പെടുത്തി കൊടുക്കുന്നത്. ಧರ್ಮಸಭೆಯಿಂದ ಪ್ರಕಟಪಡಿಸುತ್ತಿರುವುದು ഞങ്ങൾക്ക് ഇത് അറിയത്തില്ലായിരുന്നു. ನಮಗಿದು ಗೊತ್ತಿರಲಿಲ್ಲ. പക്ഷെ സഭാപിതാക്കന്മാരുടെ ചരിത്രങ്ങൾ പഠിച്ചപ്പോൾ ಆದರೆ ಧರ್ಮಸಭೆಯ ಪಿತಾಮಹರ ಚರಿತ್ರೆಯನ್ನು ಕಲಿತಾಗ മർമ്മം വെളിപ്പെട്ട് കിട്ടി. ಈ ಸತ್ಯ ನಮಗೆ ಪ್ರಕಟವಾಯಿತು. അതുകൊണ്ടാണ് ഇത്ര ചങ്കുറ്റത്തോടെ ഇവിടെ നിന്ന് ಆದ್ದರಿಂದ ಇಷ್ಟು ಧೈರ್ಯದಿಂದ ಇಲ್ಲಿ ನಿಂತುಕೊಂಡು ಅದನ್ನು ಹೇಳುತ್ತಿರುವುದು. കുർബാനയിലാണ് നിങ്ങളുടെ അത്ഭുതം. ಬಲಿ ಪೂಜೆಯಲ್ಲಾಗಿದೆ ಅದ್ಭುತ. കുർബാനയിലാണ് നിങ്ങളുടെ വിടുതൽ. ಬಲಿ ಪೂಜೆಯಲ್ಲಾಗಿದೆ ನಿನ್ನ ಬಿಡುಗಡೆ. ഉറപ്പിച്ചോ നിങ്ങൾ. ദൃഢമായി നമ്പി. 2023 സംഭവിക്കാൻ പോകുന്ന ഏറ്റവും വലിയ ഉണർവ് എന്തായിരിക്കും അറിയാമോ? 2023 ಸಂಭವಿಸಲಿಕ್ಕಿರುವ ಅತಿ ದೊಡ್ಡ ഏറ്റവും വലിയ ഉണർവ് എന്തായിരിക്കും അറിയാമോ? ಅತಿ ದೊಡ್ಡ ಕಾರ್ಯವೇನೆಂದರೆ മനുഷ്യരെ എല്ലാം കർത്താവ് സഭയോട് അടുപ്പിക്കും. ಎಲ್ಲ ಮನುಷ್ಯರನ್ನು ಯೇಸು ಸ್ವಾಮಿ ಧರ್ಮಸಭೆಯಲ್ಲಿಗೆ ತರುತ್ತಾರೆ. ഹല്ലേലൂയ, 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 ഹല്ലേലൂയ. മാതൃസഭയിലേക്ക് എല്ലാവരെയും കൊണ്ട് ಎಲ್ಲರನ್ನು ಧರ್ಮಸಭೆಗೆ ತರುತ್ತಾರೆ. ഇപ്പൊ അച്ഛൻ അറിയാതെ, ಇಂದು ಗುರುಗಳಿಗೆ ಗೊತ್ತಿಲ್ಲದೆ, ആരും അറിയാതെ, ಯಾರಿಗೂ ಗೊತ್ತಿಲ್ಲದೆ ഇവിടെയും വരും അവിടെയും പോകും. ಇಲ್ಲಿಗೂ ಬರ್ತೇವೆ, ಅಲ್ಲಿಗೂ ಹೋಗ್ತೇವೆ, അവിടെയും പോകും ഇവിടെയും വരും. ಅಲ್ಲಿಗೆ ಹೋಗ್ತೇವೆ, ಇಲ್ಲಿಗೂ ಬರ್ತೇವೆ. അവരെല്ലാം കുർബാന കേന്ദ്രീകൃതമാണ്. ಅವರೆಲ್ಲರೂ ಬಲಿ ಪೂಜೆಯ ಕಡೆಗೆ ಬರುತ್ತಾರೆ. കുർബാന കേന്ദ്രീകൃതമാണ്. ಬಲಿ ಪೂಜೆಗೆ ಬರುತ್ತಾರೆ. ഈശോ, ಯೇಸುವೇ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. പതനെ 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 ಈಗಲೇ പതനെ. ಈಗಲೇ ಈಗಲೇ ഹല്ലേലൂയ, ಈಗಲೇ ഹല്ലേലൂയ. നിങ്ങൾ സ്വീകരിച്ച ಪರಮ ಪ್ರಸಾದ ಸ್ವೀಕರಿಸಿದರೆ കുർബാനയുടെ അതിശയം ಪರಮ ಪ್ರಸಾದದ ಅಭಿಷೇಕ നിങ്ങളുടെ ശരീരത്തിൽ നടക്കട്ടെ. ನಿನ್ನ ಶರೀರದಲ್ಲಿ ನಡೆಯಲಿ, നിങ്ങളുടെ മനസ്സിൽ ನಿನ್ನ നടക്കട്ടെ. ಮನಸ್ಸಿನಲ್ಲಿ ತುಂಬಲಿ, നിങ്ങളുടെ ആത്മാവിൽ നടക്കട്ടെ. ನಿಮ್ಮ ಆತ್ಮದಲ್ಲಿ ನಡೆಯಲಿ. കരമുയർത്തി പിടിച്ച് വിളിച്ച് യേശുവേ, ಎಲ್ಲರೂ ಕೈಗಳನ್ನೆತ್ತಿ ഹല്ലേലൂയ, ಯೇಸುವೇ ഹല്ലേലൂയ, ಎಂದು ಕರೀರಿ. ഹല്ലേലൂയ. ಯೇಸುವೇ, ಯೇಸುವೇ ಕರೀರಿ, ಯೇಸುವೇ ಎಂದು ಕೂಗಿರಿ.
ಜೋರಾಗಿ ಕೂಗಿರಿ ಯೇಸುವೇ ಎಂದು ಕೂಗಿರಿ. ഹല്ലേലൂയ 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 ഹല്ലേലൂയ. ಯೇಸುವೇ 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 ಕರೀರಿ ಯೇಸುವೇ ಯೇಸುವೇ ಎಲ್ಲರೂ ಜೋರಾಗಿ ಕರೀರಿ ಯೇಸುವೇ 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 ಜೋರಾಗಿ ಕರೀರಿ. ಬಾಯಿ ತೆರೆದು ಯೇಸುವೇ ಎಂದು ಕರೀರಿ. ಯಾರು ಬಾಯಿ ಮುಚ್ಚಿ ಇರಬೇಡಿ, ಬಾಯಿ ತೆರೆದು ಕರೀರಿ. ಯೇಸುವೇ ಯೇಸುವೇ ಯೇಸುವೇ. സ്വീകരിച്ച കുർബാന പലർക്കും സൗഖ്യമായിട്ട് അകത്തുനിന്ന് വ്യാപിക്കും. ಸ್ವೀಕರಿಸಿರುವ ಪರಮ ಪ್ರಸಾದ ಅನೇಕರಿಗೆ ಈಗ ಸೌಖ್ಯವಾಗಿ ಮಾರ್ಪಡುತ್ತಾ ಇದೆ. ಕರೀರಿ ಯೇಸುವೇ ಎಂದು ಕರೀರಿ. കുർബാന സ്വീകരിച്ചില്ലേ? ಪರಮ ಪ್ರಸಾದ ಸ್ವೀಕರಿಸಲಿಲ್ಲವೇ? അത് തന്നെ നിങ്ങളെ സൗഖ്യമായിട്ട് വെളിപ്പെടുത്തും. ಅದೇ ಈಗ ನಿನ್ನಲ್ಲಿ ಸೌಖ್ಯವಾಗಿ ಮಾರ್ಪಡುತ್ತಾ ಇದೆ. ആരും പ്രാർത്ഥിക്കാതെ സൗഖ്യമായി, ಯಾರು ಸೌಖ್ಯಕ್ಕಾಗಿ ಪ್ರಾರ್ಥಿಸದೇ ಇರಬೇಡಿ, ആരും കൈവെക്കാതെ സൗഖ്യമായിട്ട്, ಯಾರು ಕೈ ಹಿಡದೆ ಸೌಖ್ಯ ಸಿಗುತ್ತಾ ಇದೆ. ഹല്ലേലൂയ. നിങ്ങൾ സ്വീകരിച്ച കുർബാന നിങ്ങളുടെ ഉള്ളിൽ എഴുന്നേൽക്കേ. ನೀನು ಸ್ವೀಕರಿಸಿರುವ ಪರಮ ಪ್ರಸಾದ ನಿನ್ನ ಅಂತರಂಗದಿಂದ ಕರೆಯು. വിളിച്ചോ 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 ഉറക്കെ വിളിച്ചോ, ಗಟ್ಟಿಯಾಗಿ ಕರೀರಿ ಯೇಸುವೇ ಎಂದು ಕೂಗಿರಿ. ಎಲ್ಲರೂ ಬಾಯಿ ತೆರೆದು ಯೇಸುವೇ ಎಂದು ಕರೆಯು. ഹല്ലേലൂയ 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 ಯೇಸುವೇ 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 ഹല്ലേലൂയ ഹല്ലേലൂയ ഹല്ലേലൂയ. ദിവ്യകാരുണ്യമേ എന്നും എന്നും അങ്ങേക്കാരാധന. പരിശുദ്ധ പരമപാ ദിവ്യകാരുണ്യമേ ഇന്നും എന്നും അങ്ങേക്കാരാധന. പരിശുദ്ധ പരമപാ ദിവ്യകാരുണ്യമേ ഇന്നും എന്നും അങ്ങേക്കാരാധന. പരിശുദ്ധ പരമമാ ദിവ്യകാരുണ്യമേ ഇന്നും എന്നും അങ്ങേക്കാരാധന. പരിശുദ്ധ പരമമാ ദിവ്യകാരുണ്യമേ ഇന്നും എന്നും അങ്ങേക്കാരാധന. പരിശുദ്ധ പരമമാ ദിവ്യകാരുണ്യമേ ഇന്നും എന്നും അങ്ങേക്കാരാധന. ശബ്ദമുയർത്തി പരിശുദ്ധ പരമമാ ദിവ്യകാരുണ്യമേ ഇന്നും എന്നും അങ്ങേക്കാരാധന. പരിശുദ്ധ പരമമാ ദിവ്യകാരുണ്യമേ ഇന്നും എന്നും പരിശുദ്ധ പരമമാ ദിവ്യകാരുണ്യമേ ഇന്നും എന്നും അങ്ങേക്കാരാധന. പരിശുദ്ധ പരമമാ ദിവ്യകാരുണ്യമേ ഇന്നും എന്നും അങ്ങേക്കാരാധന. കരമുയർത്തിക്കൊണ്ട് കൈകളെ എത്തി ಹಿಡಿದುಕೊಂಡು ಈ ರೀತಿಯಲ್ಲಿ യേശുവേ യേശുവേ തിരുവോസ്തി രൂപനായ യേശുവേ ರೊಟ್ಟಿ ರೂಪಿಯಾದ ಯೇಸುವೇ എന്റെ ഉള്ളിലേക്ക് വരണമേ. ನನ್ನ ಅಂತರಂಗಕ್ಕೆ ಬನ್ನಿರಿ. ഞാൻ സ്വീകരിച്ച കുർബാനയിൽ ನಾನು ಸ್ವೀಕರಿಸಿರುವ ಪರಮ ಪ್ರಸಾದ എന്റെ ഉള്ളത്തിൽ വസിക്കുന്ന ನನ್ನ ಅಂತರಂಗದಲ್ಲಿ ವಾಸಿಸುತ್ತಿರುವ എന്റെ യേശുവേ ನನ್ನ ಯೇಸುವೇ ഇന്നും എന്നും അങ്ങേക്കാരാധന. പരിശുദ്ധ പരമമാ ദിവ്യകാരുണ്യമേ ഇന്നും എന്നും അങ്ങേക്കാരാധന. പരിശുദ്ധ പരമമാ ദിവ്യകാരുണ്യമേ ഇന്നും എന്നും അങ്ങേക്കാരാധന. നിങ്ങൾ സ്വീകരിച്ച കുർബാന ನೀನು ಸ್ವೀಕರಿಸಿರುವಂತ ಪರಮ ಪ್ರಸಾದ നിങ്ങൾക്ക് ആത്മധൈര്യമായിട്ട് മാറും. ನಿನಗೆ ಆತ್ಮಧೈರ್ಯವಾಗಿ ಮಾರ್ಪಡುತ್ತಿದೆ. 10 കാര്യം ഇപ്പോൾ സംഭവിച്ചു. 10 ಕಾರ್ಯಗಳೀಗ ಸಂಭವಿಸಿದೆ. ഒന്ന് ಒಂದು ഒന്നിനെയും നേരിടാൻ ധൈര്യമില്ലാത്തവർ, ಯಾವ
ಯಾವುದನ್ನು ಎದುರಿಸಲು ಧೈರ್ಯವಿಲ್ಲದವರು, ഒട്ടും കോൺഫിഡന്റ് അല്ലാത്തവർ, ಸ್ವಲ್ಪ ಏಕಾಗ್ರತೆ ಇಲ್ಲದವರು, ചെറിയ പ്രശ്നം വരുന്ന ഉടനെ ಸಣ್ಣ ಸಮಸ್ಯೆ ಬಂದರೆ ಸಾಕು വാടി തളർന്നു പോകുന്നവർ, ಬಾಡಿ ಹೋಗುವವರು. ഹല്ലേലൂയ, ಹಲ್ಲೆಲೂಯ. അങ്ങനെയുള്ളവര് കരമുയർത്തിക്കേ. ಈ ರೀತಿ ಇದ್ದವರು ಕೈ ಎತ್ತಿ. ಸಣ್ಣ ಸಮಸ್ಯೆ ಬಂದರೂ ಎದುರಿಸಲಿಕ್ಕೆ ಆಗ್ತಾ ಇಲ್ಲ, ಕೂಡಲೇ ನೊಂದುಕೊಂಡು ಬಿಡುವವರು ಕೈ ಎತ್ತಿ. ಕೈ ಎತ್ತಿ. നിങ്ങൾക്ക് ನಿಮಗೆ പ്രായോഗികമായി ചെയ്യാൻ കഴിയുന്ന ಪ್ರಾಯೋಗಿಕವಾಗಿ ಮಾಡಬಹುದಾದ ഏറ്റവും വലിയ കാര്യമാണ് ಅತಿ ದೊಡ್ಡ ಕಾರ್ಯ കുർബാന സ്വീകരിക്കുക. ಪರಮಪ್ರಸಾದ ಸ್ವೀಕರಿಸು. കുർബാന സ്വീകരിക്കുക. ಪರಮಪ್ರಸಾದ ಸ್ವೀಕರಿಸು. ഹല്ലേലൂയ. ಹಲ್ಲೆಲೂಯ. 5 ദിവസം അടുപ്പിച്ച് സ്വീകരിച്ചു നോക്കിയേ. 5 ದಿನ ತಪ್ಪದೆ ನೀನು ಸ್ವೀಕರಿಸು. നിങ്ങൾ കോൺഫിഡന്റ് ആവും. ನಿನಗೆ ಧೈರ್ಯ ಬರುತ್ತದೆ. നിങ്ങൾക്ക് ധൈര്യം കിട്ടാൻ ನಿಮಗೆ ಧೈರ್ಯ ಸಿಗುತ್ತದೆ. ഹല്ലേലൂയ. 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 ഏതെങ്കിലും മുൻകാല പാപങ്ങൾ, ಮುಂಚೆ ಮಾಡಿರುವ ಯಾವುದಾದ್ರೂ ಪಾಪಗಳು ഹോണ്ട് ചെയ്യുന്നവരുണ്ടെങ്കിൽ, ಅದು ನಿಮ್ಮನ್ನು ಇಂದು ಚುಚ್ಚುತ್ತಾ ಇದ್ರೆ, ജീവിതത്തിൽ വന്നുപോയ മുൻകാല പാപങ്ങൾ, ಜೀವನದಲ್ಲಿ ಮುಂಚೆ ಮಾಡಿ ಹೋದ ಪಾಪಗಳು നിങ്ങളെ പിന്തുടർന്നിട്ട് ನಿನ್ನನ್ನು ಹಿಂಬಾಲಿಸಿ വീണ്ടും വീണ്ടും നിങ്ങളെ അത് അടിമയാക്കുന്നുണ്ടെങ്കിൽ, ಪುನಃ ಪುನಃ ನಿನ್ನನ್ನು ನೋಯಿಸುತ್ತಿದ್ದಲ್ಲಿ, ഈ സമയത്ത് കരം ഉയർത്തിപ്പിടിക്കുക. ಅಂತವರು ಈ ಸಮಯ ಕೈ ಎತ್ತಿ ಹಿಡಿದುಕೊಳ್ಳಿ. ഇങ്ങനെ പറഞ്ഞു പ്രാർത്ഥിക്കുക. കർത്താവേ, ಈ ರೀತಿ ಪ್ರಾರ್ಥನೆ ಮಾಡಿ, ಯೇಸುವೇ, ഞാൻ ഏറ്റു പറഞ്ഞു ഉപേക്ഷിച്ച, ನಾನು ಎತ್ತಿ ಹೇಳಿ ಬಿಟ್ಟು ಬಿಡುತ್ತೇನೆ, ഞാൻ കുംഭസാരത്തിലൂടെ ഉപേക്ഷിച്ച ನಾನು ಪಾಪ ನಿವೇದನೆಯ ಮೂಲಕ ತ್ಯಜಿಸುತ್ತೇನೆ, പാപങ്ങൾ, ಪಾಪಗಳು, പ്രായശ്ചിത്തം ചെയ്ത, ಪ್ರಾಯಶ್ಚಿತ್ತ ಮಾಡಿದ, പരിഹാരം ചെയ്ത, ಪರಿಹಾರ ಮಾಡಿದ പാപങ്ങളുടെ ಪಾಪಗಳ സ്വാധീനത്തിന്റെ ಶಕ್ತಿ എന്നിൽ നിന്ന് ನನ್ನಿಂದ എന്നേക്കുമായി ಎಂದೆಂದಿಗಾಗಿ ഒഴിഞ്ഞു പോകട്ടെ, ಹೋಗಲಿ, ഒഴിഞ്ഞു പോകട്ടെ. ಬಿಟ್ಟು ಹೋಗಲಿ. കരമുയർത്തി ഹല്ലേലൂയ, 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 സ്തുതിಸಿ, ഹല്ലേലൂയ, 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 ഹല്ലേലൂയ. ഇന്നുമെന്നോ അങ്ങേക്കാരാധന, പരിശുദ്ധ പരമമാ ദിവ്യകാരുണ്യമേ, ഇന്നുമെന്നോ അങ്ങേക്കാരാധന. കരമുയർത്തി ಕೈಗಳನ್ನು ಎತ್ತಿ ಹೇಳಿ. പരിശുദ്ധ പരമമാ ദിവ്യകാരുണ്യമേ, ഇന്നുമെന്നോ അങ്ങേക്കാരാധന. മൂകത, ಮೂಕತೆ, മൂകത, ಮೂಕತೆ, ഡിപ്രഷൻ, ಡಿಪ್ರೆಷನ್, ആങ്സൈറ്റി, ചിന്താകുലത്താൽ നിറയുക. ಅಂದ್ರೆ ಕೆಟ್ಟ ಅಗತ್ಯವಿಲ್ಲದಿರುವ ಚಿಂತೆ ചിന്തിച്ച് ಇಲ್ಲ. ചിന്തിച്ച് ചിന്തിച്ച് ನೋಡಿ, ಅಗತ್ಯವಿಲ್ಲದೆ ಚಿಂತೆ ಮಾಡಿ ಚಿಂತೆ ಮಾಡಿ ಚಿಂತೆ ಮಾಡಿ ബന്ധിക്കപ്പെടുക. ಬಂಧಿಸಲ್ಪಡುವುದು. ഈ സ്ഥിതിയിലുള്ള മക്കൾ കരമുയർത്തിക്കുക. ಈ ಅವಸ್ಥೆಯಲ್ಲಿದ್ದರು ಅಗತ್ಯವಿಲ್ಲದಿರುವ ಯೇಸುವಿನ ಕಾರ್ಯಗಳನ್ನು ಕೈ ಎತ್ತಿ ಯೇಸುವಿನ ನಾಮದಲ್ಲಿ. ಅಗತ್ಯವಿಲ್ಲದಿರುವ ಕಾರ್ಯಗಳನ್ನು ಯಾವಾಗಲೂ ಯೋಚಿಸ್ತಾ ಇರುವವರು ಕೈ ಎತ್ತಿ. ആ ഭാഗത്തുനിന്ന് ആ ബന്ധനത്തിലുള്ള പൈശാചിക കെട്ടുകൾ അഴിയുകയാണ്. ಆ ಭಾಗದಿಂದ ಈ ಬಂಧನದಲ್ಲಿರುವ ಪೈಶಾಚಿಕ ಬಂಧನಗಳು ಬಿಚ್ಚಲ್ಪಡುತ್ತಾ ಇದೆ. അവർ നിലവിളിച്ച് ನೀವು ಅಳುತ್ತಾ കസേരകളിൽ തെറിച്ചു പോയേക്കാം. ಕೆಲವರು ಈಗ ಕಿರುಚಬಹುದು, ಕುರ್ಚಿಯಿಂದ ನೆಲದಲ್ಲಿ ಬೀಳಬಹುದು. ആ ദുരാത്മാക്കൾ അവരെ വിട്ടു, ಆ ದುರಾತ್ಮ ಅವರನ್ನು ಬಿಟ್ಟು ಹೋಗುತ್ತದೆ. ഇപ്പോൾ തന്നെ സംഭവിക്കും. ಈಗಲೇ ಅದು ಇಲ್ಲಿ ಸಂಭವಿಸುತ್ತದೆ. ഇനി ആ ഡിപ്രഷന്, ಇನ್ನು ಆ ಡಿಪ್ರೆಷನ್ಗೆ നിന്നെ പിന്തുടരാൻ അവകാശമില്ല. ಮುಟ್ಟಲು ಅಧಿಕಾರವಿಲ್ಲ. അത് വിട്ടുപോവാ. ಅದು ಬಿಟ್ಟು ಹೋಗ್ತಾ ಇದೆ. ആ ഡിപ്രഷൻ ഒഴിഞ്ഞു പോകും. ಆ ಡಿಪ್ರೆಷನ್ ನಿಂದ ಬಿಟ್ಟು ಹೋಗ್ತಾ ಇದೆ. ആ സ്ഥിതിയിലുള്ള മക്കളെ യേശുവേ എന്ന് വിളിച്ചു. ಈ ಅವಸ್ಥೆಯಲ್ಲಿರುವ ಮಕ್ಕಳು ಯೇಸುವೇ ಎಂದು ಕರೆಯಿರಿ, ಕರೆಯಿರಿ, ಯೇಸುವೇ ಎಂದು ಜೋರಾಗಿ ಕರೆಯಿರಿ. യേശുവേ, ಯೇಸುವೇ, ಯೇಸುವೇ, യേശുവേ, പച്ച ഷർട്ട്,
ബന്ധനങ്ങൾ അഴിഞ്ഞു പോകും. ಬಂಧನಗಳು ಬಿಚ್ಚಲ್ಪಡುತ್ತಾ ಇದೆ. അഴിയട്ടെ, അഴിയട്ടെ, അഴിയട്ടെ. ಬಂಧನ ಮುರಿಯಲ್ಪಡಲಿ, അഴിയട്ടെ, ಮುರಿಯಲ್ಪಡಲಿ. അഴിയട്ടെ, അഴിയട്ടെ. ಕರೀರಿ, ഈശോ, അഴിയട്ടെ, അഴിയട്ടെ. ಕರೀರಿ, ಯೇಸುವೇ. ഈശോ, ഈശോ, ഈശോ. ಯೇಸುವೇ, ಯೇಸುವೇ, ಯೇಸುವೇ. ಕರೀರಿ, 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 ಯೇಸುವೇ. യേശുവേ, യേശുവേ, യേശുവേ. ആ ബന്ധനത്തിന്റെ കീഴിലുള്ള മക്കളെ എഴുന്നേറ്റ് നിന്നോ. ಅಂತ ಬಂಧನವಿರುವವರು ಎದ್ದು ನಿಂತುಕೊಳ್ಳಿ. ಈ അങ്ങനെ ನೋಡಿ, ಅಗತ್ಯವಿಲ್ಲದಿರುವ ಚಿಂತೆಗಳು ಬರುವ ಬಂಧನ ಇದ್ದವರು ಎದ್ದು ನಿಂತುಕೊಳ್ಳಿ, ಎದ್ದು ನಿಂತುಕೊಳ್ಳಿ. നിങ്ങളെ ചുഴറ്റി എറിയുന്നവരാ ನಿನ್ನನ್ನು ಸುತ್ತಿ ಎಸೆಯುವಂತ ಆತ್ಮವಾಗಿದೆ ಇರುವುದು. ആ പൈശാചിക ബാധകൾ ಆ വിട്ടുപോകും. ಪೈಶಾಚಿಕ ಬಾಧೆಗಳಿಂದ ಬಿಟ್ಟು ಹೋಗ್ತದೆ. നിങ്ങൾ സ്വതന്ത്രരാണ്. ನೀನೀಗ ಸ್ವತಂತ್ರನಾಗುತ್ತಿ. ഇപ്പോ ಈಗ അത് വിട്ടുപോകും. ಅದು ಬಿಟ್ಟು ಹೋಗ್ತದೆ. പരിശുദ്ധ പരമമാ ദിവ്യകാരുണ്യമേ, ഇന്നും എന്നും അങ്ങേക്ക് ആരാധന. നിലവിളിച്ചത് വിട്ടുപോകും. ಎಲ್ಲರೂ ಕಿರುಚುತ್ತಾ ಅದು ಬಿಟ್ಟು ಹೋಗ್ತದೆ. ಈಗ കണ്ണുകളെ അടച്ചു ಕಣ್ಣುಗಳನ್ನು ಮುಚ್ಚಿ ಕರಿ, ಯೇಸುವೇ ಎಂದು ಕರೆಯು. പരിശുദ്ധ പരമമാ ദിവ്യകാരുണ്യമേ, ടച്ച് ടച്ച് ടച്ച്. പരിശുദ്ധ പരമമാ ദിവ്യകാരുണ്യമേ, ടച്ച്. യേശുവിന്റെ നാമത്തിൽ, യേശുവിನ ನಾಮದಲ್ಲಿ ಯೇಸುವಿನ ಮುಟ್ಟುತ್ತಾ ಇದ್ದಾರೆ, ಯೇಸು ಮುಟ್ಟುತ್ತಾ ಇದ್ದಾರೆ. ದುಷ್ಟ ಶಕ್ತಿ ಬಿಟ್ಟು ಹೋಗ್ತಾ ಇದೆ. ಕರೀರಿ ಯೇಸುವೇ, ಯೇಸುವೇ, ಯೇಸುವೇ ಎಂದು ಕರೀರಿ. ದಿವ್ಯಕಾರುಣ್ಯವೇ, ಇನ್ನುം ಎന്നും അങ്ങേക്ക് ಆರಾಧನ. ಕರೀರಿ ಯೇಸುವೇ ಎಂದು ಕರೀರಿ, ಕರೀರಿ ಯೇಸುವೇ ಎಂದು ಕೂಗಿರಿ. പരിശുദ്ധ പരമമാ ദിവ്യകാരുണ്യമേ, എന്നും എന്നും അങ്ങേക്ക് ആരാധന. പരിശുദ്ധ പരമമാ ദിവ്യകാരുണ്യമേ, എന്നും എന്നും അങ്ങേക്ക് ആരാധന. പരിശുദ്ധ പരമമാ ദിവ്യകാരുണ്യമേ, എന്നും എന്നും അങ്ങേക്ക് ആരാധന. പരിശുദ്ധ പരമമാ ദിവ്യകാരുണ്യമേ, ഇന്നും എന്നും അങ്ങേക്ക് ആരാധന. വ്യക്തികൾ സ്വതന്ത്രമായിക്കൊണ്ടിരിക്കുന്നു. ವ್ಯಕ್ತಿಗಳಿಗೂ ಸ್ವತಂತ್ರರಾಗುತ್ತಾ ಇದ್ದಾರೆ. വ്യക്തികൾ സ്വതന്ത്രമായിക്കൊണ്ടിരിക്കുന്നു. ವ್ಯಕ್ತಿಗಳು ಸ್ವತಂತ್ರರಾಗುತ್ತಿದ್ದಾರೆ. കുടുംബങ്ങൾ സ്വതന്ത്രമായിക്കൊണ്ടിരിക്കുന്നു. ಕುಟುಂಬಗಳು ಸ್ವತಂತ್ರವಾಗುತ್ತಾ ಇದೆ. വിളിച്ചോ, ಕರೀರಿ ಯೇಸುವೇ ಎಂದು ಕರೀರಿ, ಯೇಸುವೇ, ಯೇಸುವೇ, പരിശുദ്ധ പരമമാ ദിവ്യകാരുണ്യമേ, ഇന്നും എന്നും അങ്ങേക്ക് ആരാധന. പരിശുദ്ധ പരമമാ സ്വതന്ത്രമാകുന്നു. ദിവ്യകാരുണ്യമേ, എന്നും എന്നും അങ്ങേക്ക് ആരാധന. ഒരുപാട് പേർക്ക് രോഗസൗഖ്യം ಅನೇಕರಿಗೆ ರೋಗ ಸೌಖ್ಯ ಸಿಗುತ್ತಾ ಇದೆ. സൗഖ്യമാകുന്നവരാകുന്നവരും മുമ്പോട്ട് പോരെ. ಸೌಖ್ಯ ಸಿಕ್ಕುವವರು ಮುಂದಕ್ಕೆ ಬರಲಿ.
കൈയുടെ തളർച്ചകൾ മാറിയിട്ടുണ്ട്. ನೋಡಿ ಕೈಯಲ್ಲಿರುವ ನೋವು, ಕೈಯ ಬಲಹೀನತೆ ನೀಗಿದವರಿದ್ದಾರೆ. നട്ടെല്ലുകൾ സൗഖ്യമായിട്ടുണ്ട്. ಬೆನ್ನಿನ ಮೂಳೆಗೆ ಸೌಖ್ಯ ಸಿಕ್ಕಿದವರಿದ್ದಾರೆ. എന്തോ ഒരു ഭാരം നെഞ്ചിൽ നിന്ന് എടുത്തു മാറിയിട്ടുണ്ട്. ಎದೆಯಿಂದ ಏನೋ ಒಂದು ಭಾರ ಬಿಟ್ಟು ಹೋದ ಹಾಗೆ. കാലിന്റെ ഇടുപ്പുകൾ സൗഖ്യമായിട്ടുണ്ട്. ಕಾಲಿನ ಸೊಂಟಕ್ಕೆ ಸೌಖ್ಯ ಸಿಕ್ಕಿದವರಿದ್ದಾರೆ. സാക്ഷ്യം പറയാനുള്ളവർ ഇങ്ങോട്ട് ഓടിപ്പോരെ. ಸಾಕ್ಷಿ ಹೇಳಲು ಬಯಸುವವರು ಬೇಗ ಮುಂದಕ್ಕೆ ಬರಲಿ. സാക്ഷ്യം പറയാനുള്ളവർ ഇങ്ങോട്ട് ഓടിപ്പോരെ. ನೋಡಿ ಸಾಕ್ಷಿ ಹೇಳಲು ಬಯಸುವವರು ಬೇಗ ಮುಂದಕ್ಕೆ ಬರಲಿ. ഇതിനകത്ത് മുഴുവൻ സൗഖ്യം വ്യാപരിച്ചു. ನೋಡಿ ಇಲ್ಲಿ ಎಲ್ಲ ಸೌಖ್ಯ ಎಲ್ಲರಿಗೂ ಸಿಗುತ್ತಾ ಇದೆ. വിളിച്ച യേശുവേ ಎಂದು ಕರೀರಿ, ಕರೀರಿ. ಸಾಕ್ಷ್ಯ ಪಡಿಸಲು ಬಯಸುವವರು ಮುಂದಕ್ಕೆ ಬರಲಿ. ಸಾಕ್ಷ್ಯ ಪಡಿಸುವವರು ಮುಂದಕ್ಕೆ ಬರಲಿ. ಸಾಕ್ಷಿ ಹೇಳಲು ಬಯಸುವವರು ಮುಂದಕ್ಕೆ ಬರಲಿ. ಸಾಕ್ಷಿ ಹೇಳಲು ಬಯಸುವವರು ಮುಂದಕ್ಕೆ ಬರಲಿ. ಹಲ್ಲೆಲೂಯಾ. ದಿವ್ಯ ಕಾರುಣ್ಯವೇ ಎന്നും ಎന്നും ಅಂಗೀಕಾರಾಧನಾ. സൗഖ്യമായവരായവരും മുമ്പോട്ട് കയറ്റിവിടുക. ನೋಡಿ ಸೌಖ್ಯ ಸಿಕ್ಕಿದವರು ಮುಂದಕ್ಕೆ ಬರಲಿ. ಬಂಧನ ಬಿಚ್ಚಲ್ಪಡ್ತಾ ಇದೆ. ಸೌಖ್ಯ ಸಿಕ್ಕಿದವರು ಮುಂದಕ್ಕೆ ಬರಲಿ. ಸೌಖ್ಯ ಸಿಕ್ಕಿದವರು ಸ್ಟೇಜಿಗೆ ಬರಲಿ. ಸ್ಟೇಜಿಗೆ ಬನ್ನಿ. ಸೌಖ್ಯ ಸಿಕ್ಕಿದವರು ಮುಂದಕ್ಕೆ ಬರಲಿ. ಸೌಖ್ಯ ಸಿಕ್ಕಿದವರು ಏನು ಸೌಖ್ಯ ಸಿಕ್ಕಿದೆ? ಏನು ಸೌಖ್ಯ? ನನಗೆ ಪವಿತ್ರಾತ್ಮ ತುಂಬಿದಾಗೆ ಆಯ್ತು. ಪರಿಶುದ್ಧಾತ್ಮನು ನೆರೆದಿದ್ದ പോലെ ಆಯ್ತು. ತಗೊಳ್ಳಿ. ನಿಮಗೆ ಏನು ಸೌಖ್ಯ? ಏನು ಸೌಖ್ಯ ಸಿಕ್ಕಿದೆ? ಅವರೇ ಪ್ರಕಾಶ ನನ್ನ ಮೋಟ ಕಡಿಚು. ಒಂದು ಬೆಳಕು ನಿಮ್ಮ ಮುಖದಲ್ಲಿ. ಕನ್ನಡದಲ್ಲಿ ಒಂದು ಬೆಳಕು ಬಂದು ಇವರ ಮುಖದಲ್ಲಿ ಮಾಡಿದ ಹಾಗೆ ಅನುಭವ ಆಯಿತು. ಕಾಲಿಗೆ ಸೌಖ್ಯ ಸಿಕ್ಕಿತು. ಚಪ್ಪಾಳೆ ತಟ್ಟಿ ಯೇಸುವಿಗೆ ಕೃತಜ್ಞತೆ ಸಲ್ಲಿ. ಗುರುಗಳ ಸೌಖ್ಯವಾದವರು ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬೇಗ ಬನ್ನಿ, ಸ್ಟೇಜಿಗೆ ಬನ್ನಿ. ಏನ್ ಸೌಖ್ಯ ಸಿಕ್ಕಿದೆ ಹೇಳಿ, ಹೇಳಿ. ಕಾಲು ನೋವಿತ್ತು. ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ? 6 ತಿಂಗಳಿಂದ. ಈಗ ನೋವಿದೆಯಾ? ಹೇಗೆ ಕಾಲು ನೋವು ಬಂತು? ಬ್ಯಾಕ್ ಪೈನ್ ಇಂದ ಕಾಲು ನೋವಿತ್ತು. ಈಗ ಸೌಖ್ಯ ಸಿಕ್ಕಿದೆ. ಸಂಪೂರ್ಣವಾಗಿ ಸೌಖ್ಯ ಸಿಕ್ಕಿದೆ. ಗುರುಗಳ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. ಏನಾಯ್ತು? ಕಾಲು ನೋವು ಮತ್ತು ಕಾಲು ನೋವಿಗೆ ಏನಾದದ್ದು? ಹೀಗೆ ಕಾಲು ನೋವು ಬಂತು. ಎಷ್ಟು ವರ್ಷದಿಂದ? 3 ತಿಂಗಳಿಂದ. ಈಗ ಸೌಖ್ಯ ಸಿಕ್ಕಿದೆ. 3 ಮಾಸ ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. ಬನ್ನಿ ಬನ್ನಿ, ಬೇಗ ಬೇಗ ಬೇಗ. ಪರಿಶುದ್ಧ ಪರಮ. ಏನಾಯ್ತು? ನನಗೆ ಮೊನ್ನೆಯಿಂದ ಸುಮಾರು ತಿಂಗಳಿಂದ ಈಗ ರೈಟ್ ಹ್ಯಾಂಡ್ ತುಂಬ ನೋವಿತ್ತು. ಕೈ ತುಂಬ ನೋವಿತ್ತು. ಎಷ್ಟು ವರ್ಷದಿಂದ? ಸುಮಾರು 6 ಮಂತ್ಸ್. 6 ಮಂತಿನಿಂದ. ಏನಾದದ್ದು? ಇವತ್ತು ಪ್ರೇಯರಿಗೆ ಬಂದ್ಮೇಲೆ ಸಂಪೂರ್ಣವಾಗಿ ಕೈಗೆ ಸೌಖ್ಯ ಸಿಕ್ಕಿದೆ. ಪ್ರೈಸ್ ಲಾರ್ಡ್. ಹೋಗಿ ಬನ್ನಿ ಬನ್ನಿ. ಪರಿಶುದ್ಧ ಪರಮ. ಬೇಗ ಬೇಗ ಬನ್ನಿ, ಬೇಗ ಬನ್ನಿ. ಏನಾಯ್ತು? ಏನಾಯ್ತು? 3 ತಿಂಗಳಿಂದ ಕೋಮದಲ್ಲಿದ್ದೆ. 3 ತಿಂಗಳಿಂದ ಕೋಮದಲ್ಲಿದ್ದೆ. ಮಾತನಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೌಂಡ್ ಬರ್ತಾ ಇರ್ಲಿಲ್ಲ. ಮಾತಾಡ್ತಾ ಇದ್ದೆ. ಈಗ 3 തിങ്കളിനിಂದ പ്രജ്ഞ ഇല്ലതെ 3 മാസമായിട്ട് ബോധം ഇല്ലാണ്ട് കോമ സ്റ്റേജിലായിരുന്നു. സംസാരിക്കാൻ പറ്റുന്നുണ്ടായില്ല. ഇപ്പൊ സംസാരിക്കാൻ പറ്റുന്നുണ്ട്. 22 ದಿನ. ನೋಡಿ, ಇವಳನ್ನು ತಂದವರು ಯಾರು? ಇವರ ಜೊತೆಯಲ್ಲಿ ಇದ್ದವರು ಯಾರು? ಯಾರು? ಅತ್ತೆ, ಅಕ್ಕ. ಅಕ್ಕ ಎಲ್ಲಿದ್ದಾರೆ? ಈಚೆ ಬನ್ನಿ. 3 ತಿಂಗಳಿನಿಂದ ಡಿಪ್ರೆಷನ್ ಆಗಿ ಕೋಮಾ ಸ್ಟೇಜಲ್ಲಿ ಇದ್ದ, ಮಾತನಾಡ್ಲಿಕ್ಕೆ ಆಗದೆ ಇದ್ದ ಇವಳಿಗೆ ಯೇಸು ಸ್ವಾಮಿ ಮಾತನಾಡಲು ಶಕ್ತಿಯನ್ನು ಕೊಟ್ಟು ಅನುಗ್ರಹಿಸಿದ್ದಾರೆ. ಇವರ ಅಕ್ಕ. ಬೇಗ ಬನ್ನಿ. ಪರಿಶುದ್ಧ ಪರಮ ದಿವ್ಯ ಕಾರುಣ್ಯವೇ ಬನ್ನಿ ಬನ್ನಿ. ಆರ ಇದು? ಇವಳು ಯಾರು? ತಂಗಿ. ತಂಗಿ. ನನ್ನ ತಂಗಿ. ಇವಳಿಗೆ ಏನಾಯ್ತು? ಜುಲೈ ತಿಂಗಳಲ್ಲಿ ಅವಳು ಡ್ಯೂಟಿಯಲ್ಲಿ ಇದ್ದಾಗ ಸಡನ್ ಆಗಿ ಬಿದ್ದು ಬಿಟ್ಲು. ಅಲ್ಲಿಂದ ಸೀದಾ ಡೈರೆಕ್ಟ್ ಕೋಮದಲ್ಲಿದ್ಲು. 22 ದಿವಸ ಹಾಸ್ಪಿಟಲ್ ಇದ್ಲು. ಅವಳ ನಾವು ಎಲ್ಲ ಕಳ್ಕೊಂಡಿದ್ದೇವೆ. ಅವಳು ಬದುಕ್ತಾಳೆ ಅಂತ ನಮ್ಗೆ ಭರವಸೆ ಇರ್ಲಿಲ್ಲ. ಅವಳಿಗೆ ನಾರ್ಮಲ್ ಆಗಿದ್ದಾಳೆ. ಆದ್ರೂ ಅವಳ ಮೈಂಡ್ ಅಲ್ಲಿ ರಿಕವರಿ ಆಗಿರ್ಲಿಲ್ಲ. ತುಂಬಾ ಅವಳು ಮೈಂಡ್ ಅಲ್ಲಿ ವೀಕ್ ಇದ್ಲು. ಏನ್ ಕೆಲಸ ಮಾಡ್ತಾ ಇದ್ಲು ಅವಳು? ಹಾಸ್ಪಿಟಲ್ ಅಲ್ಲಿ. ಹಾಗೆ ಮೈಂಡ್ ಅಲ್ಲಿ ತುಂಬಾ ವೀಕ್ ಆಗಿದ್ಲು. ಅವಳಿಗೆ ನೆನಪು ಶಕ್ತಿ ಎಲ್ಲ ಹಳೆಯ ನೆನಪು ಯಾವುದೂ ಇರ್ಲಿಲ್ಲ ಅವಳಿಗೆ. ಯಾವುದೂ ಇರ್ಲಿಲ್ಲ, ಬರ್ತಿರ್ಲಿಲ್ಲ. ಮತ್ತೆ ಕೆಲವು ಮೈಂಡ್ ಅವಳಿಗೆ ತುಂಬಾ ಅದು ಪೆಟ್ಟನ್ನು ಹಾಸ್ಪಿಟಲ್ ಕೊಳನೆ ವೀಣದ
ಈಗ ಏನಾಗಿದೆ ಸಂಭವಿಸಿರುವುದು? ಈಗ ಏನಾಯಿತು? ಈಗ ಸಂಭವಿಸಿದ್ದೇನು? ಇಲ್ಲೆಲ್ಲ ಸೌಂಡ್ ಇರಲಿಲ್ಲ, ಅಂದರೆ ಗಂಟಲಿನ ಒಳಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ, ಹೋಗಿ ಬನ್ನಿ ಬನ್ನಿ. ಏನಾಯ್ತಮ್ಮ? 2 ಕಾಲು ಗಂಟು ನೋವು. ಇವಾಗ 8 ವರ್ಷದಿಂದ 2 ಕಾಲು ಗಂಟು ನೋವಿತ್ತು, ಇವಾಗ ನೋವಿದೆಯಮ್ಮ? ಕಡಿಮೆ. ಹೋಗಿ ಗುರುಗಳ ಹತ್ರ ಬ್ಲೆಸ್ಸಿಂಗ್ ಮಾಡಿ. 26 ದಿನದಿಂದ ತುಂಬಾ ಟೆನ್ಷನ್, ತುಂಬಾ ಹೆದರಿಕೆ. ಈಗ ಆರಾಧನೆಯ ಸಮಯದಲ್ಲಿ ತುಂಬಾ ಶಕ್ತಿ ಬಂತು, ಧೈರ್ಯ ಬಂತು, ಎಲ್ಲ ಬಿಟ್ಟೋಯ್ತು. ಡಿಪ್ರೆಷನ್ ಎಲ್ಲ ಬಿಟ್ಟು ಹೋಯ್ತು, ತುಂಬಾ ಭಯ ಎಲ್ಲ ಇತ್ತು, ಬಿಟ್ಟೋಯ್ತು. ಒಂದೇ ಸಲ ಬಿಟ್ಟೋಯ್ತು, ಒಂದೇ ಸಲ ಬಿಟ್ಟೋಯ್ತು. ಹೋಗಿ ಗುರುಗಳ ಹತ್ರ. ಏನಾಯ್ತು ಹೇಳಿ ಹೇಳಿ. You are free. Enjoy your life. ಓಕೆ, ಬ್ಲೆಸ್ಸಿಂಗ್ ತಗೊಳ್ಳಿ, ಬನ್ನಿ. ನನಗೆ ಆಕ್ಸಿಡೆಂಟ್ ಆಗಿ ಬಿದ್ದಾಗಿಂದ ನನಗೆ ಸೊಂಟ ನೋವು, ಕಾಲು ನೋವು ಇತ್ತು. ಆಕ್ಸಿಡೆಂಟ್ ಯಾವ ಗಾಡಿ? ಮೊನ್ನೆ 6 ತಿಂಗಳ ಮೊದಲು. 6 ತಿಂಗಳ ಹಿಂದೆ ಯಾವ ಗಾಡಿಯಿಂದ ಆಕ್ಸಿಡೆಂಟ್ ಆಯ್ತು? ಗಾಡಿ ಬಂದು ನನಗೆ ಹೊಡೆದು. ಗಾಡಿ ಬಂದು ನಿಮಗೆ ಹೊಡೆಯಿತು. ಆಗಲಿಂದ ಸೊಂಟ ಮತ್ತೆ ಕಾಲು ನೋವು ಇತ್ತು. 6 ತಿಂಗಳಿಂದ ಸೊಂಟ ಮತ್ತು ಕಾಲು ನೋವಿತ್ತು. ಇವಾಗ ಈಗ ಆರಾಧನೆ ಆಗುವಾಗ ನನಗೆ ಇಲ್ಲಿ ತಣ್ಣಗೆ ಆಯ್ತು. ತಣ್ಣಗೆ ಆಯ್ತು. ಮತ್ತೆ ಕಾಲು ಬೆಳಗಿಂದ ಉರಿತು, ಉರಿ ಇತ್ತು. ಬೆಳಗಿಂದ ಉರಿ ಇತ್ತು, ಇವಾಗ ಇಲ್ಲ. 6 ಮಾಸದ ಮುಂಬೆ ಆಕ್ಸಿಡೆಂಟ್ ಆಯ್ತು. ಸೌಖ್ಯ ಬ್ಲೆಸ್ಸಿಂಗ್. ಬನ್ನಿ ಬನ್ನಿ ಬನ್ನಿ. ಏನಾಯ್ತು? You are free, huh? Get the blessing from the Father. ಬನ್ನಿ ಬನ್ನಿ. ಏನಾಯ್ತು? This is the result of this meeting. This is the result. Lord, I thank you for healing your daughter. ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ, ಬನ್ನಿ ಬನ್ನಿ ಬನ್ನಿ. ಬನ್ನಿ. ಕಿಡ್ನಿ ഇവിടെ എല്ലാം കൂട്ടമായിട്ട് സൗഖ്യം വെളിപ്പെടാൻ പോകുന്നു. ನೋಡಿ, ಇಲ್ಲಿ ಎಲ್ಲ ಗುಂಪು ಗುಂಪಾಗಿ ಆಗಿದೆ ಯೇಸು ಗುಣಪಡಿಸ್ತಾ ಇರುವುದು. മാസ് ഹീലിംഗ് നടക്കാൻ പോകുന്നു. ಎಲ್ಲರೂ ಗುಂಪು ಗುಂಪಾಗಿ ಗುಣಪಡಿಸ್ತಾ ಇದ್ದಾರೆ. 600 പേർ ഒറ്റയടിക്ക് സൗഖ്യമാകും. 600 ಮಂದಿಗೆ ಒಮ್ಮೆಲೇ ಯೇಸು ಈಗ ಸೌಖ್ಯಪಡಿಸ್ತಾ ಇದ್ದಾರೆ. ಟಚ್ ಯೇಸುವೇ, പരിശുദ്ധ പരമമാ പരിശുദ്ധ പരമമാ ദിവ്യകാരുണ്യമേ ഇന്നും എന്നും അങ്ങേക്കാരാധന. പരിശുദ്ധ പരമമാ ദിവ്യകാരുണ്യമേ. മുഴകൾ അപ്രത്യക്ഷമായി. ನೋಡಿ, ಕೆಲವರ ಗಡ್ಡೆಗಳು ಅಪ್ರತ್ಯಕ್ಷವಾದವರು. ಗಡ್ಡೆ ശരീരത്തിൽ മുഴകളുള്ളവർ കൈവച്ചോളാം. ಶರೀರದಲ್ಲಿ ಗಡ್ಡೆ ಇದ್ದವರು, ಇವಾಗ ಗಡ್ಡೆ ಇದೆ ಅಂತ ನೋಡಿ, ಶರೀರದಲ್ಲಿ ಗಡ್ಡೆ ಇದ್ದವರು ಫಾದರ್ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. ಶರೀರದಲ್ಲಿ ಗಡ್ಡೆ ಇದ್ದವರು, ബാക്കിയുള്ളവർ സാക്ഷ്യം പറയാം, അവിടെ നിൽക്ക്. ಮತ್ತುಳಿದವರು ಅಲ್ಲೇ ನಿಂತುಕೊಳ್ಳಿ. ಶರೀರದಲ್ಲಿ ಗಡ್ಡೆ ಇದ್ದವರು, ಗಡ್ಡೆ ಈಗ ಇದೆಯಾ ಅಂತ ಹುಡುಕಿ ನೋಡಿ. എഴുന്നേറ്റ് നിൽക്കാൻ പറ. ಆ ಸೌಖ್ಯ ಸಿಗೋದ್ರೆ ಎದ್ದು ನಿಂತುಕೊಳ್ಳಿ. വയറിനകത്ത് മുഴയുള്ളവര്, ಹೊಟ್ಟೆಯಲ್ಲಿ ಗಡ್ಡೆ ಇರುವವರು, നട്ടലില് മുഴയുള്ളവര്, ಬೆನ್ನಿನಲ್ಲಿ ಗಡ್ಡೆ ಇರುವವರು, ശരീരത്തിൽ എവിടെങ്കിലും മുഴയുള്ളവര്. ನೋಡಿ, ಶರೀರದಲ್ಲಿ ಎಲ್ಲಿಯಾದ್ರೂ ಗಡ್ಡೆ ಇದ್ದವರು എഴുന്നേറ്റ് നിൽക്ക്. ಎದ್ದು ನಿಂತುಕೊಳ್ಳಿ. ಗಡ್ಡೆ ಇದೆಯಾ ಅಂತ ನೋಡಿ. ഇപ്പൊ പ്രാർത്ഥിക്കാൻ വേണ്ടി ಈಗ ಪ್ರಾರ್ಥನೆ ಮಾಡ್ತೀವಿ. നിങ്ങളുടെ കൈ എടുത്ത് അതിൽ വെക്കുക. ನಿಮ್ಮ ಕೈ ಆ ಗಡ್ಡೆಯ ಮೇಲೆ ಇಟ್ಕೊಳ್ಳಿ. ನಿಮ್ಮ ಕೈ ಇಟ್ಕೊಳ್ಳಿ, ಆ ಗಡ್ಡೆಯ ಮೇಲೆ ಕೈ ಇಟ್ಕೊಳ್ಳಿ. ಯೂಟ್ರಸ್ನಲ್ಲಿ ಮುഴಯುಳ್ಳವರು, ಯೂಟ್ರಸ್ ನಲ್ಲಿ ಗಡ್ಡೆ ಇದ್ದವರು ನಿಮ್ಮ ಕೈ ಹೊಟ್ಟೆಯ ಮೇಲೆ ಇಟ್ಟುಕೊಳ್ಳಿ. ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಳ್ಳಿ. ഇപ്പൊ പ്രാർത്ഥിക്കുക. ಈಗ പ്രാർത്ഥിಸುತ್ತೇವೆ. കർത്താവായ യേശുവേ, കർത്താവായ യേശുവേ, തിരുവോസ്തി രൂപനായ യേശുവേ, റൊട്ടി രൂപിയായ യേശുവേ, ഇപ്പോൾ ಈಗ ഞങ്ങളെ സുഖപ്പെടുത്തണമേ. ನಮ್ಮನ್ನು ಗುಣಪಡಿಸಿರಿ, സുഖപ്പെടുത്തണമേ, ಗುಣಪಡಿಸಿರಿ, സുഖപ്പെടുത്തണമേ, ಗುಣಪಡಿಸಿರಿ, സുഖപ്പെടുത്തണമേ, ಗುಣಪಡಿಸಿರಿ. ഈ എഴുന്നേറ്റ് നിൽക്കുന്നവരെ പ്രാർത്ഥിച്ചുകൊണ്ട് നിൽക്കുക. ಎದ್ದು ನಿಂತಿರುವವರು ಪ್ರಾರ್ಥನೆ ಮಾಡಿ. പ്രാർത്ഥನೆ ಮಾಡಿದಿ.
ಪ್ರಾರ್ಥನೆ ಮಾಡಿ. ಪರಿಶುದ್ಧ ಪರಮಮ ದಿವ್ಯ ಕಾರುಣ್ಯವೇ ഇന്നുമെന്നും ആരാധന. ആ പുറത്തെ ഗ്രൗണ്ടിൽ നിൽക്കുന്ന നീല ഷർട്ടിട്ട ആളുടെ അടുക്കലേക്ക് ഒരു വോളണ്ടിയർ ഓടി ചെല്ലുക. ನೋಡಿ ಹೊರಗಡೆ ನಿಂತಿರುವ ನೀಲಿ ಶರ್ಟ್ ಹಾಕಿರುವಂತ ಅವರ ಬಳಿಗೆ ಯಾರಾದ್ರೂ ಒಬ್ರು ವಾಲಂಟಿಯರ್ ಬೇಗ ಹೋಗಿ ഓടി ചെല്ലുക. ಓಡಿ ಹೋಗಿ അവരുടെ അടുക്കലേക്ക് ഇല്ല, ഇങ്ങോട്ട് വിളിക്കണ്ട. ಇಲ್ಲಿ ಕರಿಬೇಡಿ, ಅವರ ಹತ್ತಿರಕ್ಕೆ ಹೋಗಿ. ವಾಲಂಟಿಯರ್ ಅವರ ಹತ್ತಿರಕ್ಕೆ ಹೋಗಿ. മകനെ നിന്റെ കഴുത്തിൽ ചെവിക്ക് താഴെ താടിക്കിടയില്, ಮಗನೇ ನಿನ್ನ ಕುತ್ತಿಗೆಯಲ್ಲಿ ಕಿವಿಯ ಕೆಳಗಡೆ ದವಡೆಯ ಹತ್ತಿರ അവന്റെ തലയിലേക്ക് കൈവെക്കുക. ಅವನ ತಲೆಯಲ್ಲಿ ಕೈ ಇಡಿ, ಅವನ ತಲೆಯ ಮೇಲೆ ಕೈ ಇಟ್ಟುಕೊಳ್ಳಿ. യേശു സൗഖ്യമാക്കുന്നു. ಯೇಸು ಗುಣಪಡಿಸುತ್ತಿದ್ದಾರೆ. ഹല്ലേലൂയ ഹല്ലേലൂയ. പരിശുദ്ധ പരമമ ദിവ്യ കാരുണ്യമേ ഇന്നുമെന്നും അങ്ങേക്കാരാധന. പരിശുദ്ധ പരമമ ദിവ്യകാരുണ്യമേ എന്നുമെന്നും അങ്ങേക്കാരാധന. ദാ മകനെ യേശു തൊടുന്നു. ಈಗ ಆ ಮಗನನ್ನು ಯೇಸು ಮುಟ್ಟುತ್ತಿದ್ದಾರೆ. മുഴകൾ അപ്രത്യക്ഷമാകുന്നു. ಗಡ್ಡೆಗಳು ಅಪ್ರತ್ಯಕ್ಷವಾಗ್ತಾ ಇದೆ. അതായി മുമ്പിൽ നിൽക്കുന്ന മകളെ മുഴകൾ അപ്രത്യക്ഷമാകുന്നു. ಈಗ ಅವರ ಮುಂದೆ ನಿಂತಿರುವ ಮಗಳ ಗಡ್ಡೆ ಅಪ್ರತ್ಯಕ್ಷವಾಗ್ತಾ ಇದೆ. ആ റോസ്, ಆ ಮುಂದೆ ನಿಂತಿರುವ ಆ ರೋಸ್ ಶಾಲ್ ಹಾಕಿರುವ ಮಗಳ ಗಡ್ಡೆ ಅಪ್ರತ್ಯಕ್ಷವಾಗ್ತಾ ಇದೆ. ಅವಳೆ ಯೇಸು ಸ್ಪರ್ಶಿക്കുന്നു. ಅವಳನ್ನು ಯೇಸು ಮುಟ್ಟುತ್ತಿದ್ದಾರೆ. പരിശുദ്ധ പരമമ ദിവ്യകാരുണ്യമേ. ഈ മഞ്ഞ ഉടുപ്പിട്ട മകളെ യേശു സ്പർശിക്കുന്നു. ಈ ಹಳದಿ ಚೂಡಿದಾರ ಹಾಕಿರುವ ಮಗಳನ್ನು ಯೇಸು ಮುಟ್ಟುತ್ತಿದ್ದಾರೆ. പലരുടെ മേലെ സ്പർശനം നടക്കുന്നു. ಅನೇಕರನ್ನು ಯೇಸು ಈಗ ಮುಟ್ಟುತ್ತಿದ್ದಾರೆ. ആ ബ്ലൂ ഷർട്ടിന്റെ ആളെ ഇങ്ങോട്ട് വിളിക്കാമോ? ಆ ಬ್ಲೂ ಶರ್ಟ್ ಹಾಕಿರುವ ಅವರು ಈಗ ಮುಂದಕ್ಕೆ ಬರಲಿ. ഇങ്ങോട്ട് വരാമോ? ಬಾಬಾ ಸ್ಟೇಜ್ ಹತ್ತಿರ ಬನ್ನಿ. ജീസസ് ലവ്സ് യു. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. മകളെ നിന്നെ യേശു സൗഖ്യം. ಮಗಳೇ ಯೇಸು ನಿನ್ನನ್ನು ಗುಣಪಡಿಸಿದ್ದಾರೆ. ആ മഞ്ഞ 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 ಆ ಹಳದಿ ಬಣ್ಣದ ಚೂಡಿದಾರ್ನೋಳು യേശു നിന്നെ സൗഖ്യം. ಯೇಸು ನಿನ್ನನ್ನು ಗುಣಪಡಿಸಿದ್ದಾರೆ. നിന്റെ വയറിനകത്ത് വലിയ അത്ഭുതം നടക്കുന്നു. ನಿನ್ನ ಹೊಟ್ಟೆ ಒಳಗಡೆ ದೊಡ್ಡ ಅದ್ಭುತ ನಡೆದಿದೆ. യേശുവേ എന്ന് വിളി. ಯೇಸುವೇ ಎಂದು ಕರೆಯಿರಿ. പരിശുദ്ധ പരമമ It's gone. It's gone. ಆ ಗಡ್ಡೆ ಅಪ್ರತ್ಯಕ್ಷವಾಗಿದೆ. It's gone. It's gone. Praise the Lord. Remove your shoes. Remove your shoes. Remove your shoes. Show us clearly. It's gone. Completely gone. Completely gone. Zoom, zoom, zoom. Where it was? It was here. Oof. He was standing there. ಇವನು ಅಲ್ಲಿ ನಿಂತಿದ್ದ. ആരും കൈവച്ചില്ല. ಯಾರು ಅವನ ಮೇಲೆ ಕೈ ಇಡಲಿಲ್ಲ. യേശു പോയി തൊട്ടു. ಯೇಸು ಹೋಗಿ ಮುಟ್ಟಿದರು. അച്ഛ ബ്ലെസ്സിംഗ്, അച്ഛ ബ്ലെസ്സിംഗ്. ಗುರುಗಳ ಕೈಯಿಂದ ಬ್ಲೆಸ್ಸಿಂಗ್ ತಗೊಳ್ಳಿ. ദിവ്യ കാരുണ്യമേ ഇന്നുമെന്നും അങ്ങേയാരാധന. 4 പേര് ഇപ്പൊ തന്നെ മുഴകൾ അപ്രത്യക്ഷമായിട്ടുണ്ട്. ನೋಡಿ 6 ಮಂದಿಯ ಗಡ್ಡೆಗಳು ಇವಾಗಲೇ ಅಪ್ರತ್ಯಕ್ಷವಾಗಿದೆ. ശരീരം നോക്കിക്കോ. ಶರೀರದಲ್ಲಿ ನೋಡಿ ಗಡ್ಡೆ ಇದೆ ಅಂತ ಮುಟ್ಟಿ ನೋಡಿ. എവിടെയാ കട്ടി ഉണ്ടായിരുന്നത് ചെക്ക് ചെയ്തോ? ನೋಡಿ ಎಲ್ಲಿ ಗಡ್ಡೆ ತರ ಕಾಣಿಸ್ತಾ ಇತ್ತು ಅದು ಇದೆಯಾ ಅಂತ ಒಮ್ಮೆ ನೋಡಿ. നിന്റെ പേരെന്നാ മോനെ? ಮಗನೇ ನಿನ್ನ ಹೆಸರು? Brill. 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 B-R-I-L-L. What you do? You are a software engineer. Which company you are working? You are running your own software company. Do something for Jesus.
Do something for Jesus. Jesus always calls IT professionals. You know for what? Through you only these things can be reached worldwide. We can do convention, only IT people, computer people, camera people can make softwares, hardwares. You can only do this. So God is anointing you. അച്ഛന് മീഡിയയ്ക്ക് ആളെ വേണോ? അതാണ്ട് അച്ഛന് മീഡിയയ്ക്ക് ആളെ ഞാൻ തരുന്നു. ಗುರುಗಳಿಗೆ ಮೀಡಿಯಾಗೆ ಹೆಲ್ಪ್ ಮಾಡಲಿಕ್ಕೆ ಈಗ ಯೇಸು ಸ್ವಾಮಿ ಅವರನ್ನು ಕೊಟ್ಟಿದ್ದಾರೆ. ಡಿವೈನ್ ಪ್ರೇಯರ್ ಸೆಂಟರ್‌ಲ್ಲಿ ಡಿವೈನ್ ಪ್ರೇಯರ್ ಸೆಂಟರ್ ನಲ್ಲಿ ನಿನ್ನ അതിനു വേണ്ടി ಕರ್ತಾവ് ಕೊಟ್ಟಿದ್ದಾರೆ. ಯೇಸು ನಿನ್ನನ್ನು ಅದಕ್ಕಾಗಿ ತಂದಿದ್ದಾರೆ. ಇವಿಡುತ್ತೆ ಮೀಡಿಯಾ ಶುಶ್ರೂಷೆ ಎಲ್ಲ ഏറ്റെടുത്തോണം. ಇಲ್ಲಿರುವ ಮೀಡಿಯಾ ಶುಶ್ರೂಷೆ ಎಲ್ಲ ಇನ್ನು ನಿನಗಿರುವುದು. ಇದು കഴിഞ്ഞ ಅಚ್ಚನೆ പോയി കാണണം. ನೋಡಿ ಧ್ಯಾನ ಮುಗಿದ ಕೂಡಲೇ ಗುರುಗಳನ್ನು ಹೋಗಿ ಭೇಟಿಯಾಗಿ ಅಭಿಷೇಕ ದೇವರು ಮಾಡಿದ್ದಾರೆ. ಹಾಲೆಲೂಯಾ 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 ಹಾಲೆಲೂಯಾ. ಆರೋಗ್ಯವೆಲ್ಲ ಯೇಸುವಿಗೆ ಕೊಡಕಡ. ಆರೋಗ್ಯವೆಲ್ಲ ಯೇಸುವಿಗೆ ಕೊಡು. ಇಟ್ಟಿಕಡ. ಗೊತ್ತು. ಆರೋಗ್ಯವೆಲ್ಲ ಯೇಸುವಿಗೆ ಕೊಡು. ಆರೋಗ್ಯವೆಲ್ಲ ಯೇಸುವಿಗೆ ಕೊಡು. ಕೊಡು. ಅವನು ಒಳ್ಳೆ ಸ್ಟ್ರಾಂಗ್ ಇದ್ದಾನೆ. Hallelujah. Hallelujah. Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. ಅಪ್ಪ ಸೌಖ್ಯವಾಗನ ഇവിടെ ಇರಿಕണമെന്നിಲ್ಲ, ಗ್ರೌಂಡಲ್ಲಿ ಇರದಾರು ಮದಿ. ನೋಡಿ ಸೌಖ್ಯ ಸಿಗಲು ಇಲ್ಲಿ ಇರಬೇಕು ಅಂತ ಇಲ್ಲ, ಗ್ರೌಂಡ್ ಅಲ್ಲಿ ಕುಳಿತರೂ ಸಾಕು. Hallelujah. Hallelujah. പരിശുദ്ധ പരമമാ നാല് പേരുടെ മൊഴി അപ്രത്യക്ഷമായിട്ടുണ്ട്. അവരോട് ನೋಡಿ 4 ಮಂದಿಯ ಗಡ್ಡೆ ಅಪ್ರತ್ಯಕ್ಷವಾಗಿದೆ. ಅವರು ಯಾರು ನೋಡಿ? ಸೌಖ್ಯ ಸಿಕ್ಕಿದವರು ಮುಂದಕ್ಕೆ ಬರಲಿ. 4 ಮಂದಿ ಎದ್ದು ಮುಂದಕ್ಕೆ ಬರಲಿ. ಬೇಗ ಬನ್ನಿ, ಮುಂದಕ್ಕೆ ಓಡಿ ಬನ್ನಿ. ಸೌಖ್ಯ 4 ಮಂದಿಯ ಗಡ್ಡೆ ಅಪ್ರತ್ಯಕ್ಷವಾಗಿದೆ. ಎದ್ದು ಮುಂದಕ್ಕೆ ಓಡಿ ಬರಲಿ. Receive your miracle. ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ. ಓಡಿ ಬನ್ನಿ, ಓಡಿ ಬಾ, ಓಡಿ ಬಾ. 4 പേരുണ്ട്. 4 ಮಂದಿ ಇದ್ದಾರೆ. ಗಡ್ಡೆ ಎಲ್ಲಿ ಗಡ್ಡೆ ಇತ್ತು? ಬೆನ್ನಲ್ಲಿ, ಬ್ಯಾಕ್ ಅಲ್ಲಿ, ಅಲ್ಲಿ ಇತ್ತು, ಇಲ್ಲಿ ಇತ್ತು. ಎಷ್ಟು ವರ್ಷದಿಂದ ಇತ್ತು? ರೀಸೆಂಟ್ಲಿ 3 months. ರೀಸೆಂಟ್ಲಿ 3 months ಇಂದ 3 ತಿಂಗಳಿಂದ ಗಡ್ಡೆ ಇತ್ತು. ಇವಾಗಿಲ್ಲ. ಈಗ ನೋಡಿದ್ದೀರಾ? ಇದೆಯಾ ಅಂತ ನೋಡಿದ್ದೀರಾ? ಇಲ್ಲ, ಅಲ್ಲಿ ಇಲ್ಲ, ಇಲ್ಲ, ಇಲ್ಲ. ഏത് ഭാഷക്കാരിയാ? കന്നഡ. കന്നഡ. ഏത് ഭാഷക്കാരിയാന്ന് ചോദിച്ചത് അവർക്ക് മനസ്സിലായി. ಯಾವ ಭಾಷೆಯವಳು ಅಂತ ಮಲಯಾಳದಲ್ಲಿ ಕೇಳಿದಾಗ ಅರ್ಥವಾಯ್ತಲ್ವಾ? എന്നാ പേര്? ಹೆಸರೇನು? ಬಿಲ್ಮತ್ ಅವರು. ಅಚ್ಚ അടുത്ത് പോയി ಬ್ಲೆസ്സിಂಗ್. ಗುರುಗಳ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. ಎಲ್ಲಿ ಗಡ್ಡೆ ಇತ್ತು? ಕೈಯಿಲ್ಲ, ಅಲ್ಲಿ ನೀರು ತುಂಬಿತ್ತು. ಇಲ್ಲಿ ಬಿಚ್ಚಿ ನೋಡಿ, ನೀರು ಇದೆಯಾ ಅಂತ ನೋಡಿ. ನೋಡಿ ಆ ಕೈಯ ಭಾಗ ನೋಡಿ. ಈಗ ಇಲ್ಲ. ಬಿಚ್ಚಿ 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 ವಿಶ್ವಾಸಿಗಳು, ಥೋಮಸ್ನ ಜನರು ಕಂಡ್ರೆ ಮಾತ್ರ ನಂಬುತ್ತಾರೆ. ನೋಡಿ ನೋಡಿ, ಅಲ್ಲಿ ಇಲ್ಲ ನೀರು. ಈಗ ಇಲ್ಲ, ಆಗ್ತಾ ಇರ್ಲಿಲ್ಲ. ಈಗ ಆಗ್ತಾ ಇದೆ. ಹೋಗಿ ಎಲ್ಲಿ ಗಡ್ಡೆ ಇತ್ತು? ಕುತ್ತಿಗೆಯಲ್ಲಿ. ಕುತ್ತಿಗೆ ಅಲ್ಲಿ ಗಡ್ಡೆ ಇತ್ತು. ನೋಡಿ ಗಡ್ಡೆ ಇದೆಯಾ ಅಂತ ನೋಡಪ್ಪ. ಗಡ್ಡೆ ಇದೆಯಾ? ಇಲ್ಲ. ಸಾಫ್ಟ್ವೇರ್ ಗಡ್ಡೆ ಇಲ್ಲ. ನೋಡಿದ್ಯಾ? ಇಲ್ಲ, ಇಲ್ಲ, ಇಲ್ಲ. Hallelujah. Hallelujah. Jesus loves you. ಬ್ಲೆಸ್ಸಿಂಗ್ ತಗೊಳ್ಳಿ, ಬ್ಲೆಸ್ಸಿಂಗ್ ತಗೊಳ್ಳಿ. ഇവന്റെ കസിനെ ഇപ്പോ ഹോസ്പിറ്റലിൽ അഡ്മിറ്റ് ചെയ്തിരിക്കുകയാണ്. ಇವನ ಕಸಿನ್ ಈಗ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ഇപ്പോ സൗഖ്യമാകാൻ പ്രാർത്ഥിക്കാം. ಈಗ ಅವನಿಗೆ ಸೌಖ್ಯ ಸಿಗಲಿಕ್ಕಾಗಿ ಪ್ರಾರ್ಥಿಸೋಣ. Mark of the cross. ಯೇಸುವಿನ ಶಿಲುಬೆಯ ಗುರುತಿನಲ್ಲಿ is a sign of victory. ಯೇಸುವಿನ ಜಯದ ಗುರುತು. ಫೋನ್ ಮಾಡಿ ನೋಡಿ. ಫೋನ್ ಮಾಡಡ ಇಪ್ಪ. ಫೋನ್ ಮಾಡಿ ನೋಡಪ್ಪ. പരിശുദ്ധ പരമമ. അവരോട് പറ, ചെസ്റ്റ് പെയിൻ ഉണ്ടോ എന്ന് ചോദിക്കുക. അവിടെ പോയി ചോദിച്ചു. ಅಲ್ಲಿ ಹೋಗಿ ಅವನಲ್ಲಿ ಕೇಳು. ಅವನು ಸೌಖ್ಯമായി. ಎದೆನೋ ವಿಧಿ ಅಂತ ಫೋನ್ ಮಾಡಿ ಕೇಳು. പരിശുദ്ധ പരമമ. ദിവ്യകാരുണ്യമേ എന്നുമെന്നും അങ്ങേ ആരാധന. 4 ഒരാളുകൂടി ഉണ്ട്. ಇನ್ನೊಬ್ಬರು ಗಡ್ಡೆ ಅಪ್ರತ್ಯಕ್ಷವಾದ ಇನ್ನೊಬ್ಬರು ಇಲ್ಲಿ ಇದ್ದಾರೆ. ಅವರು അവിടെ ಇರುಪುಂಟು. ಅಲ್ಲಿ ಹೊರಗಡೆ ಕುಳಿತವರಲ್ಲಿ ಇದ್ದಾರೆ. ಗಡ್ಡೆ ಇತ್ತು, ಈಗ ಗಡ್ಡೆ ಇಲ್ಲ. ಹೊರಗಡೆ ಇಲ್ಲಿ ಇದ್ದಾರೆ. ಎಲ್ಲಿ ಅವರು? ಬನ್ನಿ ಬನ್ನಿ. ಅವರು അവിടെ ಇರುಪುಂಟು. ಬನ್ನಿ ಬನ್ನಿ.
പരിശുദ്ധ ദിവ്യകാരുണ്യമേ. ഇവരിപ്പോ ഇവിടെ വന്നതല്ലേ? ഇവിടെയാ? തിരിഞ്ഞില്ല ഇവിടെയാ? ಅಲ್ಲಿ ಇತ್ತು. ಇಲ್ಲ ಸ್ವರನೇ ಬರ್ತಾ ಇರ್ಲಿಲ್ಲ. ಅಲ್ಲಿ ನೋಡಮ್ಮ ಇದೆ ಅಂತ ನೋಡಿ. ಇಲ್ಲ ನಾನು ನೋಡಿದಿ. ಇಲ್ಲ ಇಲ್ಲ ಸ್ವರ ಬರ್ತಾ ಇರ್ಲಿಲ್ಲ. അവിടെ ഒരു സാക്ഷ്യം വരാനുണ്ട്. ನೋಡಿ ಅಲ್ಲಿ ಹೊರಗಡೆಯಿಂದ ಓಡಿ ಬಾ ಏನಾಯ್ತು? ಎಲ್ಲಿ ಗಡ್ಡೆ ಇತ್ತು? ಹೊಟ್ಟೆ ಒಳಗಡೆ ಗಡ್ಡೆ ಇತ್ತು. ಹೇಗೆ ಗೊತ್ತಿತ್ತು ಗಡ್ಡೆ ಇದೆ ಅಂತ? ಮುಟ್ಟಿದ್ರೆ ಗೊತ್ತಾಗ್ತಾ ಗಡ್ಡೆ ಈಗ ಅದು ಸ್ಕ್ಯಾನಿಂಗ್ ಮಾಡಿದ್ರೆ ನಂತರ ಬಂದು ಸಾಕ್ಷ್ಯ ಪಡಿಸಿ. ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ತಗೊಂಡು ಬನ್ನಿ. ಇಲ್ಲಿ ಒಂದು ಗಡ್ಡೆ ಇತ್ತು, ಅಲ್ಲಿ ಇತ್ತು. ಹೌದು ಇಲ್ಲಿ ಗಡ್ಡೆ ಇತ್ತು, ಈಗ ಇಲ್ಲ. ಪೇಯ್ನು ಇತ್ತು, ಇವಾಗಿಲ್ಲ. ಇಲ್ಲ ಬ್ಲೆಸ್ಸಿಂಗ್ ತಗೊಳ್ಳಿ. ಪರಿಶುದ್ಧ ಪರಮ ದಿವ್ಯಕಾರುಣ್ಯವೇ. ಹೀಗೆ ಬಲ ಬರಲಿಲ್ಲ. 2.5 ತಿಂಗಳಾಗುವಾಗ ಅಡ್ಮಿಟ್ ಆಗಿದೆ. ಜ್ವರ ಬಂದು ಇನ್ಫೆಕ್ಷನ್ ಆಗಿ ಬ್ರೈನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ ಡಾಕ್ಟರ್. ಈಗ ಕೂಡ ಬ್ರೈನಿಗೆ ಇದು ಮದ್ದು ಆಗ್ತಾ ಉಂಟು. യേശുവേ കുഞ്ഞിനു വേണ്ടി പ്രാർത്ഥിക്കുന്നു. യേശുവേ മകവിಗಾಗಿ ಪ್ರಾರ್ಥಿಸುತ್ತಿದ್ದೆ. അഭിഷേകം ചെയ്യണമേ. അഭിഷേക ಮಾಡಿರಿ. ശക്തി അയക്കണമേ. ശക്തി കಳುಹಿಸಿರಿ. സ്തുതിച്ചു പ്രാർത്ഥിക്കാം. ഹല്ലേലൂയ ഹല്ലേലൂയ പ്രാർത്ഥിಸಿ. ഹല്ലേലൂയ ഹല്ലേലൂയ യേശുവേ യേശുവേ ഹല്ലേലൂയ 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 പരിശുദ്ധ പരമമാ ദിവ്യകാരുണ്യമേ. ಆಸ್ಪತ್ರೆಯಲ್ಲಿ ആ മകനെ നെഞ്ചിൽ യേശു തൊടുന്നു. ಆ ಮಗನ ಎದೆಯನ್ನು യേശു ಮುಟ್ಟಿದ್ದಾರೆ. ഹല്ലേലൂയ ഹല്ലേലൂയ. സോഫ്റ്റ്വെയർ സോഫ്റ്റ്വെയർ പിന്നെ ഞാൻ കൊണ്ടുപോവാ. ನಿನ್ನನ್ನು ಇವರು ಕರೆದುಕೊಂಡು ಹೋಗ್ತಾ ಇದ್ದಾರೆ. കേരളത്തിന് പോവാ. ಕೇರಳಕ್ಕೆ ಬರ್ತೀಯಾ? മലബാറിന് കയറാം. മലബാರಿಗೆ ಹೋಗೋಣ. പരിശുദ്ധ പരമമാ ಬ್ಲೆಸ್ಸಿಂಗ್ ಮಾಡಿಸು ಫಾದರ್. ദിവ്യകാരുണ്യമേ. എന്നാന്നറിയോ? യങ്സ്റ്റേഴ്സ് ಎಲ್ಲ എഴുന്നേൽക്കണം യേശുവിന് വേണ്ടി. യേശുവിಗೋಸ್ಕರ ಯುವತಿಯಂದ್ರು ಮುಂದಕ್ಕೆ ಬರಬೇಕು. യങ് ബ്ലഡ്, ಯುವ ಜನರ ರಕ್ತ ഇവന്റെ കയ്യിലോട്ടെല്ലാം കൊടുക്കണം. ಇವನ ಕೈಯ ಮೂಲಕ ಎಲ್ಲರಿಗೂ ಸಿಗಬೇಕು. സുവിശേഷം കൊടുക്കണം. ಶುಭ ಸಂದೇಶ ಕೊಡಬೇಕು. ഇനി ഞാനിവിടെ വരുന്നതിന് മുമ്പ് ഇവിടെ എല്ലാം സെറ്റ് ചെയ്തോണം. നിന്നെ ഏൽപ്പിച്ചിരിക്കും. ಇನ್ನು ನಾವು ಬರುವುದಕ್ಕಿಂತ ಮುಂಚೆ ಇಲ್ಲಿ ಎಲ್ಲ ಅರೇಂಜ್ ಮಾಡಬೇಕು. ಅದು ನಿನ್ನ ಕೆಲಸ. എല്ലാം സെറ്റ് ചെയ്തോണം. ಎಲ್ಲ ಸೆಟ್ ಮಾಡಬೇಕು. മിനിമം ഒരു 5 ക്യാമറ എങ്കിലും സ്വിച്ച് ചെയ്ത് പോകണം. ಮಿನಿಮಮ್ ಒಂದು 5 ಕ್ಯಾಮೆರಾ ಆದ್ರೆ ಇರಬೇಕು. ഇനി സൗഖ്യങ്ങളുടെ സാക്ഷ്യങ്ങൾ വന്നുകൊണ്ടിരിക്കുന്നു. സൗഖ്യಗಳ സാക്ഷിಗಳು ಮುಂದಕ್ಕೆ ಬರುತ್ತಲೇ ಇದೆ. പരിശുദ്ധ പരമമാ ദിവ്യകാരുണ്യമേ. ഇന്നുമെന്നും അങ്ങേക്ക് ആരാധന. ಏನಾಯ್ತು? Wrist on my hand. It was long back like ಕನ್ನಡದಲ್ಲಿ ತುಂಬ ವರ್ಷದಿಂದ ಮೊದಲೊಂದು ರಿಸ್ಟ್ ಇತ್ತು. ಅದು ಬ್ಲಡ್ ಎಲ್ಲ ತೆಗೆದು ಟೆಸ್ಟ್ ಮಾಡಿದ್ದು, ಅದು ಹೋಯಿತು. ಈಗ ಪುನಃ ಗ್ರೋತ್ ಆಗಿದೆ. ಅದು ಈಗ ವರ್ಸ್ ಫೀಲಿಂಗ್, ಅದು ಪೇನ್ ಆಗ್ತಿತ್ತು. ಈಗ ಅದು ಪೇನಲ್ಲಿ ಹೋಗಿದೆ. ಪೇನ್ ಎಲ್ಲ ಹೋಗಿದೆ. And that here also, right hand also, that also pain is gone, like very ತುಂಬಾ ನೋವಾಗ್ತಿತ್ತು. ಬೋನು ಕೈ ಮೇಲೆ, ಕೈಗೆ ಎಲುಬಿಗೆಲ್ಲ ನೋವಾಗ್ತಾ ಇತ್ತು. ಮತ್ತೆ ಗಡ್ಡೆ ಕೈ ಮೇಲೆ ಮಾಡ್ಲಿಕ್ಕೆ ಕೈ ಆಗ್ತಿರ್ಲಿಲ್ಲ. ಪಟ್ಟುನುಂಡ. So it's now pain is ಹೋಗಿದೆ ಈಗ.
ತುಂಬಾ ದೇವರ ಆಶೀರ್ವಾದದಿಂದ ಕೈ പൊക്കാൻ പറ്റുന്നുണ്ടായില്ല, ಅಸ್ಥಿക്കൊക്കെ ಭയങ്കರ വേദന. ಈಗ ಎಲ್ಲ ಕೈ ಎತ್ತಲಿಕ್ಕೆ ಆಗ್ತಾ ಇದೆ, ಈಗ ಪೂರ್ಣವಾಗಿ ಸೌಖ್ಯ ಸಿಕ್ಕಿದೆ. ಫಾದರ್ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. ಹೇಳಿ. ಪರಿಶುದ್ಧ. ಇನಿ ಸಾಕ್ಷ್ಯ പറയാൻ ಸಮಯമില്ല. ಮೊಣಕಾಲು ಬರ್ತಾ ಇರಲಿಲ್ಲ, ಸೊಂಟ ನೋವಿತ್ತು, ಬಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಇವಾಗ ಆಗ್ತಾ ಇದೆ. ಮೊಣಕಾಲು ಬರ್ತಾ ಇರಲಿಲ್ಲ, ಸೊಂಟ ನೋವಿತ್ತು, ಬಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಈಗ ಎಲ್ಲ ಆಗ್ತಾ ಇದೆ. ಬ್ಲೆಸ್ಸಿಂಗ್ ತಗೊಳ್ಳಿ. ಏನಾದದು? ಅಲ್ಲ ಹೇಳಿ ಹೇಳಿ ಏನಂತ ഇനി സാക്ഷ്യം വേണ്ട. ಇನ್ನು ಸಾಕ್ಷ್ಯ ಆಮೇಲೆ ഇനി പോയി നാട്ടുകാരോട് പറ. ಫಾದರ್ ಬೆಸ್ಟ್. ഇനി പോകുന്നിടത്തെല്ലാം പോയി പറ. ಇನ್ನು ನೀವು ಹೋಗಿ ನಿಮ್ಮ ಊರವರಿಗೆ ಹೇಳಿ. ഹല്ലേലൂയ 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 ഹല്ലേലൂയ. പരിശുദ്ധ പരമമാ ദിവ്യകാരുണ്യമേ, ഇന്നും അങ്ങേ ആരാധന. പരിശുദ്ധ പരമമാ ദിവ്യകാരുണ്യമേ, ഇന്നും എന്നും അങ്ങേ ആരാധന. പരിശുദ്ധ പരമമാ ദിവ്യകാരുണ്യമേ, കരമുയർത്തി കൈകളെത്തി അങ്ങേ ആരാധന. പരിശുദ്ധ പരമമാ ദിവ്യകാരുണ്യമേ, ഇന്നും എന്നും 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 അങ്ങേ ആരാധന. പരിശുദ്ധ പരമമാ ദിവ്യകാരുണ്യമേ, സൗഖ്യമായിക്കൊണ്ടിരിക്കുന്നു. ಸೌಖ್ಯವಿದು ಸಿಗುತ್ತಾ ಇದೆ. ആരാധന. പരിശുദ്ധ പരമമാ ദിവ്യകാരുണ്യമേ, ഇന്നും എന്നും അങ്ങേ 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 ആരാധന. നമ്മുടെ സോഫ്റ്റ്വെയറിന്റെ അമ്മയാണ്. ನಮ್ಮ ಸಾಫ್ಟ್ವೇರ್ನ ತಾಯಿ ಬರ್ತಾ ಇದ್ದಾಳೆ. ഹാർഡ്വെയർ. യേശുവേ കരുണയായിരിക്കണമേ. ಕರುಣೆ ತೋರಿರಿ ಯೇಸುವೆ. സ്നേഹം കൊണ്ട് ഊറ്റണമേ. ಪ್ರೀತಿಯಿಂದ ತುಂಬಿಸಿರಿ. സ്നേഹത്തെ ഊറ്റണമേ. ಪ್ರೀತಿಯಿಂದ ತುಂಬಿಸಿರಿ. അഭിഷേകം ചെയ്യണമേ. ಅಭಿಷೇಕ ಮಾಡಿರಿ. നിങ്ങൾ എത്ര പേര് തീരുമാനിക്കും
ನಿಮ್ಮಲ್ಲಿ ಎಷ್ಟು ಮಂದಿ ತೀರ್ಮಾನ ತೆಗೆದಿದ್ದೀರಾ? നാളെ രാവിലെ മുതൽ ನಾಳೆ ಬೆಳಿಗಿನಿಂದ എല്ലാ ദിവസവും ಪ್ರತಿದಿನ ഞാൻ ദിവസം ആരംഭിക്കുന്നതിന് മുമ്പ് ನಾನು ದಿನ ಪ್ರಾರಂಭಿಸುವುದಕ್ಕಿಂತ ಮುಂಚೆ കുർബാന സ്വീകരിക്കും. ಪರಮ ಪ್ರಸಾದ ಸ್ವೀಕರಿಸುತ್ತೇನೆ. എത്ര പേര് അങ്ങനെ ചെയ്യും? ಎಷ್ಟು ಮಂದಿ വെറുതെ കരം ഉയർത്തല്ലേ, ഈശോയുടെ മുമ്പിലാണ് തീരുമാനിക്കുന്നത്. ಸುಮ್ಮನೆ ಕೈ ಎತ್ತಬೇಡಿ, ಮಾಡುವವರು ಮಾತ್ರ ಯೇಸುವಿನ ಮುಂದೆ ಕೈ ಎತ್ತಿ. ഒരു ഞായറാഴ്ച പോലും ಒಂದು ಭಾನುವಾರವೂ ഞാൻ മുടക്കില്ല. ನಾನಿನ್ನು ತಪ್ಪಿಸುವುದಿಲ್ಲ. ഞാൻ കുർബാന സ്വീകരിക്കും. ನಾನು ಪರಮ ಪ್ರಸಾದ ಸ್ವೀಕರಿಸುತ್ತೇನೆ. ഞാൻ ತೀರ್ಮಾನ കുമ്പസാരിക്കാൻ പോവാണ്. ನಾನು ಪಾಪ ನಿವೇದನೆ ಮಾಡುತ್ತೇನೆ. ഹല്ലേലൂയ, ഹല്ലേലൂയ. അങ്ങനെ പ്രതിഷ്ഠിക്കുന്നവരൊന്ന് കരമുയർത്തിക്കേ. ಹಾಗೆ ನಿರ್ಧಾರ ತೆಗೆದವರು ಕೈ ಎತ್ತಿ, കരമുയർത്തിക്കേ. ಕೈ ಎತ್ತಿ. യേശുവേ, ಯೇಸುವೇ, സഭാത്മക ജീവിതത്തിലേക്ക്, ಸಭೆಯ ಜೀವನದೆಡೆಗೆ, കൂദാശ ജീവിതത്തിലേക്ക്, ಸಂಸ್ಕಾರದ ಜೀವನದೆಡೆಗೆ നിന്റെ മക്കളെ അടുപ്പിക്കണമേ. ನಿನ್ನ ಮಕ್ಕಳನ್ನು ತನ್ನಿರಿ. അവിടുത്തെ സ്നേഹത്തിന്റെ ശക്തി പകരണം. ಪ್ರೀತಿಯ ಶಕ್ತಿ ಪ್ರಕಟಪಡಿಸಿ. എന്നും വാഴും യേശുവേ, ಎಂದೆಂದು ಬಾಳುವ ಯೇಸುವೇ. ആരാധന, ಆರಾಧನೆ, ആരാധന, ಆರಾಧನೆ, ആരാധന, ಆರಾಧನೆ, ആരാധന, ಆರಾಧನೆ, ആരാധന. ಆರಾಧನೆ. ഈ വർഷം തീരുന്നതിന് മുമ്പ്, ಈ ವರ್ಷ ಮುಗಿಯುವುದಕ್ಕಿಂತ ಮುಂಚೆ ഒരു പ്രാവശ്യം കൂടി ഇവിടെ വരണമെന്ന് വിചാരിക്കുന്നു. ಈ ವರ್ಷ ಮುಗಿಯುವುದಕ್ಕಿಂತ ಮುಂಚೆ ಇನ್ನೊಮ್ಮೆ ನಿಮ್ಮ ಬಳಿಗೆ ಬರಬೇಕು ಅಂತ ಬಯಸ್ತಾ ಇದ್ದೇನೆ. പക്ഷേ ഡേറ്റ് എല്ലാം കൊടുത്തിരിക്കുന്നു. ಆದ್ರೆ ಈಗಾಗಲೇ ಧ್ಯಾನದ ಡೇಟ್ ಎಲ್ಲ ಬುಕ್ಕಿಂಗ್ ಆಗಿದೆ. എവിടെങ്കിലും ഒരെണ്ണം ക്യാൻസൽ ചെയ്ത ഒരു ദിവസമെങ്കിലും, ಎಲ್ಲಿಯಾದ್ರೂ ಒಂದು ಧ್ಯಾನ ಕ್ಯಾನ್ಸಲ್ ಮಾಡಿದ್ರೆ ಒಂದು ದಿನವಾದರೂ, ഒരു ദിവസമെങ്കിലും, ಒಂದು ದಿನವಾದರೂ ഈ വർഷം തീരുന്നതിന് മുമ്പ്, ಈ ವರ್ಷ ಮುಗಿಯುವುದಕ್ಕಿಂತ ಮುಂಚೆ നമ്മൾക്ക് ഒരുമിച്ച് കൂടി സ്തുതിക്കണം. ನಾವು ಪುನಃ ಒಂದುಗೂಡಿ ಸ್ತುತಿಸೋಣ. 2023 2022 പോലെ ആകത്തില്ല. 2022 ಹಾಗೆ ಆಗಿರುವುದಿಲ್ಲ. ഞാൻ ഉറപ്പ് പറയുന്നു. ನಾನು ಗ್ಯಾರಂಟಿ ಕೊಡುತ್ತೇನೆ. അടുത്ത പ്രാവശ്യം നിങ്ങൾ കാണുമ്പോൾ, ಮುಂದಿನ ಬಾರಿ ನಿಮ್ಮನ್ನು ನೋಡುವಾಗ, നിങ്ങൾക്ക് ഓരോരുത്തർക്കും പറയാൻ സാക്ഷ്യമുണ്ട്. ನಿಮಗೆ ಪ್ರತಿಯೊಬ್ಬರಿಗೆ ಹೇಳಲು ಸಾಕ್ಷ್ಯವಿರುತ್ತದೆ. പണി പൂർത്തിയാകുന്ന വീടുകൾ, ಕೆಲಸ ಮುಗಿಸಿರುವಂತ ಮನೆಗಳು, ലോണുകൾ തീരുന്നത്, ಲೋನುಗಳ ಮುಗಿಯಲ್ಪಟ್ಟಿರುವುದು, സാമ്പത്തിക ഉറവകൾ തുറക്കുന്നത്, ಆರ್ಥಿಕವಾಗಿ ಅಭಿವೃದ್ಧಿ ಬಂದಿರುವುದು, ഓൺലൈനിലൂടെ കൺവെൻഷൻ കൂടിയത്, ಆನ್ಲೈನ್ ನ ಮೂಲಕ ಧ್ಯಾನದಲ್ಲಿ ಪಾಲ್ಗೊಂಡವರು, പക്ഷേ ഞാൻ സൗഖ്യമായി, ಆದರೆ ಸೌಖ್ಯ ಪಡೆದಿದ್ದಾರೆ. അങ്ങനത്തെ സാക്ഷ്യങ്ങൾ ಈ ರೀತಿಯ ಸಾಕ್ಷ್ಯಗಳು യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ തുറക്കപ്പെടുന്നു, ತೆರೆಯಲ್ಪಡುತ್ತದೆ. ഹല്ലേലൂയ, ಹಲ್ಲೆಲೂಯಾ. ഞാൻ ആ വചനം കേട്ടുകൊണ്ട് എന്റെ വീട്ടിലിരിക്കുക. ನಾನು ಆ ವಾಕ್ಯವನ್ನು ಕೇಳುತ್ತಾ ಮನೆಯಲ್ಲೇ ಇದ್ದೆ. യൂട്യൂബിലാ കേട്ടുകൊണ്ട്, ಯೂಟ್ಯೂಬ್ನಲ್ಲಿ ಕೇಳಿಸ್ತಾ ಇದ್ದೆ. ഹല്ലേലൂയ, ಹಲ್ಲೆಲೂಯಾ. അതിനിടയിൽ യേശു എന്നെ സൗഖ്യമാക്കി. ಅದರ ಮಧ್ಯದಲ್ಲಿ ಯೇಸು ನನ್ನನ್ನು ಗುಣಪಡಿಸಿದನು. എന്റെ ശരീരത്തിൽ നിന്ന് മുഴകൾ ನನ್ನ അപ്രത്യക്ഷമായി, ಶರೀರದಿಂದ ಗಡ್ಡೆ ಅಪ್ರತ್ಯಕ್ಷವಾಯಿತು, ക്യാൻസൽ ആയി. ಕ್ಯಾನ್ಸರ್ ಇತ್ತು. യേശു എന്നെ തൊട്ടു, ಯೇಸು ನನ್ನನ್ನು ಮುಟ್ಟಿದ್ದಾರೆ. ഹല്ലേലൂയ. ಹಲ್ಲೆಲೂಯಾ. സോഫ്റ്റ്വെയറിന് വേണം, കുഞ്ഞിനെ വേണം, ಮಗುವಿನ ಬೇಕಾ? ഇവളുടെ പേരെന്നാ? ಇವಳ ಹೆಸರೇನು? ജനീസ. എത്ര വയസ്സുണ്ട്? ವಯಸ್ಸು 2 years. 1.5 വയസ്സുണ്ട്. എനിക്കുണ്ട് ഇതുപോലത്തെ ഒരു മോൻ 1.5 വയസ്സുണ്ട്. ಇವರಿಗೆ 1.5 ವಯಸ್ಸಿನ ಇದೇ ರೀತಿಯ ಮಗನಿದ್ದಾರೆ. എനിക്ക് 3 മക്കള്. ಇವರಿಗೆ 3 ಮಕ್ಕಳಿದ್ದಾರೆ. മോള് 8ാം ക്ലാസ്സിൽ പഠിക്കുന്നു. മോള് 8ನೇ ക്ലാസ്. മോനുണ്ട്, ಮಗನಿದ್ದಾನೆ 2ാം ക്ലാസ്. 2ನೇ ಕ್ಲಾಸ್. ഇപ്പൊ കൊറോണ കാലത്ത് ഒരു ബേബി ഉണ്ട്. ಈಗ ಕೊರೋನಾ ಕಾಲದಲ್ಲಿ ಇನ್ನೊಂದು ಮಗು ಹುಟ್ಟಿದೆ. ഇതുപോലെ ഉണ്ട്. ಇದೇ ರೀತಿ നടക്കാൻ തുടങ്ങുന്നേ. ನಡೆಯಲು ಪ್ರಾರಂಭಿಸಿದಾನಷ್ಟೇ. ഇതിനെ കണ്ടപ്പോ അതിനെ ഓർത്ത്, ಇವಳನ್ನು ಕಂಡಾಗ ಅವನ ನೆನಪು ಬಂತು. ആൺകുട്ടി. ಗಂಡು ಮಗು. ഹല്ലേലൂയ, ഹല്ലേലൂയ. യേശുവേ, യേശുവേ. കരമുയർത്തി ഹല്ലേലൂയ, ഹല്ലേലൂയ. യേശുവേ, യേശുവേ. സോഫ്റ്റ്വെയർ, അവന്റെ പേര് സോഫ്റ്റ്വെയർ എന്നായി. ಅವನ ಹೆಸರು ಸಾಫ್ಟ್ವೇರ್ ಎಂದಾಯಿತು. നിന്റെ അമ്മയെ യേശു സുഖപ്പെടുത്തും. ನಿನ್ನ ಅಮ್ಮನನ್ನು ಯೇಸು ಗುಣಪಡಿಸಿದ್ದಾರೆ. നിന്റെ അപ്പ എവിടെയാടാ? ಅಪ್ಪ ಎಲ್ಲಿ? അപ്പായും ഉണ്ടോ? ಅಪ್ಪ. അതാ അപ്പ. ಅಪ್ಪ. ആ, നിന്നെ കൂടാതെ വേറെ ആരുണ്ട്? അനിയത്തി ഉണ്ടോ? ತಂಗಿ ಎಲ್ಲಿದ್ದಾಳೆ? ആ, നിന്റെ അനിയത്തി എവിടെ? ಅವಳ ತಂಗಿ ಅಲ್ಲಿ. അവളാണോ അനിയത്തി? ಅವಳು ತಂಗಿ. എണീക്കടി. ಎದ್ದು ನಿಂತ್ಕೋ.
അവൾക്ക് വേണ്ടി പ്രാർത്ഥിക്കാൻ യേശു പറയും. ಅವಳಿಗಾಗಿ ಪ್ರಾರ್ಥನೆ ಮಾಡುವಂತೆ ಯೇಸು ಹೇಳುತ್ತಿದ್ದಾರೆ. അവൾക്ക് വേണ്ടി പ്രാർത്ഥിക്കാൻ പറയും. ಅವಳಿಗಾಗಿ ಪ್ರಾರ್ಥನೆ ಮಾಡುವಂತೆ. അവൾ സൗഖ്യമാകും. ಅವಳಿಗೆ ಸೌಖ್ಯ ಸಿಗುತ್ತದೆ. ಅವಳಿಗೆ ಈಗ ಸೌಖ್ಯ ಸಿಗುತ್ತದೆ. ಅವಳು പിടിച്ചോണം ആരെങ്കിലും പിടിച്ചോണം. ಯಾರಾದರೂ ಅವಳು ಬಿದ್ರೆ ಹಿಡಿಯಬೇಕು. ಅವಳು ಸೌಖ್ಯಮಾಯಿಕೊಂಡು. ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. ಅವಳಿಗೆ ನೋಡಿ ಯೇಸು ಗುಣಪಡಿಸ್ತಾ ಇದ್ದಾರೆ. ಅವಳಿಗೆ ಯೇಸು ಮುಟ್ಟುತ್ತಾ ಇದ್ದಾರೆ. ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ಯೇಸುವಿನ ಶಕ್ತಿ ನೋಡಿ. See the power of God is hitting her body. ಯೇಸು ಸ್ವಾಮಿ ಅವಳನ್ನು ಈಗ ಮುಟ್ಟುತ್ತಿದ್ದಾರೆ. ഭയങ്കര സൗഖ്യം നടക്കുന്നു. ತುಂಬಾ ಸೌಖ್ಯ ಅಲ್ಲಿ ನಡೆಯುತ್ತಾ ಇದೆ. ಅಸ್ತಮ ಅವಳಿಗೆ ಅಸ್ತಮ ರೋಗ ಅಸ್ತಮ ಓಡುದು. ಯೇಸು ಈಗ ಗುಣಪಡಿಸ್ತಾರೆ. ಅಸ್ತಮ ಓಡಿ ಹೋಗ್ತಾ ಇದೆ. രണ്ട് പേര് പിടിച്ചോ. ಇಬ್ಬರು ಯಾರಾದ್ರೂ ಇಬ್ಬರು ಹಿಡೀರಿ. തെറിച്ചു പോകും. ಅವಳು ಬೀಳಬಹುದು. ಇಬ್ಬರು ಹಿಡೀರಿ. നിങ്ങൾക്ക് കൈ നിൽക്കുന്നില്ല, അവിടെ കിടത്തിക്കോ. അവളെ അല്ലേ മലಗಿಸಿ. അവള് സൗഖ്യമാകും. ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ಆಸ್ಮ ಉಂಟല്ലേ? ಆಸ್ಮ. ಅವಳಿಗೆ ಅಸ್ತಮ ರೋಗ ಇತ್ತು. ഇങ്ങോട്ട് വിളിക്കാം. അച്ഛന്റെ ഒരു ബ്ലെസ്സിംഗ് കൊടുക്കാം. ಬನ್ನಿ, ಗುರುಗಳ ಬ್ಲೆസ്സിಂಗ್ ತಗೊಳ್ಳಿ. ಗುರುಗಳಿಂದ ಮಗಳೇ ಎದ್ದು ಬಾ, ಹಿಡಿದುಕೊಂಡು ಬನ್ನಿ. ಹಿಡಿದುಕೊಂಡು ಬನ್ನಿ. ಗುರುಗಳ ಹತ್ರ ಹೋಗಿ ಬ್ಲೆസ്സിಂಗ್ ತಗೊಳ್ಳಿ. നമ്മുടെ സോഫ്റ്റ്വെയറിന്റെ അനിയത്തി, ನಮ್ಮ ಸಾಫ್ಟ್ವೇರ್ನ ತಂಗಿ നീ അവിടെ പോ. അച്ഛന്റെ അടുത്ത് പോ. ಗುರುಗಳ ಹತ್ರ ಹೋಗು. അവള് സൗഖ്യമാകും. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. പരിശുദ്ധ പരമമാ സോഫ്റ്റ്വെയർ. നിങ്ങളുടെ വീട്ടിൽ കുറെ കാശ് കിട്ടാനുണ്ടല്ലോ ഒരു വഴിയും. ನಿಮ್ಮ ಮನೆಯಲ್ಲಿ ತುಂಬಾ ಹಣ ಸಿಗ್ಲಿಕ್ಕಾಗಿದೆಯಲ್ವಾ? ಎಲ್ಲಿಂದ? എവിടോ ഇവരുടെ കുറെ പൈസ പെൻഡിങ് ആയിട്ട് കിടപ്പുണ്ട്. ಎಲ್ಲಿಂದಲೋ ಹಣ ಸಿಗದೆ ತುಂಬಾ ಪೆಂಡಿಂಗ್ ನಿಂತಿದೆ. അതിപ്പോ റിലീസ് ആവും. ಅದು ಈಗ ನಿಮಗೆ ಅದು ರಿಲೀಸ್ ಆಗ್ತಾ ಇದೆ. പറ്റിച്ച ഒരു ചീറ്റിംഗ് ആണ്. ಒಂದು ಚೀಟಿಂಗ್ ಮಾಡಿದ್ದಾರೆ. ಯಾರೋ ನಿಮಗೆ ಮೋಸ ಮಾಡಿದ್ದಾರೆ. ഹല്ലേലൂയ. 10-12 ദിവസത്തിനകത്ത് പൈസ വരും. 12 ದಿನದ ಒಳಗಡೆ ಹಣ ನಿಮಗೆ ಸಿಗ್ತದೆ. ಹೋಗಿ. സോഫ്റ്റ് നീ പോകണ്ട. ഇവരെല്ലാം ನೀನು ಹೋಗಬೇಡ. ಇವರೆಲ್ಲ ಹೋಗು. നീ ഇവിടെ നിൽക്കണം. ನೀನಲ್ಲೇ ನಿಂತುಕೋ. ഹല്ലേലൂയ. എനിക്ക് യൗവനക്കാരെ കാണുമ്പോൾ ഭയങ്കര സന്തോഷം. ಇವರಿಗೆ ಯೌವನಸ್ಥರನ್ನು ಕಂಡ್ರೆ ತುಂಬಾ ಇಷ್ಟ. എന്നാ അറിയോ? ಯಾಕೆಂದರೆ ഇവരുടെ എല്ലാം ആയുസ് കിടക്കുകയാണ് യേശുവിനെ പ്രസംഗിക്കാൻ. ಇವರೆಲ್ಲ ಆಯುಸ್ಸು ಉಳಿದಿದೆಯಲ್ವಾ ಯೇಸುವನ್ನು ಸಾರಲಿಕ್ಕಾಗಿ. ಯೇಸುವೇ നന്ദി. ಪ್ರಬೋಧನೆ ಮಾಡಪ್ಪ. ഹല്ലേലൂയ. കർത്താവായ യേശു ജീവിക്കുന്നു. പ്രൈസ് ദി ലോർഡ്. ഹല്ലേലൂയ. ಕನ್ನಡದಲ್ಲಿ ಹೇಳು. യേശു ജീവിಸಿದ್ದಾರೆ. ഏത് ഭാഷയാ നിനക്കറിയാവുന്നത്? ಯಾವ ಭಾಷೆ ಗೊತ್ತೇ? ಇನ್ನು കൊങ്കണി അറിയോ? യേശു ജീവിക്കുന്നത് പറ. ജേസു ജീവಂತ സ. കണ്ടോ? ನೋಡಿದ್ದೀರಾ? എനിക്കാണ് മലയാളം അല്ലാതെ ഒരു ഭാഷ അറിയത്തില്ല. ನನಗೆ ಮಲಯಾಳಂ ಅಲ್ಲದೆ ಬೇರೆ ಯಾವ ಭಾಷೆ ಗೊತ್ತಿಲ್ಲ. ಇವನು എത്ര ഭാഷ അറിയാം? ಇವನಿಗೆ ಎಷ್ಟು ಭಾಷೆ ಗೊತ್ತಿಲ್ಲ. ಅಪ್ಪ ಎന്നെ ಕಾಟಿലും ನಲ್ಲದಲ್ಲ ಇವൻ ನಿൽക്കുന്നേ. ಹಾಗಿದ್ರೆ ನನಗಿಂತಲೂ ಒಳ್ಳೆಯದಲ್ವಾ ಇವನು? ഹല്ലേലൂയ. 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 നീ കേരളത്തിൽ നിനക്ക് മലയാളം അറിയാലേ? ഇപ്പൊ തന്നെ ഇവന് 4 ഭാഷ അറിയാച്ച. എന്റെ ദൈവമേ, സോഫ്റ്റ്വെയറിനെ അനുഗ്രഹിക്കണേ, ഒരു വലിയ സാക്ഷിയാക്കണേ. ഹല്ലേലൂയ. ഹല്ലേലൂയ. എടാ, പേഴ്സണൽ ഗോഡ് എക്സ്പീരിയൻസ് കിട്ടുമ്പോൾ ഉണ്ടല്ലോ, നമ്മൾ തീവ്രതയോടെ യേശുവിന്റെ രക്തസാക്ഷിയാകാൻ പോകും. യേശുവിന് വേണ്ടി മരിക്കാൻ എന്റെ ആഗ്രഹം. അത് ആരെങ്കിലും യേശുവിനെ പ്രതി ഒന്ന് തല്ലിക്കൊന്നായിരുന്നെങ്കിൽ. ನನ್ನ ಆಸೆ ಇದಾಗಿದೆ, ಯೇಸುವಿನ ಸಲುವಾಗಿ ಯಾರಾದ್ರೂ ನನ್ನನ್ನು ಒಡೆದು ಕೊಂದಿದ್ರೆ ಚೆನ್ನಾಗಿರ್ತಿತ್ತು. സത്യം, ഞാൻ എൻ്റെ ഹൃദയത്തിൽ നിന്ന് പറയാം. പോകുന്ന വഴിക്ക് നീ യേശുവിനെ പറയുന്ന ആളല്ലേടാ, ഞാൻ നിന്നെ കൊല്ലാൻ പോവാന്ന് പറഞ്ഞ ആരെങ്കിലും ഒന്ന് കൊന്നായിരുന്നെങ്കിൽ ഞാൻ പ്രാർത്ഥിക്കുന്നു. ನಾನು ಪ್ರಾರ್ಥನೆ ಮಾಡುವುದು, ಹೋಗುವ ದಾರಿಯಲ್ಲಿ ನೀನು ಯೇಸುವನ್ನು ಸಾರುವ ವ್ಯಕ್ತಿ ಅಂತೇಳಿ ಯಾರಾದ್ರೂ ನನ್ನನ್ನು ಕೊಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. അതാണ് ഏറ്റവും വലിയ ഭാഗ്യം. ಅದಾಗಿದೆ ಅತಿ ದೊಡ್ಡ ಭಾಗ್ಯ. ഹല്ലേലൂയ. ഹല്ലേലൂയ.
ಅದು ಕೇರಳത്തിൽ നടക്കില്ല, അതുകൊണ്ടാണ് കർണാടക വരുന്നത്. ಅದು ಕೇರಳದಲ್ಲಿ ಸಾಧ್ಯವಿಲ್ಲ, ಆದ್ದರಿಂದ ಕರ್ನಾಟಕಕ್ಕೆ ಬಂದಿದ್ದೇನೆ. യേശുവേ ಯೇಸುವೇ വിളിച്ചു പറഞ്ഞേ ഹല്ലേലൂയ. ഹല്ലേലൂയ. അപ്പം നുറുക്കിയപ്പോ, ರೊಟ್ಟಿ ಮುರಿದಾಗ നിങ്ങൾ ആ മെസ്സേജ് മറക്കരുത്. ಆ ಸಂದೇಶ ಮರೆಯಬೇಡಿ. ഇനി വരുമ്പോ ചോദിക്കൂ അന്ന് പ്രസംഗിച്ച പ്രസംഗം എന്നാണ്. ಇನ್ನೊಮ್ಮೆ ಬರುವಾಗ ಕೇಳುತ್ತೇನೆ ಅಂದು ಮಾಡಿದ ಪ್ರಬೋಧನೆ. ഞാൻ വോളണ്ടിയർ ആയിട്ട് വെള്ള ഇട്ട് അതുവഴി എല്ലാം നടന്നു, പക്ഷെ മെസ്സേജ് മറന്നു. ಅಯ್ಯೋ ನಾನು ವಾಲಂಟಿಯರ್ ಆಗಿ ಬಿಳಿ ಬಟ್ಟೆ ಹಾಕೊಂಡು ಅಲ್ಲಿ ಇಲ್ಲಿ ನಡೆದೆ, ಆದ್ರೆ ಆ ಮೆಸೇಜ್ ಕೇಳಿಸಿಕೊಳ್ಳಿಲ್ಲ. ഒരു കാര്യമില്ല, ಅದರಿಂದ ಪ್ರಯೋಜನ ಇಲ್ಲ. ഇതാ മെസ്സേജ്, ಇದಾಗಿದೆ ಮೆಸೇಜ್. അപ്പം നുറുക്കിയപ്പോ, ರೊಟ್ಟಿ ಮುರಿದಾಗ അവരുടെ കണ്ണ് തുറന്നു, ಅವರ ಕಣ್ಣು ತೆರೆಯಲ್ಪಟ್ಟಿತು. ഒരുമിച്ച് പ്രാർത്ഥിക്കാം, ಒಟ್ಟಿಗೆ ಪ್ರಾರ್ಥಿಸೋಣ. ഈ സമയത്ത് കൂട്ടമായിട്ട് രോഗികൾ സൗഖ്യമാവും. ಈ ಸಮಯ ಗುಂಪು ಗುಂಪಾಗಿ ರೋಗಿಗಳೆಲ್ಲರೂ ಗುಣ ಹೊಂದುತ್ತಾರೆ. തയ്യാറായിക്കോ? ಅದಕ್ಕೆ ಸಿದ್ಧರಾಗಿ കരമുയർത്തി പിടിക്കാം, ಕೈಗಳನ್ನು ಎತ್ತಿ ಹಿಡಿದುಕೊಳ್ಳಿ. കർത്താവായ യേശുവേ, ಕರ್ತರಾದ ಯೇಸುವೇ, ഞാൻ പൂർണ്ണമായും വിശ്വസിക്കുന്നു, ನಾನು ಪೂರ್ಣವಾಗಿ ನಂಬುತ್ತಿದ್ದೇನೆ. അവിടുന്ന് തിരുവോസ്തി രൂപനായി ನೀವು ರೊಟ್ಟಿ ರೂಪದಲ್ಲಿ എന്നിലേക്ക് വന്നിരിക്കുന്നു. ನನ್ನಲ್ಲಿಗೆ ಬಂದಿದ್ದೀರಿ. അവിടുത്തെ ചൈതന്യത്താൽ ನಿಮ್ಮ ಚೈತನ್ಯದಿಂದ എന്റെ ഹൃദയത്തെ, ನನ್ನ ಹೃದಯವನ್ನು, എന്റെ മനസ്സിനെ ನನ್ನ ಮನಸ್ಸನ್ನು നിറയ്ക്കണമേ. ತುಂಬಿಸಿರಿ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. യേശുവിന്റെ ആത്മാവേ, യേശുവിನ ಆತ್ಮನೇ സജീവമാകണമേ, സജീവವಾಗಿ ಬನ್ನಿರಿ. എന്നെ സ്പർശിക്കണമേ, ನನ್ನನ್ನು ಮುಟ್ಟಿರಿ. തിരു രക്തത്താൽ നിറയ്ക്കണമേ, ತಿರು ರಕ್ತದಿಂದ ತುಂಬಿಸಿರಿ. പരിശുദ്ധാത്മാവിനെ കൊണ്ട് നിറയ്ക്കണമേ, ಪರಿಶುದ್ಧಾತ್ಮರಿಂದ ತುಂಬಿಸಿರಿ. ജീവദായകമായ കൃപയൂറ്റണമേ. ಜೀವದಾಯಕವಾದ ಕೃಪೆಯನ್ನು ಸುರಿಸಿರಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. യേശുവേ ആരാധന, യേശുവേ ആരാധನೆ, യേശുവേ ആരാധന. യേശുവേ ആരാധನೆ. കരമുയർത്തി, സ്വരമുയർത്തി ഇങ്ങനെ പറഞ്ഞുകൊണ്ട് നമുക്ക് പ്രാർത്ഥിക്കാം. കൈಗಳನ್ನು എത്തി സ്വർഗസ്ഥനായ ഞങ്ങളുടെ പിതാവേ, പ്രാർത്ഥിಸಿ. സ്വർഗದಲ್ಲಿರುವ ನಮ್ಮ അങ്ങയുടെ നാമം പൂജിതമാകണമേ, നാമ പൂജിതವಾಗಲಿ. അങ്ങയുടെ രാജ്യം വരണമേ, രാജ്യം വരണമേ. അങ്ങയുടെ തിരുമനസ് ನಿಮ್ಮ ಚಿತ್ತ സ്വർഗത്തിലെ പോലെ ಸ್ವರ್ಗದಲ್ಲಿ ನೆರವೇರುವ ഭൂമിയിലുമാകണമേ. ಭೂಮಿಯಲ್ಲೂ ನೆರವೇರಲಿ. അന്നു വേണ്ടുന്ന ആഹാരം ಅನುದಿನದ ಆಹಾರವನ್ನು ഇന്നും ഞങ്ങൾക്ക് തരണമേ. ಇಂದು ನಮಗೆ ಕೊಡಿರಿ. ഞങ്ങളുടെ കടക്കാരോട് ನಮಗೆ ತಪ್ಪು ಮಾಡಿದವರನ್ನು ഞങ്ങൾ ക്ഷമിക്കുന്ന ನಾವು പോലെ ಕ್ಷಮಿಸುವಂತೆ ഞങ്ങളുടെ കടങ്ങളും പാപങ്ങളും